ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ
ಸುರು ಸಿಪಿಯಲೆ ಸಿಪಿಯಲೆ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಆಟಗಾರ್ತಿಯರು 4 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಕಶೂರ್ ಪ್ರೀಮಿಯರ್ ಲೀಗ್ ದಾಸ್ ಅವರ ಮುಂದಾಳತ್ವದಲ್ಲಿ ಸುಧಾಕರ್ ಬೆದ್ರ ಅವರ ಮುಂಚೂಣಿಯಲ್ಲಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ತೇಜು ಎಸೆಗಾರಿಕೆ ಭಾಗದಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಪಂದ್ಯ ಆರಂಭಗೊಳ್ತಾ ಇದೆ. ತೇಜಾಕ್ಷಿ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ತೇಜಾಕ್ಷಿ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕೊಡ್ತಾ ಇಲ್ಲ. ವಿಜಯಲಕ್ಷ್ಮಿ ಏಂಜಲ್ಸ್ ನಾಯಕಿ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ತೇಜ, ಸ್ಟ್ರೈಕರ್ ಭಾಗದಲ್ಲಿ ಪ್ರಜ್ಞಾ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಶರಣ್ಯ. ಈ ಮಧ್ಯೆ ಕಾಟ್ ಬೇಡ್ ಆಗೋ ಅವಕಾಶ ಇತ್ತು. ಗೂಟ ರಕ್ಷಣೆಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಬಿಂದು ಗೂಟಗಳ ಹಿಂದೆ ವಿಕೆಟ್ ಕೀಪರ್ ಆಗಿ
ಮತ್ತೆ ತೇಜಾಕ್ಷಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮನಸ್ಸು ತುಂಬ ತೊಡುತ್ತಾ ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ಪ್ರಜ್ಞಾ ಖಾತೆಗೆ. ಅಷ್ಟೋತ್ತಮದ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ತಡೆದ ಮೊತ್ತ 2. ಒಂದೆಡೆ ಶರಣ್ಯ, ಇನ್ನೊಂದೆಡೆ ಪ್ರಜ್ಞಾ ಬ್ಲಾಕ್ ಪ್ಯಾಂಥರ್ಸ್ ಕಡೆಯಿಂದ. ಬಹಳಷ್ಟು ಉತ್ತಮತೆ ಎಸೆತ ಓವರ್ನ ಮುಕ್ತವನ್ನ ಕಾಡ್ತಾ ಇದೆ. ಮುಕ್ತಾಯದ ಮೊದಲ ಓವರ್ನಲ್ಲಿ ಕೇವಲ 2 ಓಟವನ್ನು ದಾಖಲಿಸ್ತಾ ಇದೆ. ದ ಕಂಪ್ಲೀಟ್ ಓವರ್ ನಂಬರ್ 1, ಸ್ಕೋರ್ 2 ವಿದೌಟ್ ಲಾಸ್. ನಾಲ್ಕು ಓವರ್ಗಳ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಚೈತ್ರ ಎಸೆಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮತೆ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಕ್ಷೇತ್ರ ರಕ್ಷಣೆ ವೈಫಲ್ಯ. 2 ಓಟದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ತಾಡುತ್ತಾ ಕವರ್ಸ್ ಭಾಗದಲ್ಲಿ ಪ್ರಜ್ಞಾನ ಖಾತೆಗೆ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳಷ್ಟು ಉತ್ತಮದ ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ವಿಜಯಲಕ್ಷ್ಮಿ ಏಂಜಲ್ಸ್. ಉತ್ತಮತೆ ಸತ ಒಂದು ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಶರಣ್ಯ ಖಾತೆಗೆ ಒಂದೊಂದೇ ಓಟವನ್ನು ದಾಖಲಿಸ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚೈತ್ರ 2-3 ಹೆಜ್ಜೆಯಿಂದ ಓಡಿ ಬಂದು ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ ವಿಜಯಲಕ್ಷ್ಮಿ ಏಂಜಲ್ಸ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಉತ್ತಮ ರೀತಿಯ ಹೊಡೆತ ಮಿಡ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ ಬಹಳ ಉತ್ತಮ ರನ್ನಿಂಗ್ ಬಿಟ್ಟಿದ್ದು ವಿಕೆಟ್ ಶರಣ್ಯ ಹಾಗೂ ಪ್ರಜ್ಞೆ ಮಾಡ್ತಾ ಇದ್ದಾರೆ. 2 ಓಟ ಬ್ಲಾಕ್ ಪ್ಯಾಂಥರ್ಸ್ ಗಳಿಗೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚೈತ್ರ ಪ್ರಜ್ಞಾಗೆ ಎಸೆತ ಚೆಂಡು ಬಹಳ ಉತ್ತಮ ಹೊಡೆತ ಪಾಯಿಂಟ್ ಭಾಗ ತಳ್ಳಿದ್ರು. ಅಶ್ವತ್ಥವಾದ ಕ್ಷೇತ್ರ ರಕ್ಷಣೆ ಕೂಡ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯವನ್ನು ಕಳೆದ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಟ್ ಓವರ್ ನಂಬರ್ 2, 9 ವಿದೌಟ್ ಲಾಸ್. 9 2 ಓವರ್ಗಳ ಮುಕ್ತಾಯಕ್ಕೆ 9. ಇನ್ನು ಕೂಡ 2 ಓವರ್ ಇದೆ. ಆದಷ್ಟು ಓಟವನ್ನು ದಾಖಲಿಸ್ತಿರತ ಕಾದು ನೋಡಬೇಕಾಗಿದೆ ಬ್ಲಾಕ್ ಪ್ಯಾಂಥರ್ಸ್. ಎಸೆಗಾರಿಕೆ ಭಾಗದಲ್ಲಿ ಶಿಫಾಲಿ ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕು. ನಿಸರ್ಗ ಕ್ವೀನ್ಸ್ ವರ್ಸಸ್ ನೈನಾಲಿಯೋಸ್ 2 ತಂಡಗಳು ರೆಡಿ ಇರಬೇಕು. 2 ಓವರ್ಗಳ ಮುಕ್ತಾಯಕ್ಕೆ 9. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶಿಫಾಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ಞಾ. ಉತ್ತಮ ರೀತಿಯ ಸತ ಗಲ್ಲಿ ವಿಭಾಗದಲ್ಲಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ ಥ್ರೋ, ರನ್ಔಟ್ ಮಾಡುವ ಅವಕಾಶ, ಕೈ ಚೆಲ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ.
ತಡೆದ ಮೊತ್ತ 11. ಮತ್ತೆ ಶಿಫಾಲಿ. ಈ ಬಾರಿ ಎಸೆದ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶಿಫಾಲಿ. ಈ ಬಾರಿ ಎಸೆದ ಚೆಂಡು ಮತ್ತೆ ಬೀಸುವ ಪ್ರಯತ್ನ ಕಂಡುಕೊಳ್ತಾ ಇಲ್ಲ. ಮತ್ತೆ ಶಿಫಾಲಿ. ಶಿಫಾಲಿ ಟು ಪ್ರಜ್ಞಾ. ಬಹಳ ಸುತ್ತಮುತ್ತ ಹೊಡೆಯುತ್ತಾ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮತ್ತೆ ಶಿಫಾಲಿ ಟು ಶರಣ್ಯ. ಎರಡು ಹೆಜ್ಜೆಯಿಂದ ಓಡಿ ಬಂದು ಶಿಫಾಲಿ ವೈಟ್ ಬಾಲ್. ಮೊದಲ ಅಕ್ರಮ ಸತಾಯಿಸುತ್ತಾ ಇದ್ದಾರೆ. ವೈಟ್ ಬಾಲ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 12. ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 13. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆಯುತ್ತಾ ಅಷ್ಟೇ ಕ್ಷೇತ್ರ ರಕ್ಷಣೆ. 14. ಈವರೆಗೆ ಅದಾವ ರೀತಿ ಬೌಂಡ್ರಿ ಕೂಡ ಬರ್ತಾ ಇಲ್ಲ. ಮುಕ್ತಾಯದ 3 ಓವರ್ಗಳು. ದಿ ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 14 ವಿದೌಟ್ ಲಾಸ್. ಬ್ಲಾಕ್ ಪ್ಯಾಂಥರ್ಸ್. ತಡೆದ ಮೊತ್ತ. ಮತ್ತೆ ಎಸೆಗಾರಿಕೆ ಭಾಗದ ಬದಲಾವಣೆ ತರುವ ಪ್ರಯತ್ನ ಮಾಡ್ತಾ ಇದೆ. ಶಿಲ್ಪ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಇನ್ನು ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರ್ತಿಯರಿದ್ರು ಕೂಡ ಇನ್ನು ಕೂಡ ಓಪನಿಂಗ್ ಪಾರ್ಟ್ನರ್ಶಿಪ್ ನಡೀತಾ ಇದೆ. ಬಹಳಷ್ಟು ಆಟಗಾರ್ತಿಯರು ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಯಾವ ಹಂತದಲ್ಲಿ ಕೂಡ ಅಂಕಣಕ್ಕೆ ಹೋಗೋ ಅವಕಾಶ ಇದೆ. ಫೀಲ್ಡಿಂಗ್ ಗ್ಯಾರಂಟಿ. ಬ್ಯಾಟಿಂಗ್ ಇಲ್ದಿದ್ರು ಕೂಡ ಫೀಲ್ಡಿಂಗ್ ಅವಕಾಶ ನೀಡಲಾಗ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್ ಗಳಿಗೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆಯುತ್ತ ಕ್ಯಾಚ್ ಆಗ್ತಾ ಇದೆ. ಅತ್ಯುತ್ತಮ ಕ್ಯಾಚ್. ಶರಣ್ಯ ಔಟ್ ಆದ್ರು. ಶಿಫಾಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಶಿಲ್ಪಾ ಮೊದಲ ಹುದ್ದೆಯನ್ನು ಪಡಿತಾ ಇದೆ. ಅಂಕಣ ಒಳಭಾಗದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಪರವಾಗಿ ನಾಯಕಿಯ ಎಂಟ್ರಿ ಆಗ್ತಾ ಇದೆ. ಚೈತ್ರ. ಬಹುಶಃ ಶರಣ್ಯ ಸಿಕ್ಸರ್ ಹೊಡೆಯುವ ಬರವನ್ನ ಕಾಣ್ತಾ ಇದ್ರು. ಬಹುಶಃ ಸಿಕ್ಸರ್ ಹೋಗುವಂತ ಅವಕಾಶ ಕೂಡ ಇತ್ತು. ಅಂತಿಮ ಹಂತದಲ್ಲಿ ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಅನ್ನು ಶಿಫಾಲಿ ಪಡ್ಕೊಂಡ್ರು. ಮೊದಲ ಹುದ್ದೆ ಬ್ಲಾಕ್ ಪ್ಯಾಂಥರ್ಸ್ ಕಳ್ಕೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಚೈತ್ರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ಞಾ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶಿಲ್ಪಾ ಟು ಚೈತ್ರ. ಕೊನೆಯ ಓವರ್ಸ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಈ ತನ್ಮಧ್ಯೆ ನೋ ಬಾಲ್. ಫ್ರೀ ಹಿಟ್ ಇದೆ. ಬ್ಲಾಕ್ ಪ್ಯಾಂಥರ್ಸ್ಗೆ ಒಂದು ಅವಕಾಶ ಇದೆ. ಮತ್ತೆ ಶಿಲ್ಪಾ
ಬಾಲ್ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಶಿಲ್ಪ ಉತ್ತಮ ರೀತಿಯ ಸತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಹದಿನಾರು ತಡದ ಮೊತ್ತ. ಈ ತನ್ಮಧ್ಯೆ ಎಸೆಂತ ಚೆಂಡು ಮತ್ತೆ ನೋ ಬಾಲ್. ಶಿಲ್ಪ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಫ್ರೀ ಹಿಟ್ ಇದೆ ಈಗ ಪ್ರಜ್ಞನಿಗೆ ಅವಕಾಶ. ಈ ಮುಂಚೆ ಚೈತ್ರನಿಗೆ ಅವಕಾಶ, ಈಗ ಪ್ರಜ್ಞನಿಗೆ ಅವಕಾಶ. ಸಿಕ್ಸರ್ ಹೊಡೆಯುವ ಅವಕಾಶ. ಫ್ರೀ ಹಿಟ್. ರನ್ ಔಟ್ ಬಿಟ್ಟರೆ ಬೇರೆ ಯಾವುದೇ ರೀತಿ ಔಟ್ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಭರವಸೆ ಹೊಡೆತ ಪ್ರಜ್ಞಾ ದಾಖಲಿಸ್ತಾರ ನೋಡಬೇಕಾಗಿದೆ ಬ್ಲಾಕ್ ಪ್ಯಾಂಥರ್ಸ್ ಗಳಿಗೆ. 17 ತಡದ ಮೊತ್ತ 17. ಮತ್ತೆ ಶಿಲ್ಪ ಈ ತರ ಮೇಲೆ ಫುಲ್ ಟಾಸ್ ಆಗಿದ್ದ ಚೆಂಡು ಬಾಲ್ ಸುತ್ತ. ಈ ಬಾರಿ ಶಿಫಾಲಿ ಕೈಯಿಂದ ಚೆಂಡು ಜಾರ್ತಾ ಇದೆ. ಬಹಳಷ್ಟು ಪ್ರಯತ್ನ ಶಿಫಾಲಿ ಮಾಡಿದ್ರು ಕೂಡ. ಈ ಮುಂಚೆ ಅತ್ಯುತ್ತಮ ಕ್ಯಾಚ್ ಶಿಫಾಲಿ ಪಡೆದ್ರು. ಈಗ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯವನ್ನು ಕಂಡ್ರು. 2 ಓಟ ಪ್ರಜ್ಞನ ಖಾತೆಗೆ. 19. ಈ ತರ ಮಧ್ಯೆ ಕ್ಷೇತ್ರ ರಕ್ಷಣೆ ವೈಫಲ್ಯ. ಬೌಂಡ್ರಿ, ಮೊದಲ ಬೌಂಡ್ರಿ ದಾಖಲಾಗ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್ ಗಳಿಗೆ. 23. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಕಂಡುಕೊಳ್ತಾ ಇದೆ ವಿಜಯಲಕ್ಷ್ಮಿ ಏಂಜಲ್ಸ್. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 4. ತಡದ ಮೊತ್ತ 23. ಟಾರ್ಗೆಟ್ 24. 24 ಬಾಲ್ಸ್ 24 ರನ್ಸ್. ಮುಂದಿನ ಪಂದ್ಯ ಆಡುವಂತ 2 ತಡದ ಆಟಗಾರ್ತಿಯರ ವೇದಿಕೆ ಎತ್ತ ಬರಬೇಕು. ನಿಸರ್ಗ ಕ್ವೀನ್ಸ್ ಹಾಗೂ ನೈನಾ ಲಿಯೋಸ್ ಎಲ್ಲ ಆಟಗಾರ್ತಿಯರ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಒಂದು ಫೋಟೋ ಸೆಷನ್ ಇದೆ. ಟಾಸ್ ಪ್ರಕಾರ ನಡೀತದೆ. ಇಮಿಡಿಯೇಟ್ ನೈನಾ ಲಿಯೋಸಿನ ಆಟಗಾರ್ತಿಯ ಕೋಚ್ ಆದಂತ ಅಸ್ಗರ್ ಮುಡುಪು ಕೂಡ ಆಗಮಿಸಿದ್ದಾರೆ. ಓನರ್ ಕಮ್ ಕೋಚ್. 24 ಬಾಲ್ಸ್ 24 ರನ್ಸ್. ನಿಸರ್ಗ ಕ್ವೀನ್ಸ್ ಹಾಗೂ ನೈನಾ ಲಿಯೋಸ್ ಎಲ್ಲ ಆಟಗಾರ್ತಿಯರು ಇಮಿಡಿಯೇಟ್ ಬನ್ನಿ. ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಕ್ಲೋಸ್ ಮಾಡಿ ಇಲ್ಲಿ ಸ್ಟೇಜ್ ಹತ್ರ ಬನ್ನಿ. ಟಾಸ್ ಪ್ರಕ್ರಿಯೆ, ಫೋಟೋ ಸೆಷನ್, ಇಮಿಡಿಯೇಟ್ ಪಂದ್ಯಾಟ ಆರಂಭ. ತಂಡದ 23 ಓಟದಲ್ಲಿ 16 ಓಟವನ್ನು ಪ್ರಜ್ಞಾ ದಾಖಲಿಸಿದ್ರು ಕೂಡ. ಕ್ವಾಲಿಫೈಯರ್ 1 9 ಗಂಟೆಗೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ.
ಬತ್ತು ತೂಲೆಯೇ ನನ್ನ ಸುರು ಸಿಪಿಯಲೇ ಸಿಪಿಯಲೇ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನ್ನ ಸುರು ಸಿಪಿಯಲೇ ಸಿಪಿಯಲೇ ನೈನಾ ಲಿಯೋಸ್ ಹಾಗೂ ನಿಸರ್ಗ ಕ್ವೀನ್ಸ್ ಎರಡು ತಂಡಗಳು ರೆಡಿ ಇದೆ. ಟಾಸ್ ಪ್ರಕ್ರಿಯೆಗೋಸ್ಕರ ಫೋಟೋ ಸೆಷನ್ಸ್ ಆಗ್ತಾ ಇದೆ. ಒಂದೆಡೆಯಲ್ಲಿ ಫೋಟೋಗಳನ್ನು ಪಡ್ಕೊಳ್ತಾ ಇದೆ, ಇನ್ನೊಂದರಲ್ಲಿ V4 ಮೀಡಿಯಾ ಫೋಟೋನ ಸೆರೆ ಹಿಡಿತಾ ಇದೆ. ಕ್ಯಾಪ್ಟನ್ ಟಾಸ್ಕ್ ಬನ್ನಿ. ಮಹಿಳಾ ಆಟ ನಾಯಕಿಯರು ಟಾಸ್ ಪ್ರಕ್ರಿಯೆ. ದಾಸ್ ಹಾಗೂ ಪ್ರಜ್ವಲ್ ಬನ್ನಿ. ನಾಣ್ಯ ಚುಮ್ಮಿಗೆ. ಧನ್ಯವಾದಗಳು. 4 ಓವರ್ಗಳ ಪಂದ್ಯ. ಸ್ಟಾರ್ ಆಟಗಾರ್ತೆ ಮೊದಲು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಮಾಡಲಿಕ್ಕಿಲ್ಲ. ಮತ್ತೆ ಎಲ್ಲ ಸೇಮ್ ರೂಲ್ಸ್. ಡಗ್ಔಟ್ ಚಾಯ್ಸ್ ಮಾಡ್ಕೊಳ್ಳಿ. ಮತ್ತೆ ಪಂದ್ಯಾಟ ಆರಂಭ. ಈ ಪಂದ್ಯ ನಂತರ ನಿಮ್ಮ ಡಗ್ಔಟ್ ಸಿಲೆಕ್ಷನ್. ಹಸ್ತಾಕ್ಷರ ಮಾಡಿ ಮತ್ತೆ ಪಂದ್ಯಾಟ ಇಲ್ಲಿ ಇತ್ತ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಶುದ್ಧಮತವನ್ನು ಆಟಗಾರ್ತಿಯನ್ನು ಕಂಡುಕೊಳ್ತಾ ಇದ್ದಾವೆ. ಒಂದಡಿಯಲ್ಲಿ ತಂಡದ ನಾಯಕಿ ತೇಜಾಕ್ಷಿ, ಇನ್ನೊಂದಡಿಯಲ್ಲಿ ಶಿಲ್ಪಾ. ಬೌಲಿಂಗ್ ವಿಭಾಗದಲ್ಲಿ ನಿಶ್ಚಿತ ಮತ್ತೆ ವೈಟ್ ಬಾಲ್. ಅಲ್ಲಿ ನಿಶ್ಚಿತ, ನಿಮ್ಮ ಹೆಸರು ನಿಶ್ಚಿತವಾಗಿ ಇದೆ ಅಲ್ಲ? ಯಾಕೆ ನಮ್ಮ 12th ಮ್ಯಾನ್ ಸ್ವಲ್ಪ ಗಾಬರಿಯಲ್ಲಿದ್ದಾರೆ. ಮತ್ತೆ ವೈಟ್ ಬಾಲ್. ತಡೆದ ಮತ್ತೆ 4. ಮತ್ತೆ ವೈಟ್ ಬಾಲ್. ಬ್ಲ್ಯಾಕ್ ಪ್ಯಾಂಥರ್ಸ್ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. 24ರ ಟಾರ್ಗೆಟ್. 24 ಚೆಂಡು, 24 ಓಟ. ಬಾಲ್ ಟು ಬಾಲ್ ಮ್ಯಾಚ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಈ ಬಾರಿ ಮಹಿಳಾ IPL ಕೂಡ ಆರಂಭವನ್ನು ಕಂಡಿದೆ. ಅದೇ ನಿಟ್ಟಿನಲ್ಲಿ ಇದು ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. CPL ಬಹುಶಃ ಮಹಿಳಾ ಆಟಗಾರ್ತಿಯರು 3ನೇ ಬಾರಿ ಅವಕಾಶ ನೀಡ್ತಾ ಇದೆ. ಮತ್ತೆ ನಿಶ್ಚಿತ. ತೇಜ್ ಅವರಿಗೆ ಸದಾ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ತೇಜಾಕ್ಷಿ ಬೌಂಡರಿ ದಾಖಲಿಸ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ ತಂಡದ ನಾಯಕಿ ತೇಜಾಕ್ಷಿ. ವಿಜಯಲಕ್ಷ್ಮೀರ ಏಂಜಲ್ಸ್ ತಂಡ ಈಗಾಗಲೇ ಓಟಗಳನ್ನು ಪಡ್ಕೊಳ್ತಾ ಇದೆ. ಯಾವ ಹಂತದಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಕಡಿವಾಣ ಹಾಕ್ತಾರೆ ನೋಡಬೇಕಾಗಿದೆ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ತೇಜಾಕ್ಷಿ ಖಾತೆಗೆ. 11. ಶಿಲ್ಪಾ ಈ ಬಾರಿ ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ 12. ಮೊದಲ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ.
ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 12. ಎಸೆಗಾರ್ತಿಯಲ್ಲಿ ಪ್ರಜ್ಞಾ ತಡೆದ ಮೊತ್ತ 12. ಬಹಳ ಶುದ್ಧ ಮತ್ತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಇನ್ನೂ ಕೂಡ 12 ಓಟದ ಅವಶ್ಯಕತೆ ವಿಜಯಲಕ್ಷ್ಮಿ ಏಂಜಲ್ಸ್ ಗಳಿಗೆ. ಈಗಾಗಲೇ ವಿಜಯಲಕ್ಷ್ಮಿ ಏಂಜಲ್ಸ್ ಮಾಲಕಿಯರು ಬಂದಿದ್ದಾರೆ, ಮಾಲಕರು ಕೂಡ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಸೇರ್ಪಡೆ ಕೂಡ ಶಿಲ್ಪಾ ಖಾತೆಗೆ. ಈ ಒಂದು ಪಂದ್ಯದ ಸ್ಕೋರರ್ ಆಗಿ ಸಿದ್ಧಾರ್ಥ ಮೂಲ್ಯ ತಮ್ಮ ಅಮೂಲ್ಯ ಸಮಯವನ್ನ ಇಲ್ಲಿ ವ್ಯಯಿಸ್ತಾ ಇದ್ದಾನೆ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗೋ ಅವಕಾಶ, ಕ್ಯಾಚ್ ಕೈ ಚೆಲ್ತಾ ಇದೆ. ತೇಜಾಕ್ಷಿ ಗಗನಕ್ಕೆ ಒಂದು ಚುಮ್ಮಿಸಿದ್ರು ಕೂಡ ಬ್ಲಾಕ್ ಪ್ಯಾಂಥರ್ಸ್ ಆಟಗಾರ್ತಿಗೆ ಮೋಶ ಬಿಸಿಲಿನ ಜಳ ಕಣ್ಕುಕ್ತಾ ಇದೆ. ಮತ್ತೆ ಪ್ರಜ್ಞಾ ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಬ್ಲಾಕ್ ಪ್ಯಾಂಥರ್ಸ್ ಪಂದ್ಯಾಟದಲ್ಲಿ ಫೈಟ್ ಬ್ಯಾಕ್ ಮಾಡೋ ಸೂಚನೆ ಇದೆ. ವಿಕೆಟ್ ಪಡೆದರೆ ಬ್ಲಾಕ್ ಪ್ಯಾಂಥರ್ಸ್ ಇನ್ನೂ ಅವಕಾಶ ಇದೆ. ವಿಕೆಟ್ ಹಿಡ್ಕೊಂಡು ಆಟವನ್ನು ಆಡಿದ್ರೆ ವಿಜಯಲಕ್ಷ್ಮಿ ಏಂಜಲ್ಸ್ ಜಯಗಳಿಸೋ ಸೂಚನೆ ಇದೆ. ಮತ್ತೊಂದು ಬಿರುಸಿನ ಹೊಡೆತ, ಈ ಬಾರಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ದೀಪ್ತಿ, ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ಮೊದಲ ಹುದ್ದೆಯನ್ನ ಏಂಜಲ್ಸ್ ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಚೈತ್ರ ಸೇರ್ಪಡೆ. ತಂಡದ ಮೊತ್ತ 14. ಇನ್ನೂ ಕೂಡ 10 ಓಟದ ಅವಶ್ಯಕತೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಜ್ಞಾ, ಈ ಬಾರಿ ಕ್ಲೀನ್ ಬೌಲ್ಡ್. ಪ್ರಜ್ಞಾ ವಿಕೆಟ್ ಅನ್ನು ಪಡ್ಕೊಂಡ್ರು. ಚೈತ್ರ ವಾಪಸ್ ಸಾಥಿ, ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಮತ್ತೆ ಈ ಮುಂಚೆ ಹೇಳಿದಂತೆ ವಿಜಯಲಕ್ಷ್ಮಿ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಆರಂಭಿಕ ಮೇಲ್ಗೆ ಸಾಧಿಸುವ ಸೂಚನೆ ಇದೆ. ಇನ್ನೂ ಕೂಡ ಅವಕಾಶ ಇದೆ. ಚೈತ್ರನ ವಾಪಸ್ ಸಾಥಿ, 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ವಿಜಯಲಕ್ಷ್ಮಿ ಏಂಜಲ್ಸ್. ಕಾವ್ಯ ಹೊಸ ಆಟಗಾರ್ತಿ. ಮತ್ತೆ ಎಸೆಗಾರ್ತಿ ವಿಭಾಗದಲ್ಲಿ ಶರಣ್ಯ. ಮತ್ತೆ ಎಸೆಗಾರ್ತಿ ವಿಭಾಗದಲ್ಲಿ ಆರಂಭಿಕ ಆಟಗಾರ್ತಿ ಶರಣ್. ಈಗ ಬೌಲಿಂಗ್ ಭಾಗದಲ್ಲಿ ಕೂಡ ಬಹಳ ಸುತ್ತಮುತ್ತ ಹೊಡೆತ. ಮಿಡುಕಡ ಭಾಗದಲ್ಲಿ 1 ಓಟದ ಸೇರ್ಪಡೆ. ದೀಪ್ತಿ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ.
ದೀಪ್ತಿ ಹೋದಲೆಲ್ಲ ಚೆಂಡು ಹಿಂಬಾಲಿಸ್ತಾ ಇದೆ. ಮತ್ತೆ ಶರಣ್ಯ ಉತ್ತಮ ರೀತಿಯ ಎಸೆತ, ಬಲವಂತ ಮನವಿ, ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಬಹಳಷ್ಟು ವೈಡ್ ಬಾಲ್, ಗುಟ್ಟುಗಳ ಹಿಂದೆ ಬಹಳಷ್ಟು ಪ್ರಯತ್ನಗಳು ಸಾಗ್ತಾ ಇದೆ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಹದಿನಾರು 16, ಇನ್ನು ಕೇವಲ 8 ಓಟದ ಅವಶ್ಯಕತೆ. ತಡೆದ ಮೊತ್ತ 17 17. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗ ಅವಕಾಶ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ಹತ್ತೊಂಬತ್ತು. ಬಹಳ ಸುತ್ತಮುತ್ತ ಎಸೆತ, ಕೇವಲ 5 ಓಟದ ಅವಶ್ಯಕತೆ. ವಿಜಯಲಕ್ಷ್ಮಿ ಏಂಜಲ್ಸ್ ಮಧ್ಯೆ ವೈಡ್ ಬಾಲ್ 20. ಸ್ಫೂರ್ತಿ ಚೆಂಡನ್ನ ಹಿಡಿತಾ ಇದ್ದಾರೆ. ಸ್ಫೂರ್ತಿ ಬಹಳಷ್ಟು ಖುಷಿಯಲ್ಲೇ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಮಿಡಿಕಟ್ಟು ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 3 ಓವರ್ಗಳ ಮುಕ್ತಾಯಕ್ಕೆ 21. ಕೊನೆ 6 ಚೆಂಡು, 3 ಓಟದ ಅವಶ್ಯಕತೆ. 6 balls 3 runs. ಸುಲಭ ಸಾಧ್ಯತೆಯಲ್ಲಿ ವಿಜಯಲಕ್ಷ್ಮಿ ಏಂಜಲ್ಸ್, ಸ್ವಲ್ಪ ಮಟ್ಟಿಗೆ ಕಚ್ಚ ಸಾಧ್ಯತೆಯಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಫೈಟ್ ಬ್ಯಾಕ್ ಮಾಡಬೇಕಾಗಿದೆ. ಚೈತ್ರ ಎಸೆಗಾರಿಕೆ ಭಾಗದಲ್ಲಿ 6ಕ್ಕೆ 3. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. 5ಕ್ಕೆ 3. 5 balls 3 runs. ಮತ್ತೆ ಬ್ಲಾಕ್ ಪ್ಯಾಂಥರ್ಸ್ ಫೈಟ್ ಬ್ಯಾಕ್ ಆಗುವ ಲಕ್ಷಣಗಳು ತೋರ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ಎಸೆತ, ಓಟಗಳು ಬರ್ತಾ ಇಲ್ಲ. 4ಕ್ಕೆ 3. ವಿಜಯಲಕ್ಷ್ಮಿ ಏಂಜಲ್ಸ್ ನಾಯಕಿ ತೇಜಾಕ್ಷಿ ಸ್ಟ್ರೈಕರ್ ವಿಭಾಗದಲ್ಲಿದೆ. ಯಾವ ಹಂತದಲ್ಲಿ ಕೂಡ ಬೌಂಡ್ ಸಿಕ್ಸರ್ ದಾಖಲಿಸಬಲ್ಲ ಆಟಗಾರ್ತಿ ಕೂಡ. ಇನ್ನೊಂದು ಅಡಿಯಲ್ಲಿ ಹೊಸ ಆಟಗಾರ್ತಿಯ ಕಂಡುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಮತ್ತೆ ಉತ್ತಮ ರೀತಿಯ ಎಸೆತ, 3ಕ್ಕೆ 3. ಈ ಮುಂಚೆ ಹೇಳಿದಂತ ಬ್ಲಾಕ್ ಪ್ಯಾಂಥರ್ಸ್ ಫೈಟ್ ಬ್ಯಾಕ್ ಮಾಡ್ತಾ ಇದೆ. 3ಕ್ಕೆ 3. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚೈತ್ರ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ದೀಪ್ತಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 2 ಬಾರಿ ಎಸೆತ ಚೆಂಡು, ಬೀಸೋತ ಪ್ರಯತ್ನ, ಈ ಬಾರಿ ಔಟ್. ಪಂದ್ಯ ಟೈ, ರೋಚಕತೆಯ ಪಂದ್ಯ ಟೈ ಆಗಿದೆ. ಒಂದು ಓವರ್ನ ಸೂಪರ್ ಓವರ್ ಇರ್ತದೆ. ಸೂಪರ್ ಓವರ್. ಸಂಘಟಕ ನಿರ್ಧಾರ. 2 ಟೀಮ್ಗಳು ಪ್ಲೀಸ್ ನೋಟ್, ಟಾಪ್ ಪ್ಲೇಯರ್ಸ್ ಆಡಬಹುದು. ಇದರಲ್ಲಿ 2 ತಂಡಗಳಿಗೂ ಸೂಚನೆ, ಟಾಪ್ ಪ್ಲೇಯರ್ಸ್ ಬೌಲಿಂಗ್ ಹಾಕಬಹುದು, ಓಪನರ್ಸ್ ಆಗಿ ಬರಬಹುದು.
ಸೂಪರ್ ಓವರ್. ಬಹುಶಃ ಸಿಪಿಎಲ್ ನಲ್ಲಿ ಪುರುಷ ಪಂದ್ಯಾಟದಲ್ಲಿ ಯಾವುದೇ ಸೂಪರ್ ಓವರ್ ಆಗ್ಲಿಲ್ಲ, ಯಾಕಂದ್ರೆ ಲೀಗ್ ಮ್ಯಾಚ್ ಪಂದ್ಯ. ಈಗ ಮಹಿಳಾ ಆಟಗಾರ್ತಿಯರು ಬಹುಶಃ ಈ ಬಾರಿ IPL ನಲ್ಲಿ ಸ್ಮೃತಿ ಮಂದನ್ ಅಂತ ಆಟಗಾರರನ್ನು RCB ಪಡ್ಕೊಂಡಿದ್ರು ಕೂಡ ಇವತ್ತು ಇಲ್ಲಿ ಮಂಗಳೂರಿನಲ್ಲಿ ಸೂಪರ್ ಓವರ್ಸ್ ಆಗ್ತದೆ. ಇನ್ನೊಂದು ಅವಕಾಶ ಇದೆ ಎರಡೂ ತಂಡಗಳಿಗೂ ಕೂಡ, ಒಂದು ಓವರ್ನ ಸೂಪರ್ ಓವರ್. ತೇಜಾಕ್ಷಿ ಹಾಗೂ ಚೈತ್ರ ಓಪನರ್ಸ್. ವಿಜಯಲಕ್ಷ್ಮಿ ಏಂಜಲ್ಸ್ ಸುಲಭದ ಪಂದ್ಯ ಸ್ವಲ್ಪ ಮಟ್ಟಿಗೆ ಕೈ ಜಾರಿಸಿತ್ತು, ಮತ್ತೆ ಸೂಪರ್ ಓವರ್ಗೆ ರೆಡಿ ಆಗ್ತಾ ಇದೆ. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕು. ನಿಸರ್ಗ ಕ್ವೀನ್ಸ್ ಹಾಗೂ ನೈನಾ ಲಿಯೋಸ್ ಎರಡು ತಂಡಗಳು ರೆಡಿ ಇರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಗ್ರೌಂಡ್ ನಾವು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಜಿಕೆ ಗಣೇಶ. ಗ್ರೌಂಡ್ ಗಣೇಶ, ಸ್ಕೋರರ್ ಆಗಿ ಅವರ ಸಹೋದರ ಸಿದ್ಧಾರ್ಥ ಮೌಲ್ಯ. ಈ ಪಂದ್ಯಾಟದ ಮುಖ್ಯ ರೂವಾರಿಗಳು ಅಶ್ವಿನಿ ಸ್ಥಾಪಕಾಧ್ಯಕ್ಷರಲ್ಲಿ ಪಂದ್ಯಾಟ ನಡೀತಾ ಇದೆ. ಕ್ಯಾಟ್ಕಾದ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರ ಅಧ್ಯಕ್ಷತೆಯಲ್ಲಿ ಪಂದ್ಯಾಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಮಹಿಳಾ ಮಣಿಗಳ ಈ ಪಂದ್ಯಾಟಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಿಪರೇಷನ್ ದಾಸ್ ಹಾಗೂ ಸುಧಾಕರ್ ಬೆದ್ರ ನಿರ್ವಹಿಸ್ತಾ ಇದ್ದಾರೆ. ಸೂಪರ್ ಓವರ್, ಬಹಳಷ್ಟು ಉತ್ತಮ ಹೊಡೆತ, ಬಿರುಸಿನ ಹೊಡೆತ, ಒಂದು ಓಟ, 1 ವಿದೌಟ್ ಲಾಸ್. ಚೈತ್ರ ಖಾತೆ ಆರಂಭ. ಎಸೆಗಾರಿಕೆ ಭಾಗದಲ್ಲಿ ಕೂಡ ಚೈತ್ರ ಟು ತೇಜಾಕ್ಷಿ. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, 2 ಎಸೆತ 2 ಓಟ. ಬಹುಶಃ ಮೊದಲ ಪಂದ್ಯಕ್ಕಿಂತ ಇದು ಬಹಳಷ್ಟು ಕ್ರೂಷಿಯಲ್ ಆಗಿ ಸಾಗ್ತಾ ಇದೆ. ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಗೂಟಗಳ ಹಿಂದೆ ಪ್ರಜ್ಞಾ. ಈ ಪಂದ್ಯದ ನಂತರ ಮಹಿಳೆಯರ ಆಟಗಾರ್ತೆ ಇನ್ನೊಂದು ಪಂದ್ಯ ಇದೆ. ತದನಂತರ ಶಟರ್ ಬಾಕ್ಸ್ ಹಾಗೂ ಅಮ್ಮಯೋದಾಸ್ ಸೆಕೆಂಡ್ ಕಾಲ್ ಇಡ್ತಾ ಇದ್ದಾವೆ. ಉತ್ತಮ ರೀತಿಯ ಎಸೆತ, ಲಾಂಗ್ ಆನ್ ಈ ಭಾಗದಲ್ಲಿ. ಶರಣ್ಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಚೈತ್ರ, ತೇಜಾಕ್ಷಿಗೆ ಎಸೆತ ಚೆಂಡು, ಬಹಳಷ್ಟು ಉತ್ತಮದ ಎಸೆತ, ರನ್ಔಟ್ ಮಾಡುವಂತ ಪ್ರಯತ್ನ, ರನ್ಔಟ್, ಚೈತ್ರ ಔಟ್. ವಿಜಯಲಕ್ಷ್ಮಿ ಏಂಜಲ್ಸ್ ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. ಸೂಪರ್ ಓವರ್ ನ ಪಂದ್ಯ ಮೊದಲ ವಿಕೆಟ್ ಕಳ್ಕೊಂಡಿದೆ. ಇನ್ನೊಂದು ವಿಕೆಟ್ ಹೋದ್ರೆ ಅಲ್ಲಿಗೆ ಆಲ್ ಔಟ್ ನಿಯಮ ರೀತಿಯಲ್ಲಿ ಇರ್ತದೆ. ತಡದ ಮೊತ್ತ 3 ಅಂಕಣ ಒಳಬಾದ ಹೊಸ ಆಟಗಾರ್ತಿ ಕಾವ್ಯ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ತಡದ ಮೊತ್ತ 3, ಬಹುಶಃ 5ಕ್ಕಿಂತ ಮಿಗಿಲಾಗಿ ಓಟ ಗಳಿಸಿದ್ರೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗ್ತದೆ ವಿಜಯಲಕ್ಷ್ಮಿ ಏಂಜಲ್ಸ್ ಗಳಿಗೆ. ಯಾಕಂದ್ರೆ 6 ಸತತ ಪಂದ್ಯ, 1 ಓವರ್ ಮ್ಯಾಚ್, ಸೂಪರ್ ಓವರ್. ಮೊದಲ ಬಾರಿಗೆ ಇಲ್ಲಿ ಸೂಪರ್ ಓವರ್ ಪಂದ್ಯಾಟ ನಡೀತಾ ಇದೆ. ಮತ್ತೆ ಚೈತ್ರ ಟು ಕಾವ್ಯ, ಬಹಳಷ್ಟು ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟ ಪೂರೈಸುವ ಪ್ರಯತ್ನ, ನಾಟ್ ಔಟ್. ಬಹಳಷ್ಟು ಮನವಿಗಳು ಬರ್ತಾ ಇದೆ. ಆ ಒಂದು ತಂಡದವರು ಥರ್ಡ್ ಅಂಪೈರ್ಗೆ ರೆಫರ್ ಮಾಡ್ತಾ ಇದ್ದಾರೆ. 5 ಓಟ 6 ಟಾರ್ಗೆಟ್.
ಪಂದ್ಯ ಮತ್ತೆ ಮುಂದುವರಿಕೆ 6 ಟಾರ್ಗೆಟ್ 6 ಒಂದು ಹಂತದಲ್ಲಿ ಸುಲಭದ ಟಾರ್ಗೆಟ್ ಅನ್ನ ನೀಡ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. 6 ಚೆಂಡು 6 ಓಟ. ಯಾಕಂದ್ರೆ ಈ ಒಂದು ಪಂದ್ಯಾಟದಲ್ಲಿ ಸ್ಟಾರ್ ಆಟಗಾರ್ತಿಯರು ಆಡುವ ಅವಕಾಶ ಇದೆ. ಎರಡೂ ತಂಡಗಳಿಗೆ ಅದು ಪ್ಲಸ್ ಆಗ್ತದೆ. ಈಗಾಗಲೇ ಶಟರ್ ಬಾಕ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಶಟರ್ ಓಪನ್ ಆಗಿದೆ. ಈಗಾಗಲೇ ಮಾಲಕರು ಸಚಿನ್ ಶೆಟ್ಟಿ ಈಗಾಗಲೇ ಆಗಮಿಸಿದ್ರು. ಈಗ ತಂಡದ ಸ್ಟಾರ್ ಆಟಗಾರ ಸಚಿನ್ ಬಂದಿದ್ದಾರೆ. ಒಂದೇ ತಂಡದಲ್ಲಿ ಸಚಿನ್ ಶೆಟ್ಟಿ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕು ನಿಸರ್ಗ ಕ್ವೀನ್ಸ್ ಹಾಗೂ ನೈನಾಲಿಯೋಸ್. ಸ್ವಲ್ಪ ವಾರ್ಮ್ ಅಪ್ ಅಲ್ಲಿ ರೆಡಿ ಇರಬೇಕು. ಈ ಪಂದ್ಯ ಇಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ. ಈ ಪಂದ್ಯ ಮುಗಿತಾಕ್ಷಣ ಎಸೆಗಾರಿಕೆ ಭಾಗದಲ್ಲಿ ಚೈತ್ರ, ಸ್ಟ್ರೈಕರ್ ವಿಭಾಗದಲ್ಲಿ ಚೈತ್ರ ಹಾಗೂ ಪ್ರಜ್ಞಾ. ಚೈತ್ರ ಟು ಚೈತ್ರ. ಪಂದ್ಯ ಆರಂಭಗೊಳ್ತಾ ಇದೆ. 6 ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಎಸೆತ. ಖಾತೆ ಆರಂಭಗೊಳ್ತಾ ಇದೆ. ಚೈತ್ರನ ಖಾತೆ ಆರಂಭ. 1 ವಿದೌಟ್ ಲಾಸ್. ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 6 ಚೆಂಡು 6 ಓಟ. ಈಗ 5 ಚೆಂಡು 5 ಓಟ. 5-5. इतर वाइट बॉल 2 विदाउट लॉस. विजयलक्ष्मी एंजल्स वर्सेस ब्लैक पैंथर्स. ಮತ್ತೆ ಚೈತ್ರ ಪ್ರಜ್ಞಾರಿಗೆ ಸೆತ್ತ ಚೆಂಡು. ಮತ್ತೆ ವೈಟ್ ಬಾಲ್. 1+1 2 ಓಟದ ಹೆಚ್ಚುವರಿಯ ಸೇರ್ಪಡೆ.
ತಳದ ಮೊತ್ತ 4, ಕೇವಲ 2 ಓಟದ ಗುರಿ. ಪಂದ್ಯಾಟದಲ್ಲಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಬ್ಲ್ಯಾಕ್ ಪ್ಯಾಂಥರ್ಸ್. ಮತ್ತೆ ಚೈತ್ರ, ವೈಡ್ ಬಾಲ್, 1 ಓಟದ ಸೇರ್ಪಡೆಯೊಂದಿಗೆ ಅಂತಿಮ ಅವಕಾಶ. ಸತತ ಚುಕ್ಕೆ ಸತವನ್ನು ಮಾಡಿದರೆ ಮಾತ್ರ ಇನ್ನೂ ಕೂಡ ವಿಜಯಲಕ್ಷ್ಮಿ ಏಂಜಲ್ಸ್ಗೆ ಅವಕಾಶ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ಮತ್ತೆ ಚೈತ್ರ, ಈ ಬಾರಿಯ ಸತ ಚೆಂಡು ಮತ್ತೆ ವೈಡ್ ಬಾಲ್. ತನ್ಮೂಲಕ ಬ್ಲ್ಯಾಕ್ ಪ್ಯಾಂಥರ್ಸ್ ಜಯವನ್ನು ದಾಖಲಿಸಿ ಅಭಿನಂದನೆ ಅರ್ಪಿಸ್ತದೆ. ಬ್ಲ್ಯಾಕ್ ಪ್ಯಾಂಥರ್ಸ್ ಯಾರು ಕೂಡ ಬೌಂಡ್ರಿ ಒಳಗೆ ಹೋಗಬಾರ್ದು, ಅಲ್ಲೇ ನಿಂತ್ಕೊಳ್ಳಿ. ಬೌಂಡ್ರಿ ಹೊರಗೆ ನಿಂತು ಮತ್ತೆ ಅವರನ್ನು ವೆಲ್ಕಮ್ ಮಾಡಿ. ಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾರೆ ಬ್ಲ್ಯಾಕ್ ಪ್ಯಾಂಥರ್ಸ್ಗೆ. ಬಹಳಷ್ಟು ಹೋರಾಟ. ವಿಜಯಲಕ್ಷ್ಮಿ ಏಂಜಲ್ಸ್ಗೆ ಇನ್ನೂ ಒಂದು ಪಂದ್ಯ ಇದೆ. ಇನ್ನೂ ಕೂಡ ಒಂದು ಅವಕಾಶ ಇದೆ ವಿಜಯಲಕ್ಷ್ಮಿ ಏಂಜಲ್ಸ್ಗೆ. ಒಟ್ಟು 5 ಪಂದ್ಯಗಳಿರ್ತದೆ. ಈಗ ಮೊದಲ ಪಂದ್ಯ ಮುಕ್ತಾಯವನ್ನು ದಾಖಲಿಸಿ ಬ್ಲ್ಯಾಕ್ ಪ್ಯಾಂಥರ್ಸ್ 2 ಅಂಕವನ್ನು ಪಡೆದಿದೆ. 2ನೇ ಪಂದ್ಯದಲ್ಲಿ ನಿಸರ್ಗ ಕ್ವೀನ್ಸ್ ಹಾಗೂ ನೈನಾ ಲಿಯೋಸ್. 3ನೇ ಪಂದ್ಯ ಬ್ಲ್ಯಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್ ಆಡ್ತದೆ. 4ನೇ ಪಂದ್ಯ ಆಡ್ತದೆ ನೈನಾ ಲಿಯೋಸ್ ವರ್ಸಸ್ ವಿಜಯಲಕ್ಷ್ಮಿ ಏಂಜಲ್ಸ್ ಆಡ್ತದೆ. ಹಾಗೂ 5ನೇ ಪಂದ್ಯ ಫೈನಲ್ಸ್ ಆಗ್ತದೆ. ಅಲ್ಲಿ ಒಂದು ಅವಕಾಶ ಇನ್ನೂ ಕೂಡ ವಿಜಯಲಕ್ಷ್ಮಿ ಏಂಜಲ್ಸ್ಗಿದೆ. ಈಗ ನಿಸರ್ಗ ಕ್ವೀನ್ಸ್ ಹಾಗೂ ನೈನಾ ಲಿಯೋಸ್. ಅಲ್ಲಿ ಗ್ರೌಂಡ್ಗೆ ತೆರಳಬೇಕು, ಸಮಯ ಮೀರ್ತಾ ಇದೆ. ನಿಸರ್ಗ won the toss, elected to field first. बद तुले ये ननसुर सीपियले सीपियले.
ನನ್ನ ಸುರು ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಆಕಾಂಕ್ಷ ಎಸೆಗಾರಿಕೆ ಭಾಗದಲ್ಲಿ ಸ್ವೀಟಿ ಹಾಗೂ ಪ್ರಮಿತಾ. ಆಕಾಂಕ್ಷ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಖಾತೆ ಆರಂಭಗೊಳ್ತಾ ಇದೆ. 4 ಓವರ್ಗಳ ಪಂದ್ಯ. ಸ್ವೀಟಿ ಖಾತೆ ಆರಂಭ. 1 ವಿದೌಟ್ ಲಾಸ್. ಮತ್ತೆ ಆಕಾಂಕ್ಷ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮಿತಾ. ಬಹಳ ಸುತ್ತಮುತ್ತ ಹೊಡೆತ. ಮಿಡ್ವಿಕೆಟ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ ನಿಸರ್ಗ ಕ್ವೀನ್ಸ್ ಕಡೆಯಿಂದ. 2 ವಿದೌಟ್ ಲಾಸ್. ಆಕಾಂಕ್ಷ ಈ ಬಾರಿಯ ಸತ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 20+ ಘನತೆ ಮೊತ್ತ, 30+ ಗೌರವಾನ್ವಿತ ಮೊತ್ತ, 40+ ಪಂತಹೋಲದ ಮೊತ್ತ. ಆ ಮೊತ್ತವಾಗಬೇಕು. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ ನೈನಲಿಯೋಸ್ ಕಡೆಯಿಂದ. ಇತರ ಮಧ್ಯೆ ಫುಲ್ ಟಾಸ್ ಹಾಕಿಬಿದ್ದ ಚೆಂಡು. ನೋ ಬಾಲ್ ಸೂಚನೆ. 1+1+ ಫ್ರೀ ಹಿಟ್. ಎಲ್ಲ ಉಚಿತ. ತಡೆದ ಮೊತ್ತ 4. ಫ್ರೀ ಹಿಟ್ ಅವಕಾಶ ಈಗ ಆಟಗಾರ್ತಿ ಪ್ರಮಿತಾ ಅವರಿಗಿದೆ. ಸಿಕ್ಸರ್ ದಾಖಲಿಸ್ತಾರ ಕಾದು ನೋಡಬೇಕಾಗಿದೆ. ಉತ್ತಮ ರೀತಿಯ ಸತ. ಓಟಗಳು ಬರ್ತಾ ಇಲ್ಲ. ನಿಸರ್ಗ ಕ್ವೀನ್ಸ್ನ ಮಾಲಕರು ಸುಧಾಕರ್ ಶೆಟ್ಟಿ ಬೆದ್ರ. ಆದರೆ ನೈನಾಲಿಯೋಸ್ನ ಮಾಲಕ ಕಮ್ ಕೋಚ್ ಅಸ್ಗರ್ ಮುಡಿಪು. ಬಹಳ ಸುತ್ತಮುತ್ತ ಸತ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2 ಓಟ ಪೂರೈಸುವ ಪ್ರಯತ್ನ. ಈಗ ರನ್ಔಟ್ಗೆ ಅವಕಾಶ ಇದೆ. ಅವಕಾಶ ನಿರರ್ಥಕ. 2 ಓಟದ ಸೇರ್ಪಡೆ ಪ್ರಮಿತಾ ಖಾತೆಗೆ. ಈ ತನ್ಮಧ್ಯೆ 1 ಓಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆ. ಶಟರ್ ಬಾಕ್ಸ್ ಹಾಗೂ ಅಮ್ಮಯ್ಯ ದಾಸ್ ನಾಯಕರು ಮುಂದಿನ ಪಂದ್ಯದ ಟಾಸ್ಗೋಸ್ಕರ ತಮ್ಮ ಪ್ಲೇಯಿಂಗ್ ಲಿಸ್ಟ್ ಅನ್ನು ನೀಡಬೇಕು. ಪ್ಲೇಯಿಂಗ್ 11 ಅಮ್ಮಯ್ಯ ದಾಸ್ ಹಾಗೂ ಶಟರ್ ಬಾಕ್ಸ್ ಎರಡು ತಂಡದವರು ಬನ್ನಿ. ನಿಮ್ಮ ಪ್ಲೇಯಿಂಗ್ 11 ಹಸ್ತಾಕ್ಷರದೊಂದಿಗೆ ಪಂದ್ಯಾಟಕ್ಕೆ ಆರಂಭವನ್ನು ಕಾಣಬೇಕಾಗುತ್ತದೆ. ಫಸ್ಟ್ ಕ್ವಾಲಿಫೈಯರ್. ಮೊದಲ ಓವರ್ನ ಮುಕ್ತಾಯಕ್ಕೆ ತಡೆದ ಮೊತ್ತ 8. ಯೋಗಿನಿ ತಡೆದ ನಾಯಕಿ ಯೋಗಿನಿ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ ಸ್ವೀಟಿ ಖಾತೆಗೆ. ಮತ್ತೆ ಯೋಗಿನಿ.
ದಾಸ್ ಎಲ್ಲಿದ್ರು ಕೂಡ ಕಮೆಂಟ್ರಿ ಬಾಕ್ಸ್ ಅಂತ ಬರಬೇಕು. ಲಿಫ್ಟ್ ದಾಸ್. ಮತ್ತೆ ಯೋಗಿನಿ. ಈ ತನ್ಮಧ್ಯೆ ವೈಟ್ ಬಾಲ್, ಗುಡ್ ಡೈರೆಕ್ಷನ್ ಅಲ್ಲಿ ವೈಫಲ್ಯ. ಮತ್ತೆ ಓಟಗಳು ಬರ್ಲಿಕ್ಕೆ ಆರಂಭವನ್ನು ಕಾಡ್ತಾ ಇದೆ. ಬಹಳ ಉತ್ತಮ ಹೋರಾಟ, ಕ್ಯಾಚ್ ಆಗೋ ಅವಕಾಶ, ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಅತ್ಯುತ್ತಮ ಕ್ಯಾಚ್ ಅನ್ನ ಪಡ್ಕೊಂಡ್ರು ನಿಸರ್ಗ ಕ್ವೀನ್ಸ್ ಕಡೆಯಿಂದ. ಕಾವ್ಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ನೈನಾ ಲಿಯೋಸ್. ತಂಡದ ಮೊತ್ತ 13ಕ್ಕೆ 1. ಕ್ರಿಕೆಟ್ ಜಗತ್ತಿನ ದುರದರ್ಶ ಸಂಖ್ಯೆ 13-28. ಆ ನಿಟ್ಟಿನಲ್ಲಿ 13ರ ಮೊತ್ತದಲ್ಲಿ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ನೈನಾ ಲಿಯೋಸ್. ಹೊಸ ಆಟಗಾರ್ತಿಯ ಪರಿಚಯ ವೈಷ್ಣವಿ. ಸ್ವೀಟಿ ಔಟ್ ಆಗಿದ್ರು. ಈಗ ವೈಷ್ಣವಿ ಆಗಮನ. ಬಹಳ ಸುತ್ತಮುತ್ತ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್, ಒಂದು ಓಟದ ಹೆಚ್ಚುವರಿ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಾವ್ಯ ಉತ್ತಮ ರೀತಿಯ ಸತ. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಸತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ದಾಸ್ ಎಲ್ಲಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ದಾಸ್ ಎರಡು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 15. ಎಸೆಗಾರಿಕೆ ಭಾಗದಲ್ಲಿ ಪ್ರಾಪ್ತಿ. ಉತ್ತಮ ರೀತಿಯ ಸತ, ಒಂದು ಓಟದ ಸೇರ್ಪಡೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ ಮಿಡ್ ವಿಕೆಟ್ ಭಾಗದಲ್ಲಿ. ಬಹಳ ಸುತ್ತಮುತ್ತ ಎಸೆತ. ಮತ್ತೆ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 17. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ರನ್ಔಟ್ ಆಗೋ ಅವಕಾಶ ಕೈ ಚೆಲ್ತಾ ಇದ್ದಾರೆ. 18. ಈ ತರ್ಮದ ಕ್ಲೀನ್ ಬೌಲ್, ಪ್ರಾಪ್ತಿಗೆ ವಿಕೆಟ್ ಪ್ರಾಪ್ತಿ ಆಗ್ತಾ ಇದೆ.
ಕ್ಲೀನ್ ಬೌಲ್ ಆಗಿ ಔಟ್ ಆಗ್ತಾ ಇದೆ. ವೈಷ್ಣವಿ ವಾಪಸ್ ಸಾತಿ ಎರಡನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ನೈನಾ ಲಿಯೋಸ್ ತಡೆದ ಮೊತ್ತ 18, 18 for 2. 3 ಓವರ್ಗಳ ಮುಕ್ತಾಯಕ್ಕೆ 18ಕ್ಕೆ 2. ಲಾಸ್ಟ್ ಓವರ್. ಮುಂದಿನ ಪಂದ್ಯಕ್ಕಾಗಿ 2 ತಂಡ ಹಸ್ತಾಕ್ಷರ ಮಾಡಬೇಕು ಆದಷ್ಟು ಶೀಘ್ರ. ಅಮ್ಮಯ್ಯ ದಾಸ್ ಹಾಗೂ ಶಟರ್ ಬಾಕ್ಸ್. ಎಸೆಗಾರಿಕೆ ಭಾಗದಲ್ಲಿ ಕಾವ್ಯ. ಕಾವ್ಯ ಉತ್ತಮ ರೀತಿಯ ಸತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಈ ತರಹದ ಬಹಳಷ್ಟು ಉತ್ತಮ ಎಸೆತ. ಪ್ರಮಿತಾ ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಹುದ್ದೆಯ ಪತನ. 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ನೈನಾ ಲಿಯೋಸ್. ಅನ್ನು ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ್ತಿ. ಹದಿನೆಂಟಕ್ಕೆ 3, 18 for 3. ಮತ್ತೆ ಕಾವ್ಯ. ಅನು ಅವರಿಗೆ ಈ ತನ್ಮಧ್ಯೆ ಸತ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಒಂದು ಓಟದ ಸೇರ್ಪಡೆ. ಬಹಳ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ಪ್ರಾಪ್ತಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಡೆದ ಮೊತ್ತ 19, 19. ಕೊನೆ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಮತ್ತೆ ಕಾವ್ಯ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಮತ್ತೊಂದು ಉದ್ದರ ಆಘಾತವನ್ನು ಕಾಡ್ತಾ ಇದೆ. 4ನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ನೈನಾ ಲಿಯೋಸ್. 19 for 4. ಅಂಕಣ ಒಳಭಾಗದಲ್ಲಿ ಹಾರ್ಡ್ ಹಿಟ್ಟರ್ಸ್ ಶ್ಯಾಮಲ. ಕೊನೆಯ ಬಾರಿ ಕಾವ್ಯ. ತಡೆದ ಮೊತ್ತ 19. ಮೊದಲ ಪಂದ್ಯದಲ್ಲಿ 24ರ ಟಾರ್ಗೆಟ್ ಅನ್ನ ನೀಡಿತ್ತು ಕೂಡ ಬ್ಲ್ಯಾಕ್ ಪ್ಯಾಂಥರ್. ಈಗ ಸಮಯ ಕಳೆದಂತ ಓಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಕಾವ್ಯ ಅಂತಿಮ ಎಸೆತಕ್ಕಾಗಿ. ಬಾಯಿ ಮುಖದ ತರದ ಮೊತ್ತ 20. 21 is the target. 21 is the target. ಮುಂದಿನ ಪಂದ್ಯಕ್ಕಾಗಿ ಎರಡೂ ತಂಡಗಳು ತಮ್ಮ ಪ್ಲೇಯಿಂಗ್ 11 ಆದ ಶೀಘ್ರ ನೀಡಬೇಕು. ಈಗಾಗಲೇ ಶಟರ್ ಬಾಕ್ಸ್ ರೆಡಿ ಆಗ್ತಾ ಇದ್ದಾರೆ. ಅಮ್ಮಯ್ಯ ದಾಸ್ ಪ್ಲೇಯಿಂಗ್ 11 ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಆದಷ್ಟು ಶೀಘ್ರ ಕ್ಷೇತ್ರ ರಕ್ಷಣೆ ತೆರಳಬೇಕು. ನೈನಾಲಿಯೋಸ್ ಕ್ಷೇತ್ರ ರಕ್ಷಕರು. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಪ್ಲೇಯಿಂಗ್ ಲಿಸ್ಟ್ ಅನ್ನು ನೀಡಬೇಕು. ತದನಂತರ ಪಂದ್ಯಾಟಗಳು ಆರಂಭವನ್ನು ಕಾಡ್ತಾ ಇದೆ. ಅಮಯ ದಾಸ್ ವರ್ಸಸ್ ಶಟರ್ ಬಾಕ್ಸ್. "21 is the target. Openers ready." ಯೋಗಿನಿ ಹಾಗೂ ರಕ್ಷಾ ಓಪನರ್ಸ್. ಎಸೆಗಾರಿಕೆ ಭಾಗದಲ್ಲಿ ಸ್ವೀಟಿ. ಖಾತೆ ಆರಂಭಗೊಳ್ತಾ ಇದೆ. ಒನ್ ವಿದೌಟ್ ಕ್ಲಾಸ್. ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 24 ಚೆಂಡು 21 ಓಟದ ಅವಶ್ಯಕತೆ. 24-21. ಮತ್ತೆ ಸ್ವೀಟಿ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಯೋಗಿನಿ ಖಾತೆಗೆ. 2 ವಿದೌಟ್ ಲಾಸ್. ಬಹಳ ಸುತ್ತಮುತ್ತ ಆರಂಭವನ್ನ ಕಡ್ಕೊಳ್ತಾ ಇದೆ ನಿಸರ್ಗ ಕ್ವೀನ್ಸ್ ತಂಡ. ಉತ್ತಮ ಹೊಡೆತ ಮಿಡುಕಡಿ ಭಾಗದಲ್ಲಿ ಮೊದಲ ಬೌಂಡ್ರಿ. 4 ಓಟದ ಸೇರ್ಪಡೆ. ರಕ್ಷಾ ತಂಡವನ್ನ ರಕ್ಷಿಸುವ ಕೆಲಸ ಮಾಡ್ತಾ ಇದ್ದಾಳೆ. ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾಳೆ. ತಂಡದ ಮೊತ್ತ 6. 6 without loss. The first over in progress. 4 overs match. 21 is the target. ಉತ್ತಮ ರೀತಿಯ ಸತ. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲವರಿ. ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ಕೈ ಚೆಲ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ ನೈನಾಲಿಯೋಸ್. ನೈನಾಲಿಯೋಸ್ ಆಟಗಾರ್ತರು ವಿಶಾಲ ಹೃದಯದವರು ಕೂಡ ಎದುರಾಳಿಗೆ ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ತಂಡದ ಮೊತ್ತ 11. ನಿಸರ್ಗ ಕ್ವೀನ್ಸ್ ಮೊದಲ ಜಯದತ್ತ ಸಾಗ್ತಾ ಇದೆ. 21ರ ಟಾರ್ಗೆಟ್. ಈಗ 11.
ಕೇವಲ 10 ಓಟದ ಅವಶ್ಯಕತೆ. ಬಾಲ್ ಸುತ್ತಮುತ್ತ ಹೊಡೆತ, ಮತ್ತೊಂದು ಬೌಂಡ್ರಿ. ರಕ್ಷಾ ತಂಡವನ್ನ ರಕ್ಷಿಸ್ತಾ ಇದ್ದಾಳೆ, ರಕ್ಷಣೆ ಮಾಡ್ತಾ ಇದ್ದಾಳೆ. ಮೊದಲ ಜಯದತ್ತ ಸಾಗ್ತಾ ಇದೆ ನಿಸರ್ಗ ಕ್ವೀನ್ಸ್. 15 ವಿದೌಟ್ ಲಾಸ್. ಹದಿನೈದು ವೈಷ್ಣವಿ ಈ ಬಾರಿ ಸತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ, ಮತ್ತೆ ಬೌಂಡ್ರಿ. 19 ಬೇಗನೆ ಪಂದ್ಯ ಮುಗಿತಾಯದ ಹಂತವನ್ನ ಕಾಡ್ತಾ ಇದೆ. ಸಮಯ ಉಳಿತಾ ಇದೆ. ನಿಸರ್ಗ ಕ್ವೀನ್ಸ್ ಸರಿಸುಮಾರು 2 ಓವರ್ ಉಳಿಸಿಕೊಡ್ತಾ ಇದ್ದಾರೆ. ವೈಟ್ ಬಾಲ್ ತಡೆದು ಮತ್ತೆ 20. ಹ್ಯಾಟ್ರಿಕ್ ಬೌಂಡ್ರಿ ಕೂಡ ರಕ್ಷಾ ದಾಖಲಿಸು. ಕೇವಲ 1 ಓಟದ ಅವಶ್ಯಕತೆ. ಮೊದಲ ಜಯದತ್ತ ಸಾಗ್ತಾ ಇದೆ ನಿಸರ್ಗ ಕ್ವೀನ್ಸ್. ಈ ಬಾರಿ ಎಸೆತ ಚೆಂಡು ಓಟಗಳು ಬರ್ತಾ ಇಲ್ಲ. ಭವಿಷ್ಯ ಬಾಲ್ ಸುತ್ತಮುತ್ತ ಒಂದು ಎಸೆಗಾರಿಕೆ ನೀಡ್ತಾ ಇದ್ದಾರೆ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆ ಕರೀತಾ ಇದೆ. ಅಮ್ಮಯ್ಯ ದಾಸ್ ಕ್ಯಾಪ್ಟನ್ ಬರಬೇಕು. ಶಟರ್ ಬಾಕ್ಸ್ ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಮತ್ತೆ ವೈಷ್ಣವಿ ರಕ್ಷಾ ಅವರಿಗೆ ಎಸೆತ ಚೆಂಡು, ವೈಟ್ ಬಾಲ್ ತನ್ಮೂಲಕ ಮೊದಲ ಜಯವನ್ನು ದಾಖಲಿಸ್ತಾ ಇದೆ. ನಿಸರ್ಗ ಕ್ವೀನ್ಸ್ಗೆ ಅಭಿನಂದನೆ ಅರ್ಪಿಸ್ತಾ ಇದೆ ಮೊದಲ ಜಯಕ್ಕಾಗಿ. ಅದೇ ರೀತಿ ಹೋರಾಟ ನೀಡಿದ NEHRU ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಈಗ ಮುಕ್ತಗೊಂಡ ಪಂದ್ಯ ಶ್ರೇಷ್ಠ ಪಂದ್ಯ ಪುರುಷೋತ್ತಮ ಈ ಒಂದು ಮಹಿಳಾ ಆಟಗಾರ್ತಿ ರಕ್ಷಾ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಟಾಸ್ ಪ್ರಕ್ರಿಯೆಗೆ ಬರಬೇಕು. ಅಮ್ಮಯ್ಯ ದಾಸ್ ಕ್ಯಾಪ್ಟನ್ ಕೊನೆಯ ಕರೆ. ಅಮ್ಮಯ್ಯ ದಾಸ್ ವರ್ಸಸ್ ಶಟರ್ ಬಾಕ್ಸ್. ಟಾಸ್ ಪ್ರಕ್ರಿಯೆಗೋಸ್ಕರ ಬರಬೇಕು ಅಮ್ಮಯ್ಯ ದಾಸ್ ಹಾಗೂ ಶಟರ್ ಬಾಕ್ಸ್. ಅಮ್ಮಯ್ಯ ದಾಸ್ ಬರಬೇಕು. ಶಟರ್ ಬಾಕ್ಸ್ ನ ಅನೂಪ್ ಸಾಗರ್ ಈಗಾಗಲೇ ಆಗಮಿಸಿದ್ದಾರೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೇ ಸಿಪಿಯಲೇ.
ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ನಾನು ಚುಮೆಗನ್ನ ಶಟರ್ ಬಾಕ್ಸ್ ಗೆದ್ದುಕೊಳ್ತಾ ಇದೆ. ತಮ್ಮ ನಿರ್ಣಯವನ್ನ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶಟರ್ ಬಾಕ್ಸ್ ಒಂದು ಟಾಸ್. ಈ ಒಂದು ಪಂದ್ಯದ ಬಗ್ಗೆ ಅನಿಸಿಕೆಯನ್ನು ಹೇಳಬೇಕಾಗಿ ಅನೂಪ್ ಸಾಗರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅನೂಪ್ ಸಾಗರ್ ಉಪಾಧ್ಯಕ್ಷರು, ಈ ಒಂದು ಕ್ಯಾಟ್ಕಾ ಪ್ರೆಸಿಡೆಂಟ್, ಸಿಪಿಎಲ್ ಸೀಸನ್ 7 ಕೋಸ್ಟಲ್ವುಡ್ ಕಲಾವಿದರ ತಂತ್ರಜ್ಞರ ಎಲ್ಲರ ಒಂದು ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. 7ನೇ ಬಾರಿ ನಡೆಸ್ತಾ ಇದೆ ವ್ಯವಸ್ಥಿತ ಪಂದ್ಯಾಟ. ಈ ಒಂದು ಪಂದ್ಯಾಟದ ಬಗ್ಗೆ ಕನ್ನಡದ ಬಹಳಷ್ಟು ಚಲನಚಿತ್ರ ಹಾಗೂ ತುಳು ಚಲನಚಿತ್ರದಲ್ಲಿ ಕೂಡ ಅಭಿನಯಿಸಿದಂತಹ ಶ್ರೇಷ್ಠ ಯುವ ಕಲಾವಿದರು ಅನೂಪ್ ಸಾಗರ್ ಈ ಪಂದ್ಯದ ಬಗ್ಗೆ ಎರಡು ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಮಾತಲ್ಲ ನಮಸ್ಕಾರ ಜಾಸ್ತಿ ಪಾದ ಟೈಮ್ ವೇಸ್ಟ್ ಮಾಡ್ಬಿಡ್ಚಿ ಬಟ್ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಟು ಆಲ್ ದ ಟಾಪ್ 4 ಟೀಮ್ಸ್ ಅಂಚನೆ ಶಡೋ ಬಾಕ್ಸ್ ಅಮ್ಮ ಯೋಧೇಸ್ ಮೇ ದ ಬೆಸ್ಟ್ ಟೀಮ್ ವಿನ್ ಕ್ಯಾಟ್ಕಾಗ್ 7ನೇ ವರ್ಷದ ಒಂಜಿ CPL 4 ವರ್ಷ ಅವಡು 4 ಎಡ್ಡೆ ಅವಡು ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ನಮ್ಮೊಂದಿಗಿದ್ದಾರೆ ಈ ಒಂದು ಪಂದ್ಯಾಟದ ಪ್ರಮುಖ ರೂವಾರಿಗಳು ಹಾಗೂ ಅಮ್ಮ ಯೋಧಾಸ್ ನಾಯಕ ಪ್ರಕಾಶ್ ಶೆಟ್ಟಿ ಧರ್ಮನಗರ. ಬೆಸ್ಟ್ ಟೀಮ್ ವಿನ್ ಆಗಲಿ. ಸೆಟರ್ ಬಾಕ್ಸ್ನ ಎಲ್ಲ ತಂಡಗಳಿಗೆ ಎಲ್ಲ ಪ್ಲೇಯರ್ಸ್ಗಳಿಗೆ ಆಲ್ ದ ಬೆಸ್ಟ್. ಸತತ 3 ವರ್ಷದಿಂದ ಪ್ಲೇ ಆಫ್ಗೆ ಬರ್ತಾ ಇದ್ವಿ. ಇದಕ್ಕಿಂತ ಮುಂದೆ ಇನ್ನೊಂದು ಸ್ಟೆಪ್ ಇಡಬೇಕು. ಸೊ ಇನ್ನಿತ ಒಂಜಿ ಕ್ಯಾಟ್ಕ ಇತ್ತು ಪೊರ್ಲುದ ಕಾರ್ಯಕ್ರಮ ಆವಡು ನನಕ ಮಾತ ಕಲಾವಿದರು ಸಾಕಾರ ಮಸ್ತುಂಡು. ಅವೇ ಪ್ರಕಾರ ಏರ್ ವಿನ್ ಆಂಡಲ ನೆಟ್ ಕಲಾವಿದರು ವಿನ್ ಆಯ್ಲಕ ಅಂಚಾದು ಬೆಸ್ಟ್ ಟೀಮ್ ವಿನ್ ಆಡು ಮಾತರಿಗಳು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಶಟರ್ ಬಾಕ್ಸಿನ ವೆಲ್ವಿಷರ್ ಸನಿಲ್ ಗುರು 2 ಮಾತನಾಡಬೇಕು. ಬುಳ್ಳ ಕಾಂತಾರದ ಬುಳ್ಳ ಬನ್ನಿ, ಯಾಕಂದ್ರೆ ಆರಂಭಿಕ ದಿನದಿಂದ ಕೂಡ ಕ್ಯಾಟ್ಕಕ್ಕೂ ಕೂಡ ಅದೇ ರೀತಿಯಲ್ಲಿ ಶಟರ್ ಬಾಕ್ಸ್ಗೆ ಬಹಳಷ್ಟು ವೆಲ್ವಿಷರ್ ಆಗಿ ಪ್ರಕಾಶ್ ತುಮಿನಾಡ್ ಹಾಗೂ ಸನಿಲ್ ಗುರು ಇದ್ದಾರೆ. ಬಹಳಷ್ಟು ಬಿಸಿ ಶೆಡ್ಯೂಲ್ ಇದ್ರು ಕೂಡ ಸನಿಲ್ ಗುರು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ಪಂದ್ಯಾಟದ ಬಗ್ಗೆ, ಯಾಕಂದ್ರೆ ಬಹುಶಃ ಅವರ ಕಾಂತಾರ ಈಗಾಗಲೇ ವರ್ಲ್ಡ್ ವೈಡ್ ಕೂಡ ಬಹಳಷ್ಟು ಯಶಸ್ಸನ್ನು ಕಂಡಿದೆ. ಈ ತುಳು ಚಿತ್ರರಂಗದ ಅವರು ಹತ್ತಿದ ಮೊದಲ ಏಣಿ. ಆ ನಿಟ್ಟಿನಲ್ಲಿ ಅವರ ಸಹ ಆಟಗಾರ ಈ ಪಂದ್ಯಾಟವನ್ನು ಆಡ್ತಾರೆ. ಈ ಪಂದ್ಯಾಟದ ಬಗ್ಗೆ ಒಂದು 2 ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮಾತಾಡಲ್ಲ ನಮಸ್ಕಾರ. ಪ್ರತಿ ವರ್ಷ ಎಂಕುಲೆಗೆ ಒಬ್ಬೊಂದಿತ್ತು ಬಟ್ ಕ್ಯಾಟ್ಕ 1 CPL 1 ಹಿಡ್ದು ಇಡ್ನೆಟ್ಟರ ಪ್ರತಿ ವರ್ಷ ಒಬ್ಬುದ ಈ ಸರ್ತಿ ಒಬ್ಬೊಂದಿಜ್ಜಿದ ಪಂಡ ಬೇತೆ ಶೂಟಿಂಗ್ ಆಪನಂಚಿನ ಪ್ರಾಸೆಸ್ ಇತ್ತು ಬಟ್ ಅವು ಲಾಸ್ಟ್ ಮಿನಿಟ್ ಆಯ್ಜಿ ಅಂಚ ಈ ಸರ್ತಿ ಕಂಪ್ಲೀಟ್ ಶಟರ್ ಬಾಕ್ಸ್ಗೆ ಎಂಕಲ್ ಸಪೋರ್ಟು. ಸೊ ನಮ್ಮನೆ ಟೀಮ್ ಸೊ ಒಂದೆಟ್ಟು ಬೆಸ್ಟ್ ಟೀಮ್ ಈ CPL ವಿನ್ ಆವಡ್ ಬಂದು ಎಂಕಲ್ ಒಂಜಿ ಆಸೆ. ಸೊ ಅಂಚನೆ ಮಾತ ಟೀಮ್ಲ ಇತ್ತೆ ಏರ್ಪುರ ಇತ್ತೆ ಸೆಮಿಗೆ ಬೈದೇರ ಎಡ್ಡೆ ಉಂಡು ಮಾತ ಟೀಮ್ಲ ಎಡ್ಡೆ ಉಂಡು. ಸೊ ಎಡ್ಡೆ ಕಾಂಪಿಟೇಷನ್ಸ್ ಲೊಪ್ಪು. ಸೊ ಒಂಜಿ ಬೆಸ್ಟ್ ಟೀಮ್ CPL ವಿನ್ ಆದ. ಆಲ್ ದ ಬೆಸ್ಟ್ ಮಾತಾಡಲ್ಲ. ಧನ್ಯವಾದಗಳು ಸನಿಲ್ ಗುರು ಅವರೇ. ನಿಮ್ಮ ಮುಂದಿನ ಚಿತ್ರ ಪ್ರಯಾಣ ಮತ್ತೆ ಯಶಸ್ಸನ್ನು ದಾಖಲಿಸಿ. ಈಗ ಬ್ಲಾಕ್ ಪ್ಯಾಂಥರ್ಸ್ ಆಟಗಾರ್ತಿಯರು ಈಗ ಮೊದಲ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತ ಆಟಗಾರ್ತಿ ಪ್ರಜ್ಞಾ ಮ್ಯಾನ್ ಆಫ್ ದಿ ಮ್ಯಾಚ್. ಈ ಒಂದು ಪ್ರಶಸ್ತಿಯನ್ನ ನಮ್ಮ ಕಾಂತಾರದ ನಟರು ಸನಿಲ್ ಗುರು ಬುಳ ಅವರು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತುಳು ಹಾಗೂ ಕನ್ನಡ ಚಲನಚಿತ್ರರಂಗದ ನಟರು ಸ್ಕ್ರಿಪ್ಟ್ ರೈಟರ್ ಆದಂತಹ ಸನಿಲ್ ಗುರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಈಗ ಪ್ರಜ್ಞಾ ಅವರಿಗೆ ನೀಡ್ತಾ ಇದ್ದಾರೆ. ಬ್ಲಾಕ್ ಪ್ಯಾಂಥರ್ಸ್ ಪ್ರಜ್ಞಾ ಮ್ಯಾನ್ ಆಫ್ ದಿ ವುಮ್ಯಾನ್ ಇದನ್ನ ಪ್ರಶಸ್ತಿ. ಮಹಿಳಾ ಆಟಗಾರ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL. ನಿಸರ್ಗ ಕೇನ್ಸಿನ ರಕ್ಷಾ ಅವರಿಗೂ ಕೂಡ ಕೃತಜ್ಞತೆಗಳು. ಈ ಪ್ರಶಸ್ತಿ ನೀಡಿದಂತಹ ಸನಿಲ್ ಗುರು ಅವರಿಗೂ ಕೂಡ
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್
ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕರ ಹಸಿರು ನಿಶಾನೆ.
ಪಂದ್ಯ ಆರಂಭಗೊಳ್ತಾ ಇದೆ. ವೈಟ್ ಬಾಲ್, ಒನ್ ವಿದೌಟ್ ಲಾಸ್. ಅಮ್ಮ ಯೋಧಾಸ್ ವರ್ಸಸ್ ಶಟರ್ ಬಾಸ್, ಕ್ವಾಲಿಫೈಯರ್ 1. ಮತ್ತೆ ಸಂತೋಷ್, ವಿಖ್ಯಾತಿಗೆ ಎಸೆತ ಚೆಂಡು, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಡ್ಕೊಳ್ತಾ ಇಲ್ಲ. ಮತ್ತೆ ಸಂತೋಷ್, ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅನೂಪ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಟೂ ವಿದೌಟ್ ಲಾಸ್. ಸ್ಟ್ರೈಕರ್ ಭಾಗದಲ್ಲಿ ಪ್ರಕಾಶ್ ಶೆಟ್ಟಿ. ಬಹಳ ಸುತ್ತಮುತ್ತ ಹೊಡೆತ, ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ಪ್ರಕಾಶ್ ಶೆಟ್ಟಿ, ಧರ್ಮನಗರ. ಅಮ್ಮಯ್ಯ ದಾಸ್ ನಾಯಕನ ಮುಖೇನ ಮೊದಲ ಬೌಂಡರಿ ಬರ್ತಾ ಇದೆ. ಕ್ಯಾಟ್ಕದ ಪ್ರಸ್ತುತ ಅಧ್ಯಕ್ಷ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 6 ವಿದೌಟ್ ಲಾಸ್. ದ ಫಸ್ಟ್ ಓವರ್ ಪ್ರೋಗ್ರೆಸ್, 7 overs match, qualifier 1. ಶಟರ್ ಬಾಕ್ಸ್ ವರ್ಸಸ್ ಅಮ್ಮ ಯೋಧಾ. ಉತ್ತಮ ರೀತಿಯ ಸತ, ಮತ್ತೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಪ್ರಕಾಶ್ ಖಾತೆಗೆ. ವಿಜಯ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಸಂತೋಷ್, ಮತ್ತೆ ವೈಟ್ ಬಾಲ್. ಬಹಳ ಸುತ್ತಮುತ್ತ ಹೊಡೆತ, ಬಿರುಸಿನ ಸಿಕ್ಸರ್. ವಿಖ್ಯಾತ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಅತ್ಯುತ್ತಮ ಹೊಡೆತ ಅಮ್ಮಯ್ಯ ದಾಸ್ ಕಡೆಯಿಂದ ಬರ್ತಾ ಇದೆ, ವಿಖ್ಯಾತರ ದಾಂಡಿನ ಮುಖೇನವಾಗಿಯೂ ಕೂಡ. ವೈಟ್ ಬಾಲ್, ಮತ್ತೆ ಓಟಗಳನ್ನು ಬಿಟ್ಕೊಡ್ತಾ ಇದೆ ಶಟರ್ ಬಾಕ್ಸ್. ಸಂತೋಷ್ ಆಚಾರಿ ಹಿಂದಿನೆಲ್ಲ ಪಂದ್ಯಗಳು ಅತ್ಯುತ್ತಮ ಎಸೆತಗಾರಿಕೆ ನೀಡಿದ್ರು ಕೂಡ ಬಹಳ ಸುತ್ತಮುತ್ತ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್. ವಿಖ್ಯಾತನ ಮುಖೇನ ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ 21. ದ ಕಾಂಪಿಟೇಷನ್ ಓವರ್ ನಂಬರ್ 1, score 21 without loss. Amma Yodas. ಹೊಸ ಎಸೆಗಾರರ ಪರಿಚಯವನ್ನು ಮಾಡ್ತಾ ಇದ್ದ ಶಟರ್ ಬಾಸ್ ಅರ್ಜುನ್ ಕಾಪಿಕರ್. ತುಳು ಚಿತ್ರರಂಗದ ಮತ್ತೊಬ್ಬ ನಾಯಕ ನಟ ಅರ್ಜುನ್. ವೈಟ್ ಬಾಲ್, ಮತ್ತೆ ಅರ್ಜುನ್.
ಪ್ರಕಾಶ್ಗೆ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಅಷ್ಟೇ ಅಥವಾ ಕ್ಷೇತ್ರ ರಕ್ಷಣೆ ಕೂಡ ಓಟಗಳು ಬರ್ತಾ ಇಲ್ಲ. ಹಲವಾರು ಅಂಕಿಅಂಶ ಮಟ್ಟವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಎರಡು ತಂಡಗಳು ರೆಡಿ ಇರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಎಲಿಮಿನೇಟರ್ ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್ಗಳು. ಮತ್ತೆ ಅರ್ಜುನ್ ಲಾಂಗ್ ರನ್ ಅಪ್ ನಲ್ಲಿ 7-8 ಹೆಜ್ಜೆಯಿಂದ ಓಡಿ ಬಂದು ಈ ತನ್ಮಯ ಅಕ್ಷರ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಲಾಂಗ್ ಆನ್ ಈ ಭಾಗದಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಎರಡು ಆಟಗಾರ ಹೊಂದಾಣಿಕೆಯ ಕೊರತೆ, ಎರಡು ಆಟದ ಹೆಚ್ಚುವರಿ ಸೇರ್ಪಡೆ, ಜೀವದಾನ ಲಭಿಸ್ತಾ ಇದೆ ಪ್ರಕಾಶ್ಗೆ. ಮತ್ತೆ ಅರ್ಜುನ್ ಬಹಳಷ್ಟು ಉತ್ತಮ ರೀತಿಯ ಪುಟಿತವನ್ನ ಕಾಡ್ತಾ ಇದೆ. ನಿಪ್ಪೆ ಡೆಲಿವರಿ ಓಟಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಅರ್ಜುನ್ ಕಾಪಿಕರ್. ಗೋಟಗಳ ಹಿಂದೆ ಸಚಿನ್ ಶೆಟ್ಟಿ ಆರೆಂಜ್ ಕ್ಯಾಪ್ ಅನ್ನು ಪಡೆದಂತ ಆಟಗಾರ. ಶಾರ್ಟ್ ಭಾಗದಲ್ಲಿ ಜಿಕೆ ಗಣೇಶ ನಿನ್ನೆ ದಿನದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಂತ ಆಟಗಾರ. ಶಾರ್ಟ್ ಕವರ್ ಮಾಡಿದ ದಿನೇಶ್ ಆಚಾರ್ಯ ನಿನ್ನೆ ಕೂಡ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಿದ್ರು ಕೂಡ. ಮತ್ತೆ ಅರ್ಜುನ್ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮಾತಾಡ್ತಾ ಲಾಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಅನ್ನು ಅಂತಿಮ ಹಂತದಲ್ಲಿ ಪಡ್ಕೊಂಡ್ರು ಕೂಡ. ದಿನೇಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬಹಳಷ್ಟು ಪ್ರಯತ್ನ ಅನೂಪ್ ಸಾಗರ್ ಮಾಡಿದ್ರು ಕೂಡ ಅವರಿಂದ ಕೈಯಿಂದ ಕೈ ಚೆಲ್ಲಿದ ಚೆಂಡು ಈ ಹಂತದಲ್ಲಿ ದಿನೇಶ್ ಆ ಒಂದು ಕ್ಯಾಚ್ ಅನ್ನು ಪಡೆದ್ರ ಮುಖ್ಯ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಪ್ರಕಾಶ್ ಶೆಟ್ಟಿ ಧರ್ಮನಗರ ಕ್ಯಾಪ್ಟನ್ ಬ್ಯಾಕ್ ಟು ದ ಪೆವಿಲಿಯನ್. ಈ ಮುಂಚೆ ಒಂದು ಜೀವದಾನವನ್ನು ಕೂಡ ಪಡೆದಿದ್ರು ಕೂಡ ಈ ಹಂತದಲ್ಲಿ ಅವರು ಔಟ್ ಆಗಿ ವಾಪಸ್ ಸಾತಿ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ತಡೆದ ಮೊತ್ತ 24-1. ಎರಡನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರನ ಪರಿಚಯವನ್ನು ಕಾಡ್ತಾ ಇದೆ ವೈಭವ. ಈ ಹಿಂದಿನ 3 ಲೀಗ್ ಪಂದ್ಯದಲ್ಲಿ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತ ಯುವ ಆಟಗಾರ ವೈಭವ. ಮತ್ತೆ ಅರ್ಜುನ್ ವಿಕೆಟ್ ಪಡೆದ ಆತ್ಮವಿಶ್ವಾಸದಲ್ಲಿ. ಉತ್ತಮ ರೀತಿಯ ಎಸೆತ ಓಟಗಳು ಬರ್ತಾ ಇಲ್ಲ. ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅರ್ಜುನ್. ಮತ್ತೆ ಅರ್ಜುನ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಆಕಲೈನ್ ಡೆಲಿವರಿ ಬ್ಲಾಕ್ ಹಾಲ್ ಅಲ್ಲಿ ಬಿದ್ದ ಚೆಂಡು ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. ವೈಭವನ ಖಾತೆ ಆರಂಭ. ಮುಕ್ತಾಯ ಕಳೆದ ಓವರ್ಗಳ ಸಂಖ್ಯೆ 2. ಕಮಿಷನ್ ನಂಬರ್ 2 ಸ್ಕೋರ್ 25 for 1. ಈ ಒಂದು ಓವರ್ ಕೇವಲ 4 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು ಅರ್ಜುನ್ ಕಾಪಿಕರ್. ಮುಂದಿನ ಪದಕ್ಕೆ ಮೊದಲ ಕರೆ ನೀಡ್ತಾ ಇದೆ ಅಸ್ತ್ರ ಬ್ರಿಗೇಡ್ಸ್ ಹೊಸ ಚಾಲೆಂಜಿಂಗ್ ಸ್ಟಾರ್ಸ್. ಎರಡು ತಂಡದವರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನ ಮುಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ತನ್ಮದ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೂಲ್ಯ.
ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ವೈಭವನ ಖಾತೆಗೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೌಲ್ಯ ನಿನ್ನೆ ದಿನದಲ್ಲಿ ಗಾಯಾಳಾಗಿ ಒಂದು ಪಂದ್ಯಾಟವನ್ನು ಕೂಡ ತಪ್ಪಿಸಿಕೊಂಡಿದ್ರು. ಮತ್ತೆ ಪಂದ್ಯ ಕಮ್ಬ್ಯಾಕ್ ಆಗ್ತಾ ಇದ್ದಾನೆ. ಈ ತನ್ಮಧ್ಯೆ ವೈಡ್ ಬಾಲ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ, ಸ್ಟ್ರೈಕರ್ ಭಾಗದಲ್ಲಿ ವಿಖ್ಯಾತ್. ನೋ ಬಾಲ್. ನಿನ್ನೆಯಿಂದ ಕೂಡ ಒಂದು ಗಾಯಾಳು ಸಮಸ್ಯೆಯನ್ನು ಕಾಡ್ತಾ ಇರುವಂತಹ ಸಿದ್ಧಾರ್ಥ ಮೌಲ್ಯ. ಫ್ರೀ ಹಿಟ್ ಅವಕಾಶ ವಿಖ್ಯಾತನಿಗೆ. ಮತ್ತೆ ಸಿದ್ದು, ಕ್ಯಾಟ್ಕದ ಕ್ರೀಡಾ ಕಾರ್ಯದರ್ಶಿ ಕೂಡ ಸಿದ್ದು ಬಹಳ ಯಶಸ್ವಿಯಾಗಿ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇತ್ತ ಅಂಕಣದಲ್ಲಿಯೂ ಕೂಡ. ಮತ್ತೆ ನೋಬಾಲ್. ಕ್ಯಾಟ್ಕದ ಸ್ಥಾಪಕಾಧ್ಯಕ್ಷೆ ಅಶ್ವಿನಿಗಾಗಲೇ ಆಗಮಿಸ್ತಾ ಇದ್ದಾರೆ, ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಫ್ರೀ ಹಿಟ್ ಕಂಟಿನ್ಯೂ. ಮುಂದೆ ಹೋಗಿ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಅನವಶ್ಯಕ ರನ್ಔಟ್ ಮಾಡುವಂತ ಅವಕಾಶ, ಕೈ ಚೆಲ್ತಾ ಇದ್ದಾರೆ. ಎರಡು ಆಟಗಾರ ಹೊಂದಾಣಿಕೆ ಕೊರತೆ, ಸುಲಭದ ರನ್ಔಟ್, ಕೈ ಚೆಲ್ತಾ ಇದ್ದಾರೆ. ಶಟರ್ ಬಾಕ್ಸ್ ವಿಖ್ಯಾತ ಅನವಶ್ಯಕ ಓಡುವ ಗಮನವನ್ನು ನೀಡ್ತಾ ಇದ್ರು. ಈ ಹಂತದಲ್ಲಿ ವೈಭವ ಕರೆಗೆ ಸ್ಪಂದನ ನೀಡ್ತಾ ಇಲ್ಲ. ರನ್ಔಟ್ ಅವಕಾಶ, ಕೈ ಚೆಲ್ತಾ ಇದೆ. ಅದೃಷ್ಟ ಸ್ವಲ್ಪ ಮಟ್ಟಿಗೆ ಕೈ ಹಿಡಿತಾ ಇದೆ ಈ ಬಾರಿ ಅಮ್ಮ ಯೋಧಾಸ್ಗೆ. ಅದೃಷ್ಟ ಕೈ ಕೊಡ್ತಾ ಇದೆ ಶಟರ್ ಬಾಕ್ಸ್ಗೆ. ಇತರ ಮೇಲೆ ಬಿರುಸಿನ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸ ವಿಖ್ಯಾತ. ಈ ರೀತಿಯ ಹೊಡೆತಗಳಿಗೆ ಅವ ಪ್ರಖ್ಯಾತ. ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಆರೋಟದ ಹೆಚ್ಚುವರಿ ಸೇರ್ಪಡೆ. 35ಕ್ಕೆ 1. ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಉತ್ತಮ ರೀತಿ ಮೊತ್ತವನ್ನು ಪೇರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಮ್ಮ ಯೋಧಾಸ್. ಕ್ವಾಲಿಫೈಯರ್ 1 ಗೆಲ್ಲುವ ತಂಡ ಡೈರೆಕ್ಟ್ ಫೈನಲ್ಗೆ ಟಿಕೆಟ್, ಸೋತ ತಂಡಕ್ಕೆ ಇನ್ನೊಂದು ಅವಕಾಶ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ದು. ಮುಂದಿನ ಪಂದ್ಯ ಅಸ್ತ್ರ ಬ್ರಿಗೇಡ್ಸ್ ಹೊಸ ಚಾಲೆಂಜಿಂಗ್ ಸ್ಟಾರ್ಸ್ಗಳು. ಮತ್ತೆ ವೈಡ್ ಬಾಲ್. 36 ಓಟಗಳು ಬರಲಿಕ್ಕೆ ಆರಾಮವನ್ನು ಕಂಡುಕೊಳ್ತಾ ಇದೆ ಅಮ್ಮ ಯೋಧಾಸ್ ಕಡೆಯಿಂದ. ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಮಾಲಕತ್ವದ ತಂಡ ಆದರೆ ಇತ್ತ ಪ್ರಭಾಕರ್ ಮಾಲಕತ್ವದಲ್ಲಿ ಅಮ್ಮ ಯೋಧಾಸ್. ಐದನೇ ಬಾರಿ ಬಹಳ ಸುತ್ತಮುತ್ತ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ವಿಜಯ ಕ್ಷೇತ್ರ ಕ್ಷಮಣೆ ಅವಳಿ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ. 38 ಕೊನೆಯ ಬಾರಿಗೆ ಸಿದ್ದು. ಕೂಳೂರು ಕನ್ಯಾಣ ಶ್ರೀ ಸದಾಶಿವ್ ಶೆಟ್ಟಿ ಎಂಡ್ ಬ್ಯಾನರ್ ಆಗಿದ್ರೆ, ಇನ್ನೊಂದು ಅಡಿಯಲ್ಲಿ ಶ್ರೀ ರಾಕೇಶ್ ಅನಾಥ್ ಶೆಟ್ಟಿ ಎಂಡ್ ಬ್ಯಾನರ್ ಆಗಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ವಿಠಲ ಶೆಟ್ಟಿ ವೇದಿಕೆ, ಮುಖ್ಯ ವೇದಿಕೆ. ಈ ತರವಾದ ಮತ್ತೊಂದು ಬಿರುಸಿನ ಹೊಡೆತ, ಭರ್ಜರಿ ಶಿಕ್ಷ ವಿಖ್ಯಾತ್.
ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 44 for 1. 44ಕ್ಕೆ 1. ಬಹಳ ಉತ್ತಮ ರೀತಿಯ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ. ನಾಲ್ಕಕ್ಕೆ 1. ಪ್ರಶಾಂತ್ ಆಡುವ ಬದಲಿ ಆಟಗಾರರಿಗೆ ಹೋಗ್ತಾ ಇದ್ದಾರೆ. ಸಿದ್ಧಾರ್ಥ ಮೂಲ್ಯ ಮತ್ತೆ ಕಾಲಿನ ಸಮಸ್ಯೆ ಮತ್ತೆ ಉಲ್ಬಣಿಸ್ತಾ ಇದೆ. ಸಹೋದರ ಗಣೇಶ ತಮ್ಮನಿಗೆ ಸಾಥ್ ನೀಡ್ತಾ ಇದ್ದಾರೆ. ಎಸಗಾರಿಕೆ ಭಾಗದಲ್ಲಿ ಬದಲಾವಣೆ. ದಿನೇಶ್ ಆಚಾರ್ ಬರ್ತಾ ಇದ್ದಾರೆ. ಉತ್ತಮ ರೀತಿಯ ಸತ ಒಂದೋಟದ ಸೇರ್ಪಡೆ ಕೂಡ ವೈಭವನ ಖಾತೆಗೆ. ವೈಭವ್ ಒಂದೊಂದೇ ಓಟವನ್ನು ಮಾಡಿ ವಿಖ್ಯಾತಿನ ಸ್ಟ್ರೈಕ್ ಕೊಡ್ತಾ ಇದ್ದಾನೆ. ಮತ್ತೆ ಎಸಗಾರಿಕೆ ಭಾಗದ ಬದಲಾವಣೆ. ಮತ್ತೆ ದಿನೇಶ್ ಆಚಾರ್ ಬರ್ತಾ ತರದ ಮೊತ್ತ 45. ಮತ್ತೆ ದಿನೇಶ್ ಈ ತರ ಶಾರ್ಟ್ ಆಗಿ ಬಿದ್ದ ಚೆಂಡು ಭರ್ಜರಿ ಹೊಡೆತ ಡೈರೆಕ್ಟ್ ಪಾರ್ಕಿಗೆ. ಬೆಳಗಿನ ಬಿಸಿಲ ಜಳದಲ್ಲಿ ಕೂಡ ಚೆಂಡು ಪಾರ್ಕ್ ಅನ್ನು ಕಂಡುಕೊಳ್ತಾ ಇದೆ. 52 52 3.2. ಅರ್ಧ ಶತಕ ಪೂರೈಸ್ತಾ ಇದೆ ಅಮ್ಮ ಯೋಧಾಸ್. ಕೃತಜ್ಞತೆ ಅರ್ಪಿಸ್ತಾ ಇದೆ. 52. ಬಹಳ ಸುತ್ತಮುತ್ತ ಹೊಡೆತ. ಮತ್ತೊಂದು ಭರ್ಜರಿ ಹೊಡೆತ ಕವರ್ಸಿ ಭಾಗವನ್ನು ಕರ್ಕೊಳ್ತದೆ. ಬೌಂಡ್ರಿ ವಿಖ್ಯಾತ. 56 ಅಮ್ಮ ಯೋಧಾಸ್ ಕಡೆಯಿಂದ 1 ಮ್ಯಾನ್ ಆರ್ಮಿಯಾಗಿ ಆಟವನ್ನು ಆಡ್ತಾ ಇದ್ದಾನೆ. ವಿಖ್ಯಾತ ಭರ್ಜರಿ ಆಟವನ್ನು ಆಡ್ತಾ ಇದ್ದಾನೆ. 4ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತ. ಓಟಗಳು ಬರ್ತಾ ಇಲ್ಲ. ಡೆಲಿವರಿ ಅಂಕಿಅಂಶ ಮಟ್ಟವನ್ನು ಕಂಡುಕೊಳ್ತಾ ಇದೆ. 56 56. 4ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಎರಡು ಕೂಡ ಬಲಿಷ್ಠ ತಂಡಗಳು, ಟಾಪ್ ಆಫ್ ದಿ ಟೇಬಲ್ ತಂಡಗಳು ಬಹಳ ಹೋರಾಟವನ್ನು ನೀಡ್ತಾ ಇದೆ. ಒಂದೆಡೆ ಶಟರ್ ಬಾಕ್ಸ್, ಇನ್ನೊಂದೆಡೆಯಲ್ಲಿ ಅಮ್ಮ ಯೋಧಾಸ್. ಈ ತರ ಮಧ್ಯ ಸತ ಚೆಂಡು ಲೆಗ್ ಸ್ಟಿಕ್ ಭಾಗದಲ್ಲಿ ಚೆಂಡು ಬೌಂಡ್ರಿ ವೈಡ್ ಬಾಲ್ 1+4. 61 61. ಮತ್ತೆ ದಿನೇಶ್ ನೋ ಬಾಲ್ 62. ಮತ್ತೆ ದಿನೇಶ್
ಶಾಡಾಗಿ ಬಿದ್ದ ಚೆಂಡು, ಮತ್ತೊಂದು ಸಿಕ್ಸ್. ಷಟ್ಕ ಆರಾಟದ ಸೇರ್ಪಡೆ. 43 ಜಯದಲ್ಲಿ ವಿಖ್ಯಾತ. 68ರ ಹಂತದಲ್ಲಿದೆ ಅಮಯೋಧಾಸ್. 4ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಕೊನೆಯ ಬಾರಿಗೆ 68, 68. ಕೊನೆಯ ಬಾರಿಗೆ ಮತ್ತೆ ದಿನೇಶ್ ಬಹಳ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ ವಿಖ್ಯಾತ. ಬಹಳ ಉತ್ತಮತೆಯ ಸತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ಕಾಂಪಿಟೇಷನ್ ಓವರ್ ನಂಬರ್ 4 ಸ್ಕೋರ್ 68 for 1. 68ಕ್ಕೆ 1. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ಕ್ಯಾಟ್ಕಾದ ಸಕ್ರಿಯ ಸದಸ್ಯ ಪ್ರಶಾಂತ್ ಅಂಚನ್ ಆಗಮಿಸಿ ಅವರ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಟ ಮುಂದುವರಿಕೆ. ಡ್ರಿಂಕ್ಸ್ ಬ್ರೇಕ್ ನಂತರ ಅಂತಿಮ 3 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 18 balls are remaining. 18 balls are remaining. 18 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಇದಾದ ನಂತರ ಮುಂದಿನ ಪಂದ್ಯ ಎಲಿಮಿನೇಟರ್ ಅಸ್ತ್ರ ಬ್ರಿಗೇಡ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್ ಎರಡು ತಂಡದವರು ತಂಡದ ಆಟಗಾರರ ಪಟ್ಟಿಯನ್ನ ನೀಡಬೇಕು, ಹಸ್ತಾಕ್ಷರ ಬರೀಬೇಕು. ಆದಷ್ಟು ಶೀಘ್ರ ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ. ತಡೆದ ಮೊತ್ತ 70, 70. ಈ ಒಂದು ಪಂದ್ಯಾಟ ಮತ್ತೊಂದು ಸಂಘರ್ಷಪೂರ್ಣ ಆಗುವಂತಹ ಅವಕಾಶ ಇದೆ. ಬಹಳಷ್ಟು ಪಂದ್ಯಾಟ ಲೋ ಸ್ಕೋರ್ ಮ್ಯಾಚ್ ಆದ್ರೆ ಇದು ಹೈ ವೋಲ್ಟೇಜ್ ಮ್ಯಾಚ್. ತಡೆದ ಮೊತ್ತ 70. ಶಟರ್ ಬಾಕ್ಸ್ ಆರಂಭಿಕ ಹಂತದಲ್ಲಿ ಟಾಸ್ ವಿನ್ ಆಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದೆ. ಈ ತರ್ಮದ ಮತ್ತೊಂದು ಬಿರುಸಿನ ಹೊಡೆತ, ಮತ್ತೊಂದು ಸಿಕ್ಸ್. ಅಂಕಣ ಹೊರಭಾಗದಲ್ಲಿ ಪ್ರಕಾಶ್ ಆ ಒಂದು ಚೆಂಡಿಗಾಗಿ ತೆರಳ್ತಾ ಇದ್ದಾರೆ ಉದ್ಯಾನವನಕ್ಕೆ. ಆರೋಟದ ಹೆಚ್ಚುವರಿಯ ಸೇರ್ಪಡೆ. 76, 76. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಪವರ್
82 82. ಅಮ್ಮ ಯೋಧಾಸ್ ಹೊಸ ಶಟರ್ ಬಾಕ್ಸ್. ಕ್ವಾಲಿಫೈಯಿಂಗ್ ಪಂದ್ಯಾಟ ಸಾಯ್ತದೆ. ಗೆಲ್ಲುವ ತಂಡ ಡೈರೆಕ್ಟ್ ಫೈನಲ್ ಟಿಕೆಟ್, ಸೋಲುವ ತಂಡಕ್ಕೆ ಇನ್ನೊಂದು ಅವಕಾಶ ಇದೆ. ಈಗಾಗಲೇ ಫೈನಲ್ ಟಿಕೆಟ್ಗೆ ದಾರಿ ಸುಗಮ ಮಾಡಿಕೊಳ್ತದ, ಕಾದು ನೋಡಬೇಕಾಯ್ತು. ಎರಡೂ ತಂಡಗಳು ಕೂಡ ಬಲಿಷ್ಠ. 50-50 ಚಾನ್ಸಸ್. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಈ ತರ್ಮದೆ ಕ್ಲೀನ್ ಬೌಲ್ಡ್ ಬಹಳ ಉತ್ತಮ ಎಸೆಗಾರಕ್ಕೆ ಸಚಿನ್ ದಾಖಲಿಸಿದ್ರು. ಮೊದಲ ಎರಡನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. 82ಕ್ಕೆ 2. ಇನ್ನೂ ಕೂಡ 14 ಚೆಂಡಿದೆ. ಬಾಲ್ ಟು ಬಾಲ್ ಆದ್ರೂ ಕೂಡ ಶತಕದ ಗಳಿಕೆ ಅವಕಾಶ ಇದೆ ಅಮ್ಮ ಯೋಧಾಸ್ಗೆ. ಲೆಕ್ಕಾಚಾರ ಆಡಿದೆ 100ರ ಗಡಿ ದಾಟುವ ಅವಕಾಶ ಇದೆ. ಲೆಕ್ಕಾಚಾರ ಕೈ ತಪ್ಪಿದರೆ 100ರ ಒಳಗೆ ಅದು ಸಾಧ್ಯತೆ ಇದೆ. ಅಂಕಣ ಒಳಭಾಗದಲ್ಲಿ ಸಚಿನ್ ಅಡ್ಯಾರ್ ಮತ್ತವರು ಹಾರ್ಡ್ ಹಿಟ್ಟರ್ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಚಾಲೆಂಜಿಂಗ್ ಸ್ಟಾರ್ಸ್ ತಂಡದವರು ಆಟಗಾರರು ಹಸ್ತಾಕ್ಷರ ಮಾಡಬೇಕು. ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್. ಸಮಯ ಮೀರ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಮಿಡಿಕಡು ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಜೀವನ್ ಕ್ಷೇತ್ರಕ್ಷೆ ಮಾಡ್ತಾ ಇದ್ದಾರೆ. ಎರಡನೇ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ ಸಚಿನ್ ಅಡ್ಯಾರ್ ಖಾತೆಗೆ. ಉತ್ತಮ ರೀತಿಯ ಸತ ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದಿ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 84-2. 84ಕ್ಕೆ 2. ಲಾಸ್ಟ್ ಓವರ್ ಸಮಾನಿಂಗ್ 12 ಬಾಲ್ ಸಮಾನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಗಣೇಶ್ ಜಿಕೆ ಮತ್ತೆ ಬಂದ ಗಣೇಶ. ನಿನ್ನೆ ದಿನದಲ್ಲಿ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ದಾಖಲಿಸಿದ್ರು ಕೂಡ. ಎಸೆಗಾರಿಕೆ ಭಾಗದಲ್ಲಿ ಗಣೇಶ್ ಡಾಟೆಡ್ ಡೆಲಿವರಿ. ಮತ್ತೆ ಎರಡನೇ ಬಾರಿ ಗಣೇಶ 2 ವಿಕೆಟ್. ಬಾರಿ ಸುತ್ತಮುತ್ತ ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸ. ತಡೆದ ಮೊತ್ತ 90. ಮತ್ತೆ ಸಕಾರಕ ಭಾಗದಲ್ಲಿ ಗಣೇಶ್ 2 ವಿಕೆಟ್. ಈ ತರ್ಮದ ಬಿರುಸಿನ ಆಡಾಟ 6.
50, ವಿಖ್ಯಾತ 55, 55. ಈ ಪಂದ್ಯಾಟದ 4ನೇ ಹಾಫ್ ಸೆಂಚುರಿ ಬರ್ತಾ ಇದೆ. ಸಚಿನ್ ಶೆಟ್ಟಿ ಮೊದಲ ಹಾಫ್ ಸೆಂಚುರಿ, ಕಾರ್ತಿಕ್ ಪ್ರಭು 2ನೇ ಹಾಫ್ ಸೆಂಚುರಿ, ಸಂದೇಶ್ ಪೇಡೂರು 3ನೇ ಹಾಫ್ ಸೆಂಚುರಿ, ಈಗ ವಿಖ್ಯಾತ 4ನೇ ಹಾಫ್ ಸೆಂಚುರಿ. ಮತ್ತೆ ಗಣೇಶ್ ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಈ ಒಂದು ಪಂದ್ಯಾಟದಲ್ಲಿ, ಈ ಒಂದು ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ವೈಯಕ್ತಿಕ ರನ್ ಗೆಟ್ಟರ್ಗೆ ರಾಖೆ ದಿಲ್ಸದ ವಿಶೇಷ ಬಹುಮಾನ ಇದೆ. ನಿನ್ನೆವರೆಗೆ ಅದು ಸಂದೇಶ್ ಪೇಡೂರನ್ನ ಕಂಡಿತ್ತು. ಬಹುಶಃ ಇವತ್ತು ಬದಲಾಗುವ ಸೂಚನೆ ಇದೆ. ಬದಲಾವಣೆ ಜಗದ ನಿಯಮ, ಜನ ಚೇಂಜ್ ಕೇಳ್ತಾರೆ. ಮತ್ತೆ ಗಣೇಶ ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ವಿಖ್ಯಾತನ ಖಾತೆಗೆ. 56 ಅಜೇಯತೆಯಲ್ಲಿ ವಿಖ್ಯಾತ. ಕೊನೆಯ ಬಾರಿಗೆ 97. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ ಆರ್ಧ. ಕಾಂಪಿಟೇಷನ್ ಓವರ್ ನಂಬರ್ 6, ಸ್ಕೋರ್ 97. 97. ಕೊನೆ 6 ಎಸೆತಗಳು ಮಾತ್ರ ಬಾಕಿ ಇದೆ. ಯಾರು ಬೌಲರ್ ಬರ್ತಾರೆ ಕಾದು ನೋಡಬೇಕಾಗಿದೆ. ಅರ್ಜುನ್ ಆರಂಭಿಕ ಹಂತದಲ್ಲಿ ಕೇವಲ 4 ಓಟವನ್ನು ನೀಡಿದ್ರು ಕೂಡ. ಮತ್ತೆ ಎಸೆಗಾರಿಕೆ ವಾಯುದಲ್ಲಿ ಸಚಿನ್ ಶೆಟ್ಟಿ. 97, 97. ಮತ್ತೆ ಸಚಿನ್ ಈ ಬಾರಿ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಎಸೆತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ವಿಖ್ಯಾತ. 57 ಅಜೇಯತೆಯಲ್ಲಿ ತಡೆದ ಮೊತ್ತ 98, 98. ಲಾಸ್ಟ್ ಫೈಟ್ ರಿಮೈನಿಂಗ್. ಸ್ಟ್ರೈಕರ್ ರಿಮೈನಿಂಗ್ ಸಚಿನ್ ಅಡ್ಯಾರ್. ಸಚಿನ್ ಟು ಸಚಿನ್. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿಲು ತಳ್ಳಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ಚೆಂಡು ಬೌಂಡ್ರಿ. 102, 102. ಈವರೆಗಿನ ಅತಿ ಹೆಚ್ಚಿನ ಮೊತ್ತ 110 ಓಟವನ್ನ ಶಟರ್ ಬಾಕ್ಸ್ ದಾಖಲಿಸಿತ್ತು ಮೊದಲ ದಿನ. ಆ ದಾಖಲೆಯನ್ನ ಪುಡಿಗೈಯುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಮ್ಮ ಯೋಧಾಸ್. 102. ಮತ್ತೆ ಸಚಿನ್ ಈ ಬಾರಿ ಎಸೆತ ಚೆಂಡು ಬಿರುಸಲು ಹೊಡೆತ. ಸಿಕ್ಸ ಷಟ್ಕ. 6 ಓಟದ ಸೇರ್ಪಡೆ. 108, 108. ವಿಖ್ಯಾತ 57 ಅಜೇಯತೆ. ಈ ಪಂದ್ಯದ ಇವರ ಗರಿಷ್ಠ ವೈಯಕ್ತಿಕ ಆಟಗಾರ ಸಂದೇಶ್ ಪೆರ್ಡೂರ್. 63 ಅಜೇಯತೆ. 63 ಆಟವನ್ನು ಆಡಿದ್ರು. ರಾಕೇಶ್ ದಿಲ್ಸಿಯ ಸ್ಪೆಷಲ್ ಗಿಫ್ಟ್ ಅಲ್ಲಿ ಈವರೆಗೆ ಸಂದೇಶ್ ಪೆರ್ಡೂರ್ ಇದ್ದಾರೆ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಎಸೆತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ. 3ನೇ ಓಟ ಗಳಿಸುವ ಪ್ರಯತ್ನ. 3 ಓಟದ ಪೂರೈಕೆ. 1-1-1 ನೆಲ್ಸನ್. ಈ ಪಂದ್ಯದ ಈವರೆಗಿನ ಗರಿಷ್ಠ ಮೊತ್ತ 1-1-1. ನೆಲ್ಸನ್ 111. ಹೊಸ ದಾಖಲೆ ಅಮ್ಮ ಯೋಧಾಸ್ ಕಡೆಯಿಂದ. ಕೊನೆ 2 ಎಸೆತಗಳು ಬಾಕಿ ಇದೆ. ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ ಆರಂಭಿಕ ಹಂತದಲ್ಲಿ ಅಮ್ಮ ಯೋಧಾಸ್. 57 ಅಜೇಯತೆ. ಹೈಯೆಸ್ಟ್ ರನ್ ಗೆಟ್ಟರ್ಗೆ ಕೇವಲ 6 ಓಟದ ಕೊರತೆ. ಬಾರಿ ಸುತ್ತಮುತ್ತ ಹೊಡೆತ. ಬಿರುಸಿನ ಹೊಡೆತ. ಸಿಕ್ಸ
63. 65 ಸಂದೇಶ ದಾಖಲಿಸಿದ್ರು, 63 ವಿಖ್ಯಾತ್ ದಾಖಲಿಸಿದ್ರು. ಕೊನೆಯ ಒಂದು ಚೆಂಡು 2 ರನ್ ಹೊಡೆದ್ರೆ ರಾಕೇಶ್ ದಿಲ್ಸೆ 2 ಗಿಫ್ಟ್ ಕೊಡ್ಬೇಕಾಗತ್ತೆ. ಲಾರ್ಡ್ಸ್ ಅಂತೆ ದಿಲ್ಸೆ ಕೂಡ ಉಳಿಸೋ ಯೋಚನೆ. 117 117. ಎರಡು ಕೂಡ ಬಲಿಷ್ಠ ತಂಡ. ಟಾಸ್ಗೆ ಬರಬೇಕು. ಚಾಲೆಂಜ್ ಟಾಸ್ ಹಾಗೂ ಅಸ್ತ್ರ ಬ್ರಿಗೇಡ್ಸ್ ಕ್ಯಾಪ್ಟನ್ ಮತ್ತೆ ಸಚಿನ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸಚಿನ್ ಔಟ್ ಆದ್ರು. ತನ್ಮೂಲಕ ವಿಖ್ಯಾತ್ ನಾಟ್ ಔಟ್. ಬೈ ಆರ್ ಬ್ಯಾಟ್. ಕೊನೆಯ ಚೆಂಡು ಬ್ಯಾಟ್. ಬ್ಯಾಟ್ಸ್ಮನ್ ತೋರಿಸ್ತಾರ ಬ್ಯಾಟ್. 64 ಜಯತೆ. 64 ಅನ್ಬೀಟನ್ ವಿಖ್ಯಾತ್. ಬಹಳ ಸಮಯದ ನಂತರ ವಿಖ್ಯಾತನ ಬ್ಯಾಟ್ ಅನ್ನು ಕಾಡ್ತಾನೆ. ಮೂಡುಬಿದ್ರೆ ಅತ್ಯುತ್ತಮ ಆಟ ಆಡಿದ್ರು ಕೂಡ ತದನಂತರ ಮಾರುತಿ ಮಗವೀರ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ವಿಖ್ಯಾತನ ದಾಂಡು ನಡೀಲಿಲ್ಲ. ಈಗ ಮತ್ತೆ CPL ಅಲ್ಲಿ ವಿಖ್ಯಾತನ ಹವಾ. ಬಹುಶಃ ವಿಖ್ಯಾತನ ಬಹಳಷ್ಟು ಕೋಚಿಂಗ್ ನೀಡಿದ್ದು ಬಹುಶಃ ಅಸ್ತ್ರದ ಅಜಿತ್ ಶೆಟ್ಟಿ ಅಂತೆ. ನಿನ್ನೆ ಕೂಡ ಅಜಿತ್ ಶೆಟ್ಟಿ ಒಂದು 2 ಫಾಲ್ಟಿಯನ್ನು ಹೊಡೆದಿದ್ರು ಕೂಡ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL. ಚೂರು ಬದ್ದು ತೂಲೆಯೇ ನನಸುರು CPL CPL. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL CPL.
ನಾಯಕ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಟಾಸ್ ಪ್ರಕ್ರಿಯೆ. ಅಸ್ತ್ರ ಬ್ರಿಗೇಡ್ಸ್ ಪ್ಲೇಯರ್ ಸೈನ್ ಬಾಕಿ ಇದೆ, ದಯಮಾಡಿ ಗಮನಿಸಿ. ಅಸ್ತ್ರ ಬ್ರಿಗೇಡ್ಸ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್ ಸುಜಿತ್ ಆದಷ್ಟು ಶೀಘ್ರ ಬನ್ನಿ. ಇನ್ನು 5 ನಿಮಿಷ ಸೈನ್ ಅಪ್ ಆಗಬೇಕು, ಇಲ್ಲೇ ಮತ್ತೆ ಓವರ್ ರೆಡ್ಯೂಸ್ ಆಗ್ತದೆ. ಈಗಾಗಲೇ ಸಮಯ ಇರ್ತದೆ, ಇನ್ನೂ ಕೂಡ ನಮಗೆ 5 ಪಂದ್ಯ ಇದೆ. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರರು ಒಂದೆಡೆ ಸಚಿನ್ ಶೆಟ್ಟಿ, ಇನ್ನೊಂದೆಡೆ ಅರ್ಜುನ್ ಕಾಪಿಕಡ್. 119 ಟಾರ್ಗೆಟ್, 119 ಇಸ್ ದಿ ಟಾರ್ಗೆಟ್. ವೈಭವ ಎಸೆಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತ, ಬಹಳಷ್ಟು ಉತ್ತಮ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ. 3 ಓಟವನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಕರು ಒಳಕ್ಕೆ, ಚೆಂಡು ಹೊರಕ್ಕೆ. ಆದ್ರೆ ಇಲ್ಲಿ ಚೆಂಡು ಒಳಕ್ಕೆ, ಕ್ಷೇತ್ರ ರಕ್ಷಕರು ಹೊರಕ್ಕೆ. ಜಿತೇಶ್ ಹುಲಿಯಾ ಬಹುಶಃ ಈ ಪಂದ್ಯಾಟಗೋಸ್ಕರ ದೂರದ ಮುಂಬೈ ಪಯಣವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಸಂತೋಷ್ ಕಡಂದಲೆ ಸಂತೋಷ್ ಕಡಂದಲೆ ಹಾಗೂ ಗಗನ್ ಆದಷ್ಟು ಶೀಘ್ರ ಬರಬೇಕು. ಅಸ್ತ್ರ ಬ್ರಿಗೇಡ್ ಲಾಸ್ಟ್ 2 ಮಿನಿಟ್ಸ್. ಮತ್ತೆ ವೈಭವ ಟು ಅರ್ಜುನ್. ಬಹಳ ಸುತ್ತಮುತ್ತ ಹೊಡೆತ, ಬಿರುಸಿನ ಹೊಡೆತ. ಅರ್ಜುನ್ ಬೌಂಡ್ರಿ. 4 ಓಟದ ಸೇರ್ಪಡೆ ಅರ್ಜುನ್ ಕಾಪಿಕಡ್ ಖಾತೆಗೆ. ಬಿರುಸಿನ ಆಟಕ್ಕೆ ಇಳಿತಾ ಇದೆ ಶಟರ್ ಬಾಕ್ಸ್. 7 ವಿದೌಟ್ ಲಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವೈಭವ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಬೀಸೋ ಪ್ರಯತ್ನ ಅರ್ಜುನ್ ಮಾಡಿದ್ರು ಕೂಡ ಸುಂದರತೆ ಎಸೆತ. ಮತ್ತೆ ವೈಭವ್. 119 is the target. ಮತ್ತೆ ವೈಭವ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಬೌಲರ್ ಸ್ಮ್ಯಾಕ್ ಡ್ರೈವ್. ಕೊಠಾರಿ ಕ್ಷೇತ್ರ ರಕ್ಷಣೆಯಲ್ಲಿ 1 ಶಾಟ್. ಮತ್ತೆ ಅದೃಷ್ಟದ ಕೊರತೆ. ಬಹಳ ಸುತ್ತಮುತ್ತ ಹೊಡೆತ, ಬೌಲರ್ಸ್ ಬ್ಯಾಕ್ ಟೈ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಕೊಠಾರಿ. ಸಂಭಾವ್ಯ ಬೌಂಡನ್ನ ತಡೀತಾ ಅಮ್ಮ ಯೋಧಾಸ್ ಪರವಾಗಿ ಬಹುಶಃ ಈ ಬಾರಿ ಕ್ಷೇತ್ರ ರಕ್ಷಣೆಗೋಸ್ಕರ ತಮ್ಮ ತಂಡದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಜೀವನ್, ಜಿತೇಶ್ ಹುಲಿಯಾ ಹಾಗೂ ಕೊಠಾರಿ ಈ ಪಂದ್ಯಾಟ ಕಂಡ 3 ಅತ್ಯುತ್ತಮ ಕ್ಷೇತ್ರ ರಕ್ಷಕರು. ಅಸ್ತ್ರ ಬ್ರಿಗೇಡ್ಸಿನ ಸಂತೋಷ್ ಕಡಂದಲೆ ಹಾಗೂ ಗಗನ್ ಇನ್ನು 2 ನಿಮಿಷ ಅವಕಾಶ ಇದೆ. ನೀವು ಬರೆದಿದ್ರೆ ಪಂದ್ಯಾಟ ಆಡ್ಲಿಕ್ಕೆ ಅವಕಾಶ ಇಲ್ಲ, ದಯಮಾಡಿ ಗಮನಿಸಿ. ಈಗಾಗಲೇ ಸಮಯ ಮೀರ್ತಾ ಇದೆ. ಅಸ್ತ್ರ ಮೊದಲ ಓವರ್ನ ಮುಕ್ತಾಯದ ಬಳಿಕ 11ಕ್ಕೆ ನೋ ಲಾಸ್. ದ ಕ್ಯಾಪ್ಟನ್ ನಂಬರ್ 1 ಸ್ಕೋರ್ 11 ವಿದೌಟ್ ಲಾಸ್. ಶಟರ್ ಬಾಕ್ಸ್ ವರ್ಸಸ್ ಅಮ್ಮ ಯೋಧಾಸ್.
11 3 ಬಾರಿ ಹೇಳಿದ್ದೇವೆ. ಈ ತರ ಕ್ಲೀನ್ ಮಾಡಿ ಹುದ್ದನೆ ಆಘಾತವನ್ನ ಕಾಡ್ತಾ ಇದೆ. ಅರ್ಜುನ್ ಕಾಪಿಕರ್ ಡ್ಯಾಶಿಂಗ್ ಓಪನರ್ ಬ್ಯಾಕ್ ಟು ದ ಪೆವಿಲಿಯನ್. ಬೀಸುವಂತ ಪ್ರಯತ್ನವನ್ನು ಅರ್ಜುನ್ ಮಾಡಿದ್ರು. ಅಂತಿಮ ಹಂತ ಬೇಲ್ಸ್ ಅನ್ನು ಉಳಿಸ್ತಾ ಇದೆ. ಶಟರ್ ಬಾಕ್ಸಿನ ಮೊದಲ ಹುದ್ದರಿ ನೆಲೆ ಕೀರುತ್ತಾ ಇದೆ. ಆ ಕಡೆ ಒಳವಾಗಿದೆ. ಹೊಸ ದಾಡಿಗರ ಸೇರ್ಪಡೆಯನ್ನು ಕಾಡ್ತಾ ಇದೆ. ದಿನೇಶ್ ಆಚಾರ್ಯ ಮತ್ತೊರು ಹಾಡಿಟ್ಟ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್. ಈ ಬಾರಿ ಲ್ಯಾಕ್ಷಿಕ ಭಾಗದಲ್ಲಿ ವೈಟ್ ಬಾಲ್ ಸೂಚನೆಯನ್ನು ಕಂಡುಕೊಳ್ತಾ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಹರೀಶ್ ಪಾಟೀಲ್, ಇನ್ನೊಂದೆಡೆ ದೀಕ್ಷಿತ್ ಶೆಟ್ಟಿ. ಈ ಒಂದು ಪಂದ್ಯದ ಗುಡ್ ರಕ್ಷಕರಾಗಿ ಅನಿಲ್ ಖರ್ಕೇರ. ಮತ್ತೆ ವೈಟ್ ಬಾಲ್. ಸತತ ಅಕ್ರಮ ಎಸೆತವನ್ನು ಎಸೆತಾ ಇದ್ದಾರೆ ಅಮ್ಮಯೋದಾಸ್. 110 ಚೇಸ್ ಮಾಡ್ತಾ ಇದೆ. 119. ಮತ್ತೆ ವೈಟ್ ಬಾಲ್. Astra Brigades sign up. Challenging Stars sign up. ಟಾಸ್ ಗೆ ಬರಬೇಕು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ವಿಖ್ಯಾತ್. ವಿಕೆಟ್ ಟು ಸಚಿನ್ ಶೆಟ್ಟಿ. ಬಾಲ್ ಸುತ್ತಮುತ್ತ ಹೊಡೆತ ಮಿಡುಗಡೆ ಭಾಗದಲ್ಲಿ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ ವೈಭವ. ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು ಕೂಡ 2 ಓಟದ ಸೇರ್ಪಡೆ. ಸಚಿನ್ಗೆ ಜೀವದಾನ. ಸಚಿನ್ ಈ ಜೀವದಾನ ವರದಾನವಾಗಿ ಕನ್ವರ್ಟ್ ಮಾಡ್ತಾನ, ಕಾದು ನೋಡ್ಬೇಕಾಗಿದೆ. ಮತ್ತೆ ವಿಖ್ಯಾತ್. ತಡೆದ ಮೊತ್ತ 17. 17ಕ್ಕೆ 1. ಮತ್ತೆ ವಿಖ್ಯಾತ್. ಈ ಬಾರಿ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಮತ್ತೊಂದು ಬೌಂಡರಿ ದಾಖಲಾಗ್ತಾ ಇದೆ. ತರದ ಪ್ರಮುಖ ಕ್ಷೇತ್ರ ರಕ್ಷಕ ಜಿತೇಶ್ ಶೂಳಿ ಅವರನ್ನ ಬಹುಶಃ ಮುಂದಕ್ಕೆ ಇಟ್ಟು ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಯಾವ ಹಂತದಲ್ಲಿ ಕೂಡ ಬೌಂಡರಿನ ನಿಲ್ಲಿಸಬಲ್ಲ ಅಂತ ಕ್ಷೇತ್ರ ರಕ್ಷಕರು ಕೂಡ ಜಿತೇಶ್ ಶೂಲ್ಯ. ಹೌದು ಹುಲಿಯ. ಉತ್ತಮ ರೀತಿಯ ಸತ. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ.
ಕೊನೆಯ ಬಾರಿ ಲಾಸ್ಟ್ ಬಾಲ್ ರಿಮೈನಿಂಗ್. ತಡೆದ ಮೊತ್ತ 21. ಎರಡನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಮತ್ತೊಂದು ವಿಖ್ಯಾತ್ ಈ ಬಾರಿ ಅಸದ ಚೆಂಡು ಬಿರುಸಿನ ಹೊಡೆತ ಭರ್ಜರಿ ಸಿಕ್ಸ. ಮುಕ್ತ ಕಡದ ಓವರ್ಗಳ ಸಂಖ್ಯೆ 2. ಕಾಂಪಿಟೇಷನ್ ಓವರ್ ನಂಬರ್ 2 ಸ್ಕೋರ್ 27. 27. ಮೊದಲ 2 ಓವರ್ಗಳ ಮುಂದೆ 27. ಮೊದಲ 2 ಓವರ್ ಮುಂದೆ ಯೋಧಾಸ್ 25 ಓಟನ್ನು ಮಾಡಿತ್ತು. ಈಗ 27ಕ್ಕೆ 1. 225 ಫಾರ್ 1 ಯೋಧಾಸ್ ಮಾಡಿದ್ರೆ ಈಗ 227 ಫಾರ್ 1 ಶಟರ್ ಬಾಕ್ಸ್ ಮಾಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಹೊಸ ಎಸೆಗಾರ ಮತ್ತೆ ವೈಭವ ಮುಂದುವರಿಕೆ. ಮುಂದಿನ ಪಂದ್ಯ ಹಲೋ 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 ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವೈಭವ್, ವೀಕ್ಷಣೆಯಲ್ಲಿ ಧೀರಜ್. ಟಾಸ್ ಪ್ರಕ್ರಿಯೆ. ಮೊದಲ ಚೆಂಡು ಅಲ್ಲಿ ಎಲೆಕ್ಟ್ರಿಷಿಯನ್ ಚೆಕ್. ಹಲೋ ಮೈಕಿಗೆ ಸೌಂಡ್ ಕೊಡಿ. ಮುಂದಿನ ಪದ ಟಾಸ್ ಪ್ರಕ್ರಿಯೆಗೋಸ್ಕರ ಕರೀತಾ ಇದ್ದೇವೆ. ಚಾಲೆಂಜ್ ಸ್ಟಾರ್ ಅಸ್ತ್ರ ಬ್ರಿಗೇಡ್ಸ್ ಕ್ಯಾಪ್ಟನ್ ಅಸ್ತ್ರ. ಚೆಕ್. ಹಲೋ ಹಲೋ ಮತಸ್ಗಾರಿಕೆ ಬದಲಿ ವೈಭವ್. ಬೇರೋಸಿನ ಹೊಡೆತ ಸಚಿನ್ ತನ್ಮೂಲಕವಾಗಿ ಒಂದೋಟವನ್ನು ಪೂರೈಸಿಕೊಂಡ್ರು. 30 ಮಿನಿಟ್ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇದೆ. ತಡಬತ್ತ 29 ಓಟವನ್ನು ತಲುಪ್ತಾ ಇದೆ. ಅಸ್ತ್ರ ಕ್ಯಾಪ್ಟನ್ ಬನ್ನಿ ಟಾಸ್ಗೋಸ್ಕರ. ಮತಸ್ಗಾರಿಕೆ ಬದಲಿ ವೈಭವ್. ಮತ್ತೆ ದಿನೇಶ್ ಹೊಡೆತ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಲಾಗ್ ಆಫ್ ಅಲ್ಲಿ ಓದೋಡದ ಪೂರೈಕೆ, ಕೊಚ್ಚಬಡಿ ಶತೃಷ್ಣ ವೈಫಲ್ಯ ಓಡೋಡದ ಪೂರೈಕೆನ ದಿನೇಶ್ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ವೈಭವ್ ಬಹಳ ಸುತ್ತುವರೆದು ಹೊಡೆತವನ್ನು ದಾಖಲಿಸಿಕೊಳ್ತಾರೆ. ದಿನೇಶ್ ಓದೋಡದ ಪೂರೈಕೆಯನ್ನು ಪಡ್ಕೊಂಡು ತಡಬತ್ತ 30 ಓಟವನ್ನು ತಲುಪ್ತಾ ಇದೆ. 4ನೇ ಮೂರನೇ ಓವರ್ನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದಲ್ಲಿ 26 ಚೆಂಡು 87 ಓಟಗಳು ಬರಬೇಕಾಗಿದೆ. ಮಧ್ಯಸ್ಗಾರಿಕೆ ಬದಲಿ ವೈಭವ್ ಸಚಿನ್ ಬಾರಿ. ಮತ್ತೆ ಬೆರಸಿನ ಹೊಡೆತಗಳು ಯಶಸ್ಸನ್ನ ಕಾಣ್ತಾ ಇಲ್ಲ. ಓದೋಡದ ಪೂರೈಕೆ ಜಿತೇಶ್ ಕೊಚ್ಚವಾಡಿಗೆ ಶತರಕ್ಷಣ ವೈಫಲ್ಯತೆ ಮಾಡಿದ್ರು ಕೂಡ 2ನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓದೋಡದ ಪೂರೈಕೆಯನ್ನು ಸಚಿನ್ ಪಡ್ಕೊಂಡ್ರು. ತಡಬತ್ತ 33 ಓಟವನ್ನು ತಲುಪ್ತಾ ಇದೆ. ಮತ್ತೆ ವೈಭವ್ ಮೂರನೇ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಬೀಸೋದ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. 2ನೇ ಹಂತದ 18 ವರ್ಷಗಳ 3 ಓವರ್ಗಳ ಮುಕ್ತಾಯ ತಡಬತ್ತ 33ಕ್ಕೆ 1. ಸ್ಕೋರ್ ಇಸ್ 33 ಲಾಸ್ ಆಫ್ 1 ವಿಕೆಟ್. ಇನ್ನುಳಿದ 24 ಚೆಂಡು 86 ಓಟಗಳು ಬರಬೇಕಾಗಿದೆ. 24 ಬಾಲ್ಸ್ 86 ರನ್ ರಿಕ್ವೈರ್ಡ್. ಬೇರೋಸಿನ ಬೌಂಡ್ರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ.
ಬಾತಸ್ಗಾರಿಗೆ ಬದಲ ವಿಖ್ಯಾತ್. ಅಮ್ಮ ಯೋಧಾಸ್ ಪರವಾಗಿ 4ನೇ ಓವರ್ ಚಾಲ್ತಿನ ಪಡ್ಕೊಳ್ತಾ ಇದೆ. ವಿಕೆಟ್ ಸಚಿನ್ ಬಾರೆ ಮತ್ತೆ ಬೀಸೋದ ಪ್ರಯತ್ನ, ಓದೋಡದ ಪೂರೈಕೆಯನ್ನ ಸಚಿನ್ ಪಡ್ಕೊಂಡ್ರು. ಬತ್ ಶತೃಷ್ಣ ವೈಫಲ್ಯತೆ, ಒಂದರ ಬದಲಿಗೆ ಅವಳಿ ಓಡುಗಳ ಅಂಕಿಅಂಶ ಪಟ್ಟ ದಕ್ಕಲಿಸಿಕೊಳ್ತಾ ತಡಬತ್ತ ಭುವತ್ತ 5 ಓಟವನ್ನು ತಲುಪ್ತಾ ಇದೆ. 23 ಚೆಂಡು 84 ಓಟಗಳು ಬರಲೇಬೇಕಾಗಿದೆ. 23 ಬಾಲ್ 84 ರನ್ ರಿಕ್ವೈರ್ಡ್. ಮತ್ತೆ ವಿಖ್ಯಾತ್ ಯಾವುದೇ ಓಟುಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಚೆಂಡು ದಾಂಡು ಸಂಪರ್ಕವನ್ನು ಸಾಧಿಸಿಕೊಳ್ತಾ ಇಲ್ಲ. ಗೂಟ ರಕ್ಷಕರ ಭದ್ರಭಾಸನ ಸೇರ್ಕೊಳ್ತಾ ಈ ನಿಟ್ಟಿನಲ್ಲಿ 4ನೇ ಓವರ್ 2 ಚೆಂಡುಗಳ ಮುಕ್ತಾಯ ತಡಬತ್ತ 35 ಓಟವನ್ನು ತಲುಪ್ತಾ ಇದೆ. ಈ ನಿಟ್ಟಿನಲ್ಲಿ ವೈಟ್ ಬಾಲ್ ಅಂತ ಸೂಚನೆ ಅಂಬಾರಿಸಿರ್ತಾ ಇದ್ದಾರೆ. ಅಗಲ ಚೆಂಡು ಘೋಷಣೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಅತಿರಿಕ್ತ ಓಟವನ್ನ ವಿಖ್ಯಾತ್ ಬಿಟ್ಕೊಟ್ರು. ತಡಬತ್ತ 36 ಮೊದಲ ಹುದ್ದರಿ ನಷ್ಟಕ್ಕೆ. ಇನ್ನುಳಿದ 22 ಚೆಂಡುಗಳ ಬುದ್ಧಿ 84 ಓಟಗಳು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಚಿನ್ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಚಡವಟನ್ನು ಕಂಡಂತ ಸಚಿನ್ ಇವಾಗ ಗೂಟ ರಕ್ಷಕನ ಭದ್ರ ಬೊಗಸೊಳಗೆ ಕ್ಯಾಚ್ ಔಟ್ ರೂಪದಲ್ಲಿ ಸಚಿನ್ ಶೆಟ್ಟಿ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಸಚಿನ್ ಬ್ಯಾಕ್ ಟು ದ ಪೆವಿಲಿಯನ್. 36ಕ್ಕೆ 2, 36 loss of 2 wickets. Score is 36, loss of 2 wickets. 21 ಚೆಂಡು 83 ಓಟಗಳು ಬರಬೇಕಾಗಿದೆ. ಮತ್ತೆ ಹೊಸ ಆಟಗಾರ ಅನೂಪ್ ಸಾಗರ್ ಸ್ಟ್ರೈಕರ್ ಪಡ್ಕೊಂಡ ನಾನ್ ಸ್ಟ್ರೈಕರ್ ಬದಲು ದಿನೇಶ್ ಆಚಾರ್ಯ ಪದಡ ಬುಧವಾರಕ್ಕೆ ಕಾಣ್ತಾ ಇದೆ. ವಿಕೆಟ್ ತಪ್ಪಕತ್ತಿನ 3ನೇ ಚೆಂಡಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸಚಿನ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಅಂತಿಮ 3 ಎಸೆತ 4ನೇ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಮಧ್ಯಸ್ಗಾರಿಕೆ ಬದಲೇ ವಿಖ್ಯಾತ್, ಚತುರ್ದಸ್ಗಾರಿಕೆ ಚಾಲ್ತಿನ ಪಡ್ಕೊಳ್ಳದ ವಿಖ್ಯಾತ್ ಅನೂಪ್ ಸಾಗರ್. ಬಹಳಷ್ಟು ತುಬರಿತ ಹೊಡೆತ ಕಟ್ಪಡದ ಪ್ರಯತ್ನವನ್ನು ಮಾಡಿದ್ರು. ಓದಾಡದ ಪೂರೈಕೆ ಅನೂಪ್ ಖಾತನ ಸೇರ್ಕೊಳ್ತಾ ತಡವತ್ತ 37 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 37, loss of 2 wickets. ಅತಿ ಬೇಡ ಸತ 4ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮಧ್ಯಸ್ಗಾರಿಕೆ ಬದಲು ವಿಖ್ಯಾತ್. ಮತ್ತೆ ಬೀಸೋದ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಲೆಕ್ಕಾಚಾರದ ಚೆಂಡು ವಿಖ್ಯಾತ್ ಬಹಳಷ್ಟು ಯಶಸ್ಸನ್ನು ಕಾಡ್ತಾ ಈ ನಿಟ್ಟಿನಲ್ಲಿ 4ನೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಡಬತ್ತ 37ರಲ್ಲಿ ಸ್ಥಗಿತ. ಸ್ಕೋರ್ ಇಸ್ 37, loss of 2 wickets. ಮಧ್ಯಸ್ಗಾರಿಕೆ ಬದಲು ವಿಖ್ಯಾತ್ ದಿನೇಶ್ ಆಚಾರ್ಯ. ನೆಟ್ಟಿನಲ್ಲಿ ಬೆರಸಿನ ಹೊಡೆತ, ಶೋಟಗೆ ಬಂದ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬಹಳ ಶುದ್ಧವರಿತ ಸಿಕ್ಸರ್ ಅನ್ನ ದಿನೇಶ್ ಆಚಾರ್ಯ 4ನೇ ಓವರ್ ಅಂತಿಮ ಚೆಂಡಲ್ಲಿ ಸಿಡಿಸಿದ್ರು. ಈ ನಿಟ್ಟಿನ ತಡಬತ್ತ 43 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 43, loss of 2 wickets. ಅಸ್ತ್ರ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಲಾಸ್ಟ್ ಕಾಲ್ ಅಸ್ತ್ರ ಬ್ರಿಗೇಡ್ಸ್ ಚಾಲೆಂಜಿಂಗ್ ಸ್ಟಾರ್ಸ್ ಅವರಿದ್ದಾರೆ. ಅಸ್ತ್ರ ಬ್ರಿಗೇಡ್ಸ್ 43ಕ್ಕೆ 2, 43, loss of 2 wickets. ಇನ್ನುಳಿದ 18 ಚೆಂಡು 76 ಓಟಗಳು ಬರಬೇಕಾಗಿದೆ. 18 ಬಾಲ್ 76 ರನ್ ರಿಕ್ವೈರ್ಡ್. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಮೊದಲ ಹಂತದಲ್ಲಿ 24 ಚೆಂಡುಗಳ 4 ಓವರ್ ಮುಕ್ತಾಯದ 43 ಓಟವನ್ನು ದಾಖಲಿಸಿಕೊಂಡ ತಂಡ ಇವಾಗ ಅಂತಿಮ 18 ಚೆಂಡು 76 ಓಟಗಳು ಬರಲೇಬೇಕಾಗಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯಾಟ ನಡೀತಾ ಇದೆ. ಶಟರ್ ಬಾಕ್ಸ್ ವಿರುದ್ಧವಾಗಿ ಅಮ್ಮ ಯೋಧಾಸ್.
ಟಾಸ್ಗೋಸ್ಕರ ಬನ್ನಿ. ಚಾಲೆಂಜಿಂಗ್ ಸ್ಟಾರ್ಸ್ ಹಾಗೂ ಅಸ್ತ್ರ. ಮತ್ತೆ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿ ಹಂತದ 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 43 ಓಟವನ್ನು ದಾಖಲಿಸಿಕೊಂಡಿದೆ. ಸ್ಟ್ರೈಕರ್ ಭಾಗದಲ್ಲಿ ಅನೂಪ್ ಸಾಗರ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ದಿನೇಶ್ ಆಚಾರ್ಯ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. 18ಕ್ಕೆ 76 ಓಟಗಳು ಬರಬೇಕಾಗಿದೆ. 18 ಬಾಲ್ 76 ರನ್ ರಿಕ್ವೈರ್ಡ್. ಪ್ರತಿ ಓವರ್ಗೆ 25ರ ಸರಾಸರಿ ಓಟಗಳು ಬರಲೇಬೇಕಾಗಿದೆ. 4 ಸಿಕ್ಸರ್ ಪ್ರತಿ ಓವರ್ ಅಲ್ಲಿ. ಮತಸ್ಗಾರಿಕೆ ಬದಲು ನಿಹಾಲ್ ಅಮ್ಮ ಯೋಧಸ್ಥ ಪರವಾಗಿ 5ನೇ ಓವರ್ ಚಾಲ್ತಿನ ಪಡ್ಕೊಳ್ತಾ ಇದೆ. ಮತ್ತೆ ಬೆರೋಸಿನ ಹೊಡೆತ ಅನೂಪ್ ತನ್ಮೂಲಕವಾಗಿ ಲಾಂಗ್ ಆಫ್ ಅಲ್ಲಿ 1 ಓಟವನ್ನು ಪೂರೈಸಿಕೊಂಡ್ರು. ತಡಬತ್ತ 44 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 17 ಚೆಂಡು 75 ಓಟಗಳು ಬರಬೇಕಾಗಿದೆ. ಮತ್ತೆ ನಿಹಾಲ್ ಮತ್ತೆ ಬೀಸೋಡದ ಪ್ರಯತ್ನ. ದಿನೇಶ್ 1 ಓಟವನ್ನು ಪೂರೈಸಿಕೊಂಡ್ರು. ನೀಡಿದ ತಡಬತ್ತ 45 ಓಟವನ್ನು ತಲುಪ್ತಾ ಇದೆ. 16 ಚೆಂಡು 74 ಓಟಗಳು ಬರಬೇಕಾಗಿದೆ. 16 ಬಾಲ್ 74 ರನ್ ರಿಕ್ವೈರ್ಡ್. ಮುಂದಿನ ಪಂದ್ಯ ಅಸ್ತ್ರ ಬ್ರಿಗೇಡ್ಸ್ Vandit selected to bat first versus challenging stars Sandeep Shetty versus Dilse. ಮತ್ತೆ ಸುಂದರ ದಸಗಾರಿಕೆ. ಅಂಪೈರ್ಸ್ಗೆ ಬಲವಾದ ಮನವಿಯನ್ನು ಮಾಡಿದ್ರು, ಪುರಸ್ಕಾರ ಲಭಿಸ್ತಾ ಇಲ್ಲ. ಲೆಗ್ ಬೈಸ್ ರೂಪದಲ್ಲಿ 1 ಓಟವನ್ನು ಪೂರೈಸಿಕೊಂಡ್ರು ಅನೂಪ್. ತಡಬತ್ತ 46 ಓಟವನ್ನು ತಲುಪ್ತಾ ಇದೆ. ಇನ್ನುಳಿದ 15 ಚೆಂಡು ಮತ್ತೆ ಬೆರೋಸಿನ ಹೊಡೆತ. ದಿನೇಶ್ ಶೀತರ್ ಮಧ್ಯೆ ಸಿಕ್ಸರ್ ದಾಖಲಾತಿನ ಪಡ್ಕೊಳ್ತಾ ಇದೆ. ಬಹಳ ಸುತ್ತುವರಿದು ಹೊಡೆತವನ್ನು ದಿನೇಶ್ ಆಚಾರ್ಯ ದಾಖಲಿಸಿಕೊಂಡ್ರು. ತಡಬತ್ತ 52 ಓಟವನ್ನು ಪೂರೈಸಿಕೊಳ್ತಾ ಇದೆ. ಸ್ಕೋರ್ 52, ಲಾಸ್ ಆಫ್ 2 ವಿಕೆಟ್ಸ್. ಬಹಳ ಸುತ್ತುವರಿತಿಯ ಕೊನೆಯ ಹಂತದಲ್ಲಿ ಸಿಕ್ಸರ್ ದಿನೇಶ್ ಆಚಾರ್ಯ ಸಿಡಿಸಿದ್ರು. ಇನ್ನುಳಿದ 14 ಚೆಂಡು 67 ಓಟಗಳು ಬರಬೇಕಾಗಿದೆ. 14 ಬಾಲ್ 67 ರನ್ ರಿಕ್ವೈರ್ಡ್. ಮತಸ್ಗಾರಿಕೆ ಬದಲು ನಿಹಾಲ್ 5ನೇ ಓವರ್ನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ನಿಹಾಲ್ ಟು ದಿನೇಶ್ ಪಂಚಮಸ್ಗಾರಿಕೆ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ನೆಟ್ಟಿನಲ್ಲಿ ಬಹಳಷ್ಟು ಸುಂದರ ಹಸ್ತಗಾರಿಕೆ. ಕ್ಯಾಚ್ ಆಡ್ ರೂಪದಲ್ಲಿ ದಿನೇಶ್ ವಾಪಸ್ ಅದನ್ನು ಕಂಡುಕೊಳ್ಬೇಕಾಗಿದೆ. ಬಹಳಷ್ಟು ಸುಂದರದ ಕ್ಯಾಚ್ ಅನ್ನ ಗುಡ್ ರಕ್ಷಕ ಪಡ್ಕೊಂಡ್ರು. ಈ ನೆಟ್ಟಿನಲ್ಲಿ ದಿನೇಶ್ ಆಚಾರ್ಯ ನಿಹಾಲನ 5ನೇ ಹಸ್ತಗಾರಿಕೆಯಲ್ಲಿ ವಾಪಸ್ ಅದನ್ನು ಕಂಡುಕೊಳ್ಬೇಕಾಗಿದೆ. ನಿಹಾಲ್ 5ನೇ ಚೆಂಡಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಈ ನೆಟ್ಟಿ ತಡಬತ್ತ 52ಕ್ಕೆ 3, 52 ಲಾಸ್ ಆಫ್ 3 ವಿಕೆಟ್ಸ್. ಮತ್ತೆ ಹೊಸ ಆಟಗಾರ ಗಣೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ನಾನ್ ಸ್ಟ್ರೈಕರ್ ಬದಲಿ ಅನೂಪ್ ಸಾಗರ್ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ. ನಿಹಾಲ್ ತಮ್ಮ ಕತ್ತಿನ 5ನೇ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 52ಕ್ಕೆ 3, 13 ಚೆಂಡು 67 ಓಟಗಳು ಬರಬೇಕಾಗಿದೆ. 13 ಬಾಲ್ 67 ರನ್ ರಿಕ್ವೈರ್ಡ್. ಮತ್ತೆ ಬೀಸುವಂತ ಪ್ರಯತ್ನ, ಓಡಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾರೆ. ಬಹಳ ಸೂಕ್ತವಾದ ದಸ್ತಗಾರಿಕೆಯನ್ನು ನಿಹಾಲ್ ತೋರ್ಪಡಿಸಿದ್ರು. ಈ ನಿಟ್ಟಿನಲ್ಲಿ 2ನೇ ಹಂತದ
5 ಓವರ್ಗಳ ಮುಕ್ತಾಯ ತಡಬತ್ತ 52ಕ್ಕೆ 3 ಅಂತಿಮ 12 ಚೆಂಡು 67 ಓಟಗಳು ಬರಬೇಕಾಗಿದೆ 12 ಬಾಲ್ 67 ರನ್ ರಿಕ್ವೈರ್ಡ್. ಅಂತಿಮ 12 ಚೆಂಡು 67 ಓಟಗಳು ಬರಬೇಕಾಗಿದೆ. ಗೆದ್ದ ತಂಡ ನೇರ ಫೈನಲ್ ಪ್ರವೇಶವನ್ನ ಕಾಣ್ತದೆ. ಸೋತ ತಂಡಕ್ಕೆ ಮತ್ತೊಂದು ಅವಕಾಶ. ಈ ನಿಟ್ಟಿನಲ್ಲಿ 12 ಚೆಂಡು 67 ಓಟಗಳು ಬರಬೇಕಾಗಿದೆ. ಕ್ರಿಕೆಟ್ನಲ್ಲಿ ಕೂಡ ಕಂಬಳದ ಅಭಿಮಾನಿಗಳಿದ್ದಾರೆ. ಬಹಳಷ್ಟು ತಂಡದ ಆಟಗಾರರು ಜರ್ಸಿಯಲ್ಲಿ ತಮ್ಮ ಹೆಸರನ್ನ ನೀಡಿದರೆ ಜಿತೇಶ್ ಕಂಬಳ ಅಭಿಮಾನಿ ದ ಕಿಂಗ್ ತಾಟೆ ನಾಮಾಂಕಿತದಲ್ಲಿ ಜರ್ಸಿಯನ್ನು ಧರಿಸಿದ್ದಾರೆ. 12 ಚೆಂಡು 67 ಓಟಗಳು ಬರಬೇಕಾಗಿದೆ. ಹಸಗಾರಿಕೆ ಬದಲಿ ಪ್ರಕಾಶ್ ಮತ್ತೆ ಬೀಸೋದ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದ. 11 ಚೆಂಡು 67 ಓಟಗಳು ಬರಬೇಕಾಗಿದೆ. 11 ಬಾಲ್ 67 ರನ್ ರಿಕ್ವೈರ್ಡ್. ಮತ್ತೆ ಹಸಗಾರಿಕೆ ಬದಲಿ ಪ್ರಕಾಶ್ ನೆಟ್ಟಿನಲ್ಲಿ ಕ್ಲೀನ್ ಬೋರ್ಡ್ ರೂಪದಲ್ಲಿ ಇವಾಗ ಅನೂಪ್ ಸಾಗರ್ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಲೆಕ್ಕಾಚಾರದ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕೋಚ್ ಎಡವಟನ್ನು ಕಂಡಂತ ಅನೂಪ್ ಕ್ಲೀನ್ ಬೋರ್ಡ್ ರೂಪದಲ್ಲಿ ಮತ್ತೆ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. 4ನೇ ಹುದ್ದರಿ ಪದ್ಯ ಕೂಡದ ವೀಕ್ಷಣೆ ಮಾಡಬೇಕಾಗಿದೆ. ತಡಬತ್ತ 52ಕ್ಕೆ 4 10 ಚೆಂಡು 67 ಓಟಗಳು ಬರಬೇಕಾಗಿದೆ. 10 ಬಾಲ್ 67 ರನ್ ರಿಕ್ವೈರ್ಡ್. ಮತಸ್ಗಾರಿಕೆ ಬದಲಿ ಪ್ರಕಾಶ್ ಬದ ಬೀಸೋದ ಪ್ರಯತ್ನ. ಬಳಸು ಸುಧಾರದ ಹೊಡೆತವನ್ನು ದಾಖಲಿಸಿದ್ರು. ಕೊನೆ ಹಂತದಲ್ಲಿ 3ನೇ ಚೆಂಡಲ್ಲಿ ಬಳಸು ರೀತಿಯ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಡಬತ್ತ 58 ಓಟವನ್ನು ತಲುಪ್ತಾ ಇದೆ. ಹೊಸ ಆಟಗಾರ ಗಗನ್ ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಅಂತಿಮ 9ನೇ ಸೆತ 61 ಓಟಗಳು ಬರಬೇಕಾಗಿದೆ. 9 ಬಾಲ್ 61 ರನ್ ರಿಕ್ವೈರ್ಡ್. ಒಂಬತ್ತ ಸತ 61 ಓಟಗಳು ಬರಬೇಕಾಗಿದೆ. ಮತಸ್ಗಾರಿಕೆ ಬದಲಿ ಪ್ರಕಾಶ್ ದರ್ಬಾರಗರ ಮತ್ತೆ ಶಾರ್ಟಾಗಿ ಬಂದ ಚೆಂಡು. ಅಂಪೈರ್ಸ್ ವೈಡ್ ಬಾಲ್ ಅಂತ ಸೂಚನೆ ನೀಡಿದ್ರು. ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಒಂದು ಓಟದ ಪೂರೈಕೆ ತಡಬತ್ತ 59 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 59. 9ಕ್ಕೆ 60. ಮತ್ತೆ ಬೀಸೋಡದ ಪ್ರಯತ್ನ. ಓದೋಟದ ಪೂರೈಕೆ. ಚೆಕ್ ಬ್ಯಾಕಪ್ ನ ಕೊರದ ಮತ್ತೆ ಓದೋಟದ ಪೂರೈಕೆನ ಆಕ್ಷನ್ಸ್ ಬುಕ್ಕಿನ ಪಡ್ಕೊಂಡ್ರು. ತಡಬತ್ತ 61 ಓಟವನ್ನು ತಲುಪ್ತಾ ಇದೆ. ಅಂತಿಮ 3 ಚೆಂಡು ಪ್ರಕಾಶ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ನೆಟ್ಟಿನಲ್ಲಿ ಬೆರಸಿನ ಹಣತ ಚೆಂಡು ಕೆಲ ಕಾಲ ಗಾಳಿಯಲ್ಲಿ ತೇಲಿದ್ರು ಕೂಡ ಕ್ಷೇತ್ರ ರಕ್ಷಣೆ ವೈಫಲ್ಯತೆ. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಗಗನ್ ದಾಖಲಿಸಿದ್ರು. ಮತ್ತೆ 4 ಓಟದ ಪೂರೈಕೆ ತಡಬತ್ತ 63 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 65 ಓಟವನ್ನು ತಲುಪ್ತಾ ಇದೆ. ಮತ್ತೆ ವೈಡ್ ಬಾಲ್ ಅಂತ ಸೂಚನೆ. ಅಂಪೈರ್ಸ್ ಮತ್ತೆ ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ತಡಬತ್ತ 66 ಓಟದ ಪೂರೈಕೆ. ಅಂತಿಮ 1 ಸತ 6ನೇ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ.
ಮತ್ತೆ ಫುಲ್ ರಾಸ್ ಚೆಂಡು ಬೀಸುವಂತ ಪ್ರಯತ್ನ, ಚೆಂಡು ಕ್ರೀಡಾಂಗಣ ಮೊದಲ ಚುಂಬನ ಮತ್ತೆ ಶತೃಷ ವೈಫಲ್ಯದ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಕೊನೆ ಹಂತದಲ್ಲಿ ಗಗನ್ ರಾಜ್ ಬಹಳ ಉತ್ತಮ ರೀತಿಯ ಬೌಂಡ್ರಿ ದಾಖಲಿಸಿಕೊಂಡ್ರು. 6 ಓವರ್ ಮುಕ್ತಾಯ ತಡಬತ್ತ 70 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 70 ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ ಎಸೆತ 49 ಓಟಗಳು ಬರಬೇಕಾಗಿದೆ. 6 ಬಾಲ್ 49 ರನ್ ರಿಕ್ವೈರ್ಡ್. ಅಂತಿಮ ಎಸೆತ 49 ಓಟಗಳು ಬರಬೇಕಾಗಿದೆ. 6 ಬಾಲ್ 49 ರನ್ ರಿಕ್ವೈರ್ಡ್. ಒಂದು ಸ್ಟ್ರೈಕರ್ ಭಾಗದಲ್ಲಿ ಗಣೇಶ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಗಗನ್. ಪಂದ್ಯದ ಮುಂದುವರಿಕೆಯನ್ನು ಕಾಣಿ, ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿ. ಇವಾಗಲೇ ಸಮಯ ಬಹಳಷ್ಟು ಕಾಲಹರಣ ಆಗಿದೆ, ಇನ್ನಷ್ಟು ಕಾಲಹರಣ ಮಾಡೋದು ಬೇಡ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿ ಅನ್ನೋದು ಸೂಚನೆ ನೀಡ್ತಾ ಇದ್ದಾರೆ ಸಂಘಟಕರು. ಅಂತಿಮ ಎಸೆತ 49 ಓಟಗಳು ಬರಬೇಕಾಗಿದೆ. ಬತಸ್ಗಾರಿಕೆ ಬದಲಿ ಸಚಿನ್ ಅಡ್ಯಾರ್ ಮತ್ತೆ ಬೆರೋಸಿನ ಹೊಡೆತ. ಕೊನೆ ಹಂತದಲ್ಲಿ ಫೈಲ್ ಆಗ್ಬೇಕಿನ ಬಹಳಷ್ಟು ಸುಂದರದ ಸಿಕ್ಸರ್ ಅನ್ನ ಗಣೇಶ್ ಆಚಾರ್ಯ ದಾಖಲಿಸಿದ್ರು. ತಡಬತ್ತ 76 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 76. ಬತಸ್ಗಾರಿಕೆ ಬದಲಿ ಸಚಿನ್ ಮತ್ತೆ ಬೀಸುವಂತ ಪ್ರಯತ್ನ, ಓಡ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ದಸಗಾರಿಕೆ ಸಚಿನ್ ತೋರ್ಪಡಿಸಿದ್ರು. ಅಂತಿಮ 4 ಚೆಂಡು 43 ಓಟಗಳು ಬರಬೇಕಾಗಿದೆ. ಮತ್ತೆ ಬಹಳಷ್ಟು ಸುಂದರತೆಯ ಹೊಡೆತ, ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಶತರಕ್ಷಣೆಯನ್ನ ವಿಖ್ಯಾತ್ ತೋರ್ಪಡಿಸಿದ್ರು. 4 ಓಟದ ಬದಲಿಗೆ ಕೇವಲ 2 ಓಟದ ಪೂರೈಕೆ ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ತಾ ಇದ್ದ ಬಹಳಷ್ಟು ಉತ್ತಮ ರೀತಿಯ ಶತರಕ್ಷಣೆ ವಿಖ್ಯಾತ್. ಅಂತಿಮ 3 ಚೆಂಡು 41 ಓಟಗಳು ಬರಬೇಕಾಗಿದೆ. ಮತ್ತೆ ಬೀಸುವಂತ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನ ಸಚಿನ್ ತೋರ್ಪಡಿಸಿದ್ರು. ಬೂರಸತ 41 ಓಟಗಳು ಬರಬೇಕಾಗಿದೆ. 2ಕ್ಕೆ 41. 2 balls 41 run required. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಕೋಚವಾಡಿಗೆ ಕ್ಷೇತ್ರ ಗಲಿಬಿಲಿಯನ್ನು ಕಂಡ್ರು ಕೂಡ ಕೇವಲ 1 ಓಟದ ಪೂರೈಕೆಯನ್ನ ಗಣೇಶ್ ದಾಖಲಿಸಿಕೊಂಡ್ರು. ಅಂತಿಮ 1 ಎಸೆತ 40 ಓಟಗಳು ಬರಬೇಕಾಗಿದೆ. 1 ಬಾಲ್ 40 ರನ್ ರಿಕ್ವೈರ್ಡ್. ಏಕಪಕ್ಷೀಯ ಪಂದ್ಯಾಟ ನಡೀತಾ ಇದೆ. ನೆಟ್ಟಿನಲ್ಲಿ ಕೊನೆಯ ಚೆಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯ ವಿಕೆಟ್ ಅನ್ನು ಸಚಿನ್ ಪಡ್ಕೊಂಡ್ರು. ಈ ಹಂತದಲ್ಲಿ ಮೊದಲ ಹಂತದ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ ಅಂಬಾಯೋದಾಸ್. ಆರಂಭಿಕ ಹಂತದ ಮೊದಲ ಕ್ವಾಲಿಫೈಯರ್ ಪಂದ್ಯವನ್ನು ಜಯಿಸಿಕೊಂಡ ಅಂಬಾಯೋದಾಸ್ ನೇರ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಅಂಬಾಯೋದಾಸ್ ತಂಡಕ್ಕೆ. ಮತ್ತೊಂದು ಅವಕಾಶವನ್ನು ಪಡ್ಕೊಳ್ತಾ ಇದೆ ಶಟರ್ ಬಾಕ್ಸ್ ಬೌಲ್ಸ್. ಹಲೋ, ಧನ್ಯವಾದವನ್ನು ಅರ್ಪಿಸಿದ ಅಮ್ಮಯೋದಾಸ್. ಸಿಪಿಎಲ್ ಸೀಸನ್ 7 ಫೈನಲ್ ಟಿಕೆಟ್ ಪಡೆದ ಮೊದಲ ತಂಡಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಶಟರ್ ಬಾಕ್ಸ್ ಇನ್ನೊಂದು ಅವಕಾಶ ಇದೆ, ಅವು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಕ್ಕಾಗಿ ಕ್ಷೇತ್ರ ರಕ್ಷಣೆಗೆ ಚಾಲೆಂಜಿಂಗ್ ಸ್ಟಾರ್ಸ್ ಇಳಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್.
ಪ್ರಭಾಕರ್ ಅವರ ಮಾಲಕತ್ವದ ಅಮ್ಮಯೋದಾಸ್ ಫೈನಲ್ ಟಿಕೆಟ್ ಅನ್ನು ಈಗಾಗಲೇ ಪಡ್ಕೊಳ್ತಾ ಇದೆ. ಅನಿಲ್ ಕರ್ಕೇರ ದಾಸ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ಮ್ಯಾಚ್. ನಮ್ಮ ಪ್ರಶಸ್ತಿ ವಿತರಣಾ ವೇದಿಕೆಯಲ್ಲಿ ಜಿತೇಶ್ ಪುತ್ರನ್, ವಿಜಯಲಕ್ಷ್ಮಿ ವೀರಾಸನ ಮಾಲಕರು ಕೂಡ. ವಿಖ್ಯಾತ್ 64ರ ಒಂದು ಆಟವನ್ನು ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಜಿತೇಶ್ ಪುತ್ರನ್, ವಿಜಯಲಕ್ಷ್ಮಿ ವೀರಾಸಿನ ಮಾಲಕರು ನೀಡ್ತಾ ಇದ್ದಾರೆ. ಜಿತೇಶ್ ಪುತ್ರನ್ ವಿಖ್ಯಾತ್ ಅವರಿಗೆ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಅವರು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಟದ ಹೈಯೆಸ್ಟ್ ವಿಕೆಟ್ ಟೇಕರ್ ಈ ಒಂದು ಪ್ರಶಸ್ತಿಯನ್ನು ಪಡಿತಾ ಇದ್ದಾನೆ. ಮತ್ತೆ ವಿಖ್ಯಾತ್ ಈ ಪ್ರಶಸ್ತಿಯನ್ನು ಶ್ರೀಯುತ ರವಿರಾಜ್ ಸಾಲ್ಯಾನ್ ಅವರ ತಂದೆ ಅವರ ಮಗನಿಗೆ ಒಂದು ಟೋಪಿಯನ್ನು ಕೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ವಿಶಿಷ್ಟ ಅವಿಸ್ಮರಣೀಯ ಸಮಾರಂಭ ಇಲ್ಲಿ ನಡೀತಾ ಇದೆ. ಶ್ರೀಯುತ ರವಿರಾಜ್ ಸಾಲ್ಯಾನ್ ಅವರು ಹೈಯೆಸ್ಟ್ ವಿಕೆಟ್ ಗೆಟ್ಟರ್ ಪರ್ಪಲ್ ಕ್ಯಾಪ್ ಅನ್ನ ಅವರ ಮಗನಿಗೆ ವಿಖ್ಯಾತನಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ಅವಿಸ್ಮರಣೀಯ ಸಮಾರಂಭ. ಸಿಪಿಎಲ್ ಸೀಸನ್ 7 7ನೇ ಸೀಸನ್ಗೆ ತಂದೆ ಮಗನಿಗೆ ಒಂದು ಕ್ಯಾಪ್ ಅನ್ನು ತೊಡಿಸ್ತಾ ಇದ್ದಾರೆ. ರವಿರಾಜ್ ಸಾಲಿಯಾನ್ ಅವರು ಶ್ರೀಯುತ ವಿಖ್ಯಾತ್ ಅವರಿಗೆ. ಆಸ ಬ್ರಿಗೇಡ್ಸ್ ಪರವಾಗಿ ಆರಂಭಿಕ ಆಟಗಾರ ಮೊದಲೇ ಕಾರ್ತಿಕ್, ಐದನೇ ರಾಕೇಶ್ ಜಲ್ಸೆ ಪಂದ್ಯದ ಬುಧವಾರ ಕಾಡಿದ ಆರಂಭಿಕ ಮೊದಲ ಓವರ್ ಸಂದೇಶಿಸಬೇಕಾಗಿದೆ. ಮೊದಲ ಚೆಂಡು ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಆರಂಭಿಕ ಹಂತದ ಮೊದಲ ಎಸೆತದಲ್ಲಿ ಸಂದೇಶ್ ಬಹಳಷ್ಟು ಯಶಸ್ಸನ್ನು ಕಾಡ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ತೀರಾ ಕೆಳಚಿನಲ್ಲಿ ಬಂದಂತ ಚೆಂಡು ಮತ್ತೆ ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತದೆ. ಆರಂಭಿಕ ಹಂತದ ಮೊದಲ ಓವರ್ ಪವರ್ ಪ್ಲೇ ಆಗಿ ಸಾಗ್ತದೆ. ಈ ನಿಟ್ಟಿನಲ್ಲಿ ಆರಂಭಿಕ ಹಂತದ ಮೊದಲ ಓವರ್ 2 ಚೆಂಡುಗಳ ಮುಕ್ತಾಯ. ಯಾವುದೋ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ ಆಸ್ಟ್ರಾ ಬ್ರಿಗೇಡ್ಸ್. ಆರಂಭಿಕ ಹಂತ ಆಟಗಾರರಾಗಿ ಒಂದೆಡೆ ಸ್ಟ್ರೈಕರ್ ಭಾಗದಲ್ಲಿ ಕಾರ್ತಿಕ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರಾಕೇಶ್ ಜಲ್ಸೆ ಪಂದ್ಯದ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಏ ನೆಟ್ಟಿನಲ್ಲಿ ಬೆರಸಿನ ಹಣತ ತನ್ಮೂಲಕವಾಗಿ ಮೂರನೇ ಚೆಂಡಲ್ಲಿ ಬಹಳ ಶುದ್ಧ ಸಿಕ್ಸರ್ ಅನ್ನ ಕಾರ್ತಿಕ್ ದಾಖಲಿಸಿಕೊಂಡ್ರು. ಏನೆರಡು ತಂಡದ ಕಾತರಗೊಳ್ತಾ ತಡವತ್ತಾರು. ಆರಂಭಿಕ ಹಂತದ ಮೂರನೇ ಚೆಂಡಲ್ಲಿ ಬಹಳ ಶುದ್ಧ ಸಿಕ್ಸರ್ ಅನ್ನ ಕಾರ್ತಿಕ್ ಸಿಡಿಸ್ತಾ ಇದ್ದಾರೆ. ತಡಬತ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬತಸ್ಗಾರಿಕೆ ಬದಲಿ ಸಂದೇಶ್ ಮತ್ತೆ ಬೀಸುವಂತ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ಕಮ್ಬ್ಯಾಕ್ ಮಾಡೋದು ಪ್ರಯತ್ನ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಮೊದಲ ಓವರ್ 4 ಚೆಂಡುಗಳ ಮುಕ್ತಾಯ. ತಡಬತ ಕೇವಲ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಸತ ಸಂದೇಶ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಸಂದೇಶ್ ಕಾರ್ತಿಕ್ ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ತಿರುವಾರ ಕಂಡಂತ ಚೆಂಡು ಓಟಗಳಿಗೆ ಅನುಮತಿಯನ್ನು ಮಾಡಿಕೊಡ್ತಾ ಇಲ್ಲ. ಬತ್ತ ಚುಕ್ಕೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ 5 ಚೆಂಡುಗಳ ಮುಕ್ತಾಯ. ತಡಬತ್ತ 6ರಲ್ಲಿ ಸ್ಥಗಿತ. ಮತ್ತೆ ಸಂದೇಶ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಕಾರ್ತಿಕ್ ದಾಖಲಿಸಿದ್ರು. ಅಂತಿಮ 1 ಚೆಂಡಲ್ಲಿ 1 ಓಟದ ಪೂರೈಕೆ. ಮೊದಲ ಓವರ್ ಮುಕ್ತಾಯ. ಕಂಡ ಓವರ್ಗಳ ಸಂಖ್ಯೆ 1. ತಡಬತ್ತ 7 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 7-0 ವಿಕೆಟ್ಸ್. ಸಿಪಿಎಲ್ ಸೀಸನ್ 7ಗೆ ಆಗಮಿಸಿದಂತಹ ಮಂಗಳೂರು ನ್ಯಾಯಾಲಯದ ಸಿಬ್ಬಂದಿಗಳಾದಂತಹ ವಿನಯ್ ಹಾಗೂ ಸುನಿಲ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದೃಶ್ಯಾಲಯ ಸಂಚಯನ ಸಮಿತಿ ಮಂಗಳೂರು ಅವರ 50 ವರ್ಷಗಳ ತುಳು ಸಿನಿಮಾ ರಂಗದ ಚರಿತ್ರೆ ತೆರೆದಿರುವ ಅಪೂರ್ವ ಸಮಯ ಫೆಬ್ರವರಿ 27 ಸೋಮವಾರ ಸಂಜೆ 4:30ಕ್ಕೆ ಪುರಭವನ ಮಂಗಳೂರಿನಲ್ಲಿ ತಮ್ಮ ಲಕ್ಷ್ಮಣರವರು ಬರೆದ ತುಳು ಬೆಳ್ಳಿತೆರೆಯ ಸುವರ್ಣಯಾನ ಕೃತಿಯ ಅನಾವರಣ. 50 ವರ್ಷಗಳಲ್ಲಿ ತೆರೆ ಕಂಡ ತುಳು ಚಿತ್ರಗಳ ಕಿರು ಸಾಕ್ಷ್ಯಚಿತ್ರ ತುಳು ಚಿತ್ರಮಾಲಾ ಚಿತ್ರ ಪ್ರದರ್ಶನ ಇರ್ತದೆ. ಎಲ್ಲ ತುಳು ಚಿತ್ರರಂಗದ ಆರಂಭಿಕ ಹಿರಿಯ ಗೌರವ ಪ್ರದಾನದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುರಭವನ ಮಂಗಳೂರು ಸೋಮವಾರ ಸಂಜೆ 4:30ಕ್ಕೆ.
ಬಹಳ ಸುತ್ತುವರಿದ ಹೊಡೆತ ಕಾರ್ತಿಕ್ ಏ ನೆಟ್ನಲ್ಲಿ ಸಂಜು ಮೊದಲ ಚಂಡಲ ಬಹಳ ಶಿಪ್ಪಾಡ ವಿಕೆಟ್ ಪಡ್ಕೊಂಡ್ರು ನಿಟ್ಟಿನಲ್ಲಿ ದಾಸ್ ಬಹಳ ಸುತ್ತುವರಿದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಎರಡನೇ ಓವರ್ ಮೊದಲ ಚಂಡಲೆ ಬ್ರೇಕ್ ಥ್ರೋ ವಿಕೆಟ್ ಇವಾಗ ಕಾರ್ತಿಕ್ ಪ್ರಭು ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ ಎರಡನೇ ಓವರ್ ಮೊದಲ ಚಂಡಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಸಂಜು ಪಡ್ಕೊಂಡ್ರು ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ದಾಸ್ ಅದ್ಭುತವಾಗಿರುತ್ತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು ಈ ನಿಟ್ಟಿನಲ್ಲಿ ಮೊದಲ ಹುದ್ದರ ನಷ್ಟಕ್ಕೆ ತಡಬತ್ತಾ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮತಸ್ಗಾರಿಗೆ ಬದಲಿ ಸಂಜು ಹೊಸ ಆಟಗಾರ ಸುಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಮೊದಲ ಚೆಂಡು ಓಡುಗಳು ಬರ್ತಾ ಇಲ್ಲ ಡಾಟೆಡ್ ಡೆಲಿವರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಎರಡನೇ ಓವರ್ 7 ಚೆಂಡುಗಳು ಮುಕ್ತಾಯದಲ್ಲಿ ತಡಬದ ಕೇವಲ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮತಸ್ಗಾರಿಕೆ ಬದಲಿ ಸಂಜು ಆರ್ಆರ್ಬಿಗೆ ಹಾತದ ಮೊದಲ ಚೆಂಡಲ್ಲಿ ಬಹಳ ಶುದ್ಧವಾದ ವಿಕೆಟ್ ಅನ್ನು ಪಡ್ಕೊಂಡ್ರು ಎರಡನೇ ಚೆಂಡು ಡಾಟೆಡ್ ಡೆಲಿವರ್ ದಾಖಲಾತಿಯನ್ನು ಪಡ್ಕೊಳ್ತಾ ತಮ್ಮ ಕತ್ತಿನ ಬೂರ್ಣೆಸ್ತಗಾರಿಕೆ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ ನೆಟ್ಟಿನಲ್ಲಿ ಕ್ಯಾಚ್ ಡ್ರಾಪ್ ಸುಜಿತ್ ವಾಪಸ್ ಅಂತ ಕಡ್ಕೊಳ್ಬೇಕಾಯ್ತು ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ ಸುಜಿತ್ ವಿಕೆಟ್ ಅನ್ನ ಸಂಜು ಪಡ್ಕೊಂಡ್ರು ನೆಟ್ಟಿನಲ್ಲಿ ಸುಜಿತ್ ವಾಪಸ್ ಆತೆ ಬೆರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಎಡವಟ್ಟನ ಕಂಡಂತ ಸುಜಿತ್ ಗೂಟ ರಕ್ಷಕರ ಭದ್ರ ಭಾಗಸೊಳ ಕ್ಯಾಚ್ ರೂಪದಲ್ಲಿ ವಾಪಸ್ ಅಂತ ಕಂಡುಕೊಳ್ಬೇಕಾಗಿದೆ 7-2 ಎರಡನೇ ಹುದ್ದೆರನ ಸಂಜು ಎರಡನೇ ಓವರ್ ಅಲ್ಲಿ ಪಡ್ಕೊಂಡ್ರು ಆರಾಮಿಗೆ ಹಾತದ ಮೊದಲ ಚೆಂಡಲ್ಲಿ ಕಾರ್ತಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರು ಇವಾಗ ಮೂರನೇ ಚೆಂಡಲ್ಲಿ ಸುಜಿತ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಬದಸ್ಗಾರಿ ಬದಲಿ ಸಂಜು ನಾಲ್ಕನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ ಸ್ಟ್ರೈಕರ್ ಬದಲು ಹೊಸ ಆಟಗಾರ ಅಜಯ್ ಆಸ್ರ ವಿಕೆಟ್ಸ್ ಪರವಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ ನಾನ್ ಸ್ಟ್ರೈಕರ್ ಬದಲಿ ರಾಕೇಶ್ ಜಿಲ್ಸೆ ಪಂದ್ಯದ ಬುದ್ಧವಾರಿಕೆಯನ್ನು ಕಾಣ್ತಾ ಇದೆ ಬಹಳ ಶೂತೋಬರತಿ ಹಸಗಾರಿಕೆ ಓಡುಗಳು ಬರ್ತಾ ಇಲ್ಲ ಡಾಟೆಡ್ ಡೆಲಿವರ್ ದಾಖಲಾತಿ ಪಡ್ಕೊಳ್ತಾ ಇದೆ ಬಹಳ ಶೂತೋಬರತಿ ಹಸಗಾರಿಕೆಯನ್ನ ಸಂಜು ತೋರ್ಪಡಿಸ್ತಾ ಇದ್ದಾರೆ ಅಂತಿಮ 2ನೇ ಸತ ಆರಂಭಿಕ ಹಾತದ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ ಅಂತಿಮ 2ನೇ ಸತ ಬದಸ್ಗಾರಿಕೆ ಬದಲಿ ಸಂಜು ಮತ್ತೆ ಬೀಸುವಂತ ಪ್ರಯತ್ನ ಓಡುಗಳು ಬರ್ತಾ ಇಲ್ಲ ಮತ್ತೆ ಡಾಟಾ ಡೆಲಿವರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಬಹಳ ಸುತ್ತಮುತ್ತ ದಸಗಾರಿಕೆಯನ್ನು ಸಂಜು ತೋರ್ಪಡಿಸಿದ್ರು ಅಂತಿಮ ಸತ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ ಮತ್ತೆ ಸ್ಟ್ರೈಕರ್ ಭಾಗದಲ್ಲಿ ಅಜಯ್ ನೆಟ್ಟಿನಲ್ಲಿ ಬೆರಸಿನ ಹೊಡೆತ ಬಹಳ ಸುತ್ತಮುತ್ತ ಹೊಡೆತವನ್ನ ಅಜಿತ್ ದಾಖಲಿಸಿದ್ರು ಓದೋಟದ ಪೂರೈಕೆಯೊಂದಿಗೆ 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ಕೇವಲ 50 ಓವರ್ ಓದೋಟವನ್ನು ಬಿಟ್ಕೊಂಡ್ರು ಬಹಳಷ್ಟು ಇಂಪಾರ್ಟೆಂಟ್ 2 ವಿಕೆಟ್ ಅನ್ನ ಸಜ್ಜು ಪಡ್ಕೊಂಡ್ರು ಬಹಳ ಸುತ್ತಮ ರೀತಿಯ ಪವರ್ ಪ್ಲೇ ಓವರ್ ಸಂಜಯ್ ದಾಖಲಿಸಿಕೊಳ್ತಾ ಇದ್ದಾರೆ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2 ತಡಬತ್ತ 8 ಓಟವನ್ನು ದಾಖಲಿಸಿಕೊಳ್ತಾರೆ ಸ್ಕೋರ್ ಇಸ್ 8 ಲಾಸ್ ಆಫ್ 2 ವಿಕೆಟ್ಸ್
ಬದಸ್ಗಾರಿಗೆ ಬದಲಿ ಸಂದೇಶ್ ವೈಯಕ್ತಿಕವಾಗಿ 2ನೇ ಓವರ್ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ ಪಂದ್ಯಾಟದ 3ನೇ ಓವರ್. ಬದ ಸ್ಟ್ರೈಕರ್ ಬದಲಿ ಅಜಿತ್, ನಾನ್ ಸ್ಟ್ರೈಕರ್ ಬದಲಿ ದಿಲ್ಸೆ ಪಂದ್ಯಾಟ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಬದ ಬೆರೋಸಿನ ಹೊಡೆತ ಅಜಿತ್ 3ನೇ ಓವರ್ ಮೊದಲ ಚಾಲನೆ ಬಹಳ ಶುದ್ಧ ರೀತಿಯ ಸಿಕ್ಸರ್ ದಾಖಲಿಸಿಕೊಂಡ್ರು. 7 ತಡಬತ್ತ 14 ಓಟವನ್ನು ತಲುಪ್ತಾ ಇದೆ. ಬಹಳ ಶುದ್ಧ ರೀತಿಯ ನೇರ ಸಿಕ್ಸರ್ ಅನ್ನ ಅಜಿತ್ ದಾಖಲಿಸಿಕೊಳ್ತಾ ಇದ್ದಾನೆ. 14ಕ್ಕೆ 2. ಸ್ಕೋರ್ ಇಸ್ 14 ಲಾಸ್ ಆಫ್ 2 ವಿಕೆಟ್ಸ್. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ಮಹಿಳೆಯರ ಪಂದ್ಯಾಟ ಇರ್ತಾರೆ, ರೆಡಿ ಇರಬೇಕು. ಮತ್ತೆ ಫುಲ್ ಡ್ರಾಸ್ ಚೆಂಡು ಅಜಿತ್ ದಾಂಡಲೆ ಬಹಳ ಶುದ್ಧ ರೀತಿಯ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತದೆ. 3ನೇ ಓವರ್ನ ಆರಂಭಿಕ ಹಂತದ 2 ಚೆಂಡಲ್ಲಿ ಬಹಳಷ್ಟು ಭರ್ಜರಿ ಸಿಕ್ಸರ್ ಅನ್ನ ಅಜಿತ್ ದಾಖಲಿಸಿಕೊಳ್ತಾ ಇದ್ದಾರೆ. 20 ಓಟವನ್ನು ತಲುಪ್ತಾ ಇದೆ. 2ನೇ ಓವರ್ ಮುಕ್ತಾಯದಲ್ಲಿ 8 ಓಟವನ್ನು ದಾಖಲಿಸಿಕೊಂಡಿದ್ದ ತಂಡ ಇವಾಗ 3ನೇ ಓವರ್ 2ನೇ ಚೆಂಡು ಮುಕ್ತಾಯದಲ್ಲಿ ತಂಡ 20 ಓಟವನ್ನು ಪೂರ್ಣಗೊಳಿಸ್ತಾ ಇದೆ. ಸ್ಕೋರ್ 20 ಲಾಸ್ ಆಫ್ 2 ವಿಕೆಟ್ಸ್. ಅಂತಿಮ 4 ಚೆಂಡು 3ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತಸ್ಗಾರಿಕೆ ಬದಲಿ ಸಂದೇಶ್ ಬದ ಬೀಸೋದ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲಿವರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 3ನೇ ಓವರ್ ಬುರಸ್ಗಳ ಮುಕ್ತಾಯ ತಡಬತ್ತ 20 ಓಟವನ್ನು ಪೂರ್ಣಗೊಳಿಸ್ತಾ ಇದೆ. ಬತಸ್ಗಾರಿಕೆ ಬದಲಿ ಸಂದೇಶ್ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಎಸ್ತಗಾರಿಕೆಯನ್ನು ಮಾಡಬೇಕಾಗಿದೆ. ಮತ್ತೆ ಶಾಡಗಿ ಬಂದ ಚೆಂಡು ತನ್ಮೂಲಕವಾಗಿ ಲೈನ್ ಅಂಪೈರ್ಸ್ ಇವಾಗ ನಿರ್ಣಯವನ್ನು ನೀಡಬೇಕಾಗಿದೆ. ನೆಟ್ಟಿನಲ್ಲಿ ಬಂದ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತದೆ. 20 ಓವರ್ ನಲ್ಲಿ ಭರ್ಜರಿ 3 ಸಿಕ್ಸರ್ ಅಜಿತ್ ದಾಖಲಿಸಿಕೊಂಡ್ರು. ತಡಬತ್ತ 26 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 26 ಲಾಸ್ ಆಫ್ 2 ವಿಕೆಟ್ಸ್. ಆರಂಭಿಕ ಹಂತದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡ ಸಂದೇಶ್ ಎಸ್ತಗಾರಿಕೆ ಇವಾಗ ಕೊಂಚ ಮಟ್ಟಿಗೆ ಎಡವಟ್ಟನ್ನು ಕಂಡುಕೊಳ್ತಾ ಇದೆ. 18 ಓಟವನ್ನ 3ನೇ ಓವರ್ ನಲ್ಲಿ ಬಿಟ್ಕೊಟ್ರು. ಅಂತಿಮ 2 ಚೆಂಡು 3ನೇ ಓವರ್ ನಲ್ಲಿ ಬಾಕಿ ಉಳಿತದೆ. ಮತಸ್ಗಾರಿಕೆ ಬದಲಿ ಸಂದೇಶ್ ಮತ್ತೆ ಬೀಸೋದ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ತಿರುವನ ಕಂಡದ ಚೆಂಡು ಬಹಳ ಶುದ್ಧ ಬರುತ್ತೆ. ಎಸ್ತಗಾರಿಕೆ ಕೊನೆ ಹಂತದ ಯಶಸ್ಸನ್ನು ಕಾಣುತ್ತದೆ. ಅಂತಿಮ 1 ಸೆತ್ತ 3ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬತಸ್ಗಾರಿಕೆ ಬದಲಿ ಸಂದೇಶ್ ಬಹಳ ಸುತ್ತು ಬರುತ್ತೆ ಹೊಡೆತ. ಕವರ್ ಸ್ವಲ್ಪ ದೊಡ್ಡದ ಪೂರ್ತಿಯನ್ನು ಪಡ್ಕೊಂಡ್ರು. ಮತ್ತೆ ಶತ್ರುಷ ವೈಫಲ್ಯತೆ. ಕೊನೆಯ ಚೆಂಡಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತ ಬರುತ್ತೆ ಹೊಡೆತ. ಅಜಿತ್ ದಾಂಡಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 3ನೇ ಓವರ್ ಮುಕ್ತಾಯ ತಡಬತ್ತ 30 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 30 ಲಾಸ್ ಆಫ್ 2 ವಿಕೆಟ್ಸ್. ವೈಯಕ್ತಿಕ 2 ಓವರ್ಗಳ ಮುಕ್ತಾಯದಲ್ಲಿ ಸಂದೇಶ್ 29 ಓಟವನ್ನು ಬಿಟ್ಕೊಟ್ರು. ದುಬಾರಿ ಎಸ್ತಗಾರಿಕೆ ಸಂದೇಶ್ ಓವರ್ ನಲ್ಲಿ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. 18 ವರ್ಷಗಳ 3 ಓವರ್ಗಳ ಮುಕ್ತಾಯ ತಡಬತ್ತ 30ಕ್ಕೆ 2. ಸ್ಕೋರ್ 30 ಲಾಸ್ ಆಫ್ 2 ವಿಕೆಟ್ಸ್. ಬತಸ್ಗಾರಿಕೆ ಬದಲಿ ಸಂಜು ಆರಂಭಿಕ ಹಂತದ 2ನೇ ಓವರ್ ಅಲ್ಲಿ ಕೇವಲ 1 ಓಟವನ್ನು ಬಿಟ್ಕೊಂಡು ಬಹಳಷ್ಟು ಇಂಪಾರ್ಟೆಂಟ್ 2 ಹುದ್ದೆಯನ್ನು ಪಡ್ಕೊಂಡ ಸಂಜು ಇವಾಗ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ 4ನೇ ಓವರ್ ಎಸಿಬೇಕಾಗಿದೆ. 3 ಓವರ್ಗಳ ಮುಕ್ತಾಯ ತಡಬತ್ತ 30ಕ್ಕೆ 2.
ಆರಂಭಿಘಾತದ ಮೊದಲ ಚೆಂಡು ವೈಡ್ ಬಾಲ್ ತೀರ್ಪನ್ನು ಅಂಬಾರ್ಸ್ ಹಿಡಿದ್ರು. ಅಗಲ ಚೆಂಡು ಘೋಷಣೆ ದಾಖಲೆಯನ್ನು ಪಡ್ಕೊಳ್ಳುತ್ತೆ ತಡಬತ 31 ಓಟವನ್ನು ತಲುಪ್ತಾ ಇದೆ. ಮತಸ್ಗಾರಿಕೆ ಬದಲಿ ಸಂಜು ಮತ್ತೆ ಬೀಸುವಂತ ಪ್ರಯತ್ನ, ಬಹಳಷ್ಟು ಸುಂದರದ ಶತರಕ್ಷಣೆ ಮಾಡಿದ್ರು. ಮತ್ತೆ ಓದೋಟದ ಪೂರೈಕೆ ಅಂಕಿಅಂಶ ಪಡೆ ದಾಖಲಿಸಿಕೊಳ್ಳದ ತಡಬತ 32 ಓಟವನ್ನು ತಲುಪ್ತಾ ಇದೆ. ಬದ ಬೀಸುವಂತ ಪ್ರಯತ್ನ, ಬೋರ್ಡ್ಗಳು ಬರ್ತಾ ಇಲ್ಲ. ಡಾಟರ್ ಡಲವರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಎಸ್ತಗಾರಿಗೆ ಸಂಜಾಮುಖಿನ ಬರ್ತಾ ಇದೆ. ಬದ ಸಂಜು ಬೋರ್ಡ್ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ನೇರ ಹೊಡೆತ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಓದೋಟದ ಪೂರೈಕೆಯನ್ನ ಅಜಿತ್ ಪಡ್ಕೊಂಡ್ರು. 4ನೇ ಓವರ್ 3 ಚೆಂಡುಗಳ ಮುಕ್ತಾಯ ತಡಬತ್ತ 33 ಓಟವನ್ನು ತಲುಪ್ತಾ ಇದೆ. ಮತ್ತೆ ಸ್ಟ್ರೈಕರ್ ಬದಲಿ ರಾಕೇಶ್, ನಾನ್ ಸ್ಟ್ರೈಕರ್ ಬದಲಿ ಅಜಿತ್ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಶಾಡಗಿ ಬಂದ ಚೆಂಡು, ಬೆರಸಿನ ಹೊಳೆತ ಲಾಗಾನಲ್ಲಿ ಬತವಾದ ಪೂರೈಕೆಯನ್ನು ರಾಕೇಶ್ ಜಿಲ್ಸ ಪಡ್ಕೊಂಡ್ರು. ಏನಿಡಿದ ತಳಬತ್ತ 34 ಓಟವನ್ನು ತಲುಪ್ತಾ ಇದೆ. ಅಂತಿಮ 2 ಚೆಂಡು 4ನೇ ಓವರ್ ನಲ್ಲಿ ಬಾಕಿ ಉಳಿತ. ಬಹಳ ಶೂತೋಬರ್ ದೇಸಗಾರಿಕೆಯನ್ನು ಸಂಜು ತೋರ್ಪಡಿಸ್ತಾ ಇದ್ದಾರೆ. ಯಾವುದೇ ಬೆರಸಿನ ಹೊಡೆತವನ್ನು ಬಿಟ್ಕೊಡ್ತಾ ಇಲ್ಲ. ಲೆಕ್ಕಾಚಾರದ ಎಸೆತಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ನಟಿನಲ್ಲಿ ಅಜಿತ್ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಬಹಳ ಶುದ್ಧವರ ದೇಸಗಾರಿಕೆಯನ್ನು ಸಂಜು ತೋರ್ಪಡಿಸಿದ್ರು. ಕ್ಯಾಚ್ ಆಡ್ ರೂಪದಲ್ಲಿ ಇವಾಗ ಅಜಿತ್ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಬಹಳಷ್ಟು ಉತ್ತಮ ದೇಸಗಾರಿಕೆ ಸಂಜು ಮುಖಿನ ದಾಖಲಾತಿಯನ್ನು ಪಡ್ಕೊಂಡು ಈ ಒಂದು ಪಂದ್ಯದಲ್ಲಿ 3 ವಿಕೆಟ್ ಅನ್ನ ಸಂಜು ಪಡ್ಕೊಳ್ತಾ ಇದ್ದಾರೆ. ಮೂವತ್ತ 34 ಬಹಳಷ್ಟು ಉತ್ತಮ ದೇಸಗಾರಿಕೆಯನ್ನ ಸಂಜು ತೋರ್ಪಡಿಸಿದ್ರು. ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್, ಬ್ರೇಕ್ ಥ್ರೋ ವಿಕೆಟ್ ಅನ್ನ ಸಂಜು ಪಡ್ಕೊಂಡ್ರು. ಅಂತಿಮ ಒಂದು ಸತ 4ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಹೊಸ ಆಟಗಾರ ಲಂಚುಲಾಲ್ ಸ್ಟ್ರೈಕ್ ಅನ್ನು ಪಡ್ಕೊಂಡು ನಾನ್ ಸ್ಟ್ರೈಕರ್ ಭಾಗದಲ್ಲಿ ರಾಕೇಶ್ ಜಲ್ಸೆ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತೆ. ಬದಲಾವಣೆಗಾರಿಕೆ ಬದಲಿ ಸಂಜು ಬಲವಾದ ಮನವೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಜಾಟರ್ ಡೆಲವರ್ ದಾಖಲಾತಿಯನ್ನು ಪಡ್ಕೊಳ್ತದೆ. ಆರಂಭಿಕ ಹಂತದ ಮೊದಲ ಇನ್ನಿಂಗ್ಸ್ ನ 24 ಚೆಂಡುಗಳ 4ನೇ ಓವರ್ ಮುಕ್ತಾಯದಲ್ಲಿ ತಡಬತ್ತ 34 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 34 ಲಾಸ್ ಆಫ್ 3 ವಿಕೆಟ್ಸ್. ಬಹಳ ಸುತ್ತೋಬರ ತೆಸಗಾರಿಕೆ ಸಂಜು ತೋರ್ಪಡಿಸಿದ್ರು. ಕೇವಲ 2 ಓವರ್ 5 ಓಟವನ್ನು ಬಿಟ್ಕೊಂಡ್ರು. ಇಂಪಾರ್ಟೆಂಟ್ 3 ವಿಕೆಟ್. ಬಹಳ ಸುತ್ತೋಬರ ತೆಸಗಾರಿಕೆ ಸಂಜು ಮುಖೇನ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಇವಾಗ ಆಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆರಂಭಿಕ ಹಂತದ 24 ಚೆಂಡುಗಳು 4 ಓವರ್ ಮುಕ್ತಾಯದಲ್ಲಿ ತಡಬತ್ತ 34ಕ್ಕೆ 3. ಸ್ಕೋರ್ ಇಸ್ 34 ಲಾಸ್ ಆಫ್ 3 ವಿಕೆಟ್ಸ್.
ಮೂವತ್ತ ನಾಲ್ಕಕ್ಕೆ ಬೂರು ಬತ್ತಸ್ಗಾರಿಕೆ ಬದಲಿ ಚರಣ್ ಮೊದಲ ಚೆಂಡು ಓಡುಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಅವರ ದಾಖಲಾತಿಯನ್ನು ಪಡ್ಕೊಳ್ತದೆ. ಆರಂಭಿಕ ಹಂತದ 4ನೇ ಓವರ್ ಮೊದಲ ಚೆಂಡು ಮುಕ್ತಾಯ. ತಡಬತ್ತ 34ಕ್ಕೆ ಬೂರು. ಬತ್ತಸ್ಗಾರಿಕೆ ಬದಲಿ ಚರಣ್ ಮತ್ತೆ ನೇರ ಹೊಡೆದ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತುವರಿದ ಹೊಡೆದವನ್ನ ದಿಲ್ಸ ದಾಖಲಿಟ್ಕೊಂಡ್ರು. ಬಹಳ ಸುತ್ತುವರಿತಿಯ ಬ್ಯಾಕಪ್ ಓತವರ್ತ ಶತರಕ್ಷಣ ತೋರ್ಪಡಿಸಿದ್ರು. ಓದರ ಬದಲಿಗೆ 2 ಹೊಡೆದ ಪೂರೈಕೆ ಅಂಕಿಅಂಶ ದಾಖಲಿಸಿಕೊಳ್ತಾ ತಡಬತ್ತ 36 ಓಟವನ್ನು ತಲುಪ್ತಾ ಇದೆ. ಬತ್ತ ಚರಣ್ 5ನೇ ಓವರ್ ಬೂರ್ಣ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಚರಣ್ ಟು ದಿಲ್ಸೆ ಬಾರಿ ಬದ ಬೇಸೋದ ಪ್ರಯತ್ನ. ಓಡುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಬಹಳ ಸುತ್ತುವರಿತಿಯ ಎಸಗಾರಿಕೆಯನ್ನ ಚರಣ್ ತೋರ್ಪಡಿಸ್ತಾ ಇದ್ದಾನೆ. 5ನೇ ಓವರ್ ಬೂರು ಚೆಂಡುಗಳ ಮುಕ್ತಾ ಇದೆ. ತಡಬತ್ತ 36ಕ್ಕೆ ಬೂರು. ಅಂತಿಮ ಬೂರೆಸೆತ 5ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬೆರೋಸಿನ ಹೊಡೆತ ತನ್ಮೂಲಕವಾಗಿ ನೇರ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿದ ಬಹಳ ಸುತ್ತುವರಿತ ಸಿಕ್ಸರ್ ರಾಕೇಶ್ ಜಾಡೋಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇನ್ನಿಟ್ಟು ತಡಬತ್ತ 42 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 42 ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ 2 ಚೆಂಡು 5ನೇ ಓವರ್ ನಲ್ಲಿ ಬಾಕಿ ಉಳಿತದೆ. ಬಹಳ ಸುತ್ತುವರಿತ ಲೆಕ್ಕಾಚಾರದ ಸಿಕ್ಸರ್ ದಿಲ್ಸೆ ದಾಖಲಿಸಿದ್ರು. ಅಂತಿಮ 2 ಸತ 5ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮಾತಾಸ್ಗಾರಿಗೆ ಬದಲು ಚರಣ್ ಟು ರಾಕೇಶ್ ದಿಲ್ಸೆ. ಕ್ಲೀನ್ ಬಾಲ್ ಬಹಳ ಸುತ್ತುವರಿದ ಎಸಗಾರಿಕೆಯನ್ನ ಚರಣ್ ತೋರ್ಪಡಿಸ್ತಾ ಇದೆ. ಚೆಂಡು ನೇರವಾಗಿ ವಿಕೆಟ್ಗೆ ಚುಂಬನ. ಬಹಳ ಶಿಂಪಣ ವಿಕೆಟ್ ಅನ್ನ ಚರಣ್ ಪಡ್ಕೊಳ್ತಾ ಇದ್ದಾರೆ. ಇವಾಗ ಚರಣ್ ವಾಪಸ್ ಆತೆ. ಚರಣ್ ಎಸತ್ತಿಗೆ ರಾಕೇಶ್ ದಿಲ್ಸೆ ಇವಾಗ ವಾಪಸ್ ಆತನ ಕಟ್ಕೊಳ್ಬೇಕಾಗಿದೆ. ಬಹಳ ಶಿಂಪಣ ವಿಕೆಟ್ ಚರಣ್ ಪಡ್ಕೊಂಡ್ರು. 42ಕ್ಕೆ 4. ಮತ್ತೆ ಚರಣ್ ಬಹಳ ಸುತ್ತುವರಿತಿಯ ವಿಕೆಟ್ ಅನ್ನು ಪಡ್ಕೊಂಡ್ರು. ನೆಟ್ಟಿನಲ್ಲಿ ದಿಲ್ಸೆ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಮತ್ತೆ ಚರಣ್ ಅಂತಿಮ 1 ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಬೆರಸಿನ ಹೊಡೆತ ಗಗನ್ ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಬಹಳ ಸುತ್ತುವರಿತಿಯ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಡವತ್ತ 46 ಓಟವನ್ನು ಪೂರೈಸಿಕೊಳ್ತಾ ಇದೆ. ಆರಂಭಿಕ ಹಂತದ ಮೊದಲ ಇನಿಂಗ್ಸ್ ಮುಕ್ತಾ ಇದ್ದಾಳೆ. ತಡಬತ್ತ 46 ಓಟವನ್ನು ಪೂರೈಸಿಕೊಳ್ತದೆ. ಬಹಳ ಸುತ್ತುವರಿತಿಯ ಕೊನೆ ಚೆಂಡಲ್ಲಿ ಗಗನ್ ಬೌಂಡ್ರಿ ದಾಖಲಿಸಿಕೊಂಡ್ರು. ಇನ್ನಿಟ್ಟಿದ ತಡಬತ್ತ 46ಕ್ಕೆ 4.
ಬದಸ್ಗಾರಿಕೆ ಬದಲಿ ದಾಸ್ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ 2ನೇ ಓವರ್ ಚಾಲ್ತಿನ ಪಡ್ಕೊಳ್ಬೇಕಾಗಿದೆ. ಸ್ಟ್ರೈಕರ್ ಬದಲಿ ಲಂಚುಲಾಲ್ 2ನೇ ಓವರ್ನ ಮೊದಲ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಬದ ಬೇಸುವಂತ ಪ್ರಯತ್ನ, ಕ್ಯಾಚ್ ಡ್ರಾಪ್ ಬದಲೇ ಬಹಳಷ್ಟು ಓತ ಬರ್ದ ಕ್ಯಾಚ್ ಅನ್ನ ಚೆನ್ನಾಗಿ ಪಡ್ಕೊಂಡ್ರು. ಆರ್ರಾಬಿಗೆ ಹಾತದ ಮೊದಲ ಚೆಂಡಲ್ಲೇ ಲಂಚುಲಾಲ್ ವಾಪಸ್ ಅದನ್ನು ಕಡ್ಕೊಳ್ಬೇಕಾಗಿದೆ. ಲಂಚುಲಾಲ್ ಬ್ಯಾಕ್ ಟು ದ ಪೆವಿಲಿಯನ್. ಆರ್ರಾಬಿಗೆ ಹಾತದ ಮೊದಲ ಚೆಂಡ ಬಹಳ ಶುದ್ಧ ಪ್ರತ್ಯ ವಿಕೆಟ್ ಅನ್ನು ದಾಸ್ ಪಡ್ಕೊಂಡ್ರು. 46ಕ್ಕೆ 5, 46 ಲಾಸ್ ಆಫ್ 5 ವಿಕೆಟ್ಸ್. ಈ ನಿಟ್ಟಿನಲ್ಲಿ ಹೊಸ ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ಸ್ಯಾಂಡಿ ಸ್ಟ್ರೈಕ್ ಅನ್ನು ಪಡ್ಕೊಂಡು ನಾನ್ ಸ್ಟ್ರೈಕರ್ ಬದಲಿ ಗಗನ್ ಪಂದ್ಯದ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. 2ನೇ ಓವರ್ ಮೊದಲ ಚೆಂಡಲ್ಲಿ ಬಹಳ ಸುತ್ತಮ ರೀತಿಯ ವಿಕೆಟ್ ಪಡ್ಕೊಂಡಂತ ದಾಸ್ ಇವಾಗ ತಮ್ಮ ಕತ್ತಿನ 2ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ದಾಸ್ ಟು ಸ್ಯಾಂಡಿ ಉಪ್ಪಲ. ಬಹಳ ಸುತ್ತುವರಿದ ಹೊಡೆತ ಸಂಡೆ ತನ್ಮೂಲಕವಾಗಿ ಮಿಡ್ ಆಫ್ ಗೆ ಒಂದೋಟವನ್ನು ಪೂರೈಸಿಕೊಂಡ್ರು. 6ನೇ ಓವರ್ 2 ಚೆಂಡುಗಳ ಮುಕ್ತಾಯದ ತೊಡಬತ್ತ 47 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 47 ಲಾಸ್ ಆಫ್ 5 ವಿಕೆಟ್ಸ್. 47ಕ್ಕೆ 5. ಬತಸ್ಗಾರಿಕೆ ಬದಲಿ ದಾಸ್ ಪೂರ್ಣ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬದ ಫುಲ್ ರನ್ ಚೆಂಡು ತನ್ಮೂಲಕವಾಗಿ ಬಹಳ ಸುತ್ತುವರಿದ ಹೊಡೆದವರ ಗಗನ್ ದಾಖಲಿಸಿದ್ರು. ಮಿಡ್ ವಿಕೆಟ್ ಮೂಲಕ ಓದೋಟದ ಪೂರೈಕೆ 2ನೇ ಓಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಓದರ ಬದಲು 2 ಓಟವನ್ನು ಪೂರೈಸಿಕೊಂಡ್ರು. ತೊಡಬತ್ತ 49 ಓಟವನ್ನು ದಾಖಲಿಸಿಕೊಳ್ತದೆ. 6ನೇ ಓವರ್ 3 ಚೆಂಡುಗಳ ಮುಕ್ತಾಯ. ತೊಡಬತ್ತ 49ಕ್ಕೆ 5. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ಹುಡುಗಿಯರ ಮ್ಯಾಚ್. 2 ತಂಡದವರು ಸೈನ್ ಅಪ್ ಅನ್ನು ಮಾಡಿ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ತಿರ ಇರುವಂತಹ ಕೊಠಡಿ ಹತ್ತ ಬರಬೇಕು. ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ 2 ಲೇಡೀಸ್ ಟೀಮ್ಸ್, ಆದಷ್ಟು ಶೀಘ್ರ ಬನ್ನಿ. ನೆಕ್ಸ್ಟ್ ಮ್ಯಾಚ್ ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್. ಸೈನ್ ಮಾಡಬೇಕು. ಮತ್ತೆ ಬೈಡ್ ಆಫ್ ಮುಖ್ಯ ಮೊದಲ ಪೂರೈಕೆಯನ್ನ ಗಗನ್ ದಾಖಲಿಸಿಕೊಳ್ತಾ. ತೊಡಬತ್ತ 50 ಅರ್ಧ ಶತಕ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ ಆಸ್ಟ್ರಾ ಬ್ರಿಗೇಡ್ಸ್. ಅಂತಿಮ 2 ಚೆಂಡು 6ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬಸ್ ದಾಸ್ ಟು ಸ್ಯಾಂಡಿ ಉಪ್ಪಳ. ಬದ ಬೇಸೋದ ಪ್ರಯತ್ನ, ಅಬ್ಬರ್ಸ್ಗೆ ಬಲವಾದ ಬಲವೇ ನಕಾರಾತ್ಮಕ ತಿರುವು ದಾಖಲಾತಿನ ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಅಂತ ಸೂಚನೆ ಅಬ್ಬರ್ಸ್ ಹಿಡಿದ್ರು. 6ನೇ ಓವರ್ನ 5 ಚೆಂಡುಗಳ ಮುಕ್ತಾಯದಲ್ಲಿ ತೊಡಬತ್ತ 50 ಓಟವನ್ನು ತಲುಪ್ತಾ ಇದೆ. ಅಂತಿಮ ಸತ ದಾಸ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಬೆಸಗಾರಿಕೆ ದಾಸ್ ಟು ಸ್ಯಾಂಡಿ ಉಪ್ಪಲ. ಬಹಳಷ್ಟು ಉತ್ತಮ ಗುಡ್ ಡೈರೆಕ್ಷನ್ ಅನ್ನ ಚರಣ್ ತೋರ್ಪಡಿಸಿದ್ರು. ಅಂತಿಮ ಚೆಂಡಲ್ಲಿ ಯಾವುದೇ ಓವರ್ಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಓವರ್ ಮುಕ್ತಾಯ ಕಡ ಓವರ್ಗಳ ಸಂಖ್ಯೆ 6. ತೊಡಬತ್ತ 50ಕ್ಕೆ 5, 50 ಲಾಸ್ ಆಫ್ 5 ವಿಕೆಟ್ಸ್. ದಾಸ್ ಇವತ್ತು ಓವರ್ ಅಲ್ಲಿ ಕೇವಲ 4 ಓಟವನ್ನು ಬಿಟ್ಕೊಂಡ್ರು. ಬಹಳಷ್ಟು ಇಂಪಾರ್ಟೆಂಟ್ 1 ವಿಕೆಟ್ ಪಡ್ಕೊಂಡ್ರು. ಅಂತಿಮ ರಸತ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. शराबी होश उड़ा ले जाए, इस लड़की है या है कयामत दिल से निकले हैं. ಅಲ್ಲಿ 2 ತಂಡದವರು ಮಹಿಳಾ ಆಟಗಾರ್ತಿಯರು ಇಲ್ಲಿ ಸೈನ್ ಅಪ್ ಅನ್ನು ಮಾಡಬೇಕು. ಇಲ್ಲೇ ಬಂದು ಸೈನ್ ಅಪ್ ಮಾಡಿ. लड़की लड़की करते करते हो न जाए दीवाने, ऐसा ना हो जाए कि हम खुद को ही ना पहचाने. और मेरा जब भी होता है कभी न जाए खाली. ನಿಸರ್ಗ ಕ್ವೀನ್ಸ್ ಎಲ್ಲ ಹುಡುಗಿಯರು ಹಾಗೂ ಬ್ಲಾಕ್ ಪ್ಯಾಂಥರ್ಸ್ ಎಲ್ಲ ಮಹಿಳಾ ಆಟಗಾರ್ತಿಯರು ಬರಬೇಕು. ಇಲ್ಲ ಲೈನ್ ಸೈನ್ ಅಪ್ ಅನ್ನು ಮಾಡಬೇಕು. ದಯಮಾಡಿ ಗಮನಿಸಿ. ನಮ್ಮ ಕಮೆಂಟ್ರಿ ಬಾಕ್ಸ್ ನ ಬಲ ಭಾಗದಲ್ಲಿರುವಂತಹ ಕೊಠಡಿಯಲ್ಲಿ ಸೈನ್ ಅಪ್ ಅನ್ನು ಮಾಡಬೇಕು. ಆಲ್ ದ ಪ್ಲೇಯರ್ಸ್ ಇಮಿಡಿಯೇಟ್ ಟಾಸ್ ಪ್ರಕಾರ ನಡೀತದೆ.
ಮೊದಲ ಇನ್ನಿಂಗ್ಸ್ನ ಅಂತಿಮ 6 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಡಬತ್ತ 50ಕ್ಕೆ 5. ಅಂತಿಮ ಎಸೆತ ಅದೆಷ್ಟರ ಮಟ್ಟಿಗೆ ಓಟವನ್ನು ದಾಖಲಿಸುತ್ತ ಕಾದೋಡಬೇಕಾಗಿದೆ. ಬಾತಸ್ಗಾರಿಕೆ ಬದಲಿ ವಿನಾಯಕ್ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಅಂತಿಮ ಓವರ್ ಅನ್ನು ಎಸೆಯಬೇಕಾಗಿದೆ. ಮತ್ತೆ ವಿನಾಯಕ್ ಟು ಗಗನ್. ಬದ ಶೋಣಕ್ಕೆ ಬಂದ ಚೆಂಡು ಬಹಳ ಸುತ್ತ ಬರೆದು ಹೊಡೆತವನ ಗಗನ್ ದಾಖಲಿಸಿಕೊಂಡ್ರು. ಒಂದೋಟದ ಪೂರೈಕೆ ತಡಬತ್ತ 51 ಓಟವನ್ನು ತಲುಪ್ತಾ ಇದೆ. ಮೊದಲ ಚೆಂಡಲ್ಲಿ ಬಹಳ ಸುತ್ತ ಬರೆದು ಹೊಡೆತವನ ಗಗನ್ ದಾಖಲಿಸಿಕೊಂಡ್ರು. ಅಂತಿಮ 5 ಎಸೆತ ಅದೆಷ್ಟರ ಮಟ್ಟಿಗೆ ಓಟವನ್ನು ದಾಖಲಿಸೋದ ಕಾದೋಡಬೇಕಾಗಿದೆ. 5 ಬಾಲ್ಸ್ ರಿಮೈನಿಂಗ್. ಬಾತಸ್ಗಾರಿಕೆ ಬದಲು ವಿನಾಯಕ್ ಬಹಳಷ್ಟು ಅನುಭವಿ ಎಸೆಗಾರರು ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಅಂತಿಮ ಓವರ್ ಅನ್ನು ಎಸೆಯಬೇಕಾಗಿದೆ. ಮತ್ತೆ ಬೀಸುವಂತ ಪ್ರಯತ್ನ, ಚೆಂಡು ಕ್ಷೇತ್ರಕ್ಷಣ ವೈಫಲ್ಯತೆ. ದಾಸ್ ಕ್ಯಾಚ್ ಡ್ರಾಪ್ ಔಟ್. ಎರಡದ ಪೂರೈಕೆಯನ್ನ ಸ್ಯಾಡಿ ಪಡ್ಕೊಂಡ್ರು. ಬಹಳ ಸುತ್ತಮ ರೀತಿಯ ಹಣದ ತಡಬತ್ತ 53 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಬಹಳ ಸುತ್ತಮ ರೀತಿಯ ಎಸೆಗಾರಿಕೆಯನ್ನ ವಿನಾಯಕ್ ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 3 ಎಸೆತ ಕೊನೆಯ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವಿನಾಯಕ್ 4ನೇ ಬಾರಿಗೆ ನೋ ಬಾಲ್ ಅಂತ ಸೂಚನೆ ನಂಬಾರಿಸಿಡ್ತಾ ಇದ್ದಾರೆ. ಓದೋಣದ ಪೂರೈಕೆ ತಡಬತ್ತ 54 ಓಟವನ್ನು ತಲುಪ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ಟಾಸ್ ಬನ್ನಿ. ಥರ್ಡ್ ಅಂಪೈರ್ಗೆ ಮನವಿಯನ್ನ ಮಾಡಿದ್ದಾರೆ. ಥರ್ಡ್ ಅಂಪೈರ್ ಇವಾಗ ನಿರ್ಣಯನ ನೀಡಬೇಕಾಗಿದೆ. ಅಂಪೈರ್ಸ್ ನೋ ಬಾಲ್. ಕೊನೆ ಚೆಂಡು ನೋ ಬಾಲ್ ಅನ್ನೋ ಸೂಚನೆ ಅಂಪೈರ್ಸ್ ನೀಡಿದ್ರು. ಥರ್ಡ್ ಅಂಪೈರ್ ನಿರ್ಣಯ ಇವಾಗ ಬರಬೇಕಾಗಿದೆ. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ won the toss, elected to field first. ಈ ಮ್ಯಾಚ್ ಆದ್ಮೇಲೆ ಡಗ್ ಔಟ್ಸ್ಗೆ ಹೋಗಿ. ಆಲ್ರೆಡಿ ಇದೊಂದು ಪಂದ್ಯ ಮುಗಿದ ತಕ್ಷಣ ನಾಟ್ ಔಟ್ ಅನ್ನೋದು ತೀರ್ಪನ್ನ ಥರ್ಡ್ ಅಂಪೈರ್ ತಿಳಿಸ್ತಾ ಇದ್ದಾರೆ. ಯಾವುದೇ ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ನೋ ಬಾಲ್ ಅಂತ ಸೂಚನೆ. ಅಂಪೈರ್ಸ್ ಓದೋಳದ ಪೂರೈಕೆ ತಡಬತ್ತ 54 ಓಟವನ್ನು ತಲುಪ್ತಾ ಇದೆ. 54ಕ್ಕೆ 5. ಆಟಗಾರ ಇವಾಗ ಫ್ರೀ ಹಿಟ್ ನ ಲಾಭಾಂಶವನ್ನು ಪಡ್ಕೊಳ್ಳಬೇಕಾಗಿದೆ. ಫ್ರೀ ಹಿಟ್ ಅನ್ನೋ ಸೂಚನೆ ಅಂಪೈರ್ಸ್ ಇಡ್ತಾ ಇದ್ದಾರೆ. ಅಂತಿಮ 3 ಎಸೆತ
ಕೊನೆಯ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮಧ್ಯಸ್ಥಗಾರಿಕೆ ಬದಲೇ ವಿನಾಯಕ್ ಆಟಗಾರ ಇವಾಗ ಫ್ರೀ ಹಿಟ್ ಲಾಭಾಂಶವನ್ನು ಪಡ್ಕೊಳ್ಬೇಕಾಗಿದೆ. ಬೇಸುವಂತ ಪ್ರಯತ್ನ, ರನ್ ಔಟ್ ರೂಪದಲ್ಲಿ ಇವಾಗ ಸ್ಯಾಡಿ ಉಪ್ಪಳ ವಾಪಸ್ ಹತ್ರ ಕಡ್ಕೊಳ್ಬೇಕಾಗಿದೆ. ಬಹಳಷ್ಟು ಜಾಣ್ಮೆಯ ಗುಡ್ ರಕ್ಷಣೆಯನ್ನ ಚಲನ್ ತೋರ್ಪಡಿಸಿದ್ರು. ರನ್ ಔಟ್ ರೂಪದಲ್ಲಿ ಸ್ಯಾಡಿ ಉಪ್ಪಳ ವಾಪಸ್ ಹತ್ರ ಕಡ್ಕೊಳ್ಬೇಕಾಗಿದೆ. ಮತ್ತೊಂದು ಹುದ್ದಾರಿ 54ಕ್ಕೆ ಯಾರು ಕಂಡೋಡು ನವಿಲೊಂಜಿನಲ್ಲಿ ತಂದು ಬರ್ಪುನ ಪರ್ಲುತ್ತುಯೇ ಬಿನ್ನಗ ಬಾರಿ ತಮ್ಮನ ಕತ್ತಾಲೆ ಕವಿದಿನ ಮುಗಲ್ದ ಮಾನೋಡು ಮಿಂಚಿದ ಸಂಚಾರನ ತಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕನ್ನದ ರೆಪ್ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಅಂತಿಮ 2 ಸತ ಕೊನೆ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. 54ಕ್ಕೆ ಯಾರು ಮಧ್ಯಸ್ಥಗಾರಿಕೆ ಬದಲಿ ವಿನಾಯಕ್ ಹೊಸ ಆಟಗಾರ ಸಂತೋಷ್ ಕಣದಲ್ಲೇ ನಾಶಕನ ಪಡ್ಕೊಳ್ಬೇಕಾಗಿದೆ. ಮತ ಬೀಸುವಂತ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ತೀರಾ ಕೆಳಚಿನ ಬಂದಂತ ಚೆಂಡು ಓಟುಗಳಿಗೆ ಅನುಮತಿಯನ್ನು ಮಾಡ್ಕೊಡ್ತಾ ಇಲ್ಲ. ಮತ ಚುಕ್ಕೆ ಸತ, ಅಂತಿಮ ಒಂದೇ ಸತ ಕೊನೆ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. 54ಕ್ಕೆ ಯಾರು ಬಳಸುತ್ತ ಬರುತ್ತೀಯ ಹೊಡೆತ ಗಗನ್ ಟರ್ಮಲಕವಾಗಿ ಕೊನೆ ಚೆಂಡಲ್ಲಿ ಲಾಗ್ ಆಫ್ ಅಲ್ಲಿ ಬಳಸುತ್ತ ಬರುತ್ತೆ. ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ತಡವತ್ತ 60 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 61 ಟಾರ್ಗೆಟ್, 42 ಚೆಂಡು, 61 ಓಟಗಳು ಬರಬೇಕಾಗಿದೆ. 42 balls, 61 run required. ಈ ಒಂದು ಪಂದ್ಯದ ತರುವಾಯ ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್ ಪಂದ್ಯಾಟ ನಡೀತದೆ. ಬ್ಲಾಕ್ ಪ್ಯಾಂಥರ್ಸ್ ಒನ್ ರಿಚ್ ಆರ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಮಹಿಳಾ ಆಟಗಾರ್ತಿಯರಿಗೋಸ್ಕರ ಈ ಪಂದ್ಯಾಟ ಸಾಕ್ಲಿಕ್ಕಿದೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ
ಬೆಳದಿಂಗಳು ನಿದಿರೆಯ ಮರೆತೆ ನಿಂದಲೇ ಬೆರೆತೆ ಒಲವಿಗೆ ಸೆರೆಯಾದ ನೀರಿನ ಕನಸಿನ ಕವಿತೆ ಪಂದ್ಯ ಆರಂಭಗೊಳ್ತಾ ಇದೆ. ಮ್ಯೂಸಿಕ್ ಆಫ್. ಆರಂಭಿಕ ಆಟಗಾರರು ಅಂಕಣ ಒಳಭಾಗದಲ್ಲಿ ಒಂದೆಡೆ ಚರಣ್ CRB, ಕೌಶಿಕ್, ಪಂದ್ಯ ಆರಂಭಗೊಳ್ತಾ ಇದೆ. ಆರಂಭಿಕ ಎಸೆಗಾರಿಕೆ ಭಾಗದಲ್ಲಿ ಗಗನ್, ಮಂಕೋಬಾಯ್ ಪಾಕ್ಸಿರಾನಿಯ ನಿರ್ದೇಶಕರು ಕೂಡ. ಗಗನ್ ಎಸೆಗಾರಿಕೆ ಭಾಗದಲ್ಲಿ 61 ಟಾರ್ಗೆಟ್, 61 is the ಟಾರ್ಗೆಟ್. ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಗೆಲ್ಲುವ ತಂಡ ಮುಂದಿನ ಹಂತಕ್ಕೆ, ಸೋಲುವ ತಂಡ ಸೀದಾ ವಾಪಸ್ ಮನೆಗೆ. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಗುಟ್ಟುಗಳ ಹಿಂದೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬೈ ಮುಖ್ಯನ 1 without loss. The first over in progress. 7 overs match. 61 is the target. ಬಹಳ ಸುತ್ತಮುತ್ತ ಎಸೆತ. ಈಗಾಗಲೇ ಅಮ್ಮ ಯೋಧಾಸ್ ಡೈರೆಕ್ಟ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದೆ. ನಿನ್ನೆಯ ದಿನದ ಒಂದು ಕುತೂಹಲಕಾರಿ ಪಂದ್ಯದಲ್ಲಿ ಯುನೈಟೆಡ್ ಉಡುಪಿ ಅಸ್ತ್ರ ಬ್ರಿಗೇಡ್ ಅನ್ನು ಸೋಲಿಸಿತು. ಒಂದು ಹಂತದಲ್ಲಿ ಸೋಲನ್ನು ಕಾಣ್ತಿರುವಂತಹ ಯುನೈಟೆಡ್ ಉಡುಪಿಗೆ ಧೋನಿ ಹತ್ತರವಾಗಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಟವಾಡಿದ ಗೌತಮ್ ಕಯ್ಯ ಆರಂಭಿಕ ಹಂತದಲ್ಲಿ ಒಂದೊಂದೇ ಓಟವನ್ನು ಮಾಡಿ ಕೊನೆ 6 ಚೆಂಡು 21 ಓಟವನ್ನು ಮಾಡಿ ಉಡುಪಿ ಯುನೈಟೆಡ್ ಜಯವನ್ನು ದಾಖಲಿಸಿ ಬಹುಶಃ ಅಮ್ಮ ಯೋಧಾಸ್ ಫೈನಲ್ ತಲುಪಿಸೋದರಲ್ಲಿ ಕಾರಣೀಕರ್ತರು ಕೂಡ ಆಗಿದ್ರು ಗೌತಮ್ ಕಯ್ಯ. ಮತ್ತೆ ಗಗನ್, ಚರಣ್ CRB ಹೊಡೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ ಕೊನೆ ಹಂತದಲ್ಲಿ ಕಾಣ್ತಾ ಇದೆ. ಒಂದು ಓಟದ ಸೇರ್ಪಡೆ, ಅವಳಿ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ ಮತ್ತೆ ಓಟದ ಹೆಚ್ಚುವರಿಯ ಸೇರ್ಪಡೆ ಚರಣ್ CRB ಖಾತೆಗೆ. ಸುಜಿತ್ ಪಂಪ್ರಾಣ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಕುತೂಹಲಕಾರಿ ಪಂದ್ಯ, ಎಲಿಮಿನೇಟರ್ ಪಂದ್ಯ. ಗೆಲ್ಲುವ ತಂಡ ಮುಂದಿನ ಹಂತದಲ್ಲಿ ಶಟರ್ ಬಾಕ್ಸ್ ಅನ್ನು ಎದುರಿಸ್ತದೆ. ಸೋಲುವ ತಂಡ ಈ ಪಂದ್ಯದ ಆಡಿದ ತೃಪ್ತಿ ಇರ್ತದೆ. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಸಂತೋಷ್ ಕಡಂದಲೆ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎರಡು ತಂಡಗಳು ಬಹಳಷ್ಟು ಬಲಿಷ್ಠವಾದಂತಹ ತಂಡ. ಬಹಳ ಸುತ್ತಮುತ್ತ ಹೊಡೆತ, ಭರ್ಜರಿ ಶಿಕ್ಷಾ ಷಟ್ಕ, ಆರೋಟದ ಸೇರ್ಪಡೆ. ಚಾಲೆಂಜಿಂಗ್ ಸ್ಟಾರ್ಸ್ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದೆ. ಮುಕ್ತಾಯ ಕಡತ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 10.
10 without loss. The first one completion. 10 without loss. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್. ಬ್ಲಾಕ್ ಪ್ಯಾಂಥರ್ಸ್ won the toss, selected to field fast. ಮೊದಲ ಪಂದ್ಯದಲ್ಲಿ ಕೂಡ ಜಯವನ್ನು ದಾಖಲಿಸಿದ ಎರಡೂ ತಂಡಗಳು ಕೂಡ. ಬ್ಲಾಕ್ ಪ್ಯಾಂಥರ್ಸ್ ಮೊದಲ ಪಂದ್ಯಾಟವನ್ನ ವಿಜಯಲಕ್ಷ್ಮಿ ಏಂಜಲ್ಸ್ ವಿರುದ್ಧ ಜಯ ಗಳಿಸಿದ್ರೆ ನಿಸರ್ಗ ಕ್ವೀನ್ಸ್ ನೈನಾ ಲಿಯೋಸ್ ವಿರುದ್ಧ ಜಯವನ್ನು ದಾಖಲಿಸಿದೆ. ಈ ಎರಡು ತಂಡಗಳ ನಡುವಿನ ಹಣಾಹಣಿ ನಡೀಲಿಕ್ಕಿದೆ ಮುಂದಿನ ಪಂದ್ಯದಲ್ಲಿ. ವೈಟ್ ಬಾಲ್ ಎಸೆಗಾರಿಕೆ ಭಾಗದಲ್ಲಿ ರಾಕೇಶ್ ದಿಲ್ಸೆ. ಬಹಳಷ್ಟು ಪ್ರಯತ್ನಗಳ ನಡುವೆ, ಬಹಳಷ್ಟು ಅಪೀಲ್ಗಳ ನಡುವೆ ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಟೆಡ್ರಲ್ಲ ಬಾರಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸರ್ವಣ ಕ್ಷೇತ್ರ ರಕ್ಷಾ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಚರಣ್ಗೆ ಎಸೆತ ಚೆಂಡು, ಬಹಳ ಪ್ರಯತ್ನ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪಂದ್ಯಾಟದ ಈವರೆಗಿನ ಆರೆಂಜ್ ಕ್ಯಾಪ್ ಸಚಿನ್ ಶೆಟ್ಟಿ ಮುಡಿಗೇರಿದೆ. ಅದೇ ರೀತಿಯಲ್ಲಿ ಪರ್ಪಲ್ ಕ್ಯಾಪ್ ವಿಖ್ಯಾತನ ಮುಡಿಗೇರಿದೆ. ಸಚಿನ್ ಶೆಟ್ಟಿ, ಕಾರ್ತಿಕ್ ಪ್ರಭು, ಸಂದೇಶ್ ಪೈಡೂರು, ವಿಖ್ಯಾತ್, ಅಜಿತ್ ಶೆಟ್ಟಿ, ವೈಭವ್ ಹಾಗೂ ದಿಲ್ಸೆ ಈ ರೀತಿಯ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಆರೆಂಜ್ ಕ್ಯಾಪ್ ಇದ್ರೆ, ಇತ್ತ ಪರ್ಪಲ್ ಕ್ಯಾಪ್ ನಲ್ಲಿ ವಿಖ್ಯಾತ್, ಸಂಜಯ್, ರಾಕೇಶ್, ದಿಲ್ಸೆ ಹಾಗೂ ವೈಭವ್ ಇದ್ದಾರೆ. ಮತ್ತೆ ರಾಕೇಶ್ ಈ ಬಾರಿ ಎಸೆತ ಚೆಂಡು, ಬಹಳ ಶುದ್ಧ ಮತ್ತು ಹೊಡೆತ, ಪಾಯಿಂಟ್ ಮತ್ತು ಗಾಲಿ ನಡುವೆ ಸುಂದರತೆ ಬೌಂಡ್ರಿ, 4 ಓಟದ ಸೇರ್ಪಡೆ. ಕೌಶಿಕ್ ಶೆಟ್ಟಿ ಬಹುಶಃ ಈ ಪಂದ್ಯಾಟ ಕಂಡ ಅತಿ ಹೆಚ್ಚಿನ ಬೌಂಡ್ ದಾಖಲಿಸಿದ ಆಟಗಾರ ಕೌಶಿಕ್ ಶೆಟ್ಟಿ ಫ್ರಮ್ ಚಾಲೆಂಜಿಂಗ್ ಸ್ಟಾರ್ಸ್. ಈ ತನ್ಮಧ್ಯ ಹುದರ ಆಘಾತ, ಲೆಗ್ ಬಿಫೋರ್ ದಿ ವಿಕೆಟ್. ಈವರೆಗೆ ಅತ್ಯುತ್ತಮ ಆಟವಾಡ್ತಾ ಕೌಶಿಕ್ ಶೆಟ್ಟಿ ಅನಾವಶ್ಯಕ ಹೊಡೆತ ಮಾಡೋ ಪ್ರಯತ್ನದಲ್ಲಿ ಚಾಲೆಂಜಿಂಗ್ ಸ್ಟಾರ್ಸಿನ ಹುದ್ದರಿ ನೆಲೆ ಕಿರುಳ್ತಾ ಇದೆ. ಹದಿನಾರಕ್ಕೆ 1. ಕೌಶಿಕ್ ಇವರಿಗೆ ಬಹಳಷ್ಟು ಉತ್ತಮ ಆಟವನ್ನು ಆಡಿದ್ರು ಕೂಡ ಪಾಯಿಂಟ್ ಮತ್ತು ಗಲ್ಲಿ ಪ್ರತಿ ಪಂದ್ಯದಲ್ಲಿ 1-2 ಬೌಂಡ್ ದಾಖಲಿಸಿದ ಕೌಶಿಕ್ ಅನಾವಶ್ಯಕ ಹುದ್ದರಿನ ಕೈ ಚೆಲ್ಲಿದೆ. ಈ ಹಂತದಲ್ಲಿ ಹೊಸ ದಾಡಿಗಿನ ಸೇರ್ಪಡೆ ಮಥನ್ ಮಣಿಪಾಲ್.
ಬಳಸುತ್ತ ಹೊಡೆತ ಬಿರುಸಿನ ಶಿಕ್ಷಾ ಷಟ್ಕ ಆರೋಟದ ಸೇರ್ಪಡೆ. ಮದನ್ ಮಣಿಪಾಲ್. ಅಂಪೈರ್ 4 overs ಡ್ರಿಂಕ್ಸ್ ಬ್ರೇಕ್ ಕೊಡಿ. ಅಫಿಷಿಯಲ್ ಇನ್ನು 7 ಮ್ಯಾಚ್ ಇದೆ, ದಯಮಾಡಿ 4 ಲೇಡೀಸ್ ಮ್ಯಾಚ್ ಇದೆ. ಇದೇ ರೀತಿ ಡಿಲೇ ಆದ್ರೆ ಬಹುಶಃ ಫೈನಲ್ ಪಂದ್ಯ ಸಾಗೋದು ಬಹಳಷ್ಟು ಕಷ್ಟ. 4 ಓವರ್ಗಳ ಡ್ರಿಂಕ್ಸ್ ಬ್ರೇಕ್ ಇಲ್ಲ, ದಯಮಾಡಿ ಗಮನಿಸಿ. ಕೊಡುದಾದ್ರೆ ಈಗಲೇ ಕೊಟ್ಬಿಡಿ. ನೆಹರು ಮೈದಾನದಲ್ಲಿ ಫೆಡ್ಲೈಟ್ ವ್ಯವಸ್ಥೆ ಮಾಡಬೇಕಾಗ್ತದೆ ಇದೇ ರೀತಿ ಡಿಲೇ ಆಗಿದ್ರೆ. ಯಾಕೆ ಪ್ರತಿದಿನ ಕೂಡ ಒಂದೊಂದು ಪಂದ್ಯವನ್ನ ಮುಂದಿನ ದಿನಕ್ಕೆ ಪೋಸ್ಟ್ಪೋನ್ ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಕಾರ್ಯಕ್ರಮದಲ್ಲಿ ಸಂತೋಷ್ ಕಡಂದಲೆ. ಸಂತೋಷ್ ಎಸೆತ ಚೆಂಡು, ಒಂದೋಟದ ಹೆಚ್ಚುವರಿ ಸೇರ್ಪಡೆ ಚರಣ್ ಖಾತೆಗೆ. ಕ್ಯಾಟ್ಕಾದ ಕಾರ್ಯದರ್ಶಿ ಸುಧಾಕರ್ ಬೆದ್ರೆ ಎಲ್ಲಿದ್ರು ಕೂಡ ಇತ್ತ ಬರಬೇಕು. ಇತರ ಬಾಲಶುದ್ಧ ಹೊಡೆತ ಸ್ಕ್ವೇರ್ ವಿಭಾಗದಲ್ಲಿ ಬೌಂಡ್ರಿ, 4 ಓಟದ ಸೇರ್ಪಡೆ ಮದನ್ ಮಣಿಪಾಲ್. ಮತ್ತೆ ಕಾರ್ಯಕ್ರಮ ಸಂತೋಷ್ ಈ ಬಾರಿ ಎಸೆತ ಚೆಂಡು ಬಾಲಶುದ್ಧ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಸಂತೋಷ್ ಕಡಂಫಲೆ ಎಸೆತಕ್ಕೆ ಮದನ್ ಮಣಿಪಾಲ್ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಒಂದು ಸಿಕ್ಸರ್ ತದನಂತರ 2 ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಿಸಿದ್ರು. ಮೊತ್ತ 31 ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಈ ತರುವಾಯ ಬಿರುಸಿನ ಆಡಾಟ, ಭರ್ಜರಿ ಸಿಕ್ಸರ್ ಚೆಂಡು ಮಂಗಳೂರಿನಿಂದ ಮಣಿಪಾಲದ ಕಡೆಗೆ. ಮದನ್ ಮಣಿಪಾಲ್ 2 ಸಿಕ್ಸರ್ 2 ಬೌಂಡ್ರಿ ಈಗಾಗಲೇ ದಾಖಲಿಸ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜಿಂಗ್ ಆಟಗಾರ. ಬಹುಶಃ ಹಿಂದಿನ ಎಲ್ಲ ಪಂದ್ಯದಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸದ ಮದನ್ ಈ ಬಾರಿ ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಸಂತೋಷ್
ಈ ಬಾರಿ ಅಸತ ಚೆಂಡು ಮಿಡುಕಡೆ ಭಾಗದಲ್ಲಿ ತಳ್ಳಿದು ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಮಥನ್ಗೆ ಜೀವಧಾನ. ಮೂವತ್ತ 38. ಇನ್ನು 24 ಚೆಂಡು, 23 ಓಟ. ಮೂವತ್ತ 9, 24ಕ್ಕೆ 22, 24-22 ಸುಲಭದ ಪಂದ್ಯಾಟ ಆಗುವ ಅವಕಾಶ ಇದೆ. $38, 24ಕ್ಕೆ 23 ದಿಲ್ಸೆ ಎಸೆಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗ ಅವಕಾಶ. ಮದನ್ ಹುದ್ದಾರಿ ನೆಲೆಕೊಳ್ತಾ ದಿಲ್ಸೆಗೆ ಮತ್ತೊಂದು ಹುದ್ದಾರಿ. 23ಕ್ಕೆ 23, 23-23. ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗಿರ ಸೇರ್ಪಡೆ. ಸಂಜಯ್ ಅತ್ಯುತ್ತಮ ಬೌಲರ್ ಕೂಡ. ಇವತ್ತಿನ ದಿನ ಬಹಳ ಉತ್ತಮ ಎಸೆಗಾರಿಕೆ, 3 ವಿಕೆಟ್ ಅನ್ನ ಕೂಡ ಪಡ್ಕೊಂಡಿದ್ರು. ಈಗಾಗಲೇ ಪರ್ಪಲ್ ಕ್ಯಾಪಿನ ಸನಿಹ ಬರ್ತಾ ಇದ್ದಾನೆ ಸಂಜಯ್. ದಿಲ್ಸೆ ಎಸೆಗಾರಿಕೆ ಭಾಗದಲ್ಲಿ ಪರ್ಪಲ್ ಕ್ಯಾಪ್ ನಂಬರ್ 3 ಅಲ್ಲಿದ್ದಾನೆ ದಿಲ್ಸೆ. ವೈಡ್ ಬಾಲ್. ಮತ್ತೆ ವೈಡ್ ಬಾಲ್. ಮತ್ತೆ ಎಸೆಗಾರಿಕೆ ಬಾಯ್ ದಿಲ್ಸೆ ಟು ಸಂಜಯ್. ಮಧ್ಯೆ ಮತ್ತೊಂದು ಹುದ್ದೆಯ ಆಘಾತವನ್ನು ಕರ್ತ ಸಂಜಯ್ ವಾಪಸ್ ಆದ. ದಿಲ್ಸೆ 22ನೇ ಹುದ್ದೆಯನ್ನು ಪಡ್ಕೊಂಡ್ರು. ಮತ್ತೆ ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತದೆ. ಬಹುಶಃ ವಿಕೆಟ್ ಅನ್ನ ಪಡೆದರೆ ಮಾತ್ರ ಅಸ್ತ್ರ ಬ್ರಿಗೇಡ್ಗೆ ಇನ್ನೂ ಅವಕಾಶ ಇದೆ. ಇಲ್ಲದೆ ಚಾಲೆಂಜಿಂಗ್ ಸ್ಟಾರ್ಸ್, ಚಾಲೆಂಜಿಂಗ್ ಆಟಗಾರ ಅಂಕಣ ಪ್ರವೇಶವನ್ನು ಕಾಡ್ತಾ ಇದ್ದಾನೆ ಸಂದೇಶ್ ಪೆರಡೂರು.
ಬಹಳ ಶುದ್ಧ ಮತ್ತೆ ಸತೋಟಗಳು ಬರ್ತಾ ಇಲ್ಲ. ಮತ್ತೆ ದಿಲ್ಸೆ ವರ್ಸಸ್ ಪೆರ್ಡೂರು. ಮತ್ತೆ ಎಸೆಗಾರಿಕೆ ಬಾಯದಲ್ಲಿ ದಿಲ್ಸೆ, ರಾಕೇಶ್ ದಿಲ್ಸೆ ಈಗಾಗಲೇ ಪದ 2 ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಸಂದೇಶ್ ಪೆರ್ಡೂರ್ಗೆ ಮತ್ತೆ ವೈಡ್ ಬಾಲ್. ಇಪ್ಪತ್ತೊಂದಕ್ಕೆ 20 ಬಾಲ್ ಟು ಬಾಲ್ ಮ್ಯಾಚ್ ಇದೆ. ನೆಕ್ ಟು ನೆಕ್ ಫೈಟ್ ಇದೆ. ಕುತೂಹಲಕಾರಿ ಪಂದ್ಯಾಟ ಸಿಪಿಎಲ್ ಸೀಸನ್ 7 ಅಲ್ಲಿ ಸಾಗ್ತಾ ಇದೆ. ಮತ್ತೆ ದಿಲ್ಸೆ ಚು ಸಂದೇಶ್ ಈ ಬಾರಿಯ ಸತ ಚೆಂಡು ಫಾರ್ಮೌಸ್ ಷಟ್ಲಂಗ ಭಾಗದಲ್ಲಿ ತಿಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಇಪ್ಪತ್ತು ಎಸೆತ 19 ಗುರಿ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಸುಂದರ ಎಸೆಗಾರಿಕೆ ಮಾಡಿದ ದಿಲ್ಸೆ. ಉತ್ತಮ ರೀತಿಯ ಎಸೆತ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ಕಾಂಪಿಟೇಷನ್ ಓವರ್ ನಂಬರ್ 4. 42 18 ಎಸೆತ 19 ಗುರಿ. 18-19. ದಣಿದ ಆಟಗಾರ ದಣಿವನ್ನು ಆರಿಸುವ ನಿಟ್ಟಿನಲ್ಲಿ ನಂದಿನಿ ಅವರ ಮಜ್ಜಿಗೆ ಬರ್ತಾ ಇದೆ. ಪ್ರಶಾಂತ್ ಕಂಕನಾಡಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ತುಳುನಾಡ ಸಿಪಿಎಲ್. ಈ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದ್ದಾರೆ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಜಯಕಿರಣದ ಮಾಲಕರಾದಂತಹ ಪ್ರಕಾಶ್ ಪಾಂಡೇಶ್ವರ. ಅದೇ ರೀತಿ ಕಾಂತಾರದ ಸಾಹಿತಿ ಕೂಡ ನ್ಯಾಯವಾದಿಗಳು ಕೂಡ ಆದ ಶಶಿರಾಜ್ ಕಾವೂರು, ಪತ್ರಕರ್ತ ಮಿತ್ರ ಹಿರಿಯರಾದಂತಹ ಶ್ರೀಯುತ ಜಗನ್ನಾಥ್ ಶೆಟ್ಟಿ ಬಾಳ. ಮೂವರು ಜನರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಸಿಪಿಎಲ್ ಸೀಸನ್ 7 ಪರವಾಗಿ ನೀಡ್ತಾ ಇದ್ದೇವೆ. ಅವರನ್ನ ಹೃತ್ಪೂರ್ವಕವಾಗಿ ನಮ್ಮ ವೇದಿಕೆ ಬರಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಕಾಶ್ ಶೆಟ್ಟಿ ಧರ್ಮನಗರ ಕ್ಯಾಟ್ಕಾದ ಪ್ರಸ್ತುತ ಅಧ್ಯಕ್ಷರು. ಮತ್ತೆ ಪಂದ್ಯಾಟ ಮುಂದುವರಿಕೆ 18ಕ್ಕೆ 19. 18 balls 19 runs. ಬಾಲ್ ಟು ಬಾಲ್ ಮ್ಯಾಚ್ ಇದೆ. ಅದೇ ರೀತಿಯಲ್ಲಿ ನಿತೇಶ್ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ದಿತೇಶ್ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಮತ್ತೆ ಒಂದು ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸಂದೇಶ್ ಪೆರಡೂರು 17ಕ್ಕೆ 13, 17-13 ಪಂದ್ಯ. ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಸೂಚನೆಗಳು ಬರ್ತಾ ಇದೆ. ಕ್ರಿಕೆಟ್ ಅದೃಷ್ಟದಾಟ. ಮತ್ತೆ ಗಗನ್ ಎಸೆಗಾರಿಕೆ ಭಾಗದಲ್ಲಿ ಅಸ್ತ್ರ ಬ್ರಿಗೇಡ್ಸ್ ಬಹಳಷ್ಟು ಯಶಸ್ವಿ ಕಂಡಂತಹ ಪಂದ್ಯ. ಬಹುಶಃ ಈ ಒಂದು ಅಲ್ಯೂಮಿನೇಟರ್ ನಲ್ಲಿ ಸ್ವಲ್ಪ ಓಟಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗದೆ ಅವರಿಗೆ ಮುಳುವಾಗ್ತಾ ಇದೆ. ಮತ್ತೆ ಗಗನ್ ಸಂದೇಶ್ ಪೆರಡೂರಿಗೆ ಸದ ಚೆಂಡು, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಎರಡನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಸಂದೇಶ್ ಪೆರಡೂರು. ಕೇವಲ 7 ಓಟದ ಅವಶ್ಯಕತೆ, 16 ಎಸೆತ 7 ಓಟದ ಅವಶ್ಯಕತೆ. ಈ ಪಂದ್ಯದ ವಿಜೇತ ತಂಡ ಶಟರ್ ಬಾಕ್ಸ್ ಅನ್ನ ಕ್ವಾಲಿಫೈರ್ 2 ನಲ್ಲಿ ಎದುರಿಸ್ತದೆ. ಅಲ್ಲಿ ಕ್ಯಾಟ್ಕಾದ ಎಲ್ಲಾ ಸದಸ್ಯರು ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಯಾಕಂದ್ರೆ ಮಹಿಳೆಯರ ಪಂದ್ಯ ಇರ್ತದೆ. ಗ್ರೌಂಡ್ ಸೆಟಪ್ ಮಾಡಬೇಕು, ಬೌಂಡ್ರಿ ಲೈನ್ ಅನ್ನ ಕೂಡ ಹಾಕಬೇಕು. ದಯಮಾಡಿ ಗಮನಿಸಿ. ಈ ತರವಾದ ಮತ್ತೊಂದು ಬಿರುಸಿನ ಹೊಡೆತ, ಭರ್ಜರಿ ಸಿಕ್ಸರ್, ಷಟ್ಕ ಹ್ಯಾಟ್ರಿಕ್ ಸಿಕ್ಸರ್ ಬೈ ಸಂದೇಶ್ ಪೆರಡೂರು. ಅತ್ಯುತ್ತಮ ಸಿಕ್ಸರ್, ಈ ಪಂದ್ಯಾಟ ಕಂಡ ಶ್ರೇಷ್ಠ ಸಿಕ್ಸರ್. ಯಾಕಂದ್ರೆ ಕವರ್ಸ್ ಭಾಗದಲ್ಲಿ ಹೊಡೆದಿದ್ರು, ಟೀಪ್ ಕವರ್ ಭಾಗದಲ್ಲಿ. ಬಹುಶಃ ಬಾಂಗ್ಲಾದ ವಿರುದ್ಧ ದಿನೇಶ್ ಕಾರ್ತಿಕ್ ಇದೇ ರೀತಿ ಹೊಡೆತವನ್ನು ದಾಖಲಿಸಿದ್ರು ಕೂಡ. ಅಂತಿಮ 1 ಓಟದ ಅವಶ್ಯಕತೆ. ಮತ್ತೆ ಗಗನ್ ಟು ಸಂದೇಶ್. ಈ ಬಾರಿ ಕ್ಲೀನ್ ಬೌಲ್. ಅಂತಿಮವಾಗಿ ಗಗನ್ಗೆ ಯಶಸ್ಸು. ಸಂದೇಶ್ ಪೆರಡೂರು ವಾಪಸ್ ಆತಿ, ಆದರೆ ಬಹಳಷ್ಟು ಲೇಟ್ ಆಗ್ತಾ ಇದೆ. ಕೇವಲ 1 ಓಟದ ಅವಶ್ಯಕತೆ. ಚಾಲೆಂಜಿಂಗ್ ಸ್ಟಾರ್ಸ್ ಕ್ಯಾಪ್ಟನ್ ಅಂಕಣ ಒಳಭಾಗವನ್ನು ಕಾಡ್ತಾ ಇದ್ದಾನೆ ಸಂದೀಪ್ ಶೆಟ್ಟಿ. ಮುಂದಿನ ಪಂದ್ಯಕ್ಕಾಗಿ 2 ತಂಡ ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ರೆಡಿ ಇರಬೇಕು. 2 ತಂಡಗಳು. ಸಮಯ ಮೀರ್ತಾ ಇದೆ, ಯಾಕಂದ್ರೆ ಇನ್ನೂ ಕೂಡ ನಮಗೆ 5 ಪಂದ್ಯಗಳು ಬಾಕಿ ಇದೆ. ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕು, ರೆಡಿ ಇರಬೇಕು. ರೋಹಿತ್ ಎಲ್ಲಿದ್ರು ಕೂಡ ಬರಬೇಕು. ರೋಹಿತ್ ಗ್ರೌಂಡ್ ಮ್ಯಾನ್ ರೋಹಿತ್. ಮತ್ತೆ ಗಗನ್ ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಕೇವಲ 1 ಓಟದ ಅವಶ್ಯಕತೆ ಚಾಲೆಂಜಿಂಗ್ ಸ್ಟಾರ್ಸ್ ಗಳಿಗಿದೆ. ಎಲಿಮಿನೇಟರ್ ಪಂದ್ಯಾಟಕ್ಕೆ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್. ಸಂದೀಪ್ ಕ್ಯಾಪ್ಟನ್ ನಲ್ಲಿ ಈಗಾಗಲೇ ಕೇವಲ 1 ಓಟದ ಅವಶ್ಯಕತೆ. ಗಗನ್ ಟು ಸಂದೀಪ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಡೆಲವರಿ. ಗ್ರೌಂಡ್ ಮ್ಯಾನ್ ಆದಷ್ಟು ಶೀಘ್ರ ಇತ್ತ ಬರಬೇಕು. ಡಿಕೆಸಿ ಗ್ರೌಂಡ್ ಮ್ಯಾನ್. ಮತ್ತೆ ಅಜಿತ್ ಈ ಬಾರಿ ಎಸೆತ ಚೆಂಡು ವೈಡ್ ಬಾಲ್ ತನ್ಮೂಲಕ ಚಾಲೆಂಜ್ ಸ್ಟಾರ್ಸ್ ಕ್ವಾಲಿಫೈಡ್ 2 ಗೆ ಸೇರ್ಪಡೆ. ಶಟರ್ ಬಾಕ್ಸ್ ವಿರುದ್ಧ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಈ ಪಂದ್ಯಾಟ ಈ ಒಂದು ಮಹಿಳೆಯರ ಪಂದ್ಯಾಟ ಆದ ನಂತರ ನಡೀತದೆ. ಆದಷ್ಟು ಶೀಘ್ರ ಬೌಂಡ್ರಿ ಲೈನ್ ಸೆಟಪ್ ಮಾಡಬೇಕು, ಕೋರ್ಗಳನ್ನು ಹೊಡಿಬೇಕು. ಅದೇ ರೀತಿಯಲ್ಲಿ 2 ತಂಡಗಳು ಕೂಡ ರೆಡಿಸಬೇಕು. Panthers won the toss, selected to field first.
ಬತ್ತು ರೆಡ್ ಕೈನ ಸೇರಾದ ಜೋರು ತಾಟಿನ ಬೊಟ್ಟು ರಂಗದ ಕಲನು ಜತ್ತು ದೊಂಬುಡು ಬಂದುನ ಬೊತ್ತು ರೆಡ್ ಕೈನ ಸೇರಾದ ಜೋರು ತಾಟಿನ ಬೊಟ್ಟು ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ವಿಖ್ಯಾತ್ ನಸರು ಸಿಪಿಎಲ್ ಅಮ್ಮ ಯೋಧಾಸ್ ವಿಖ್ಯಾತ್ ಇದರಲ್ಲಿ ಬರಬೇಕು. ಅಮ್ಮ ಯೋಧಾಸ್ ವಿಖ್ಯಾತ್ ಸಿಪಿಎಲ್ 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 ತುಳುನಾಡ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸರು ಸಿಪಿಎಲ್ ಸಿಪಿಎಲ್ ಈ ಒಂದು ಪ್ರಶಸ್ತಿ ನಮ್ಮ ಅತಿಥಿಗಳು ಪ್ರಕಾಶ್ ಪಾಂಡೇಶ್ವರ, ಜಗನ್ನಾಥ್ ಶೆಟ್ಟಿ ಬಾಳ ಹಾಗೂ ದಿತೇಶ್ ಪೂಜಾರಿ ಮೂವರು ಒಟ್ಟಾಗಿ ಒಂದು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಂಜಯ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ನಮ್ಮ ಪ್ರಶಸ್ತಿ ವಿತರಣಾ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಿಪಿಎಲ್ ಸೀಸನ್ 2 ಎಲಿಮಿನೇಟರ್ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿದ ತಂಡ ಚಾಲೆಂಜಿಂಗ್ ಸ್ಟಾರ್ಸ್ಗೆ ಅಭಿನಂದನೆಗಳು. ಅದೇ ರೀತಿ ಬಹಳ ಉತ್ತಮವಾದ ಹೋರಾಟವನ್ನು ನೀಡಿದಂತಹ ಒಂದು ತಂಡ ಅಸ್ತ್ರ ಬ್ರಿಗೇಡ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಈಗಾಗಲೇ ಅಮ್ಮ ಯೋಧಾಸ್ ಫೈನಲ್ಗೆ ಎಂಟ್ರಿ ಪಡೆದ್ರೆ ಕ್ವಾಲಿಫೈ ಟು ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಶಟರ್ ಬಾಕ್ಸ್. ಸಂಜಯ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ ಹಿರಿಯ ಪತ್ರಕರ್ತರು, ಅದೇ ರೀತಿಯಲ್ಲಿ ಮತ್ತವರು ಜಗನ್ನಾಥ್ ಶೆಟ್ಟಿ ಬಾಳ ಹಾಗೂ ದಿತೇಶ್ ಪೂಜಾರಿ ಇವರು ಒಟ್ಟಾಗಿ ಸಂಜಯ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನೀಡಬೇಕು. ಸಂಜಯ್ 3 ವಿಕೆಟ್ ಅನ್ನ ದಾಖಲಿಸಿ ಮುಖ್ಯ ಪಂದ್ಯಕ್ಕೆ ಚಿತ್ರಣವೇ ಬದಲಾಯಿಸಿದಂತಹ ಎಸಗಾರ.
ತಾಟಿನ ಬೊಟ್ಟು ರಂಗದ ಕಲನು ಜತ್ತು ದೊಂಬುಡು ಬಂದುನ ಪೊರ್ತು ರಟ್ಟು ಕೈನೆ ಸೇರಾದು ಜೋರುಡು ತಾಟಿನ ಬೊಟ್ಟು ಹಲೋ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸ್ಟ್ರೈಕರ್ ಬದಲಿ ರಕ್ಷಾ, ನಾನ್ ಸ್ಟ್ರೈಕರ್ ಬದಲಿ ಯೋಗಿನಿ ಪದಡ ಬುಧವಾರ ಕಾಣ್ತದೆ. ಆರಾಮಿಘಾತದ ಮೊದಲ ಓವರ್, ನಿಶ್ಚಿತ ಮೊದಲ ಓವರ್ ಎಸೆಯಬೇಕಾಗಿದೆ. ಬಹಳ ಸುಧಾರತೆ ಹೊಡೆತ, ಆರಾಮಿಘಾತದ ಮೊದಲ ಚೆಂಡಲೆ ಬಹಳ ಸುತ್ತಮುತ್ತ ಹೊಡೆತವನ್ನ ರಕ್ಷಾ ದಾಖಲಿಸಿಕೊಂಡ್ರು. ಕಾತರಗೊಳ್ತಾ ತಡಬತ್ತ ಒಂದು ಆರಾಮಿಘಾತದ ಮೊದಲ ಚೆಂಡಲ್ಲೇ ಓದೋಡದ ಪೂರೈಕೆ ಅಂಕಿಅಂಶಪಟ್ಟ ದಾಖಲಿಸಿಕೊಳ್ತಾ ಇದೆ. ಮತಸ್ಗಾರಿಕೆ ಮೊದಲೇ ನಿಶ್ಚಿತ ಮೊದಲ ಓವರ್ನ ಎರಡನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ನಿಶ್ಚಿತ ಟು ಯೋಗಿನಿ ಬಾರಿ ಮತ್ತೆ ಶಾಡಾಗಿ ಬಂದ ಚೆಂಡು ಬೆರಸಿನ ಹೊಡೆತ ಬಹಳ ಶುದ್ಧ ರೀತಿಯ ಕ್ಷೇತ್ರರಕ್ಷಕಿ ಮಾಡಿದ್ರು. ಮತ್ತೆ ಓದೋಡದ ಪೂರೈಕೆ ಆರಾಮಿಘಾತದ ಮೊದಲ ಓವರ್ ಎರಡು ಚೆಂಡುಗಳ ಮುಕ್ತಾಯ ತಡಬತ್ತ ಎರಡು ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 2 loss of 0 wickets.
ಮತ್ತೆ ವೈಟ್ ಬಾಲ್ ಸೂಚನೆ ಅಂಬೈರ್ ಸಿಡಿದ್ರು. ಅಗ್ರಚಂಡು ಘೋಷಣೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಹತ್ತಿರ ತೋಟಗಳ ಬಿಟ್ಕೊಳ್ಳೋದ ಪ್ರಯತ್ನವನ್ನ ಗೆಸ್ಗಾರರು ಮಾಡಿದ್ರು. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಬಹಳ ಸೂಕ್ತವರ್ತಿ ಎಸಗಾರಿಕೆಯನ್ನ ನಿಶ್ಚಿತ ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಓವರ್ 3 ಚೆಂಡುಗಳ ಮುಕ್ತಾಯದ ತಡಬತ್ತ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ, ಚೆಂಡು ಸುಲಭ ರೀತಿಯ ಕ್ಯಾಚ್ ಡ್ರಾಪ್ ಔಟ್. ಕ್ಷೇತ್ರರಕ್ಷಕಿ ಸುಲಭ ರೀತಿಯ ಕ್ಯಾಚ್ ಡ್ರಾಪ್ ಔಟ್. ಮತ್ತೆ 4 ಓಟದ ಪೂರೈಕೆ ಅಂಕಿಅಂಶವನ್ನು ದಾಖಲಿಸಿಕೊಳ್ತಾ ತಡಬತ್ತ 7 ಓಟವನ್ನು ತಲುಪ್ತಾ ಇದೆ. ರಕ್ಷಾ ಬಹಳ ಶುದ್ಧ ರೀತಿಯನ್ನ ಬೌಂಡ್ರಿಯನ್ನ ಸಿಡಿಸಿದ್ರು. ಮತ್ತೆ ತಡದ ಮೊತ್ತ 7. ಸ್ಕೋರ್ ಇಸ್ 7. ಲಾಸ್ ಆಫ್ 0 ವಿಕೆಟ್ಸ್. ಅಂತಿಮ 2 ಚೆಂಡುಗಳು ಮೊದಲ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಶುದ್ಧ ರೀತಿಯ ಹೊಡೆತ, ನೇರ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾಳೆ ರಕ್ಷಾ. ಆರಂಭಿಕ ಹಂತದ 5ರ ಚೆಂಡಲ್ಲಿ ಬಹಳ ಶುದ್ಧ ರೀತಿಯ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ತಡಬತ್ತ 11 ಓಟವನ್ನು ಪೂರೈಸಿಕೊಳ್ತಾ ಇದೆ. ಸ್ಕೋರ್ ಇಸ್ 11. ಲಾಸ್ ಆಫ್ 0 ವಿಕೆಟ್ಸ್. ಅಂತಿಮ 1 ಎಸೆತ, ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ನಿಶ್ಚಿತ ಎಸಗಾರಿಕೆ ಬಂದಿದೆ. ಸ್ಕೋರ್ ಇಸ್ 11. ಲಾಸ್ ಆಫ್ 0 ವಿಕೆಟ್ಸ್. ಈ ನಿಟ್ಟಿನಲ್ಲಿ ಬಹಳ ಸುತ್ತುವರಿತ ಸ್ಟೆಪ್ ಔಟ್ ಅನ್ನ ಮಾಡಿದ್ರು ಅಂಪೈರ್. ಇವಾಗ 3ನೇ ಕಣ್ಣಿಗೆ ಬೊರೇನ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ನಿರ್ಣಯ ಇವಾಗ ಬರಬೇಕಾಗಿದೆ. ಹಲೋ, ಈಗ ನಡೆಯುತ್ತಿರುವಂತಹ ಪಂದ್ಯ ಮಹಿಳೆಯರ ಪಂದ್ಯ. ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ಇದರ ವಿಜೇತ ತಂಡ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಪಡಿತದೆ. ಸೋತ ತಂಡಕ್ಕೆ ಇನ್ನೊಂದು ಅವಕಾಶ ಇರ್ತದೆ. ಅದಾದ ನಂತರ ನಡೆಯುವಂತಹ ನಯನಾಲಿಯೋಸ್ ಹಾಗೂ ವಿಜಯಲಕ್ಷ್ಮಿ ಏಂಜಲ್ಸ್ ಅದರ ಗೆಲ್ಲುವ ತಂಡವನ್ನ ಇವತ್ತಿನ ಈ ಒಂದು ಪಂದ್ಯದ ಸೋಲುವ ತಂಡ ಎದುರಿಸ್ತದೆ. ಅದು 2 ಓವರ್ ಮ್ಯಾಚ್ ಆಗಿರ್ತದೆ. ನಯನಾಲಿಯೋಸ್ ಮತ್ತು ವಿಜಯಲಕ್ಷ್ಮಿ ಪಂದ್ಯ 4 ಓವರ್ ಇರ್ತದೆ. ತದನಂತರದ ಪಂದ್ಯ 2 ಓವರ್ ಆಗಿರ್ತದೆ ಹಾಗೂ ಮತ್ತೆ ಫೈನಲ್ ಪಂದ್ಯಾಟಗಳು ಸಾಗ್ತದೆ. ಥರ್ಡ್ ಅಂಪೈರ್ ಇವಾಗ ನಿರ್ಣಯವನ್ನು ನೀಡಬೇಕಾಗಿದೆ. ಬಹಳ ಸುತ್ತೋರ ರೀತಿಯ ಕೊನೆ ಚೆಂಡಲ್ಲಿ ಸ್ಟೆಪ್ ಔಟ್ ಅನ್ನ ಗುಡ್ರಶಕ್ಕಿ ಮಾಡಿದ್ರು. ಇವಾಗ 3ನೇ ಅಂಪೈರ್ ನಿರ್ಣಯವನ್ನು ನೀಡಬೇಕಾಗಿದೆ. ಅಂಪೈರ್ಸ್ ಥರ್ಡ್ ಅಂಪೈರ್ ನಾಟ್ ಔಟ್ ಅನ್ನೋ ತೀರ್ಪನ್ನು ನೀಡಿದ್ರು. ಮೊದಲ ಓವರ್ ಮುಕ್ತಾಯದಲ್ಲಿ ತಡಬತ್ತ ಮೊದಲ ಓವರ್ ಮುಕ್ತಾಯದ ತಡಬತ್ತ 11 ಓಟವನ್ನು ದಾಖಲಿಸಿಕೊಳ್ಳುತ್ತೆ. ಸ್ಕೋರ್ ಇಸ್ 11. ಥರ್ಡ್ ಅಂಪೈರ್ ಆಗಿ 4 ಜನ ಅಂಪೈರ್ಸ್ ಕಾರ್ಯವನ್ನು ನಿರ್ವಹಿಸಿದ್ರು. ಕೊನೆ ಚೆಂಡು ಡಾಟ್ ಬಾಲ್. ಯಾವ್ದು ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಹಸ್ಗಾರಿಕೆ ಭಾಗದಲ್ಲಿ ಮತ್ತೆ ಪ್ರಜ್ಞಾ
ಬಹಳ ಸುತ್ತುವರಿತಿಯ ಹೊಡೆತ ಯೋಗಿನೇ ಮೊದಲ ಚೆಂಡಲ್ಲಿ ಸಿಕ್ಸರ್ ದಾಖಲಾತಿನ ಪಡ್ಕೊಳ್ತಾ ಇದೆ. ಬಹಳ ಸುತ್ತುವರಿತಿಯ ಹೊಡೆತ ಯೋಗಿನಿ ತನ್ಮೂಲಕವಾಗಿ ಸಿಕ್ಸರ್ ದಾಖಲಾತಿನ ಪಡ್ಕೊಳ್ತಾ ಬತ್ತ 17 ಓಟವನ್ನು ಪೂರೈಸಿಕೊಳ್ತಾ. ಸ್ಕೋರ್ ಇನ್ 70 ಲಾಸ್ ಆಫ್ 0 ವಿಕೆಟ್ಸ್. 17ಕ್ಕೆ 0. ಬದಸ್ ಕಾರ್ಯಕ್ರಮದಲ್ಲಿ ಪ್ರಜ್ಞಾ ಎರಡನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಏನಿಲ್ಲ ಅಂಪೈರ್ಸ್ ನೋ ಬಾಲ್ ಅಂತ ಸೂಚನೆ ನೀಡ್ತಾ ಇದ್ದಾರೆ. ಅತಿರಿಕ್ತ ಓಟವನ್ನು ಬಿಟ್ಕೊಡದ ಪ್ರಯತ್ನವನ್ನ ಎಸಗಾರರು ಮಾಡಿದ್ರು. ಮತ್ತೆ ಓದೋಟದ ಪೂರೈಕೆ ತಡಬತ್ತ ಕಲಿಸ್ಕೊಳ್ತಾ ಇದೆ. ಸ್ಕೋರ್ ಇಸ್ 18. ಆಟಗಾರ್ತಿ ಇವಾಗ ಫ್ರೀಟ್ ಲಾಭಾಂಶವನ್ನು ಪಡ್ಕೊಳ್ಬೇಕಾಗಿದೆ. ಬದಸ್ ಕಾರ್ಯಕ್ರಮದಲ್ಲಿ ಪ್ರಜ್ಞಾ ಎರಡನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೀಸೋದ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರ್ ದಾಖಲಾತಿನ ಪಡ್ಕೊಳ್ತಾ ಇದೆ. ಫ್ರೀಟ್ ಲಾಭಾಂಶವನ್ನ ಯೋಗಿನಿ ಪಡ್ಕೊಳ್ತಾ ಇಲ್ಲ. ಎರಡನೇ ಓವರ್ನ 7 ಚೆಂಡುಗಳು ಮುಗ್ತಾ ಇದ್ದಾರೆ. ತಡಬತ್ತ 18 ಓಟವನ್ನು ಪೂರೈಸಿಕೊಳ್ತಾ ಇದೆ. ಸ್ಕೋರ್ ಇಸ್ 18 ಲಾಸ್ ಆಫ್ 0 ವಿಕೆಟ್ಸ್. ಅಂತಿಮ 4 ಚೆಂಡುಗಳು ಬಾಕಿ ಉಳಿತಾ ಇದೆ ಎರಡನೇ ಓವರ್ ನಲ್ಲಿ. ಮತ್ತೆ ಬಹಳ ಸುತ್ತುವರಿತ ಎಸಗಾರಿಕೆ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರ್ ದಾಖಲಾತಿನ ಪಡ್ಕೊಳ್ತಾರೆ. ಆರಂಭಿಕ ಹಂತದ ಮೊದಲ 6 ಅನ್ನು ಬಿಟ್ಕೊಂಡ ನಂತರ ಪ್ರಜ್ಞೆ ಎಸಗಾರಿಕೆ ಬಹಳಷ್ಟು ಯಶಸ್ಸನ್ನು ಕಾಣಿದೆ. ಯಾವ್ದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ ಪ್ರಜ್ಞಾ ಟು ಯೋಗಿನಿ ಬಾರಿ. ಮತ್ತೆ ಬಹಳಷ್ಟು ಸುಧಾರಿತ ಹೊಡೆತ, ಒದೋಡದ ಪೂರೈಕೆಯನ್ನು ಪಡ್ಕೊಂಡ್ರು. ಕ್ಷೇತ್ರಕ್ಷಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆಯನ್ನು ಮಾಡಿದ್ರು. ಓದೋಡದ ಪೂರೈಕೆ ತಡಬತ್ತ 19 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 19. ಅಂತಿಮ 2 ಸತ ಮಾತ್ರ ಬಾಕಿ ಉಳಿತಾ ಇದೆ. ಬೆರಸಿನ ಹೊಡೆತ ರಕ್ಷಾ ತನ್ಮೂಲಕವಾಗಿ ಸುಲಭ ರೀತಿಯ ಕ್ಯಾಚ್ ಔಟ್ ಮತ್ತೆ ಕ್ಷೇತ್ರಕ್ಷಕಿ ಮಾಡಿದ್ರು. ಬಹುಶಃ ರಕ್ಷಣೆಗಿದ್ದಳು 2ನೇ ಜೀವದಾನ. ಮತ್ತೆ ಓದೋಡದ ಪೂರೈಕೆಯನ್ನು ಪಡ್ಕೊಂಡ್ರು. ತಳಬತ್ತ 20 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 20. ಅಂತಿಮ 1 ಸತ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವೈಡ್ ಬಾಲ್ ಅಂತ ಸೂಚನೆ ಅಂಪೈರ್ಸ್ ನೀಡ್ತಾ ಇದ್ರು. ಬಹಳಷ್ಟು ವಿಶೇಷ ರೀತಿಯ ಸಣ್ಣ ಮೂಲಕ ವೈಡ್ ಬಾಲ್ ಅಂತ ಸೂಚನೆ ಅಂಪೈರ್ಸ್ ನೀಡಿದ್ರು. ಮತ್ತೆ ಓದೋಡದ ಪೂರೈಕೆ ತಡಬತ್ತ 21 ಓಟವನ್ನು ತಲುಪ್ತಾ ಇದೆ. ಅಂತಿಮ 1 ಸತ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಫುಲ್ ರಾಜ್ ಚೆಂಡು, ಬೆರಸಿನ ಹೊಡೆತ, ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಿಗೆ ಮಾಡಿದ್ರು. ಓದೋಡದ ಪೂರೈಕೆ 12 ವರ್ಷಗಳ ದ್ವಿತೀಯ ಓವರ್ ಮುಕ್ತಾಯ ತಡಬತ್ತ 21 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 21 ಲಾಸ್ ಆಫ್ 0 ವಿಕೆಟ್ಸ್. ತಡಬತ್ತ 22. ಆರಂಭಿಕ ಹಂತದ ಮೊದಲ ಓವರ್ ಲಿಸ್ಟಿದ 11 ಓಟವನ್ನು ಬಿಟ್ಕೊಟ್ರು. 2ನೇ ಓವರ್ ಪ್ರಜ್ಞಾ ಕೂಡ 11 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಎಸಗಾರಿಕೆ ಭಾಗದಲ್ಲಿ ಶರಣ್ಯ ಆರಂಭಿಕ ಹಂತದ ಮೊದಲ ಚೆಂಡು, ನೋ ಬಾಲ್ ಅಂತ ಸೂಚನೆ ಅಂಪೈರ್ಸ್ ನೀಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಸ್ಫೂರ್ತಿ ತೋರ್ಪಡಿಸಿದ್ರು. ತಡಬತ್ತ 24. ಇವಾಗ ಆರಂಭಿಕ ಹಂತದ ಮೊದಲ ಚೆಂಡು ಫ್ರೀಟ್ ಲಾಭಾಂಶವನ್ನ ಆಟಗಾರ್ತಿ ಪಡ್ಕೊಳ್ಬೇಕಾಗಿದೆ. ಮತ್ತೆ ಬೀಸೋದ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ನೋ ಬಾಲ್ ಅಂತ ಸೂಚನೆ ಅಂಪೈರ್ಸ್ ಮಾತನಾಡ್ತಾ ಇದ್ದಾರೆ. ಮತ್ತೆ ಓದಾಡದ ಪೂರೈಕೆ ತಡಬತ್ತ 25 ಓಟವನ್ನು ತಲುಪ್ತಾ ಇದೆ. 25 ಲಾಸ್ ಆಫ್ 0 ವಿಕೆಟ್ಸ್. ಮತ್ತೆ ಆಟಗಾರ್ತಿ ಫ್ರೀಟ್ ಲಾಭಾಂಶವನ್ನು ಪಡ್ಕೊಳ್ಬೇಕಾಗಿದೆ. ಲೆಕ್ಕಾಚಾರವಿಲ್ಲದ ಎಸಗಾರಿಕೆಯಲ್ಲಿ 2 ಓಟವನ್ನು ಬಿಟ್ಕೊಟ್ರು. ಮತ್ತೆ ಸುಧಾರತೆ ಹೊಡೆತ, ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ದೀಪ್ತಿ ತೋರ್ಪಡಿಸಿದ್ರು. ಒದೋಡದ ಪೂರೈಕೆ ಮತ್ತೆ ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ತಾ ಇದೆ. 3ನೇ ಓವರ್ ಮೊದಲ ಚೆಂಡು ಮುಕ್ತ ತಡಬತ್ತ 26 ಓಟವನ್ನು ತಲುಪ್ತಾ ಇದೆ.
ಬತ್ತ ಚುಕ್ಕಿಯ ಸದಾ ಯಾವುದೇ ಓಟಗಳು ಬರ್ತಾ ಇಲ್ಲ. ಮೂರನೇ ಓವರ್ನ 2 ಚೆಂಡುಗಳು ಮುಕ್ತಾಯ ಇದ್ದಲ್ಲಿ ತಡಬತ್ತ 26 ಓಟವನ್ನು ಪೂರೈಸಿಕೊಳ್ತಾ ಇದೆ. ಬತ್ತ ಶಾರ್ಟ್ ಆಗಿ ಬಂದ ಚೆಂಡು, ಬತ್ತ ಯಾವುದೇ ಓಟಗಳು ಬರ್ತಾ ಇಲ್ಲ. ಬತ್ತ ಬಹಳಷ್ಟು ಸುಂದರ ದಸ್ತಗಾರಿಕೆಯನ್ನು ಶರಣ ತೋರ್ಪಡಿಸಿದ್ರು. ಮೂರನೇ ಓವರ್ನ 3 ಚೆಂಡುಗಳು ಮುಕ್ತಾಯ ಇದ್ದಲ್ಲಿ ತಡಬತ್ತ 26 ಓಟದಲ್ಲಿ ಸ್ಥಗಿತ. ಸ್ಕೋರ್ ಇಸ್ 26 ಲಾಸ್ ಆಫ್ 0 ವಿಕೆಟ್ಸ್. ಮತ್ತೆ ಯೋಗಿನಿ ನೇರ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮೊದಲದ ಪೂರೈಕೆಗೆ ತಡಬತ್ತ 27 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಹಂತದ ಆಟಗಾರ್ತಿಯರು ಬಹಳಷ್ಟು ಉತ್ತಮ ರೀತಿಯ ಜೊತೆ ಆಟ ಪಾರ್ಟ್ನರ್ಶಿಪ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬಿಲ್ಡಪ್ ಆಗ್ತಾ ಇದೆ. ಮತ್ತೆ ಡಾಟಾ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆನ ಕೊನೆ ಹಂತದಲ್ಲಿ ಶರಣ ತೋರ್ಪಡಿಸಿದ್ರು. ಮತ್ತೆ ನೇರ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದೆ. ಓದಾಟದ ಪೂರೈಕೆಯನ್ನ ರಕ್ಷಾ ಪೂರೈಸಿಕೊಂಡ್ರು. ಓವರ್ನ ಮುಕ್ತಾಯ ಕಂಡ 18 ವರ್ಷಗಳ 3 ಓವರ್ಗಳ ಮುಕ್ತಾಯದ ತಡಬತ್ತ 28 ಓಟಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮೊದಲ ಹಂತದ 3 ಓವರ್ಗಳ ಮುಕ್ತಾಯದ ತಡಬತ್ತ 28 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ 28 ಲಾಸ್ ಆಫ್ 0 ವಿಕೆಟ್ಸ್. ಈ ನಿಟ್ಟಿನಲ್ಲಿ ಮೊದಲ ಚೆಂಡಲ್ಲಿ ಚೈತ್ರ ಬ್ರೇಕ್ ಥ್ರೋ ವಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಗೆಸ್ತಗಾರಿಕೆಯಲ್ಲಿ ಕ್ಲೀನ್ ಬೋರ್ಡ್ ರೂಪದಲ್ಲಿ ರಕ್ಷಾ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಆರಂಭಿಕ ಹಾತದ ಮೊದಲ ಚೆಂಡಲ್ಲಿ ಚೈತ್ರ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಚೈತ್ರ ವಾಪಸ್ ಆತಿ 28ಕ್ಕೆ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ ನಿಸರ್ಗ ಕ್ವೀನ್. ರಕ್ಷಾ ವೈಯಕ್ತಿಕ ಮತ್ತು 12 ಓಟವನ್ನು ಪೂರ್ಣಗೊಳಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಆರಂಭಿಕ ಹಂತದ ಜೊತೆ ಆಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನ ಕಂಡದ ರಕ್ಷಾ ಇವಾಗ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಹೊಸ ಆಟಗಾರ್ತಿ ಕಾವ್ಯ ಸ್ಟ್ರೈಕ್ ಅನ್ನು ಪಡ್ಕೊಂಡು ರಸಗಾರಿಕೆ ಮೇಲೆ ಚೈತ್ರ ತಮ್ಮ ಕೈತಿನ 4ನೇ ಓವರ್ನ 2ನೇ ಚೆಂಡು ವೈಡ್ ಬಾಲ್ ಅಂತ ಸೂಚನೆ ಅಂಬಾರಿಸಿಡ್ತಾ ಇದ್ದಾರೆ. ಅತಿರಿಕ್ತ ದಾಖಲಾತಿಯನ್ನು ಪಡ್ಕೊಳ್ಳಿ ತಡಬತ್ತ 29 ಓಟವನ್ನು ತಲುಪ್ತಾ ಇದೆ. ಮತ್ತೊಂದು ಹೋದರೆ ಕ್ಲೀನ್ ಬೋರ್ಡ್ ರೂಪದಲ್ಲಿ ಕಾವ್ಯ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಬಹಳ ಶುದ್ಧ ಹಸ್ತಗಾರಿಕೆಯನ್ನ ಚೈತ್ರ ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಹಂತದ 4ನೇ ಓವರ್ನ 2 ಚೆಂಡುಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಚೈತ್ರ ಪಡ್ಕೊಂಡ್ರು. ಇವಾಗ ತಡಬತ್ತ 28ಕ್ಕೆ 2 29ಕ್ಕೆ 2. ಬಹಳ ಉತ್ತಮ ರೀತಿಯ ಹೊಡೆತ ಬಿಡಾಪುಕ್ಕಿನ ಒದೋಟವನ್ನು ಪೂರೈಸಿಕೊಂಡ್ರು. ಹೊಸ ಆಟಗಾರ್ತಿ ಹರ್ಷಿತ ಒದೋಟ ಪೂರೈಕೆ ತಡಬತ್ತ 30 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 4ನೇ ಓವರ್ನ 3 ಚೆಂಡುಗಳ ಮುಕ್ತಾಯ. ಅಂತಿಮ 3 ಎಸೆತ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬಹಳ ಉತ್ತಮ ರೀತಿಯ ಹೊಡೆತ ಫೈಲಾಗ್ ಬುಕ್ಕಿನ ಒದೋಟವನ್ನು ಪೂರೈಸಿಕೊಂಡ್ರು. 2ನೇ ಓಟಕ್ಕೆ ಯತ್ನ ಕೋಚಮಡಿಗೆ ಕ್ಷೇತ್ರ ವೈಫಲ್ಯದ ಹೋದರ ಬದಲಿಗೆ 7 ಓಟವನ್ನು ಪೂರೈಸಿಕೊಂಡ್ರು. ತಡಬತ್ತ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಅಲ್ಲಿ. ಮತ್ತೆ ಹಸ್ತಗಾರಿಕೆ ಬದಲು ಚೈತ್ರ ತಮ್ಮ ಕಂತಿನ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಚೈತ್ರ ಯೋಗಿನಿ ಬಾರಿ
ಮತ್ತೆ ವೈಡ್ ಬಾಲದ ಸೂಚನೆ ಅಪಾಡಿಸಿಡ್ತಾ ಇದ್ದಾರೆ. ಹತ್ತಿರ ತೊಡರು ದಾಖಲಾತಿಯನ್ನು ಪಡ್ಕೊಳ್ತಾ ಇಂತಹ ಸತಗಳು ಪಂದ್ಯಾಕೂಟಕ್ಕೆ ಬಹಳಷ್ಟು ಬುಳುವಾಗ್ತದೆ. ಲೆಕ್ಕಾಚಾರವಿಲ್ಲದ ಚೆಂಡಿಗೆ ಓಟವನ್ನು ಬಿಟ್ಕೊಡದ ಪ್ರಯತ್ನವನ್ನ ಚೈತ್ರ ತೋರ್ಪಡಿಸಿದ್ರು. ತಡವತ್ತ ಭೂವತ್ತ ಭೂರೋಟಗಳು ಬರ್ತಾ ಇದೆ. ಅಂತಿಮ 2ನೇ ಸತ ಯಾವ್ದು ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಅಂತಿಮ 1 ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಚೈತ್ರ ಟು ಯೋಗಿನೇ ಬಾರಿ. ಈ ನಿಟ್ಟಿನಲ್ಲಿ ಬಹಳ ಉತ್ತಮ ರೀತಿಯ ಹೊಡೆತ, ನೇರ ಹೊಡೆತವನ್ನು ದಾಖಲಿಸಿಕೊಂಡ್ರು. ಓದಾಡದ ಪೂರೈಕೆ 2ನೇ ಓಟ ಬಹಳಷ್ಟು ಅಂಪೈರ್ ಡಿಸಿಷನ್ ನೀಡಬೇಕಾಗಿದೆ. ನೋಟ್ ಔಟ್ ಅನ್ನು ತೀರ್ಮಾನ ನೀಡಿದ್ರು. 2ನೇ ಪೂರೈಕೆ ತಡಬತ್ತ. ಮೂವತ್ತೈದು ಓಟವನ್ನು ದಾಖಲಿಸಿಕೊಂಡ ತಂಡ ಇವಾಗ ಎದುರಾಳಿ ತಂಡಕ್ಕೆ 36 ಟಾರ್ಗೆಟ್. 24 ಚೆಂಡು 36 ಓಟಗಳು ಬರಬೇಕಾಗಿದೆ. 24 ಬಾಲ್ 36 ರನ್ ರಿಕ್ವೈರ್ಡ್. ನಯನ ಲಿಯೋಸ್ ಹಾಗೂ ವಿಜಯಲಕ್ಷ್ಮಿ ಏಂಜಲ್ಸ್ ಟಾಸ್ಗೆ ಬನ್ನಿ. ವಿಜಯಲಕ್ಷ್ಮಿ ಏಂಜಲ್ಸ್ ಹಾಗೂ ನಯನ ಲಿಯೋಸ್ ತಮ್ಮ ತಂಡದ ಎಲ್ಲರೂ ಕೂಡ ಹಸ್ತಾಕ್ಷರಕ್ಕೋಸ್ಕರ ಬರಬೇಕು. 2 ಟೀಮ್ಸ್ ನಯನ ಲಿಯೋಸ್ ಹಾಗೂ ವಿಜಯಲಕ್ಷ್ಮಿ ಏಂಜಲ್ಸ್ ತಮ್ಮ ತಂಡದ ಆಟಗಾರ್ತರೆಲ್ಲರೂ ಬರಬೇಕು. ಹಸ್ತಾಕ್ಷರವನ್ನು ಮಾಡಬೇಕಾಗಿ ಕೇಳಿಕೊಡ್ತಾ ಇದ್ದಾವೆ. ಇಮಿಡಿಯೇಟ್ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ಆರಂಭಿಕ ಹಂತದ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಎಸ್ಗಾರಿಕೆ ಬದಲಿ ಆಕಾಂಕ್ಷ. ಮೊದಲ ಚೆಂಡು 24 ಚೆಂಡುಗಳ ಮುಂದೆ 36 ಓಟಗಳು ಬರಬೇಕಾಗಿದೆ. ಆರಂಭಿಕ ಹಂತದ ಮೊದಲ ಚೆಂಡು ವೈಡ್ ಬಾಲ್ ಸೂಚನೆ ಅಂಬಾರ್ಸ್ ನೀಡಿದ್ರು. ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 24 ಚೆಂಡು 35 ಓಟಗಳು ಬರಬೇಕಾಗಿದೆ. 24 ಬಾಲ್ 35 ರನ್ ರಿಕ್ವೈರ್ಡ್. ಆರಂಭಿಕ ಹಂತದಲ್ಲೇ ಬ್ಲಾಕ್ ಪ್ಯಾಂಥರ್ಸ್ ಖಾತೆಯನ್ನು ಆರಂಭಗೊಳಿಸ್ತಾ ಇದೆ. ಬಹಳ ಸುತ್ತಮ ರೀತಿಯ ಹೊಡೆತ, ಓದೋಟವನ್ನು ಪೂರೈಸಿಕೊಂಡ್ರು. ಆರಂಭಿಕ ಹಂತದ ಮೊದಲ ಓವರ್ನ ಮೊದಲ ಚೆಂಡು ಮುಕ್ತಾಯ ಇದೆ. ತಡಬತ್ತ 2 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 2 ಲಾಸ್ ಆಫ್ 0 ವಿಕೆಟ್ಸ್. ಬತ್ತಸ್ಗಾರಿಕೆ ಬದಲಿ ಆಕಾಂಕ್ಷ. ಬಹಳ ಸೋತಮ ರೀತಿಯ ಹೊಡೆತ, ಶರಣ್ಯ ಲಾಂಗ್ ಆಫ್ ಕೆಲ ಒಂದೋಟವನ್ನು ಪೂರೈಸಿಕೊಂಡ್ರು. ತಡಬತ್ತ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಆಕಾಂಕ್ಷ ಮೊದಲ ಓವರ್ನ ಬೂರ್ಣ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ವಿಜಯಲಕ್ಷ್ಮಿ ಏಂಜಲ್ಸ್ ಟಾಸ್ಗೋಸ್ಕರ ವೈಟ್ ಬಾಲ್ ಅಂತ ಸೂಚನೆ ನೀಡಿದ್ರು. ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ 2 ಚೆಂಡುಗಳ ಮುಕ್ತಾಯ. ತಡಬತ್ತ 4 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 4 ಲಾಸ್ ಆಫ್ 0 ವಿಕೆಟ್ಸ್. ಮತ್ತೆ ವೈಟ್ ಬಾಲ್ ಅಂತ ಸೂಚನೆ ಅಂಬೈರ್ಸ್. ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಕೇವಲ 2 ಚೆಂಡುಗಳ ಮುಕ್ತಾಯದಲ್ಲಿ ತಡಬತ್ತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ವತಸ್ಗಾರಿಕೆ ಬದಲಿ ಆಕಾಂಕ್ಷ ಬುರುಡ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. 9 alias won the toss, selected to field first versus ವಿಜಯಲಕ್ಷ್ಮಿ ಏಂಜಲ್ಸ್. ಮತ್ತೆ ಯಾವುದೇ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಡಿದ ತೀರ್ಪನ್ನು ಆಭರಿಸಿದ್ರು. ಆರಂಭಿಕ ಹಂತದ ಮೊದಲ ಓವರ್ 3 ಚೆಂಡುಗಳ ಮುಕ್ತಾಯದ ತಡಬತ್ತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 5 ಲಾಸ್ ಆಫ್ 0 ವಿಕೆಟ್ಸ್. ನಟಿನಲ್ಲಿ ಬೋಧನ ಹೋದರೆ ಪ್ರಜ್ಞಾ ವಾಪಸ್ ಅದನ್ನು ಕಡ್ಕೊಳ್ಳಬೇಕಾಗಿದೆ. ಆಕಾಂಕ್ಷ ಬಹಳ ಶುದ್ಧ ರೀತಿಯ ಎಸ್ತುಗಾರಿಕೆ ಮಾಡಿದ್ರು. ಕ್ಲೀನ್ ಬೋಲ್ಡ್ ರೂಪದಲ್ಲಿ ನಂಬಿಕೆ ಆಟಗಾರ್ತಿ ಪ್ರಜ್ಞಾ ವಾಪಸ್ ಅದನ್ನು ಕಡ್ಕೊಳ್ಳಬೇಕಾಗಿದೆ. ಮೊದಲ ಬ್ರೇಕ್ ಥ್ರೋ ವಿಕೆಟ್ ಅನ್ನ ಆಕಾಂಕ್ಷ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದ ಮೊದಲ ಓವರ್ ಮುಕ್ತಾಯದಲ್ಲಿ ತಡಬತ್ತ 4 ಚೆಂಡುಗಳ ಮುಕ್ತಾಯದಲ್ಲಿ ತಡಬತ್ತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 5 ಲಾಸ್ ಆಫ್ 1 ವಿಕೆಟ್. ಅಂಕಣ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ಈ 2 ಪಂದ್ಯದ ವಿಜೇತರು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಪಡಿತಾರೆ. ಸೋತ ತಂಡಕ್ಕೆ ಇನ್ನೊಂದು ಅವಕಾಶ ಇರ್ತದೆ. ಮತ್ತೆ ಬಹಳ ಸುತ್ತುವರಿತಿ ಹೊಡೆತ. ನೆಟ್ಟಿನಲ್ಲಿ ಬಹಳ ಸುತ್ತುವರಿತಿಯ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತುವರಿತಿ ಹೊಡೆತವನ್ನ ಬಬಿತಾ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದು. ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಫುಟ್ಬಾಲ್ ಕೂಡ ಕಂಡು ಬರ್ತಾ ಇದೆ. ಬಹಳ ಸುತ್ತುವರಿತಿ ಹೊಡೆತ ಬೌಂಡ್ರಿ ಚೈತ್ರ ದಾಡುಮುಖಿನ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ತಡಬತ್ತ 9 ಓಟವನ್ನು ತಲುಪ್ತಾ ಇದೆ. ಬತ್ತಸ್ಗಾರಿಕೆ ಬದಲಿ ಆಕಾಂಕ್ಷ ಬದ ಸುಂದರತೆ ಹೊಡೆತ ಪಾಯಿಂಟ್ ರೂಪದ 1 ಓಟವನ್ನು ಪೂರೈಸಿಕೊಂಡ್ರು. ಬಹಳ ಸುತ್ತಮುತ್ತ ಶತರಕ್ಷ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ ಮೊದಲ ಓವರ್ ಮುಕ್ತಾಯದಲ್ಲಿ ತಡಬತ್ತ 10 ಓಟವನ್ನು ತಲುಪ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ತಡಬತ್ತ 10ಕ್ಕೆ 1. ಸ್ಕೋರ್ ಇಸ್ 10 ಲಾಸ್ ಆಫ್ 1 ವಿಕೆಟ್.
ಬಹುತೇಸ್ಗಾರಿಕೆ ಕಾವ್ಯ ಬಳಸುತ್ತೊಬ್ಬ ರೀತಿಯ ಹೊಡೆತ, ನೇರ ಹೊಡೆದವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಬಳಸುತ್ತೊಬ್ಬ ರೀತಿಯ ಹೊಡೆದವನ್ನು ದಾಖಲಿಸಿಕೊಂಡ್ರು. ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಚೈತ್ರ ಓದೋಟದ ಪೂರೈಕೆ ತಡಬತ್ತ 11 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 11. 11ಕ್ಕೆ 1. ಆರಂಭಿಕ ಹಂತದ ಮೊದಲ ಜಯವನ್ನು ದಾಖಲಿಸಿಕೊಂಡಂತ ಪ್ಯಾಂಥರ್ಸ್. ನೆಟ್ಟಿನಲ್ಲಿ ಶರಣ್ಯ ಕ್ಲೀನ್ ಬಾಲ್ಸ್. ನಮ್ಮುಗೆ ಆಟಗಾರ್ತಿ ಶರಣ್ಯ ಇವಾಗ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಕ್ಲೀನ್ ಬಾಲ್ ರೂಪದಲ್ಲಿ ಶರಣ್ಯ ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಓದೋಟವನ್ನು ಬಿಟ್ಕೊಂಡಂತ ಕಾವ್ಯ 7ನೇ ಚೆಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯ ವಿಕೆಟ್ ಅನ್ನು ಪಡ್ಕೊಂಡ್ರು. 7ನೇ ಓವರ್ 7 ಚೆಂಡುಗಳ ಮುಕ್ತಾಯ ತಡಬತ್ತ 11ಕ್ಕೆ 2. ಸ್ಕೋರ್ ಇಸ್ 11, ಲಾಸ್ ಆಫ್ 2 ವಿಕೆಟ್ಸ್. ಬದಸ್ಗರಿ ಬದಲಿ ಕಾವ್ಯ ಹೊಸ ಆಟಗಾರ್ತಿ ದೀಪ್ತಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ಬೋರ್ಡ್ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಬಳಸುತ್ತ ರೀತಿಯ ಹೊಡೆತ ತನ್ಮೂಲಕವಾಗಿ ಲಗಾಫಲ್ಲಿ ಒತ್ತಡವನ್ನು ಪೂರೈಸಿಕೊಂಡ್ರು. ತೊಡಬತ್ತ 12 ಓಟವನ್ನು ತಲುಪ್ತಾ ಇದೆ. ಬದಸ್ಗಾರಿಕೆ ಬದಲಿ ಕಾವ್ಯ ತಮ್ಮ ಕತ್ತಿನ 4ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. 3 ಚೆಂಡುಗಳ ಮುಕ್ತಾಯ ತಡಬತ್ತ 12ಕ್ಕೆ 2. ಬೀಸುವಂತ ಪ್ರಯತ್ನ, ಔಟ್ ಅನ್ನೋದು ತೀರ್ಮಾನ ನೀಡಿದ್ರು. ಕ್ಯಾಚ್ ಔಟ್ ರೂಪದಲ್ಲಿ ಪ್ರಜ್ಞಾ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. 1 ಓವರಲ್ಲಿ ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನ ಕಾವ್ಯ ತೋರ್ಪಡಿಸಿದ್ರು. ಇಂಪಾರ್ಟೆಂಟ್ 2 ವಿಕೆಟ್ ಅನ್ನು ಪಡ್ಕೊಂಡ್ರು. ಪ್ರಜ್ಞಾ ವಾಪಸ್ ಅದನ್ನ ಚೈತ್ರ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ವ್ಯಕ್ತಿಗತ 6 ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಕಾವ್ಯ ತಮ್ಮ ಕತ್ತಿನ 7ನೇ ಓವರ್ನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಬದಸ್ಗಾರಿ ಬದಲಿ ಕಾವ್ಯ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಏನಿಟ್ಟಿಲ್ಲ ಅಂಪೈರ್ಸ್ ವೈಡ್ಮಾನದ ಸೂಚನೆ ನೀಡಿದ್ರು. ಅತಿರಿಕ್ತ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಡಬತ್ತ 13 ಓಟವನ್ನು ಪೂರೈಸಿಕೊಳ್ತಾರೆ. ಸ್ಕೋರ್ ಇಸ್ 13. ಅಂತಿಮ 2 ಸತ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ್ತಿ ರಿಯಾನಾ ಸ್ಟ್ರೈಕ್ ಅನ್ನು ಪಡ್ಕೊಂಡು ನಾನ್ ಸ್ಟ್ರೈಕರ್ ಬದಲಿ ದೀಪ್ತಿ ಪತ್ತೆನ ಬುಧವಾರಕ್ಕೆ ಕಾಣ್ತಾ ಇದೆ. 2ನೇ ಓವರ್ 5ನೇ ಚೆಂಡು ಕಾವ್ಯ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಕ್ಲೀನ್ ಬಾಲ್ ರಿಯಾನಾ ಮತ್ತೆ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಕ್ಲೀನ್ ಬಾಲ್ ರೂಪದಲ್ಲಿ ರಿಯಾನಾ ಬ್ಯಾಕ್ ಟು ದ ಪೆವಿಲಿಯನ್. ಬಹುಶಃ 7 ಓವರಲ್ಲಿ ಕಾವ್ಯ ಬಹಳಷ್ಟು ಇಂಪಾರ್ಟೆಂಟ್ 3 ವಿಕೆಟ್ ಅನ್ನು ಪಡ್ಕೊಂಡ್ರು. ತಡಬತ್ತ 13ರಲ್ಲಿ ಸಗಿದವರ ಕಂಡುಕೊಳ್ತಾ ಇದೆ. ಸ್ಕೋರ್ ಇಸ್ 13. ಅಂತಿಮ 1 ಸತ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿಗೆ ಕಾವ್ಯ ಹೊಸ ಆಟಗಾರ್ತಿ ತೃಪ್ತಿ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರೆ ಕಾವ್ಯ ತಮ್ಮ ಕತ್ತಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಬಹಳ ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ 1 ಓಟದ ಪೂರೈಕೆ.
ಎರಡನೇ ಓವರ್ ಅಂತಿಮ ಚೆಂಡಲ್ಲಿ ತೃಪ್ತಿ ಪಡ್ಕೊಂಡ್ರು. ತೊಡಬತ್ತ 14 ಓಟವನ್ನು ಪೂರೈಸಿಕೊಳ್ತಾ ಇದೆ. 12 ಚೆಂಡುಗಳ 2 ಓವರ್ ಮುಕ್ತಾಯದ ತೊಡಬತ್ತ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 14. Score is 14, loss of 4 wickets. ಬದಸ್ಗಾರಿಕೆ ಬದಲು ಯೋಗಿನಿ ಆರಂಭಿಕ ಹಾದದ ಮೊದಲ ಚಟಲೆ ವೈಡ್ ಬಾಲದ ಸೂಚನೆ ನೀಡಿದ್ರು. ಗುಡ್ ರಕ್ಷಣ ವೈಫಲ್ಯದ ಓದಾಡದ ಪೂರೈಕೆ ಮತ್ತೆ 2 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 1+2 3 ಓಟದ ಪೂರೈಕೆಯನ್ನು ಪಡ್ಕೊಂಡ್ರು. ತಡಬತ್ತ 17 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬದಸ್ಗಾರಿಕೆ ಬದಲು ಯೋಗಿನಿ ಬದ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 3ನೇ ಓವರ್ ಮೊದಲ ಚೆಂಡು ಚುಕ್ಕೆ ಸವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ. ತಡಬತ್ತ 17. ಬದಸ್ಗಾರಿಕೆ ಬದಲು ಯೋಗಿನಿ ಮತ್ತೆ ಸುಂದರತೆ ಹೊಡೆತ, ಸುಲಭ ರೀತಿಯ ಕ್ಯಾಚ್ ಔಟ್, ಓದಾಡದ ಪೂರೈಕೆ 2 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ. ತಡಬತ್ತ 19 ಓಟವನ್ನು ತಲುಪಿಸ್ತಾ ಇದೆ. 3ನೇ ಓವರ್ 2 ಚೆಂಡುಗಳು ಮುಕ್ತಾಯ. ತಡಬತ್ತ 19 ಓಟವನ್ನು ತಲುಪ್ತಾ ಇದೆ. ಬದಸ್ಗಾರಿಕೆ ಯೋಗಿನಿ 3ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಶೋತಮ ರೀತಿಯ ಹೊಡೆತ, ತೃಪ್ತಿ ತನ್ಮೂಲಕವಾಗಿ ಓದಾಡದ ಪೂರೈಕೆ ಕ್ಷೇತ್ರ ವೈಫಲ್ಯತೆ ಅವಳಿ ಓಟಗಳ ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ತಾ ಇದೆ. ತಡವತ್ತ 21ಕ್ಕೆ 4. ಬಹುಶಃ ಕ್ಷೇತ್ರ ರಕ್ಷಕೀಯ ವೈಫಲ್ಯತೆ ಓಟಗಳಿಗೆ ಬಹಳಷ್ಟು ಯಶಸ್ಸನ್ನ ನೀಡ್ತಾ ಇದೆ. 3ನೇ ಓವರ್ನ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳಿ ಯೋಗಿನಿ ಟು ತೃಪ್ತಿ ಬಾರಿ. ಬಹಳಷ್ಟು ಸುಂದರತೆ ಹೊಡೆತ, ತೃಪ್ತಿ 1 ಓಟವನ್ನು ಪೂರೈಸಿಕೊಂಡ್ರು. ತಡಬತ್ತ 22 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬದಸ್ಗಾರಿಕೆ ಬದಲು ಯೋಗಿನಿ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಅಂಪೈರ್ಸ್ ನೋ ಬಾಲ್ ಅಂತ ಸೂಚನೆ ನೀಡಿದ್ರು. ಕ್ಷೇತ್ರ ವೈಫಲ್ಯತೆ, ನೋ ಬಾಲ್ ಪ್ಲಸ್ 2 ಓಟದ ಪೂರೈಕೆ. ತಡಬತ್ತ 25 ಓಟವನ್ನು ತಲುಪ್ತಾ ಇದೆ. ಅಂತಿಮ 2 ಸೆತ ಮತ್ತೆ ವೈಡ್ ಬಾಲ್ ಅಂತ ಸೂಚನೆ. ಅಂಪೈರ್ಸ್ ಲೆಕ್ಕಾಚಾರವಿಲ್ಲದ ಓಟವನ್ನು ಬಿಡ್ಕೊಳ್ಳೋ ಪ್ರಯತ್ನವನ್ನು ಎಸಗಾರರು ಮಾಡಿದ್ರು. ಇವಾಗ ಆಟಗಾರ್ತಿ ಫ್ರೀ ಹಿಟ್ ಲಾಭಾಂಶವನ್ನು ಪಡ್ಕೊಳ್ಬೇಕಾಗಿದೆ. ತಡಬತ್ತ 26. V4ನ ಕ್ಯಾಮರಾಮ್ಯಾನ್ ನಾಗೇಶ್ ಗಾಳಿ ಬಹಳಷ್ಟು ಬೀಸ್ತಾ ಇದೆ. ನಾಗೇಶ್ ಅವರ ಅಂಬ್ರೆಲಾ ಕೊಡೆ ಕೂಡ ಹಾರ್ತಾ ಇದೆ. ಕ್ಯಾಮರಾ ಮಾತ್ರ ಗಟ್ಟಿ ಹಿಡ್ಕೊಂಡಿದ್ದಾರೆ V4ನ ನಾಗೇಶ್. ಬದಸ್ಗಾರಿಕೆ ಬದಲು ಯೋಗಿನಿ ಅಂತಿಮ 2 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಫ್ರೀಟ್ ಲಾಭಾಂಶ, ಬಹಳ ರೀತಿಯ ಹೊಡೆತ, ಓದಾಡದ ಪೂರೈಕೆ ದೀಪ್ತಿ ಪಡ್ಕೊಂಡ್ರು. ತಡಬತ್ತ 27 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 27. ಅಂತಿಮ ಸತ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬಹಳ ರೀತಿಯ ಹೊಡೆತ, ತೃಪ್ತಿ ತನ್ಮೂಲಕವಾಗಿ ಓದಾಡದ ಪೂರೈಕೆ
ತಡಬತ್ತ 28 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 6 ಚೆಂಡು 8 ಓಟಗಳು ಬರಬೇಕಾಗಿದೆ. 6 ಬಾಲ್ 8 ರನ್ ರಿಕ್ವೈರ್ಡ್. ಮೊದಲ ಹಂತದ ಬೂರರ್ಗಳ ಮುಕ್ತಾಯದಲ್ಲಿ ತಡಬತ್ತ 28 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 28, ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ 6 ಚೆಂಡು 8 ಓಟಗಳು ಬರಬೇಕಾಗಿದೆ. 6 ಬಾಲ್ 8 ರನ್ ರಿಕ್ವೈರ್ಡ್. ಸ್ಟ್ರೈಕರ್ ಭಾಗದಲ್ಲಿ ತೃಪ್ತಿ. ಬಹುಶಃ ಹಿಂದಿನ ವಾರ ಇದೇ ಕ್ರೀಡಾಂಗಣದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡಿರುವಂತಹ ಮರಾಠಿ ಪ್ರೀಮಿಯರ್ ಲೀಗ್ ನಲ್ಲಿ ಬಹಳಷ್ಟು ಅದ್ಭುತವಾಗಿರುವಂತಹ ಪಂದ್ಯಾಟವನ್ನು ಆಡಿರುವಂತಹ ತೃಪ್ತಿ ಇವಾಗ ಸ್ಟ್ರೈಕರ್ ನ ಪಡ್ಕೊಳ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ದೇವ್ತಿ ಪಂದ್ಯಾಟ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. Target 36. Score is 28. 6 ball 8 run required. ಮೊದಲ ಚೆಂಡು ಅಂಪೈರ್ಸ್ ವೈಡ್ ಬಾಲ್ ಅಂತ ಸೂಚನೆ ನೀಡಿದ್ರು. ತಡಬತ್ತ 29. 6ಕ್ಕೆ 7 ಓಟಗಳು ಬರಬೇಕಾಗಿದೆ. 6 ಬಾಲ್ 7 ರನ್ ರಿಕ್ವೈರ್ಡ್. ಬದಸ್ಗಾರಿಕೆ ಬದಲಿ ಪ್ರಾಪ್ತಿ. ಆರಂಭಿಕ ಹಂತದ ಬಹಳಷ್ಟು ಸುಧಾರತೆಯ ಹೊಡೆತ. ತೃಪ್ತಿ ತನ್ಮೂಲಕವಾಗಿ 1 ಓಟವನ್ನು ಪೂರೈಸಿಕೊಂಡ್ರು. ತಡಬತ್ತ 30 ಓಟವನ್ನು ತಲುಪ್ತಾ ಇದೆ. ಅಂತಿಮ 5 ಚೆಂಡು 6 ಓಟಗಳು ಬರಬೇಕಾಗಿದೆ. 5 ಬಾಲ್ 6 ರನ್ ರಿಕ್ವೈರ್ಡ್. ಅಂಪೈರ್ಸ್ ನೋ ಬಾಲ್ ಅಂತ ಸೂಚನೆ ನೀಡ್ತಾ ಇದ್ದಾರೆ. ತಡಬತ್ತ 31 ಓಟವನ್ನು ತಲುಪ್ತಾ ಇದೆ. ಲೆಕ್ಕಾಚಾರವಿಲ್ಲದ ಚೆಂಡಿಗೆ 1 ಓಟವನ್ನು ಬಿಟ್ಕೊಟ್ರು. ತಡಬತ್ತ 31, 5ಕ್ಕೆ 5. ಮತ್ತೆ ವೈಡ್ ಬಾಲ್. ಈ ಒಂದು ಪಂದ್ಯ ಗೆಲ್ಲುವ ತಂಡ ಡೈರೆಕ್ಟ್ ಫೈನಲ್ಗೆ ಹೋಗ್ತದೆ. ಸೋಲುವ ತಂಡಕ್ಕೆ ಇನ್ನೊಂದು ಅವಕಾಶ ಇದೆ. ಮುಂದಿನ ಪಂದ್ಯದ ಆದ ನಂತರ ಅವರ ವಿಜೇತರ ನಡುವೆ 2 ಓವರ್ಗಳ ಪಂದ್ಯ ಆಟ ಇರ್ತದೆ. ಅಂತಿಮ 4 ಓಟಗಳು ಬರಬೇಕಾಗಿದೆ. 4 ರನ್ ರಿಕ್ವೈರ್ಡ್. ಮತ್ತೆ ಡಾಟ್ ಬಾಲ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ದಸಗಾರಿಕೆಯನ್ನು ತೋರ್ಪಡಿಸಿದ್ರು. ಅಂತಿಮ 4 ಚೆಂಡು 4 ಓಟಗಳು ಬರಬೇಕಾಗಿದೆ. ಅಂಪೈರ್ಸ್ ನೋ ಬಾಲ್ ಅಂತ ಸೂಚನೆ. ಮತ್ತೊಂದು ಓಟದ ಪೂರೈಕೆ. 1ರ ಬದಲಿಗೆ 2 ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ನೋ ಬಾಲ್ ಹೊತ್ತಿಗೆ ತಡಬತ್ತ 35. ಪಂದ್ಯಾಟ ಸಮಬಲವನ್ನು ಕಾಣ್ತಾ ಇದೆ. 1 ಓಟ ಬರಬೇಕಾಗಿದೆ. 4 ಚೆಂಡು 1 ಓಟದ ಅವಶ್ಯಕತೆ. ಕೊನೆಯ ಚೆಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆದವನ್ನು ದಾಖಲಿಸಿದ್ರು. ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಈಗಾಗಲೇ ಪಂದ್ಯಾಟವನ್ನು ಗೆದ್ದಂತಹ ಬ್ಲಾಕ್ ಪ್ಯಾಂಥರ್ಸ್ಗೆ ಅಭಿನಂದನೆ ಅರ್ಪಿಸ್ತದೆ. ಅದೇ ರೀತಿಯಲ್ಲಿ ನಿಸರ್ಗ ಕ್ವೀನ್ಸ್ಗೂ ಕೂಡ ಕೃತಜ್ಞತೆಗಳು. ನಿಸರ್ಗ ಕ್ವೀನ್ಸ್ಗೆ ಇನ್ನೊಂದು ಪಂದ್ಯ ಇದೆ. ಬ್ಲಾಕ್ ಪ್ಯಾಂಥರ್ಸ್ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಪಡಿತಾ ಇದೆ. ಮುಂದಿನ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗಲಿಕ್ಕಿದೆ. ನಯನಾಲಿಯಾಸ್ ಹಾಗೂ ವಿಜಯಲಕ್ಷ್ಮಿ ಏಂಜಲ್ಸ್. ನಯನಾಲಿಯಾಸ್ ಒನ್ ದಿ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ನಯನಾಲಿಯಾಸ್ ಅವರು ಕ್ಷೇತ್ರ ರಕ್ಷಣೆಗೆ ತೊಡಗಬೇಕು. ಇಮ್ಮಿಡಿಯೇಟ್ ಆಗಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತದೆ.
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಚೈತ್ರ ಅವರಿಗೆ ವುಮೆನ್ ಆಫ್ ದಿ ಮ್ಯಾಚ್. ಚೈತ್ರ ಅವರಿಗೆ ಪ್ರಶಸ್ತಿ ಯತೀಶ್ ಪೂಜಾರಿ ಸಾಂಸ್ಕೃತಿಕ ಕಾರ್ಯದರ್ಶಿ ನೀಡಿದ ಧನ್ಯವಾದವನ್ನು ಅರ್ಪಿಸುತ್ತದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ನೈನಾಲಿಯಾಸ್ ಕ್ಷೇತ್ರ ರಕ್ಷಣೆಯ ತಂಡ ವಿಜಯಲಕ್ಷ್ಮಿ ಏಂಜಲ್ಸ್ ಓಪನರ್ಸ್ ಬಿ ರೆಡಿ. ಸಮಯ ಮೀರ್ತಾ ಇದೆ, ಇನ್ನೂ ಕೂಡ 4 ಪಂದ್ಯ ಇದೆ. ಕ್ಯಾಟ್ಕದ ಮಾತಾ ಸದಸ್ಯರು ಒಂಜಿ ರಿಕ್ವೆಸ್ಟ್ ಲಕಡಿಪುದ ಅಮೌಂಟ್ ಏರು ಕೊಡ್ತಿದ್ದಾರೆ ದಯಮಂತದ ಮೂಲ ಕೌಂಟರ್ ಬತ್ತ ಕೊರಡು ಒಂಜಿ ರಿಕ್ವೆಸ್ಟ್ ಮಾತಾ ಕ್ಯಾಟ್ಕದ ಮೆಂಬರ್ ನಕ್ಲೆ ಮಾತಾಡಲ್ಲ ಏರ್ ಪೂರ ಲಕಡಿಪುದ ಅಮೌಂಟ್ ಕೊರ್ರೆ ಪೆಂಡಿಂಗ್ ಉಂಟಾಗಲ್ಲ ದಯಮಂತದ ಕಮಿಟಿ ಮೂಲ ಬತ್ತ ಕೊರಡು ಬಂದೊಂಜಿ ರಿಕ್ವೆಸ್ಟ್. ಇಲ್ಲಿ ಪ್ರಶಸ್ತಿ ವಿತರಣಾ ಇರುವಂತಹ ಗಾಡಿಯನ್ನು ವೆಕೆಟ್ ಮಾಡಿ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಹಾಗೂ ಜುಪಿಟರ್ ಹಾಗೂ ಆಕ್ಸೆಸ್ ಆದಷ್ಟು ಶೀಘ್ರ ರಿಮೂವ್ ಮಾಡಿ ಇಲ್ಲಿಂದ. ಇಲ್ಲಿರುವಂತಹ ವೆಹಿಕಲ್ಗಳು ಕೇವಲ ಕಾಂಚನ್ ಹೊಂಡಾಯ್ ಅವರ ಗಾಡಿಗಳು ಮಾತ್ರ ಇಲ್ಲಿ ಇರಬೇಕು. ಉಳಿದಂತಹ ಗಾಡಿಗಳು ಇಲ್ಲಿಂದ ವೆಕೆಟ್ ಮಾಡಿ. ಒಂದು ಜುಪಿಟರ್, ಒಂದು ಆಕ್ಸೆಸ್ ಹಾಗೂ ರಾಯಲ್ ಎನ್ಫೀಲ್ಡ್. ಸ್ಕೋರರ್ ಅದೇ ರೀತಿಯಲ್ಲಿ ಆಟವನ್ನು ಆಡದಂತ ಆಟಗಾರರು ಆದಷ್ಟು ಶೀಘ್ರ ಊಟಕ್ಕೆ ತೆರಳಬೇಕು. ಊಟ ರೆಡಿ ಇದೆ, ಊಟಕ್ಕೆ ಎಲ್ಲರೂ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಸ್ಕೋರರ್ ಆಗಿ ಯಾರಾದರೂ ಸಹಕಾರವನ್ನು ನೀಡಬೇಕು.
ಹಲೋ ನೈನಾ ಲಿಯೋಸ್ ವಿಜಯಲಕ್ಷ್ಮಿ ಏಂಜಲ್ಸ್ ಅನ್ನು ಎದುರಿಸ್ತಾ ಇದೆ. ಆರಂಭಿಕ ಹಂತ ಆಟಗಾರ್ತಿಯರಾಗಿ ಹೋದರೆ ಸ್ಟ್ರೈಕರ್ ಬದಲಿ ತೇಜಸ್ವಿ, ನಾನ್ ಸ್ಟ್ರೈಕರ್ ಬದಲಿ ಬಿಂದು, ಗೆಸ್ಗಾರಿಕೆ ಬದಲು ಸ್ವೀಟಿ ಮೊದಲ ಓವರ್ ರನ್ ಎಸೆಯಬೇಕಾಗಿದೆ. ಆರಂಭಿಕ ಹಂತದ ಮೊದಲ ಚೆಂಡು ವೈಡ್ ಬಾಲ್ ಸೂಚನೆ ಅಂಬೈರ್ ಸಿಡಿದ್ರು, ಕಾತರಗೊಳ್ತಾ ಇದೆ ತಡವತ್ತ ಒಂದು ಓಟದ ಪೂರೈಕೆ. ಬದಲಿಗಾರಿಕೆ ಬದಲು ಸ್ವೀಟಿ ಮೊದಲ ಓವರ್ನ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಳಸುತ್ತ ಬರುತ್ತಿ ಹೊಡೆತ ತನ್ಮೂಲಕ್ಕಾಗಿ ಒಂದೋಟದ ಪೂರೈಕೆ. ಏಳನೇ ಓಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಮೊದಲ ಚೆಂಡು ಮುಗ್ತಾ ಇದೆ ತಡವತ್ತ ಮೂರೋಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 3 loss of 0 wickets. ಮತಸ್ಗಾರಿಗೆ ಬದಲು ಸ್ವೀಟಿ ತಮ್ಮ ಕತ್ತಿನ ಎರಡನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತುವರಿತಿಯ ಹೊಡೆತ ತನ್ಮೂಲಕವಾಗಿ ಬಿಡರ್ ಮೂಲಕ ಒಂದೋಟವನ್ನು ಪೂರೈಸಿಕೊಂಡ್ರು. ತಡಬತ್ತ 4 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಹಂತದ ಮೊದಲ ಓವರ್ 3 ಎಸೆಗಳ ಮುಕ್ತಾಯ. 2 ಚೆಂಡು ಮುಕ್ತಾಯ, 3ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಜಾಡ್ಮೆ ಹೊಡೆತ ತಟ್ಟಿಬಿಡೋದ ಪ್ರಯತ್ನ, ಒಂದೋಟವನ್ನು ಪೂರೈಸಿಕೊಂಡ್ರು. ಬಹಳಷ್ಟು ಉತ್ತಮರೀತಿಯ ಆರಂಭಿಕ ಹಂತದ ಜೋತಾಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ತಡಬತ್ತ 5 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 5 loss of 0 wickets. ಬತ್ತ ಚುಕ್ಕೆಸ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮರೀತಿಯ ಹಸ್ತಗಾರಿಕೆ ಕೊನೆ ಹಂತದಲ್ಲಿ ಸ್ವೀಟಿ ತೋರ್ಪಡಿಸಿದ್ರು. ತಡಬತ್ತ 5 ಅಂತಿಮ 2 ಸತ ಬಾಕಿ ಉಳಿತಾ ಇದೆ. ಯೋಗಿನಿ ಬಹಳಷ್ಟು ಬೇರೋಸಿನ ಹೊಡೆತ, ಸುಲಭ ರೀತಿಯ ಕ್ಯಾಚ್ ಔಟ್. ಮೊದಲ ಜೀವದಾನವನ್ನ ಯೋಗಿನಿ ಪಡ್ಕೊಳ್ತಾ ಇದ್ದಾರೆ. ಓದಾಟದ ಪೂರೈಕೆಯಲ್ಲಿ ತಡಬತ್ತ 6 ಓಟವನ್ನು ತಲುಪ್ತಾರೆ. ಅಂತಿಮ 1 ಸತ ಮೊದಲ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬದ ಸುಧರತೆ ಹೊಡೆತ, ಓದಾಟದ ಪೂರೈಕೆ, ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 1. ತಡಬತ್ತ 7 ಓಟವನ್ನು ದಾಖಲಿಸಿಕೊಳ್ತಾರೆ. ಆರಂಭಿ ಹಂತದ ಆಟಗಾರ್ತಿಯರು ಒಂದೆಡೆ ತೇಜಾಕ್ಷಿ, ಇನ್ನೊಂದೆಡೆ ಕಾವ್ಯ ಪದ್ಯದ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. 2 ತಂಡಗಳಿಗೆ ಸೂಚನೆ. ಈ ಒಂದು ಪಂದ್ಯ ಇಲ್ಲಿ ಅಂಕಣ ನಡೀತಾ ಇದೆ. ವಿಜಯಲಕ್ಷ್ಮಿ ಏಂಜಲ್ಸ್ ಹಾಗೂ ನಯನ ಲಿಯೋಸ್ ಇದರ ವಿಜೇತ ತಂಡಕ್ಕೆ ಮುಂದಿನ ಪಂದ್ಯ ಇರ್ತದೆ. ಸೋತ ತಂಡ ಇಲ್ಲಿಗೆ ಅವರ ಆಟ ಮುಕ್ತಾಯವನ್ನು ಆಡ್ತದೆ. ಆಡಿದ ಹೆಮ್ಮೆ ಮಾತ್ರ ಅವರಿಗಿರ್ತದೆ. ವಿನ್ನರ್ಸ್ಗೆ ಮುಂದಿನ ಪಂದ್ಯಾಟ ಇರ್ತದೆ ನಿಸರ್ಗ ಕ್ವೀನ್ಸ್ ವಿರುದ್ಧ 2 ಓವರ್ಗಳ ಪಂದ್ಯ. ಆರಂಭಿಕ ಹಂತದ ಮೊದಲ ಚೆಂಡು ಪ್ರಮಿತಾ ಬಹಳ ಸೂಕ್ತ ಹಸಗಾರಿಕೆಯನ್ನು ತೋರ್ಪಡಿಸಿದ್ರು. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ತಡಬತ್ತ 7ರಲ್ಲಿ ಸ್ಥಗಿತ. 2ನೇ ಓವರ್ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಆರಂಭಿಕ ಹಂತದ ಆಟಗಾರ್ತಿ ಹೋದ ಸ್ಟ್ರೈಕರ್ ಬದಲಿ ಕಾವ್ಯ ಪದ್ದಡ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಫುಲ್ ಟಾಸ್ ಚೆಂಡು, ಸುಲಭ ರೀತಿಯ ಕ್ಯಾಚ್ ಔಟ್. ಕಾವ್ಯ ಮೊದಲ ಜೀವದಾನವನ್ನು ಪಡ್ಕೊಂಡ್ರು. ಹಿಂದಿನ ಚೆಂಡಲ್ಲಿ ತೇಜಾಕ್ಷಿ ಕೂಡ ಜೀವದಾನ ಪಡ್ಕೊಂಡು ಪಂದ್ಯಾಟವನ್ನು ಮುಂದುವರಿಸಿ ಇವಾಗ ಕಾವ್ಯ ಜೀವದಾನ ಪಡ್ಕೊಂಡು ಓದೋಟ ಪೂರೈಕೆ ತಡಬತ್ತ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 8. 2ನೇ ಓವರ್ನ 3ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಶೋತಮ ರೀತಿಯ ಹೊಡೆತ, ಮತ್ತೆ ಶತರ್ಷ ವೈಫಲ್ಯ ಓದೋಟದ ಪೂರೈಕೆ 2 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಬಹುಶಃ ಬಹಳಷ್ಟು ಹರಸಾಹಸನ ಪಡ್ಕೊಂಡು ಚೆಂಡನ್ನು ಪಡ್ಕೊಳ್ಬೇಕಾದ್ರೆ 2 ಓಟದ ಪೂರೈಕೆ ತಡಬತ್ತ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 10.
ಬಹಳ ಉತ್ತಮ ಎಸೆಗಾರಿಕೆ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2ನೇ ಓವರ್ 4 ಚೆಂಡುಗಳ ಮುಕ್ತಾಯ ತಡವಾತ ಕೇವಲ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬದಸ್ಗಾರಿಕೆದಲ್ಲಿ ಸ್ವೀಟಿ ಬದ್ಧ ಚುಕ್ಕೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಪ್ರಮಿತಾ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳಬೇಕಾಗಿದೆ. ಬಹಳ ಉತ್ತಮ ರೀತಿಯ ಹೊಡೆತ, ಓದೋಟವನ್ನು ಪೂರೈಸಿಕೊಂಡ್ರು. ಇನ್ನು ತಡಬತ್ತ 11 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತಡಬತ್ತ 11 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 11 ಲಾಸ್ ಆಫ್ 0 ವಿಕೆಟ್ಸ್. ಆರಂಭಿಕ ಹಂತದ ಆಟಗಾರ್ತಿಯರು ಬಹಳಷ್ಟು ಉತ್ತಮ ರೀತಿಯ ಜೊತೆಯಾಟ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ತೇಜಾಕ್ಷಿ, ಇನ್ನೊಂದೆಡೆ ಕಾವ್ಯ ಪದಡ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆಗಳು ಬಾಕಿ ಉಳಿದ ಆದಷ್ಟು ಮಟ್ಟಿಗೆ ಓಟವನ್ನು ದಾಖಲಿಸಕಾದ್ ನೋಡಬೇಕಾಗಿದೆ. ಬದಸ್ಗಾರಿಕೆ ಬದಲಿ ಅನು 3ನೇ ಓವರ್ನ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ ಮೊದಲ ಚೆಂಡು ವೈಡ್ ಬಾಲ್ದ ಸೂಚನೆ ಅಂಬಾರ್ಸ್ ನೀಡಿದ್ರು. ಓದೋಡ ಪೂರೈಕೆ ತಡಬತ್ತ 12 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ನೆಟ್ಟಿನಲ್ಲಿ ಸುಲಭ ರೀತಿಯ ಕ್ಯಾಚ್ ಅಪೋಚ್. ತೇಜಾಕ್ಷಿ ಬಹಳ ಶುದ್ಧ ರೀತಿಯನ್ನ ನೇರ ಬೌಂಡ್ರಿ ದಾಖಲಿಸಿಕೊಂಡ್ರು. ಇನ್ನಿಟ್ಟಿದ ತಡಬತ್ತ 16 ಓಟವನ್ನು ತಲುಪ್ತಾ ಇದೆ. ಅಶ್ವಥ್ ಶೆಟ್ಟಿ ಅವರು ಎಲ್ಲಿದ್ರು ಕೂಡ ದಯವಿಟ್ಟು ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅಶ್ವಥ್ ಶೆಟ್ಟಿ ಅವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಬದಸ್ಗಾರಿಕೆ ಬದಲು ಅನು ತಮ್ಮ ಕತ್ತಿನ 2ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಸ್ಲೋವರ್ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ನಾನು ತೋರ್ಪಡಿಸಿದ್ರು. ತಡಬತ್ತ 16ರಲ್ಲಿ ಸ್ಥಗಿತ. ಮತ್ತೆ 3ನೇ ಚೆಂಡು ಯಾವುದೇ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಕಂಬ್ಯಾಕ್ ಮಾಡುತ್ತ ಪ್ರಯತ್ನವನ್ನು ಅವರು ತೋರ್ಪಡಿಸಿದ್ರು. ಎನ್ನೆಟ್ಟಿನಲ್ಲಿ 3ನೇ ಓವರ್ 3 ಚೆಂಡುಗಳ ಮುಕ್ತಾಯ ತಡಬತ್ತ 16ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ತೇಜಾಕ್ಷಿ ಪದ್ಯದ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಮುನ್ನುಗ್ಗಿ ಹೊಡೆಯುತ್ತ ಪ್ರಯತ್ನ, ಬಿರುಸಿನ ಹೊಡೆತ, ಓದಾಟದ ಪೂರೈಕೆ ತೇಜಾಕ್ಷಿ ಪಡ್ಕೊಂಡ್ರೆ ನೀಡಿ ತಡಬತ್ತ 17 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 17. ಬದಸ್ಗಾರಿಕೆ ಬದಲಿ ಅನು ದಯವಿಟ್ಟು ಪದ್ಯವನ್ನು ಬುಧವಾರಿಸಿ. ಅನು ತಮ್ಮ ಕತ್ತಿನ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಶೋತಮ ರೀತಿಯ ಎಸೆಗಾರಿಕೆ, ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂತಿಮ 1 ಸತ. 3ನೇ ಓವರ್ನಲ್ಲಿ ಬಾಕಿ ಉಳಿದ ಬಹಳ ಶುದ್ಧ ರೀತಿಯ ಎಸೆಗಾರಿಕೆ ನಾನು ತೋರ್ಪಡಿಸಿದ್ರು. ನೆಟ್ಟಿನಲ್ಲಿ ಚೆಂಡು ಸುಲಭ ರೀತಿಯ ಕ್ಯಾಚ್ ಔಟ್. ಓದಾಡದ ಪೂರೈಕೆ ಕೊನೆಯ ಚೆಂಡಲ್ಲಿ ಲೆಕ್ಕಾಚಾರ 2 ಓಟಗಳ ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ತಾ 18 ಮ್ಯಾಚ್ಗಳ 3 ಓವರ್ ಮುಕ್ತಾಯ ತಡಬತ್ತ 19 ಓಟವನ್ನು ದಾಖಲಿಸಿಕೊಳ್ತಾ ಇದೆ.
18 ಚೆಂಡುಗಳಲ್ಲಿ 19 ಓಟವನ್ನು ದಾಖಲಿಸಿಕೊಂಡ ತಂಡ ಇವಾಗ ಅಂತಿಮ ಎಸೆತ ಅದಷ್ಟರ ಮಟ್ಟಿಗೆ ಓಟವನ್ನು ದಾಖಲಿಸದ ಕಾದೋಡಬೇಕಾಗಿದೆ. ಬೌತಸ್ ಕಾರ್ಯಕ್ರಮದಲ್ಲಿ ವೈಷ್ಣವಿ ಅಂತಿಮ ಎಸೆತ ಮೊದಲ ಚೆಂಡು ಬಹಳ ಸುತ್ತುವರಿತು ಹೊಡೆತ ತೇಜಾಕ್ಷಿ ದಾಖಲಿಸಿಕೊಂಡ್ರು. ಓದಾಡದ ಪೂರೈಕೆ ಮತ್ತೆ ಕ್ಷೇತ್ರಸ್ಥ ವೈಫಲ್ಯತೆ ಸುಲಭ ರೀತಿಯ ಕ್ಷೇತ್ರಸ್ಥ ವೈಫಲ್ಯತೆ ಎದುರಾಳಿ ತಂಡಕ್ಕೆ 4 ಓಟದ ಪೂರೈಕೆ ತಂಡ ಮತ್ತ 23 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಬಹಳ ಸುತ್ತುವರಿದಿ ಹೊಡೆತ ಓದೋಡದ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ತಡಬತ್ತ 24 ಓಟದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಬೌತಸ್ ಕಾರ್ಯಕ್ರಮದಲ್ಲಿ ವೈಷ್ಣವಿ ಈ ನಿಟ್ಟಿನಲ್ಲಿ ವೈಟ್ ಬಾಲ್ ಅಂತ ಸೂಚನೆ ಅಂಬರ್ಸ್ ಹಿಡಿದ್ರು. ಕೊಚ್ಚವಾಡಿ ಗೂಡರ್ಸ್ ವೈಫಲ್ಯತೆ ಒಂದರ ಬದಲಿಗೆ 2 ಪೂರೈಕೆ ತಡಬತ್ತ 25 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 25. ಮತ್ತೆ ಮೂರನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಮತ್ತೆ ಓದೋಡ ಪೂರೈಕೆ ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ತಾ ಇದೆ. ತಡಬತ್ತ 26 ಓಟವನ್ನು ತಲುಪ್ತಾ ಇದೆ. ಬಹಳ ಸುತ್ತುವರಿದ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಬಹಳ ಸುತ್ತುವರಿದ ಎಸೆಗಾರಿಕೆ ಮುಖೇನ ಕ್ಲೀನ್ ಬೋರ್ಡ್ ರೂಪದಲ್ಲಿ ಆರಂಭಿಕ ಹಂತದ ಆಟಗಾರ್ತಿ ಕಾವ್ಯ ವಾಪಸ್ ಹಂತನ ಕಂಡುಕೊಳ್ಳಬೇಕಾಗಿದೆ. ಕೊನೆ ಹಂತದಲ್ಲಿ ವೈಷ್ಣವಿ ಬಹಳ ಸುತ್ತುವರಿದ ವಿಕೆಟ್ ಪಡ್ಕೊಂಡ್ರು. ತಡಬತ್ತ 26ಕ್ಕೆ 1. ಎನ್ನಿಟ್ಟಲ್ಲಿ ಹೊಸ ಆಟಗಾರ್ತಿ ಚೈತ್ರ ಸ್ಟ್ರೈಕ್ ಅನ್ನು ಪಡ್ಕೊಳ್ಳಬೇಕಾಗಿದೆ. ಅಂತಿಮ 2 ಚೆಂಡು ವೈಷ್ಣವಿ ಎಸೆಗಾರಿಕೆಯಲ್ಲಿ ಬಾಕಿ ಉಳಿತಾ ಇದೆ. ತಡಬತ್ತ 26ರಲ್ಲಿ ಸಹಿತವನ್ನು ಕಂಡುಕೊಳ್ತಾ ಅಂತಿಮ 2 ಚೆಂಡು ಬಹಳ ಸೋತಮ ರೀತಿಯ ಹೊಡೆತ ಚೆಂಡು ಬಹಳ ಸುಲಭ ರೀತಿಯ ಕ್ಯಾಚ್ ಔಟ್. ಓದೋಡದ ಪೂರೈಕೆ 2 ಓಟದ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಕಿಯರು ಸುಲಭ ರೀತಿಯ ಕ್ಯಾಚ್ ಅನ್ನು ಡ್ರಾಪ್ ಔಟ್ ಮಾಡ್ತಾ ಇದ್ದಾರೆ. ಆಟಗಾರ್ತಿಯರಿಗೆ ಬಹಳಷ್ಟು ಜೀವದಾನವನ್ನು ನೀಡಿದ್ರು. ಎನ್ನಿಟ್ಟು ತಲಬತ್ತ 28 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 28, ಲಾಸ್ ಆಫ್ 1 ವಿಕೆಟ್. ಅಂತಿಮ 1 ಎಸೆತ ಮೊದಲ ಇನ್ನಿಂಗ್ಸ್ ನ ಕೊನೆಯ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸ್ವತಃ ರೀತಿಯ ಹೊಡೆತ ಫೈಲಾಗ್ ಮುಖೇನ ಕೊನೆ ಚೆಂಡಲ್ಲಿ ಚೈತ್ರ ಬೌಂಡ್ರಿಯನ್ನು ದಾಖಲಿಸಿದ್ರು. ನಿಟ್ಟಿನಲ್ಲಿ ತಡಬತ್ತ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಎದುರಾಳಿ ತಂಡಕ್ಕೆ 33ರ ಟಾರ್ಗೆಟ್. 24 balls 33 ರನ್ ರಿಕ್ವೈರ್ಡ್. 24 ಚೆಂಡು 33 ಓಟಗಳು ಬರಬೇಕಾಗಿದೆ.
ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ವಿಜಯಲಕ್ಷ್ಮಿ ಏಂಜಲ್ಸ್ ಪರವಾಗಿ ಆರಂಭಿ ಹಂತದ ಓವರ್ ಚಾಲ್ತಿಯನ್ನು ಪಡ್ಕೊಳ್ಳುತ್ತೆ ಎಸ್ಗಾರಿಕೆ ಮೊದಲೇ ತೇಜಾಕ್ಷಿ ಆರಂಭಿ ಹಂತದ ಆಟಗಾರ್ತಿಯರಾಗಿ ಸ್ಟ್ರೈಕರ್ ಭಾಗದಲ್ಲಿ ಸ್ವೀಟಿ ನಾನ್ ಸ್ಟ್ರೈಕರ್ ಮೊದಲೇ ಪ್ರವೀತ 24 ಚೆಂಡು 33 ಓಟಗಳು ಬರಬೇಕಾಗಿದೆ ವಿಜಯಕ್ಕಾಗಿ. ಆರಂಭಿ ಹಂತದ ಮೊದಲ ಓವರ್ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಳಸೋತವ ರೀತಿಯ ಹೊಡೆತ ಮೊದಲ ಚೆಂಡಲ್ಲೇ ಸ್ವೀಟಿ ಕ್ಯಾಚ್ ಔಟ್ ರೂಪದಲ್ಲಿ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಬಹಳಷ್ಟು ಬಿರುಸಿನ ಹೊಡೆತವರ ಸ್ವೀಟ್ ದಾಖಲಿಸಿದ್ರು ಕ್ಷೇತ್ರಕ್ಷಕಿ ಬಳಸುತ್ತ ರೀತಿಯ ಕ್ಯಾಚ್ ಔಟ್ ರೂಪದಲ್ಲಿ ಸ್ವೀಟಿ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಮೊದಲ ಹುದ್ದರಿ ಆಘಾತವನ್ನು ಎದುರಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 0, ಲಾಸ್ ಆಫ್ 1 ವಿಕೆಟ್.
ಹೊಸ ಆಟಗಾರ್ತಿ ವೈಷ್ಣವಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆರಂಭಿ ಹಂತದ ಮೊದಲ ಚೆಂಡಲ್ಲಿ ತೇಜಾಕ್ಷಿ ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್ ಪಡ್ಕೊಂಡ್ರು. ಇನ್ನಿಟ್ಟಲ್ಲಿ ಎರಡನೇ ಚೆಂಡು ಲಾಂಗ್ ಆನ್ ಮುಖ್ಯನ ಬಹಳಷ್ಟು ಉತ್ತಮ ಓದಾಡದ ಪೂರೈಕೆಯನ್ನು ಪಡ್ಕೊಳ್ಳೋ ಮುಖ್ಯನ ತಡಕಾತ ಆರಂಭಗೊಳ್ತಾ ಇದೆ. ತಡಬತ್ತ ಬಂದು ಆರಂಭಿಕ ಹಂತದ 2 ಚೆಂಡುಗಳ ಮುಗ್ತಾ ಇದ್ದಾಳೆ. ಬಹಳಷ್ಟು ಉತ್ತಮ ಹೊಡೆತ ನೆಟ್ಟಿನಲ್ಲಿ ಕ್ಷೇತ್ರಕ್ಷಣ ವೈಫಲ್ಯತೆ ಬೌಂಡ್ರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ 3ನೇ ಚೆಂಡಲ್ಲಿ ಪ್ರಮಿತಾ ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರು. ಲಾಂಗ್ ಆಫ್ ವಿಕೆಟ್ ಬಹಳಷ್ಟು ಸುಧಾರಿತ ಬೌಂಡ್ರಿ. ಇನ್ನಿಟ್ಟು ತಡಬತ್ತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 5. ಮತ್ತೆ 4ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ ಮೊದಲ ಓವರ್ನ 4ನೇ ಚೆಂಡು ಛೇದಾಕ್ಷಿತು ಪ್ರಮಿತಾ ಈ ಬಾರಿ. ಮತ್ತೆ ಶಾರ್ಟ್ಗೆ ಬಂದ ಚೆಂಡು ಬೆರಸಿನ ಹೊಡೆತ ಒಂದಾಡದ ಪೂರೈಕೆಯನ್ನು ಪಡ್ಕೊಂಡ್ರು. ಸ್ಟ್ರೈಕ್ ರೇಟ್ ಆಗ್ತಾ ಇದೆ. ಜೊತೆ ಬುಧವಾರಕ್ಕೆ ಕಾಣಬೇಕಾಗಿ ತಡಬತ್ತ 6 ಓಟವನ್ನು ತಲುಪ್ತಾ ಇದೆ. ಮೊದಲ ಓವರ್ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಹೊಡೆತ ತನ್ಮೂಲಕವಾಗಿ ಒದಡದ ಪೂರೈಕೆ ಶತರಕ್ಷ ವೈಫಲ್ಯತೆ 4 ಆಟಗಳ ಅಂಕಿಅಂಶ ಪಟ್ಟಣ ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಲಾಗೌಟ್ ಬೌಂಡ್ರಿಯನ್ನ ಚೈತ್ರ ದಾಖಲಿಸಿಕೊಂಡ್ರು. ನಿಟ್ಟು ತಳವತ್ತ 10 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 10. ಆರಂಭಿಕ ಹಂತದ ಮೊದಲ ಓವರ್ 5 ಚೆಂಡುಗಳ ಮುಕ್ತಾಯ ಇದೆ. ತಡಬತ್ತ 10 ಓಟವನ್ನು ತಲುಪ್ತಾ ಇದೆ. ಬಾತಸ್ಗಾರಿಕೆ ಬದಲು ತೇಜಾಕ್ಷಿ ಮೊದಲ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಸುಧರತೆ ಹೊಡೆತ ವೈಷ್ಣವಿ ತನ್ಮೂಲಕವಾಗಿ ಚೆಂಡು ಕ್ರೀಡಾಂಗಣಕ್ಕೆ ಮೊದಲ ಚುಂಬನವನ್ನು ನೀಡ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಕೊನೆ ಚೆಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿಯನ್ನ ವೈಷ್ಣವಿ ದಾಖಲಿಸಿಕೊಂಡು ತಡಬತ್ತ 14 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 14. ಬಹಳ ಸುತ್ತುವರೆದಿ ಹೊಡೆತ ಓದೋಡದ ಪೂರೈಕೆಯನ್ನು ಪಡ್ಕೊಂಡ್ರು. ತಡಬತ್ತ 15 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರಸ್ 15. ಎಸಗಾರಿಕೆ ಭಾಗದಲ್ಲಿ ಶಿಫಾಲಿ ಆರಾಮಿ ಹಂತದ ಮೊದಲ ಚೆಂಡಲ್ಲಿ 1 ಓಟವನ್ನು ಬಿಟ್ಕೊಂಡ್ರು. ಇವಾಗ 2ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ವೈಷ್ಣವಿ ಬಹಳಷ್ಟು ಸುಂದರದ ಹೊಡೆತ ಬಿಡಫುಕ್ಕಿನ ಓದೋಡದ ಪೂರೈಕೆ ಮತ್ತು ಕ್ಷೇತ್ರ ವೈಫಲ್ಯತೆ 1ರ ಬದಲಿಗೆ ಅವಳಿ ಓಟಗಳ ಪೂರೈಕೆ ಯಶಸ್ಸನ್ನು ಕಾಣ್ತಾ ತಡಬತ್ತ 17 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 17. ಆರಂಭಿಕ ಹಂತದ 2ನೇ ಓವರ್ನ 2 ಚೆಂಡುಗಳ ಮುಕ್ತಾಯ ಇದೆ. ತಡಬತ್ತ 17 ಓಟವನ್ನು ತಲುಪ್ತಾ ಇದೆ. ಬಹಳ ಸುತ್ತಮ ರೀತಿಯ ಹೊಡೆತ ಕೆಲ ಕಾಲ ಗಾಳಿಯಲ್ಲಿ ತೆಲ್ಲ ಚೆಂಡು ಸುಲಭ ರೀತಿಯ ಕ್ಯಾಚ್ ಔಟ್. ಕ್ಷೇತ್ರಕ್ಷಣ ವೈಫಲ್ಯತೆ ಮತ್ತೆ ಒತ್ತಡದ ಪೂರೈಕೆ ಅಂಕಿಅಂಶ ಪಡೆದು ದಾಖಲಿಸಿಕೊಳ್ಳುತ್ತೆ. ತಡವತ್ತ 18.
ಬಳಸುತ್ತ ಬರುತ್ತೀಯ ಹೊಡೆತ, ಓದಾಟದ ಪೂರೈಕೆ ಬಳಸುತ್ತ ಬರುತ್ತೆ ಶತರಕ್ಷಣೆ ಮಾಡಿದ್ರು. ಒಂದೋಟವನ್ನು ಬಿಟ್ಕೊಂಡ್ರೆ ತಡಬತ್ತ 19 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 19. ಆಸ್ಗರ್ ಮುಡಿಪು ನಯನ ಲಿಯೋಸ್ ತಂಡದ ಮಾಲಕರು. ತಡಬತ್ತ 19 ಓಟವನ್ನು ತಲುಪ್ತಾ ಇದೆ. ಆಸ್ಗರ್ ಮುಖದಲ್ಲಿ ನಗುಮುಖ. ಮತ್ತೆ 5ನೇ ಚೆಂಡು. ಬಾದಸ್ಗಾರಿ ಶಿಫಾಲಿ 5ರ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಬಳಸುತ್ತ ಬರುತ್ತೀಯ ಹೊಡೆತ, ನೇರ ಹೊಡೆತ ದಕ್ಕಿಸುವ ಪ್ರಯತ್ನ, ಓದೋಟದ ಪೂರೈಕೆ, 7 ಓಟ ಬಹಳಷ್ಟು ಯಶಸ್ಸನ್ನು ಕಾಣುತ್ತೆ. ಒಂದರ ಬದಲಿಗೆ 7 ಓಟವನ್ನು ಪೂರೈಸಿಕೊಂಡ್ರು. ತಡಬತ್ತ 21 ಓಟವನ್ನು ತಲುಪ್ತಾ ಇದೆ. ಅಂತಿಮ ಉದ್ದಾಸದ ಮಾತ್ರ ಬಾಕಿ ಉಳಿತಾ ಇದೆ. ಬಾದಸ್ಗಾರಿಕೆ ಬದಲು ಶಿಫಾಲಿ. ಬಳಸು ಬೆರಸಿನ ಹೊಡೆತ, ಓದೋಟದ ಪೂರೈಕೆಯೊಂದಿಗೆ 7ನೇ ಓವರ್ ಮುಕ್ತಾಯವನ್ನು ಕಾಣಿದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತಳಬತ್ತ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 12 ಸತ 10 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 10 ರನ್ ರಿಕ್ವೈರ್ಡ್. 12ಕ್ಕೆ 10. ಗೆಸಗಾರಿಕೆ ಬದಲು ಶಿಲ್ಪ 12 ಚೆಂಡು 10 ಓಟಗಳು ಬರಬೇಕಾಗಿದೆ. ಸ್ಟ್ರೈಕರ್ ಬದಲು ವೈಷ್ಣವಿ ಪದಡ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತದೆ. ಆರಂಭಿಕ ಹಂತದ 3ನೇ ಓವರ್ನ ಮೊದಲ ಚೆಂಡಲ್ಲೇ ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿನ ವೈಷ್ಣವಿ ದಾಖಲಿಸಿದ್ರು. ಏನಿಟ್ಟು ತಡಬತ್ತ 27 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 11 ಚೆಂಡು 6 ಓಟಗಳು ಬರಬೇಕಾಗಿದೆ. 11 ಬಾಲ್ಸ್ 6 ರನ್ ರಿಕ್ವೈರ್ಡ್. ಬೌತಸ್ಗರ್ ಬದಲು ಶಿಲ್ಪ 11ಕ್ಕೆ 6 ಓಟಗಳು ಬರಬೇಕಾಗಿದೆ. ಮತ್ತೆ ಬೆರಸಿನ ಹೊಡೆತ, ತನ್ಮೂಲಕವಾಗಿ ಓದೋಟದ ಪೂರೈಕೆ, ಶತರಕ್ಷಣ ವೈಫಲ್ಯತೆ, ಬೌಂಡ್ರಿ ದಾಖಲಾತಿ ಪಡ್ಕೊಳ್ತದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನ ವೈಷ್ಣವಿ ದಾಖಲಿಸಿದ್ರು. ಇನ್ನಿಟ್ಟು 31 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಕೇವಲ 2 ಓಟ ಬರಬೇಕಾಗಿದೆ. 10 ಚೆಂಡು. ಬೌಂಡ್ರಿ 10ಕ್ಕೆ 2 ಓಟಗಳು ಬರಬೇಕಾಗಿದೆ. ಬಳಸೋತ ಬರದಿಯ ಹೊಡೆತ, ನೇರ ಹೊಡೆತವನ್ನು ದಾಖಲಿಸಿಕೊಂಡ್ರು. ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿ ಮುಖೇನ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ. ಆಸ್ಗರ್ ಬಳಿಬು ಮಾಲೀಕತ್ವ ತಂಡ ನಯನ ಲಿಯೋಸ್.
WCPL ವನಿತೆ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆ
ನನ್ನ ಸುರು ಸಿಪಿಯಲೆ ಸಿಪಿಯಲೆ. ಪಂದ್ಯ ಆರಂಭಗೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಸ್ವೀಟಿ ಈ ಒಂದು ಪಂದ್ಯಕ್ಕೆ ಸ್ಟೇಟ್ ಪ್ಲೇಯರ್ಸ್ ಇದು 2 ಓವರ್ಗಳ ಪಂದ್ಯ. ಅದಕ್ಕೋಸ್ಕರ ಎರಡೂ ತಂಡಗಳಿಗೆ ಆಲ್ರೆಡಿ ಸೂಚನೆ ನೀಡಿದ್ದೇವೆ. ಸ್ಟೇಟ್ ಪ್ಲೇಯರ್ ಓಪನಿಂಗ್ ಹೋಗ್ಬೋದು, ಬೌಲಿಂಗ್ ಕೂಡ ಮಾಡಬಹುದು. ಬಹಳ ಉತ್ತಮ ಹೊಡೆತ. ಮೊದಲ ಚೆಂಡಿನಲ್ಲಿ ಮೊದಲ ಸಿಕ್ಸರ್ ಬರ್ತಾ ಇದೆ. 6 ಓಟದ ಸೇರ್ಪಡೆ. ಕಾವ್ಯ ತಂಡದ ಪ್ರಮುಖ ಎಸೆತಗಾರ್ತಿ ಕಾವ್ಯ ಇವತ್ತು ಬ್ಯಾಟ್ಸಿಂಗ್ ಆಗಿ ಆರಂಭಿಕ ಹಂತವನ್ನು ಕಂಡುಕೊಂಡು ಕಾವ್ಯನ ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸ್ವೀಟಿ ಸ್ವೀಟಿ 2ನೇ ಬಾರಿ. ಕಾವ್ಯ ಸ್ಟ್ರೈಕರ್ ಭಾಗದಲ್ಲಿ ಬಹಳ ಉತ್ತಮ ಹೊಡೆತ. ಮಿಡುಕಡಿ ಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ ಕಾವ್ಯನ ಖಾತೆಗೆ. ತಂಡದ ಮೊತ್ತ 7, 7 ವಿದೌಟ್ ಲಾಸ್. ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 2 overs ಮ್ಯಾಚ್, 2 ಓವರ್ಗಳ ಪಂದ್ಯ. ಮುಂದಿನ ಪಂದ್ಯ ಶಟರ್ ಬಾಕ್ಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಬಹಳ ಉತ್ತಮ ರೀತಿಯ ಒಂದು ಎಸೆತ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಯೋಗಿನಿ ಖಾತೆಗೆ. ಚಾಲೆಂಜಿಂಗ್ ಸ್ಟಾರ್ಸ್ ಸೈನ್ ಅಪ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ತಂಡದ ಮೊತ್ತ 9. ಚಾಲೆಂಜಿಂಗ್ ಸ್ಟಾರ್ಸ್ ತಂಡ ಆದರ್ಶ್ ಶೀಘ್ರ. ಸಂದೀಪ್ ಶೆಟ್ಟಿ ಆದರ್ಶ್ ಶೀಘ್ರ. ಲಾಸ್ಟ್ ಕಾಲ್. ಉತ್ತಮ ರೀತಿಯ ಸತ. ಡಾಟೆಡ್ ಡೆಲಿವರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸ್ವೀಟಿ ಬಹಳ ಉತ್ತಮ ಹೊಡೆತ. ಕ್ಷೇತ್ರ ರಕ್ಷಣೆ ವೈಫಲ್ಯ. ಬೌಂಡ್ರಿ. 4 ಓಟದ ಸೇರ್ಪಡೆ ಯೋಗಿನಿ ಖಾತೆಗೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 13. ದಿ ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 13 ವಿದೌಟ್ ಲಾಸ್. ಎಸೆಗಾರಿಕೆ ಭಾಗದಲ್ಲಿ ಪ್ರಮಿತಾ. ನೈನಾಲಿಯೋಸಿನ ನಾಯಕಿ ಕೂಡ ಪ್ರಮಿತಾ. ಪ್ರಮಿತಾ ಟು ಕಾವ್ಯ. ಬಹಳ ಉತ್ತಮ ಎಸೆತ. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿಯ ಸೇರ್ಪಡೆ. 1 ಶಾಟ್. ಕಾವ್ಯನಿಗೆ ಕೇವಲ 1 ಓಟವನ್ನಷ್ಟೇ ಪಡೀತಾ ಇದ್ದಾರೆ. ಮತ್ತೆ ಪ್ರಮಿತಾ
2 ಓವರ್ಗಳ ಪಂದ್ಯ ಇದು, ಸೆಮಿಫೈನಲ್. ಬಳಸುತ್ತ ಮಾತಾಡತಾ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ. ಹದಿನಾರು 16. ಕೆಲವೊಂದು ಮಹಿಳಾ ಆಟಗಾರ್ತಿಯರು ಕ್ರಿಕೆಟ್ ನಡುವೆ ಕೆಲವೊಮ್ಮೆ ಫುಟ್ಬಾಲ್, ಕೆಲವೊಮ್ಮೆ ವಾಲಿಬಾಲ್, ಕೆಲವೊಮ್ಮೆ ಸ್ಕೇಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಒಂದು ಬಿಸಿಲಿನ ಝಳ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಮಿತಾ, ಕಾವ್ಯ ಅವರಿಗೆ ಬಹಳ ಉತ್ತಮತೆಯ ಆಲ್ರೌಂಡರ್ ಆಟಗಾರ್ತಿ ಕಾವ್ಯ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಸುಂದರತೆಯ ಎಸೆತ ಪ್ರಮಿತಾ ಎಸೆತಾ ಇದ್ದಾಳೆ, ಓಟಗಳು ಬರ್ತಾ ಇಲ್ಲ. 2 ಓವರ್ಗಳ ಸೆಮಿಫೈನಲ್. ಬಹುಶಃ ಸೂಪರ್ ಓವರ್ ಆಗಬೇಕಿತ್ತು, ಆದರೆ 2 ಓವರ್ ಅವಕಾಶವನ್ನು ಸಂಘಟಕರು ನೀಡಿದ್ದಾರೆ. 1 ಓವರ್ ಬದಲಿಗೆ 2 ಓವರ್. ಮತ್ತೆ ಪ್ರಮಿತಾ, ನೋಬಾಲ್ ಸೂಚನೆ, ನೋಬಾಲ್ 1+2. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಹಿಡಿದ್ರು ಕೂಡ ಅದೃಷ್ಟ ಕೈ ಕೊಡ್ತಾ ಇದೆ ನಯನಾ ಲಿಯೋಸ್ಗೆ. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಕಾವ್ಯ ಹೊಡೆದ್ರು, ಕೊನೆಗೆ ಕಾವ್ಯ ಬಿದ್ರು. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 20. ಮತ್ತೆ ಪ್ರಮಿತಾ, ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮವಾದ ಎಸೆತ, ಔಟ್ ಆಗ್ತಾ ಇದೆ. ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಯೋಗಿನಿ. ಔಟ್. ರನ್ಔಟ್ ಮಾಡಿದ್ರು ಗುಟ್ ರಕ್ಷಕರು. ಬಹಳ ಉತ್ತಮ ರೀತಿಯ ಒಂದು ಬಹುಶಃ ಒಂದು ಆಟಗಾರರ ಬದಲಿಗೆ 2 ಆಟ ಹೋಗುವ ಅವಕಾಶ ಇತ್ತು. ಬಹುಶಃ ತಂಡದ ಮಾಲಕರು ಆ ಆಟಗಾರ್ತನ ಬೌಂಡ್ರಿ ಲೈನ್ ಹತ್ರ ಬಿಡುವ ಯೋಚನೆ ಕೂಡ. ರಕ್ಷಾ ಅಂಕಣ ಒಳಭಾಗದಲ್ಲಿ ತಂಡದ ಪ್ರಮುಖ ಆಟಗಾರ್ತಿ ರಕ್ಷಾ. ಮತ್ತೆ ಪ್ರಮಿತಾ ಕೊನೆಯ ಬಾರಿಗೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ರಕ್ಷಣಾ ಬ್ಯಾಟಿಂಗ್ ಮುಖ್ಯ 4 ಓಟದ ಸೇರ್ಪಡೆ. 24 ಆಗಿದೆ. 25 ಈಸ್ ದಿ ಟಾರ್ಗೆಟ್. ಚಾಲೆಂಜಿಂಗ್ ಸ್ಟಾರ್ಸ್ ಟಾಸ್ ಅನ್ನ ಮಾಡ್ತಾ ಇದೆ. ಇನ್ನೊಂದೆಡೆಯಲ್ಲಿ ಸಂದೀಪ್ ಶೆಟ್ಟಿ ಹಾಗೂ ಅನೂಪ್ ಸಾಗರ್. ಪ್ರಕಾಶ್ ಶೆಟ್ಟಿ ಧರ್ಮನಗರ ಟಾಸ್ ಪ್ರಕ್ರಿಯೆ ನಿರ್ವಹಿಸ್ತಾ ಇದ್ದಾರೆ. ಕ್ವಾಲಿಫೈರ್ 2 ನಾಡ ಚಿಮ್ಗೆನೆಯ ಶಟರ್ ಬಾಕ್ಸ್ ಗೆದ್ಕೊಳ್ತಾ ತಮ್ಮ ನಿರ್ಣಯ ಅಂತ ತಿಳಿಸಬೇಕು. ಶಟರ್ ಬಾಕ್ಸ್ ಒನ್ ದಿ ಟಾಸ್. ಶಟರ್ ಬಾಕ್ಸ್ ಒನ್ ದಿ ಟಾಸ್ ತಮ್ಮ ಡಿಸಿಷನ್. ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಶಟರ್ ಬಾಕ್ಸ್ ಒನ್ ದಿ ಟಾಸ್ ಸೆಲೆಕ್ಟೆಡ್ ಫೀಲ್ಡ್ ಫಾಸ್ಟ್. ಚಾಲೆಂಜಿಂಗ್ ಸ್ಟಾರ್ಸ್ಗೆ ಅವ್ರಿಗೆ ಬೇಕಾಗಿರೋದು ಬ್ಯಾಟೆ. ಯಾಕೆ ಹಿಂದಿನ ಪಂದ್ಯಾಟದಲ್ಲಿ ಕೂಡ ಚಾಲೆಂಜಿಂಗ್ ಸ್ಟಾರ್ಸ್ ನಾಣ್ಯ ಚಿಮ್ಮಿಗೆ ಗೆದ್ದಲ್ಲ ಅವರು ಬ್ಯಾಟಿಂಗ್ ಆಯ್ದುಕೊಳ್ತಾ ಇದ್ರು. 25ರ ಟಾರ್ಗೆಟ್. 24 ಬಾಲ್ಸ್ 25. 12 ಚೆಂಡು 25 ಓಟ. 2 ಓವರ್ಗಳ ಪಂದ್ಯ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೇ ಸಿಪಿಯಲೇ.
want. Some love in the dark and salvation constantly. There's never a guarantee. The loving is so easy. So many times the sugar and dark, it's hard to stop. ಪಂದ್ಯ ಆರಂಭಗೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಆಕಾಂಕ್ಷ, ಪ್ರಮಿತಾ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ. ಪ್ರಮಿತಾ ಖಾತೆ ಆರಂಭ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಕಾಂಕ್ಷ, ವೈಷ್ಣವಿಗೆ ಸತ ಚೆಂಡು, ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ 10ಕ್ಕೆ 24. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವೈಡ್ ಬಾಲ್. ಖಾತೆ ಆರಂಭವನ್ನು ಕಡ್ಕೊಳ್ತಾ ಇದೆ. 2 ಓಟ 2. ಮತ್ತೆ ಆಕಾಂಕ್ಷ ಈ ಬಾರಿ ಎಸೆತ ಚೆಂಡು, ವೈಷ್ಣವಿ 1 ಓಟದ ಸೇರ್ಪಡೆಯನ್ನು ಕಾಡ್ತಾ 2ನೇ ಓಟ ಪೂರೈಸುವ ಪ್ರಯತ್ನ, 2 ಓಟದ ಪೂರೈಕೆ. ವೈಷ್ಣವಿ ಖಾತೆಗೆ ಕೂಡ ತಡೆದ ಮೊತ್ತ 4. 2 ಓವರ್ನಲ್ಲಿ 25ರ ಗುರಿ. ಬೌಂಡ್ರಿ 6 ದಾಖಲೇಬೇಕಾಗಿದೆ ನೈನಾಲಿಯೋಸ್ಗೆ. ಬಹಳ ಸುತ್ತಮುತ್ತ ಎಸೆತ, ಒಂದು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಲಾಸ್ಟ್ 2 ಡೆಲಿವರೀಸ್ ರಿಮೈನಿಂಗ್. ಮತ್ತೆ ಆಕಾಂಕ್ಷ 5ನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸುತ್ತಮುತ್ತ ಹೊಡೆತ, ಮಿಡುಗಡೆ ಭಾಗದಲ್ಲಿ 1 ಓಟದ ಸೇರ್ಪಡೆ. 2ನೇ ಓಟ ಪಡೆಯುವ ಪ್ರಯತ್ನ ಮಾಡ್ತಾ ಇಲ್ಲ, ಕೇವಲ 1 ಓಟ. ತಡೆದ ಮೊತ್ತ 5. ಮತ್ತೆ ಆಕಾಂಕ್ಷ ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸುತ್ತಮುತ್ತ ಎಸೆತ, ಮತ್ತೆ 1 ಓಟದ ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ, 2 ಓಟದ ಪೂರೈಕೆ. ಒನ್ ಶಾಟ್. ತಡೆದ ಮೊತ್ತ 6. ಮುಕ್ತಾಯದ ಮೊದಲ ಓವರ್ನ ಬಳಿಕ ತಡೆದ ಮೊತ್ತ 6. ಅಂತಿಮ 6 ಎಸೆತ, 19 ಓಟದ ಅವಶ್ಯಕತೆ. 6 ಚೆಂಡು 19 ಓಟ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಾವ್ಯ ಎಸೆಗಾರಿಕೆ ಭಾಗದಲ್ಲಿ ಮುಂದಿನ ಪಂದ್ಯ ಶಟರ್ ಬಾಕ್ಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್ ತಂಡದ ನಡುವೆ ಪಂದ್ಯಾಟ ನಡೀತದೆ. ತದನಂತರ ಮಹಿಳಾ ಆಟಗಾರ್ತಿಯರ ಫೈನಲ್ ಪಂದ್ಯಾಟ. ಈಗಾಗಲೇ ಬ್ಲಾಕ್ ಪ್ಯಾಂಥರ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನೋ ಬಾಲ್, ಫ್ರೀ ಹಿಟ್ ಕೂಡ, 1 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 7. 6 ಚೆಂಡು 18 ಓಟ, 6-18. ಮತ್ತೆ ಕಾವ್ಯ 5-6 ಹೆಜ್ಜೆಯಿಂದ ಓಡಿ ಬಂದು ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ 5. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಾವ್ಯ
ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊರತ ವೈಷ್ಣವ್ ಮುಖ್ಯನ ಒಂದೋಟದ ಸೇರ್ಪಡೆ. ನಾಲ್ಕು ಎಸೆತ 17 ಓಟ. ಸಿಂಪಲ್ ಲೆಕ್ಕಾಚಾರ. 4 ಚೆಂಡು 3 ಸಿಕ್ಸರ್ಗಳು. ಮತ್ತೆ ಕಾವ್ಯ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ನಿಸರ್ಗ ಕ್ವೀನ್ಸ್ ಮಾಡ್ತಾ ಇದೆ. ಮೂರು ಎಸೆತ 16ರ ಗುರಿ. ಕಷ್ಟ ಸಾಧ್ಯತೆ ಗುರಿಯತ್ತ ನಯನ ಲಿಯೋಸ್. ಗೆಲುವಿನ ಸಮೀಪದತ್ತ ನಿಸರ್ಗ ಕ್ವೀನ್ಸ್ಗಳು. ಉತ್ತಮ ರೀತಿಯ ಎಸೆತ ಡಾಟೆಡ್ ಡೆಲಿವರಿ. 2 ಎಸೆತ 16 ಓಟ. ಮತ್ತೆ ಕಾವ್ಯ ಈ ತರ್ಮದ ಕೌಂಟ್ ಬಿಹೈಂಡ್ ವೈಷ್ಣವಿ ಔಟ್. ಕಾವ್ಯ ಮತ್ತೊಂದು ಹುದ್ದರನ್ನ ದಾಖಲಿಸ್ತಾ ಇದ್ದಾಳೆ. ಈಗಾಗಲೇ ಪಂದ್ಯದಲ್ಲಿ ವಿಜಯ ಪಥದಲ್ಲಿ ವಿಜಯ ದುಂದುಮಳ ಸರ್ವ ಸಿದ್ಧತೆಯಲ್ಲಿ ನಿಸರ್ಗ ಕ್ವೀನ್ಸ್ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧ ಫೈನಲ್ ಕಾದಾಟಕ್ಕೆ ಅಣಿ ಆಗ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ನಯನ ಲಿಯೋಸ್ ಬಹಳಷ್ಟು ಉತ್ತಮ ಹೋರಾಟದ ನಡುವೆ ಕೂಡ ಸೋಲಿನತ್ತ ಮುಖ ಮಾಡ್ತಾ ಇದೆ. ಮುಂದಿನ ಪಂದ್ಯ ಶಟರ್ ಬಾಕ್ಸ್ on the toss selected to field fast. Challenging stars openers be ready. ಎರಡು ತಂಡಗಳು ರೆಡಿ ಇರಬೇಕು. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಕೈ ಚೆಲ್ತಾರೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆ. ತನ್ಮೂಲಕ ನಿಸರ್ಗ ಫೈನಲ್ ಗೆಲ್ಲಕ್ಕೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಸೋನು ಪಕ್ಷ ಚೇಂಜ್ ಮಾಡ್ತಾ ಇದ್ದಾಳೆ. ತನ್ಮೂಲಕ ಜಯವನ್ನ ದಾಖಲಿಸ್ತಾ ಇದೆ ನಿಸರ್ಗ ಕ್ವೀನ್ಸ್. ಸುಧಾಕರ್ ಶೆಟ್ಟಿ ಬೆದ್ರವರ ಮಾಲಕದ ನಿಸರ್ಗ ಫೈನಲ್ಗೆ ಅಡಿ ಪಾಯವನ್ನು ಕಂಡುಕೊಳ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ನಿಸರ್ಗ ಫೈನಲ್ಗೆ ಎಂಟ್ರಿ ಬ್ಲಾಕ್ ಪ್ಯಾಂಥರ್ಸ್ ನಡುವೆ. ಇನ್ನು 2 ಪಂದ್ಯದ ಬಳಿಕ ಈ ಪಂದ್ಯಾಟ ಸಾಗ್ತದೆ. ಅಲ್ಲಿವರೆಗೆ ನಿಸರ್ಗ ಕ್ವೀನ್ಸ್ಗೆ ಅವಕಾಶ ರೆಸ್ಟ್ ಕೂಡ ನೀಡಲಾಗ್ತದೆ. ಅದೇ ರೀತಿ ಬಹಳಷ್ಟು ಹೋರಾಟ ನೀಡಿದಂತಹ ನಯನ ಲಿಯೋಸ್ಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮುಂದಿನ ಪಂದ್ಯ ಶಟರ್ ಬಾಕ್ಸ್. ಕ್ಷೇತ್ರ ರಕ್ಷಣೆಗೆ ತೊಡಗಬೇಕು. ಅಲ್ಲಿ ನಮ್ಮ ಕ್ಯಾಟ್ಕಾದ ಸದಸ್ಯರು ಬೌಂಡ್ರಿ ಲೈನ್ ಅಲ್ಲಿರುವಂತಹ ಕೋನ್ಗಳನ್ನ ತೆಗೆದುಕೊಂಡು ಬರಬೇಕು ಆದಷ್ಟು ಶೀಘ್ರ. ಕ್ಯಾಟ್ಕಾ ಆಸ್ಕರ್ ಮುಡುಪು ಅವರ ನಯನ ಲಿಯೋಸ್ಗೆ ಇನ್ನು 1 ವರ್ಷ ಕಾಯಬೇಕಾಗ್ತದೆ. ಬರುವ ವರ್ಷ ಮತ್ತೆ CPL 8 ವುಮೆನ್ಸ್ ಕೋಸ್ಟಲ್ ಪ್ರೀಮಿಯರ್ ಲೀಗಿನ 1 ವರ್ಷ ಕಾಯಬೇಕಾಗ್ತದೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು CPL.
ಎಲ್ಲ ಮಹಿಳಾ ಆಟಗಾರ್ತಿಯರು ಕೂಡ ಊಟಕ್ಕೆ ಹೋಗಬೇಕು. ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಮಹಿಳಾ ಆಟಗಾರ್ತಿಯರು ಹಾಗೂ ಊಟವನ್ನು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಮುಂದಿನ ವೀಕ್ಷಣೆಗಾಗಿ ಧೀರಾಜ್ ಮಂಗಳೂರು. ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ
ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಗಾಯ ಮಂಡೆ ಆತಂಡು ಬೆಚ್ಚ ಬಲಿಕುಲ್ಗ ದಲ ಉಂಡಾಯೇ ಬಯ್ಯಗ ದಾಲ ಇಜ್ಜ ಬಲಿಕುಲ್ಗ ದಲ ಉಂಡಾಯೇ ಮಂಡೆ ಆತಂಡು ಬೆಚ್ಚ ಬಲಿಕುಲ್ಗ ದಲ ಆರಂಭಿಕ ಹಂತದ ಆಟಗಾರ ಹೋದಳೆ ಚಾಲೆಂಜಿಂಗ್ ಸಾಹಸ ಪರವಾಗಿ ಚರಣ್ ಸಿಆರ್ಬಿ ಐದೋದಡೆ ಕೌಶಿಕ್ ಆರಂಭಿಕ ಹಂತದ ಆಟಗಾರಾಗಿ ಪಂದ್ಯಾಟವನ್ನು ಆಡಬೇಕಾಗಿದೆ.
ಕೆಸಗಾರಿಕೆ ಭಾಗದಲ್ಲಿ ಶಟರ್ ಬಾಕ್ಸ್ ಪರವಾಗಿ ಸಚಿನ್ ಶೆಟ್ಟಿ. ಇವತ್ತು ಪಂದ್ಯಾಟ 7 ಓವರ್ಗಳಿಗೆ ಸೀಮಿತವಾಗಿರ್ತದೆ. ದ್ವಿತೀಯ ಕ್ವಾಲಿಫೈರ್ ಪಂದ್ಯಾಟ ನಡೀತದೆ. ಆರ್ಆರ್ಬಿಗೆ ಹತ್ತದ ಟಾಸ್ ಅನ್ನು ಜಯಿಸಿಕೊಂಡಂತ ಶಟರ್ ಬಾಕ್ಸ್ ಕ್ಷೇತ್ರಕ್ಷಣೆಯಲ್ಲಿ ಆರ್ಆರ್ಬಿ ಹತ್ತದ ಪವರ್ ಪ್ಲೇ ಓವರ್ ನೆಸಿಬೇಕಾಗಿದೆ ಸಚಿನ್ ಶೆಟ್ಟಿ. ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಆರ್ಆರ್ಬಿ ಹತ್ತ ಆಟಗಾರರು ಮೊದಲ ಸ್ಟ್ರೈಕರ್ ಬದಲಿ ಕೌಶಿಕ್, ನಾನ್ ಸ್ಟ್ರೈಕರ್ ಬದಲಿ ಚರಣ್ ಪಂದ್ಯಾಟ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಪ್ರಾರಂಭವನ್ನು ಕಾಣ್ತಾ ಇದೆ. ಆರ್ಆರ್ಬಿಗೆ ಹಾತದ ಮೊದಲ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಉತ್ತಮ ರೀತಿಯ ಎಸೆಗಾರಿಕೆಯನ್ನ ಸಚಿನ್ ತೋರ್ಪಡಿಸಿದ್ರು. ಆರ್ಆರ್ಬಿಗೆ ಹಾತದ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದೆಡೆ ಚಾಲೆಂಜಿಂಗ್ ಸ್ಟಾರ್ಸ್ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಜಯಿಸಿಕೊಂಡು ಇವಾಗ ದ್ವಿತೀಯ ಕ್ವಾಲಿಫೈರ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಬದಲಿ ಸಚಿನ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಕಟ್ಬಿಡುತ್ತ ಪ್ರಯತ್ನ, ಓದೋಟ ಪೂರೈಕೆಯನ್ನು ಪಡ್ಕೊಂಡು ಕ್ಷೇತ್ರರಕ್ಷಣೆ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ ನಿಟ್ಟಿನಲ್ಲಿ ಆರ್ಆರ್ಬಿಗೆ ಹಾತದ ಮೊದಲ ಓವರ್ನ 2 ಚೆಂಡು ಮುಕ್ತಾಯದಲ್ಲಿ ತಡಬತ್ತು ಓದೋಟವನ್ನು ಪೂರ್ಣಗೊಳಿಸ್ತಾ ಇದೆ. ಖಾತೆರಗೊಳ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ಸ್ ತಂಡದ ಅಂಕ 1 ಅಂಕವನ್ನು ದಾಖಲಿಸಿಕೊಳ್ತಾ ಇದೆ. ಬಹುತಸ್ಗಾರಿಕೆ ಬದಲಿ ಸಚಿನ್ ಆರ್ಆರ್ಬಿಗೆ ಹಾತದ 2 ಎಸೆಗಳ ಮುಕ್ತಾಯದ ತಡಬತ್ತ 1 ಬಾದಸ್ಗಾರಿಕೆ ಭಾಗದಲ್ಲಿ ಸಚಿನ್ ಶೆಟ್ಟಿ ಟು ಚರಣ್. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ, ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಚೆಂಡು ದಾಂಡು ಸಂಪರ್ಕವನ್ನು ಸಾಧಿಸಿಕೊಳ್ತಾ ಇಲ್ಲ. ಗುಡ್ ರಕ್ಷಕನ ಭದ್ರ ಭಾಗಸನ ಸೇರ್ಕೊಳ್ತಾ ಇದೆ. ಆರ್ಆರ್ಬಿಗೆ ಹಾತದ ಮೊದಲ ಓವರ್ 3 ಚೆಂಡುಗಳ ಮುಕ್ತಾಯದಲ್ಲಿ ತಂಡಬದ್ಧ ಕೇವಲ 1 ಆಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 1 ಲಾಸ್ ಆಫ್ 0 ವಿಕೆಟ್ಸ್. ಬಾದಸ್ಗಾರಿಕೆ ಬದಲಿ ಸಚಿನ್ ಆರ್ಆರ್ಬಿಗೆ ಹಾತದ ಪವರ್ ಪ್ಲೇ ಓವರ್. ಆರ್ಆರ್ಬಿಗೆ ಹಾತದ 4ನೇ ಚೆಂಡು ಇವಾಗ ಚಾಲ್ತಿನ ಪಡ್ಕೊಳ್ತಾ ಇದೆ. ಸಚಿನ್ ಟು ಚರಣ್. ಬಾತ ಬೀಸುವಂತ ಪ್ರಯತ್ನ, ಅಂಪೈರ್ಸ್ ಮಾಡಬಾರದ ಸೂಚನೆ ನೀಡಿದ್ರು. ಅಗಲ ಚೆಂಡು ಘೋಷಣೆ ದಾಖಲಾತಿನ ಪಡ್ಕೊಳ್ತಾ ಇದೆ. ಅತಿರಿಕ್ತ ಓಟವನ್ನು ಬಿಟ್ಕೊಡುವ ಪ್ರಯತ್ನವನ್ನ ಸಚಿನ್ ಮಾಡಿದ್ರು. ಈ ನಿಟ್ಟಿನಲ್ಲಿ ಮೊದಲ ಓವರ್ 3 ಎಸೆಗಳ ಮುಕ್ತಾಯದಲ್ಲಿ ತಡಬತ್ತ 2 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 2 ಲಾಸ್ ಆಫ್ 0 ವಿಕೆಟ್ಸ್. ಬತ್ತ ಸಚಿನ್ ಏ ನೆಟ್ಟಿನಲ್ಲಿ ರಿವರ್ಸ್ ಗೆ ಬಲವೇಲ ಮಾಡ್ತಾ ಇದ್ರೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಪಾರನ ಮನವೊಲಿಸುವ ಪ್ರಯತ್ನವನ್ನು ಎಲ್ಲ ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ಯಶಸ್ಸನ್ನು ಕಾಣ್ತಾ ಇಲ್ಲ. ನಕಾರಾತ್ಮಕ ತೀರ್ಪು ದಾಖಲಾತಿನ ಪಡ್ಕೊಳ್ತಾ ಇದೆ. ಆರ್ಆರ್ಬಿಗೆ ಹಾತದ ಮೊದಲ ಓವರ್ 4 ಎಸೆಗಳ ಮುಕ್ತಾಯ ತಡಬತ್ತ 2 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 2. ವೈಟ್ ಬಾಲ್ ಸೂಚನೆ ಅಂಪೈರ್ಸ್ ಇಡ್ತಾ ಇದ್ದಾರೆ. ಸುಡು ಬೇಸಿಲಿನಲ್ಲಿ ಕೂಡ ಅಂಪೈರ್ಸ್ಗಳಿಗೆ ಕೋಚಮಡಿಗೆ ವ್ಯಾಯಾಮ ನೀಡುವ ಎಸೆಗಾರಿಕೆಯನ್ನ ಸಚಿನ್ ತೋರ್ಪಡಿಸಿದ್ರು. ತಡಬತ್ತ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಬಾರಿಗೆ ಸಚಿನ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ರನ್ಔಟ್ ಚಾನ್ಸ್ ಕೈ ತಪ್ತಾ ಇದೆ. ಸುಲಭ ರೀತಿಯ ರನ್ಔಟ್ ಮಿಸ್ ಆಗ್ತಾ ಇದೆ. ಬಹುಶಃ ಚರಣ್ ಲೆಕ್ಕಾಚಾರವಿಲ್ಲದ ಓಟವನ್ನು ಕಸಿಯುವ ಪ್ರಯತ್ನದಲ್ಲಿ ರಿಸ್ಕಿ ಓಟ 1 ಓಟವನ್ನು ಪೂರ್ಣಗೊಳಿಸಿದ್ರು. ತಡಬತ್ತ 4 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಆರ್ಆರ್ಬಿಗೆ ಹಾತದ ಅಂತಿಮ 1 ಮಾತ್ರವಾಗಿ ಕುಳಿತಾ ಇದೆ. ಕೊನೆಯ ಬಾರಿಗೆ ಸಚಿನ್ ಆರ್ಆರ್ಬಿಗೆ ಹಾತದ ಪವರ್ ಪ್ಲೇ ಮೊದಲ ಓವರ್ 5 ಎಸೆಗಳ ಮುಕ್ತಾಯದ ತಡಬತ್ತ 4 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಕೊನೆಯ ಬಾರಿಗೆ ಸಚಿನ್ ಶೆಟ್ಟಿ. ಸ್ಟ್ರೈಕರ್ ಭಾಗದಲ್ಲಿ ಕೌಶಿಕ್ ಪಂದ್ಯದ ಬುದ್ಧಿವಾರಿಕೆಯನ್ನು ಕಾಣುತ್ತದೆ. ಆರ್ಆರ್ಬಿ ಹಾತದ ಅಂತಿಮವಾದ ಸೆತ. ಮತ್ತೆ ಬೀಸುವಂತ ಪ್ರಯತ್ನ, ಗುರುತಕ್ಷಣ ವೈಫಲ್ಯ ಓದೋಟವನ್ನು ಪೂರ್ಣಗೊಳಿಸಿದ್ರು. ಆರ್ಆರ್ಬಿಗೆ ಹಾತದ ಮೊದಲ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 1 ತಡಬತ್ತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 5 ಲಾಸ್ ಆಫ್ 0 ವಿಕೆಟ್ಸ್. ಮುಂದಿನ ಹಂತದ ಪಂದ್ಯಾಟ ನಡೀತದೆ. ಸಿಟಿ ಪೊಲೀಸ್ ಇಲಾವಾ ಮ್ಯಾಂಗ್ಳೂರ್ ವಿರುದ್ಧವಾಗಿ ಟೀಮ್ ರುದ್ರಾಕ್ಷಿ.
मात्र बिंदास टेन्शन जिमेनंक दोस्तीलु मरलेर आंडला जीवगु जीवनु कोर्पेरियंक हेटर्स गु ಒಂಜಿ ಪಾತೆರ ನಂಜಿನು ಕಾರುನ ಗುಲೆನ ಫಿಗರು ನೋಡಿ ನಾವು ಹುಡುಗಿ ಬಲಗೆ ಬೀಳೋದಿಲ್ಲ ಹಣದ ಹಿಂದೆ ಬಿದ್ದು ನಾವು ಹೆಣವಾಗೋದಿಲ್ಲ ಏನು ಮಾಡ್ಲಿ ಹೇಳಿ ಬ್ಲಡ್ ಅಲ್ಲಿ ಬಂದಿದೆ ಇದು ಮಾಮ್ ನಮ್ಮ ಸುದ್ದಿಗೆ ಬಂದ್ರೆ ಮಾಡುತ್ತೇವೆ ನಾವು ಟೋಟಲ್ ಜಾಮ್ 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 ಮೊದಲ ಓವರ್ ಮುಕ್ತಾಯದಲ್ಲಿ ತಡಬ ಐದೋಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 5 ಲಾಸ್ ಆಫ್ 0 ವಿಕೆಟ್ಸ್. ಬಾತಸ್ಗಾರಿಕೆ ಮೊದಲೇ ನಾಯಕ ನಟ ತುಳು ಸಿನಿಮಾದ ನಾಯಕ ನಟ ಅರ್ಜುನ್ ಕಾಪಿಕಾಜ್ ಎರಡನೇ ಓವರ್ ಚಾಲ್ತನ ಪಡ್ಕೊಳ್ಬೇಕಾಗಿದೆ. ಅರ್ಜುನ್ ಟು ಕೌಶಿಕ್ ಬಾರಿ ಬಹಳ ಶೋತೋಬ ರೀತಿಯ ಹೊಡೆತ ಕವರ್ಸ್ ಮುಖೇನ ಓದಾಟವನ್ನು ಪೂರ್ಣಗೊಳಿಸಿದ್ರು. ಈ ನೆಚ್ಚಿನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದ್ದ ಬೌಂಡ್ರಿ ದಾಖಲಾತಿನ ಪಡ್ಕೊಳ್ತದೆ. ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಕೌಶಿಕ್ ದಾಂಡು ಮುಖೇನ ಬೌಂಡ್ರಿ ದಾಖಲಾತಿನ ಪಡ್ಕೊಳ್ತಾರೆ. 4 ಪೂರೈಕೆ ತಡಬತ್ತ 9 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 9. ಎರಡನೇ ಓವರ್ ಮೊದಲ ಚೆಂಡಲ್ಲಿ 1 ಓಟವನ್ನು 4 ಓಟವನ್ನು ಅರ್ಜುನ್ ಬಿಟ್ಕೊಟ್ರೆ ಇವಾಗ ತಬಕತ್ತಿನ ಅಂತಿಮ 5 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಬಾತಸ್ಗಾರಿಕೆ ಅರ್ಜುನ್ ಬಹಳ ಶೋತೋಬ ರೀತಿಯ ಎಸೆಗಾರಿಕೆ ಕೊಂಚ ನೆಗೆತವನ್ನು ಕಂಡಂತ ಚೆಂಡು ಯಾವುದೇ ಓಟಗಳು ದಾಖಲಾತಿನ ಪಡ್ಕೊಳ್ತಾರೆ. ಡಾಟೆಡ್ ಡೆಲಿವರಿ ಆರಂಭಿಕ ಹಂತದ ಎರಡನೇ ಓವರ್ನ 2 ಚೆಂಡುಗಳು ಮುಕ್ತಾಯ ಇದೆ. ತಡಮತ್ತ 9 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಸುಂದರತೆ ಹೊಡೆತ ಪಾಯಿಂಟ್ಸ್ ರೂಪದಲ್ಲಿ ಅದ್ಭುತವಾಗಿರೋದು ಹೊಡೆತವನ್ನು ದಾಖಲಿಸಿಕೊಂಡ್ರು. ಎರಡನೇ ಓವರ್ ಮೂರನೇ ಚೆಂಡಲ್ಲಿ ಬಹಳ ಶುದ್ಧ ರೀತಿಯ ಮತ್ತೊಂದು ಬೌಂಡ್ರಿ ಕೌಶಿಕ್ ದಾಂಡು ಮುಖೇನ ದಾಖಲಾತಿನ ಪಡ್ಕೊಳ್ತಾ ಇದೆ. ದಡಬತ್ತ 13 ಓಟವನ್ನು ಪೂರೈಸಿಕೊಳ್ತಾ ಇದೆ. ಸ್ಕೋರ್ 13. ಬಹಳ ಸುತ್ತುವರಿತಿಯ ಹೊಡೆತವರ ಕೌಶಲ್ ದಾಖಲಿಸಿಕೊಂಡ್ರು. ಇಂಡಿಯಾ ತಡಬತ್ತ 13 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಎರಡನೇ ಓವರ್ನ ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ ಆಫರ್ಗೆ ಬರವಳಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಪುರಸ್ಕಾರ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಎರಡನೇ ಓವರ್ 4 ಎಸೆತಗಳು ಮುಕ್ತಾಯ ತಡಬತ್ತ 13 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಎಸೆತ ಎರಡನೇ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಬಾತಸ್ಗಾರಿಕೆ ಬದಲು ಅರ್ಜುನ್ ಕಾಪಿಕಾಡ್ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಶುದ್ಧ ರೀತಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕಂಚಮಾಡಿಗೆ ಕ್ಯಾಚ್ ಡ್ರಾಪ್ ಮಾಡನ ಗುಡ್ ರಕ್ಷಣೆ ಮಾಡಿದ್ರು. ಆರಂಭಿಕ ಹಂತದ ಮೊದಲ ಜೀವನ ಕೌಶಿಕ್ ಮಾಡ್ಕೊಳ್ಳೋದು ಓದಾಡದ ಪೂರೈಕೆ ತಡಬತ್ತ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 14 ಲಾಸ್ ಆಫ್ 0 ವಿಕೆಟ್ಸ್. ಎರಡನೇ ಓವರ್ನ ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಬಿಸೋಡ ಪ್ರಯತ್ನ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ ಮೊದಲ ಇನ್ನಿಂಗ್ಸ್ ನ 12 ಎಸೆತಗಳ ದ್ವಿತೀಯ ಓವರ್ ಮುಕ್ತಾಯ ಇದೆ. ತಡಬತ್ತ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 14 ಲಾಸ್ ಆಫ್ 0 ವಿಕೆಟ್ಸ್. फुला बाय कितें तुजी सोबाय मोगार पुडी पडशी जाल्यार जाता तुजो राय.
ಆರಂಭಿಕ ಹಂತದ ಮೊದಲ 2 ಓವರ್ಗಳ ಮುಕ್ತಾಯದ ತಡವತ್ತ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಬಾತಸ್ಗಾರಿಕೆ ಬದಲಿ. ಬಾತಸ್ಗಾರಿಕೆ ಸಂತೋಷ್ ಶಟರ್ ಬಾಕ್ಸ್ ಪರವಾಗಿ 3ನೇ ಓವರ್ನ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಸಂತೋಷ್ ಕೌಶಿಕ್ ಬಾರಿ ಬಾತ ಕಟ್ ಮಾಡುತ್ತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ 3ನೇ ಓವರ್ನ ಮೊದಲ ಚೆಂಡು ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಯಾವ್ದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ತಡಬತ್ತ 14 ಸ್ಥಗಿತ. ಬಾತಸ್ಗಾರಿಕೆ ಸಂತೋಷ್ 3ನೇ ಓವರ್ನ 2ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಾತ ಬುಡುಗಿ ಹೊಡೆದ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿಯ ಆರಂಭಿಕ ಹಂತದ ಎಸ್ತಗಾರಿಕೆಯನ್ನು ಸಂತೋಷ್ ತೋರ್ಪಡಿಸ್ತಾ ಇದ್ದಾರೆ. 3ನೇ ಓವರ್ನ 2 ಚೆಂಡುಗಳು ಮುಕ್ತಾಯದ ತಡಬತ್ತ 14 ಸ್ಥಗಿತ. ಬಾತಸ್ಗಾರಿಕೆ ಸಂತೋಷ್ 3ನೇ ಚೆಂಡನ್ನು ಎದುರಿಸಿಕೊಳ್ಳಬೇಕಾಗಿದೆ. ಕೌಶಿಕ್ ಆರಂಭಿಕ ಹಂತದ 2 ಚೆಂಡುಗಳು ಡಾಟರ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಂಡಿತ್ತು. ಇವಾಗ 3ನೇ ಚೆಂಡು ಬೆರಸಿನ ಹೊಡೆತ, ಕ್ಯಾಚ್ ಔಟ್. ಕೌಶಿಕ್ ಇವಾಗ ವಾಪಸ್ ಅದನ್ನು ಕಡ್ಕೊಳ್ಬೇಕಾಗಿದೆ. ಬಹಳ ಶುದ್ಧ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು ಕೂಡ ಯಶಸ್ಸನ್ನು ಕಾಣ್ತಲ್ಲ. ಚೆಂಡು ಕ್ಷೇತ್ರಾಕ್ಷರ ಭದ್ರಮಾಸನ ಸೇರ್ಕೊಳ್ತಾ ಇದೆ. ಕೌಶಿಕ್ ವಾಪಸ್ ಆಗಿ ಮೊದಲ ಹುದ್ದೆಯನ್ನು ಕಳ್ಕೊಳ್ಳೋದು ತಂಡ ಇವಾಗ 14ಕ್ಕೆ 14 ಲಾಸ್ ಆಫ್ 1 ವಿಕೆಟ್. ಹೊಸ ಆಟಗಾರ ಸಂದೇಶ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ಬಹಳಷ್ಟು ಜನಪ್ರಿಯ ಆಟಗಾರ ಸಂದೇಶ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕು. ನೋ ಸ್ಟ್ರೈಕ್ ಭಾಗದಲ್ಲಿ ಚರಣ್ ಪದ್ಯನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ 2 ಚೆಂಡುಗಳು ಡಾಟರ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಂಡಿದ್ದು. 3ನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ವಿಕೆಟ್ ಅನ್ನು ಸಂತೋಷ್ ಪಡ್ಕೊಂಡ್ರು. ಇವಾಗ 3ನೇ ಓವರ್ನ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಾತ ಕಟ್ ಮಾಡುತ್ತ ಪ್ರಯತ್ನ, ಓದೋಟದ ಪೂರೈಕೆ ಕ್ಯಾಪ್ಷನ್ ಪಟ್ಟ ದಾಖಲಿಸಿಕೊಳ್ತಾ ಇದೆ. ತಡಬತ್ತ 15 ಓಟವನ್ನು ಪೂರ್ಣಗೊಳಿಸ್ತಾ ಇದೆ. ಸ್ಕೋರ್ ಇಸ್ 15 ಲಾಸ್ ಆಫ್ 1 ವಿಕೆಟ್. ತಡಬತ್ತ 15ಕ್ಕೆ 1. ಮತ್ತೆ 5ನೇ ಬಾರಿಗೆ ಸಂತೋಷ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಚರಣ್ ಅಶೋತ್ತರ ಶತರಕ್ಷಣೆಯನ್ನ ದಿನೇಶ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ಓಟದ ಬದಲು ಕೇವಲ 2 ಓಟವನ್ನು ಬಿಟ್ಕೊಟ್ರು. ಈ ನಿಟ್ಟಿನಲ್ಲಿ 3ನೇ ಓವರ್ 5 ಚೆಂಡು ಮುಕ್ತಾಯದ ತಡಬತ್ತ 17 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ ಸತ 3ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಕೊನೆ ಚೆಂಡು ಸಂತೋಷ್ ಬಹಳಷ್ಟು ಬೆರಸಿನ ಹೊಡೆತ. ಚೆಂಡು ಕೆಲ ಕಾಲಿಯಲ್ಲಿ ತೇಲ್ತಾ ಇದೆ. ಸುಲಭ ರೀತಿಯ ಕ್ಯಾಚ್ ಡ್ರಾಪ್ ಔಟ್. CRB ಮೊದಲ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಯಾಚ್ ಡ್ರಾಪ್ ಔಟ್. 2 ಓಟದ ಪೂರೈಕೆ ಕ್ಯಾಪ್ಷನ್ ಪಟ್ಟೆಯನ್ನು ದಾಖಲಿಸಿಕೊಳ್ತಾ ಇದೆ. ತಡಬತ್ತ 19 ಓಟವನ್ನು ದಾಖಲಿಸಿಕೊಳ್ತಾ. ಆರಂಭಿಕ ಹಂತದ 12 ದಿವಸಗಳ 3 ಓವರ್ಗಳ ಮುಕ್ತಾಯದ ತಡಬತ್ತ 19 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 19 ಲಾಸ್ ಆಫ್ 1 ವಿಕೆಟ್.
19ಕ್ಕೆ 1. DJ ಬದಸ್ ಕಾರ್ಯಕ್ರಮದಲ್ಲಿ ದಿನೇಶ್ ಆಚಾರ್ಯ ಮೊದಲ ಚೆಂಡು ಬೆರೋಸಿನ ಹೊಡೆತ ನಿಟ್ಟಿನಲ್ಲಿ ಕ್ಯಾಚ್ ಬೌನ್ಸ್. ಮೊದಲ ಚೆಂಡಲ್ಲಿ ಬೌಂಡ್ರಿ ದಾಖಲಾತಿನ ಪಡ್ಕೊಳ್ತಾ ಇದೆ ಬಹಳ ಸುತ್ತುವರಿದ್ಯ ಬೌಂಡ್ರಿ ಸಂದೇಶ್ ದಾಖಲಿಸಿಕೊಳ್ತಾ ಇದೆ ತಡವತ್ತ 23 ಓಟವನ್ನು ದಾಖಲಿಸಿಕೊಳ್ತಾ ಸ್ಕೋರ್ 23. ದಿನೇಶ್ ಆಚಾರ್ಯ ಮೊದಲ ಚೆಂಡಲ್ಲಿ ಬೌಂಡ್ರಿ ದಾಖಲಾತಿನ ಪಡ್ಕೊಳ್ತಾ ಇದೆ. 4ನೇ ಓವರ್ 2 ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿರೋ ಸ್ಟ್ರೈಕರ್ ಭಾಗದಲ್ಲಿ ಸಂದೇಶ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಚರಣ್ ಪದ್ಯಡ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ 2 ಆಟಗಾರರು ಮೊದಲ ಜೀವದಾನವನ್ನು ಪಡ್ಕೊಂಡಂತ ಆಟಗಾರ ಪದ್ಯಡ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಬದಸ್ಗಾರಿಕೆ ಮೊದಲೇ ದಿನೇಶ್ ಬಹುತ ಬೀಸುವಂತ ಪ್ರಯತ್ನ, ಓಟಗಳು ದಾಖಲಾತಿನ ಪಡ್ಕೊಳ್ತಾ ಇಲ್ಲ. ಡಾಟರ್ ಡೆಲವರಿ 4ನೇ ಓವರ್ 2 ಚೆಂಡು ಚುಕ್ಯಾಸವಾಗಿ ದಾಖಲಾತಿನ ಪಡ್ಕೊಳ್ತಾ ತಡವತ್ತ 23ರಲ್ಲಿ ಸ್ಥಗಿತ. ಬಹಳ ಸುತ್ತುವರಿತೆಯ ಹೊಡೆತ, ಪಾಯಿಂಟ್ ರೂಪದಲ್ಲಿ ಬಹಳ ಸುತ್ತುವರಿತೆಯ ಹೊಡೆತವನ್ನು ಸಂದೇಶ ದಾಖಲಿಸಿದ್ರು. 1 ಓಟದ ಪೂರೈಕೆ, 2 ನೋಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. 2 ಓಟದ ಪೂರೈಕೆ ತಡಬತ್ತ 25 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 25, ಲಾಸ್ ಆಫ್ 1 ವಿಕೆಟ್. ಆರಂಭಿಕ ಹಂತದ ಕೌಶಿಕ್ ವಿಕೆಟ್ ನಂತರ ಜೋದಡ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಮತ್ತೆ ದಿನೇಶ್ ತಮ್ಮ ಕತ್ತಿನ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ನೆಟ್ಟಿನಲ್ಲಿ ಚೆಂಡು ಮತ್ತೊಂದು ಜೀವದಾನವನ್ನ ಸಂದೇಶ್ ಪಡ್ಕೊಳ್ತಾ ಇದ್ದಾನೆ. 2 ಓಟದ ಪೂರೈಕೆ, ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ತಾ ತಡಬತ್ತ 27 ಓಟದ ಪೂರೈಕೆ ಆಗ್ತಾ ಇದೆ. ಸ್ಕೋರ್ ಇಸ್ 27. ಬಹಳ ಸುತ್ತುವರಿದ ರಿವರ್ಸ್ ಹೊಡೆದ ದಾಖಲಾತಿನ ಪಡ್ಕೊಳ್ತಾ ಇದ್ದ ಸಂದೇಶ್ ಮತ್ತೊಂದು ಬೌಂಡ್ರಿನ ದಾಖಲಿಸಿಕೊಂಡ್ರು. ತಡಬತ್ತ 31 ಓಟದ ಪೂರೈಕೆ. ಸ್ಕೋರ್ 31. ಓವರ್ ಅಲ್ಲಿ ಸತತ 7ನೇ ಬೌಂಡ್ರಿಯನ್ನ ಸಂದೇಶ್ ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ 1 ಸತ 4ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು ಬೇಸುವಂತ ಪ್ರಯತ್ನ, ಲೆಗ್ ಬೈಸ್ ರೂಪದಲ್ಲಿ 1 ಓಟವನ್ನು ಪೂರೈಸಿಕೊಂಡು ತಡಬತ್ತ 32 ಓಟವನ್ನು ದಾಖಲಿಸಿಕೊಳ್ಳುತ್ತದೆ. ಆರಂಭಿಕ ಹಂತದ 4 ಓವರ್ಗಳ 24 ಚೆಂಡುಗಳ ಮುಕ್ತಾಯದ ತಡಬತ್ತ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 32, ಲಾಸ್ ಆಫ್ 1 ವಿಕೆಟ್. 32ಕ್ಕೆ 1. ಇವಾಗ ಆಫಿಷಿಯಲ್ಸ್ ಡ್ರಿಂಕ್ ಬ್ರೇಕ್ ಅನ್ನು ಪಡ್ಕೊಳ್ಬೇಕಾಗಿದೆ.
ಬೋತಸ್ ಗಾರಿಗೆ ಬದಲಿ ಸಚಿನ್ ವಿರಾಮದ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣುತ್ತದೆ. ಆರಾಮಿ ಹತದ ಮೊದಲ ಇನ್ನಿಂಗ್ಸ್ 4 ಓವರ್ಗಳ ಮುಕ್ತಾಯದಲ್ಲಿ ತಂಡ 30 ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಮೊದಲ ಸ್ಟ್ರೈಕರ್ ವಿಭಾಗದಲ್ಲಿ ಸಂದೇಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಚರಣ್ ಪಂದ್ಯಾಟ ಮುಂದುವರಿಕೆಯನ್ನು ಕಾಣುತ್ತಾರೆ. ಮತ್ತೆ ಸಚಿನ್ ಮೊದಲನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದ್ದ ಸಚಿನ್ ಚೋ ಸಂದೇಶ್ ಈ ಬಾರಿ ಕ್ಲೀನ್ ಬಾಲ್ಸ್. ಸಂದೇಶ್ ವಾಪಸ್ ಅದನ್ನು ಕಂಡುಕೊಳ್ತಾ ಇದ್ದ ಬಹಳಷ್ಟು ಬೆರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ವೈಫಲ್ಯವನ್ನು ಕಂಡ ಸಂದೇಶ್ ಇವಾಗ ಕ್ಲೀನ್ ಬೋಲ್ಡ್ ರೂಪದಲ್ಲಿ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. 32ಕ್ಕೆ 2. ಟೀಮ್ ರುದ್ರಾಕ್ಷಿ ತಂಡದ ನಾಯಕರು ಅಜಿತ್ ಗೆಲ್ಲಿದ್ರು ಕೂಡ ಮುಖ್ಯ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ತಂಡದ 11 ಆಟಗಾರರೊಂದಿಗೆ ನೀವು ಸಿದ್ಧರಾಗಿರಬೇಕು. ಈ ಒಂದು ಪಂದ್ಯಾಟ ಮುಗಿದ ತಕ್ಷಣವೇ ನಿಮ್ಮ ಪಂದ್ಯಾಟ ಪ್ರಾರಂಭವನ್ನ ಕಾಣ್ತದೆ. ದಯವಿಟ್ಟು ಅಜಿತ್ ಎಲ್ಲಿದ್ರು ಕೂಡ ಸಿದ್ಧರಾಗಿರ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಸಂದೇಶ್ ವಾಪಸ್ ಆತನ ಕಂಡುಕೊಂಡ್ರು. ಇವಾಗ ಹೊಸ ಆಟಗಾರ ಮದನ್ ಮಣಿಪಾಲ್ ಸ್ಟ್ರೈಕರ್ ಪಡ್ಕೊಳ್ಬೇಕಾಯ್ತು. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಭರವಸೆ ದಾಡಿಗ ಚರಣ್. ಎಲಿಮಿನೇಟರ್ ಪಂದ್ಯಾಟದ ದಿಕ್ಕನ್ನು ಬದಲಾಯಿಸಿದಂತ ಆಟಗಾರ ಬಹಳಷ್ಟು ಬೇರೋಸಿನ ಬೌಂಡ್ರಿ ಸಿಕ್ಸರ್ಗಳ ಮುಖೇನ ತಂಡದ ಲೆಕ್ಕಾಚಾರವನ್ನು ಬದಲಾಯಿಸಿಕೊಂಡಂತ ಮದನ್ ಮಣಿಪಾಲ್. ಬಾತ ಕಟ್ ಮಾಡೋದ ಪ್ರಯತ್ನ, ಓದಾಡದ ಪೂರೈಕೆ ಅವರಿಗೆ ತಡಬತ್ತ 33 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಸುತ್ತುವರಿದ ಹೊಡೆತ ತನ್ಮೂಲಕವಾಗಿ ಬಹಳಷ್ಟು ಸುಧಾರದ ಶತರಕ್ಷಣೆ ಸಚಿನ್ ಅವರು ಮಾಡಿಸಿದ್ರು. ಗೆಲುವದ ಪೂರೈಕೆ ತಡಬತ್ತ. ಮೂವತ್ತೈದು ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂಪೈರ್ ಇವಾಗ 3ನೇ ಕಣ್ಣಿಗೆ ಮೊರೆಯನ್ನು ಹೋಗ್ತಾ ಇದ್ದಾರೆ. 4 ಓಟದ ಚೆಕಿಂಗ್ ಅನ್ನು ಮಾಡಬೇಕಾಗಿದೆ. ಬೌಂಡ್ರಿ ಇದೆಯಾ ಇಲ್ವನ್ನೋ ಅಂತ ನಿರ್ಣಯವನ್ನ 3ನೇ ಅಂಪೈರ್ಗೆ ನೀಡಬೇಕಾಗಿದೆ. ಥರ್ಡ್ ಅಂಪೈರ್ ಇವಾಗ ನಿರ್ಣಯವನ್ನು ನೀಡಬೇಕಾಗಿದೆ.
ಗೇಡೋಡಿಗೆ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ. 5ನೇ ಓವರ್ 3 ಚಂದ್ರ ಮುಕ್ತಾಯ ತಡಬತ್ತ 35-2 ಬತ್ತ ಸಚಿನ್ ತಮ್ಮ ಕತ್ತಿನ 5ನೇ ಓವರ್ 4ರ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಬತ್ತ ಬೇಸುವಂತ ಪ್ರಯತ್ನ, ಓದೋಟದ ಪೂರೈಕೆ, 2 ನೋಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಲೆಗ್ ಬೈಸ್ ರೂಪದಲ್ಲಿ 2 ನೋಟದ ಪೂರೈಕೆ ತಡಬತ್ತ 37 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಂಡಿದೆ. 6ನೇ ಓವರ್ 2ನೇ ಚೆಂಡು ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. 6 ರನ್ನಿಗೆ ಹಾತದ 5ನೇ ಓವರ್ 2 ಚೆಂಡುಗಳ ಮುಕ್ತಾಯದಲ್ಲಿ ತಡಬತ್ತ 41 ಓಟವನ್ನು ದಾಖಲಿಸಿಕೊಳ್ತಾರೆ. ಸ್ಕೋರ್ ಇಸ್ 41, ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ 4 ಚೆಂಡುಗಳು ಬಾಕಿ ಉಳಿತದೆ 6ನೇ ಓವರ್. ನೆಟ್ಟಿನಲ್ಲಿ ಔಷಧದ ತೀರ್ಪನ್ನು ಆಪಾದಿಸ್ತಾ ಇದ್ದಾರೆ. ಅಂಪೈರ್ ಕ್ಯಾಚ್ ಔಟ್ ರೂಪದಲ್ಲಿ ಬದಾರ್ ಬನಿಪಾಲ್ ವಾಪಸ್ ಹತ್ರ ಕಡ್ಕೊಳ್ಬೇಕಾಗಿದೆ. 4ನೇ ಹುದರದಷ್ಟು ತಡಬತ್ತ 41-4 ಬತಸ್ಗಾರಿಕೆ ಬದಲೇ ದಿನೇಶ್. ನಿಟ್ಟಿನಲ್ಲಿ ಚಾಲಕ ಪರವಾಗಿ ಹೊಸ ಆಟಗಾರ ಸಂಜು ಸ್ಟ್ರೈಕ್ ಅನ್ನು ಪಡ್ಕೊಳ್ಳಬೇಕಾಗಿದೆ. ನಾನ್ ಸ್ಟ್ರೈಕರ್ ಬದಲೇ ಸಂದೀಪ್ ಶೆಟ್ಟಿ ಪದ್ದಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. 6ನೇ ಓವರ್ 3 ಚೆಂಡು ಮುಕ್ತಾಯದಲ್ಲಿ ತಡಬತ್ತ 41-4 ಬತಸ್ಗಾರಿಕೆ ಬದಲೇ ದಿನೇಶ್ 4ರ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬತ ಚುಕ್ಕೆಸ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ 6ನೇ ಓವರ್ನ 4 ಚೆಂಡುಗಳು ಮುಕ್ತಾಯದಲ್ಲಿ ತಡಬತ್ತ 41 ಸ್ಥಗಿತ. ಅಂತಿಮ 2 ಮಾತ್ರ ಬಾಕಿ ಉಳಿತಾ ಇದೆ. ಬತಸ್ಗಾರಿಕೆ ಬದಲೇ ದಿನೇಶ್ ಬತ ಬೀಸುವಂತ ಪ್ರಯತ್ನ, ಯಾವುದೇ ಓಟಗಳು ದಾಖಲಾತಿನ ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ 6ನೇ ಓವರ್ 5 ಚೆಂಡುಗಳ ಮುಕ್ತಾಯದ ತಡಬತ್ತ 41 ಸ್ಥಗಿತ. ಸ್ಕೋರ್ ಇಸ್ 41, ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ 1 ದಿನೇಶ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ದಿನೇಶ್ ತೋರ್ಪಡಿಸಿದ್ರು. ತಮ್ಮ ಕತ್ತಿನ ಅಂತಿಮ 1 ಮಾತ್ರ ಬಾಕಿ ಉಳಿತಾ ಇದೆ. ಶಾಡಾಗಿ ಬಂದ ಚೆಂಡು, ಬೆರಸಿನ ಹೊಡೆತ, ಸುಲಭ ರೀತಿಯ ಕ್ಯಾಚ್ ಅಪ್, ಜೀವನಿ ಮಾರೆ ಓದಾಟದ ಬದಲಿಗೆ 2 ಆಟದ ಪೂರ್ಣ ಯಶಸ್ಸನ್ನು ಕಾಣ್ತಾ ಇದೆ. 2 ಆಟದ ದಾಖಲಾತಿಗೆ 6ನೇ ಓವರ್ ಮುಕ್ತಾಯ ತಡಬತ್ತ 43 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 43, ಲಾಸ್ ಆಫ್ 2 ವಿಕೆಟ್ಸ್. 4 ವಿಕೆಟ್ಸ್ 4 ಹುದ್ದೆಗಳಷ್ಟಕ್ಕೆ ತಡಬತ್ತ 43 ಓಟವನ್ನು ದಾಖಲಿಸಿಕೊಳ್ತಾ ಇದೆ.
ಚೆಕ್ 43ಕ್ಕೆ 4 6 ಓವರ್ಗಳ ಮುಕ್ತಾಯ. ಕೊನೆಯ ಓವರ್ ಇನ್ನಿಂಗ್ಸ್ನ ಚಾಲೆಂಜಿಂಗ್ ಸ್ಟಾರ್ಸ್ ತಂಡ 43 for 4 wicket. Last over of first innings, the bowler Ganesh GK. Innings na kone over Ganesh GK. Savyasachi all-rounder Ganesh to Sandeep. The first ball. Right arm over the wicket. It's a wide ball. Umpire decision is wide. Agala eseta the extra run ಸೇರ್ಪಡೆ ತಂಡದ ಮೊತ್ತ 44 for 4 wicket. The beautiful delivery. Ganesh to Sandeep. That's a good shot, a chance of a catch. G1 once again. And now this time it taken beautifully. One more wicket gone. Sandeep Shetty, the star of challenging star, back to pavilion. Shutterbox Bulls looks confident after the loss of Sandeep Shetty. The final day of CPL, the 5th day of CPL. ಮತ್ತೊಮ್ಮೆ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಈ ಪಂದ್ಯದ ನಂತರ ಕೇವಲ CPL ನ ಕೊನೆಯ ಪಂದ್ಯ, ಫೈನಲ್ ಪಂದ್ಯ ಮಾತ್ರ ಎಲ್ಲರ ಕಾತುರಕ್ಕೆ ಕಾಯ್ತಾ ಇದೆ. ಅದರ ಮುಂಚೆ ಒಂದು ಎಕ್ಸಿಬಿಷನ್ ಎಂಟರ್ಟೈನ್ ಮ್ಯಾಚ್ ಕೂಡ ಇದೆ. ಪೊಲೀಸ್ 11 ವರ್ಸಸ್ CATCA ಆರ್ಗನೈಸರ್ಸ್. ಟೀಮ್ ರುದ್ರಾಕ್ಷಿ ಪ್ರೆಸೆಂಟಿಂಗ್ ಸಿಟಿ ಪೊಲೀಸ್ ಮಂಗಳೂರು ವರ್ಸಸ್ ಟೀಮ್ ರುದ್ರಾಕ್ಷಿ. 4 ಓವರ್ಗಳ ಪ್ರದರ್ಶನ ಪಂದ್ಯ ಇರ್ತದೆ. ಅದಾದ ನಂತರ ಫೈನಲ್ ಪಂದ್ಯ ಮಹಿಳೆಯರ ಪಂದ್ಯ, ಅದು 3 ಓವರ್ದಾಗಿರ್ತದೆ. ಅದಾದ ನಂತರ ಫೈನಲ್ ಪಂದ್ಯಾಟ ಅಮ್ಮಯ್ಯ ದಾಸ್ ಹಾಗೂ ಈ ಪಂದ್ಯದ ವಿಜೇತರು. ಒನುಗಿ ಬಾರಿಸುವ ಪ್ರಯತ್ನದಲ್ಲಿ ದಾಸ್. Good ball by Ganesh. Ganesh to Sanju. Leg side region. The fielder is Dinesh. It's completely missed. It's a boundary. Once again, it's a boundary to challenging star. Score moves to 49. The last 2 ball of first innings, 6.4 over, 49 for 5 wicket. The last 2 ball. ಕೊನೆಯ 2 ಎಸೆತ ಗಣೇಶ್ ಟು ಸಂಜು. ಸಂಜು ಅವರು ಕೊನೆಯ 2 ಎಸೆತದಲ್ಲಿ ತಂಡದ ಮೊತ್ತವನ್ನು ಎಷ್ಟಕ್ಕೆ ಏರಿಸ್ತಾರೆ ಅಂತ ಕುತೂಹಲ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ಸ್ಗೆ. ಶಟರ್ ಬಾಕ್ಸ್ನ ಖ್ಯಾತ ಆಟಗಾರ ಗಣೇಶ್ ಟು ಸಂಜು. ಉತ್ತಮವಾದ ಎಸೆತ. ಅಪೀಲ್ ಸಚಿನ್ ಶೆಟ್ಟಿ ಕೀಪರ್ ಬಲವಾದ ಅಪೀಲ್ಗೆ ಯಾವುದೇ ತೀರ್ಪು ಇಲ್ಲ. ಇಟ್ಸ್ ಎ ಕಂಪ್ಲೀಟ್ಲಿ ಡಾಟ್ ಡೆಲಿವರಿ. ಚುಕ್ಕಿ ಎಸೆತ. 49 ಅತ್ಯಂತ ಉತ್ತಮವಾದ ಬೌಲಿಂಗ್ ಹಾಗೂ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬೋದು. ಶಟರ್ ಬಾಕ್ಸ್ ಬುಲ್ಸ್ ಇದು. ಯಾಕೆಂದರೆ ತಂಡದ ಮೊತ್ತ ಇನ್ನೂ ಕೂಡ 50ಕ್ಕೆ ತಲುಪಲಿಲ್ಲ. ಕೊನೆಯ ಒಂದು ಎಸೆತ, ಮೊದಲ ಇನ್ನಿಂಗ್ಸ್ನ ಕೊನೆಯ ಎಸೆತ ಗಣೇಶ್ ಟು ಸಂಜು. ಸಚಿನ್ ಶೆಟ್ಟಿ ಅನ್ನಂತಹ ಚಾಣಕ್ಯ ಆಟಗಾರರ ಮಾರ್ಗದರ್ಶನದಲ್ಲಿ, ಅರ್ಜುನ್ ಕಾಪಿಕಾಡ್ ಅವರ ನಾಯಕತ್ವದಲ್ಲಿ ಶಟರ್ ಬಾಕ್ಸ್ ಬುಲ್ಸ್ ಫೈನಲ್ಗೆ ಲಗ್ಗೆ ಇಡುವ ಕನಸನ್ನು ಹೊತ್ತುಕೊಂಡು ಕೊನೆಯ ಒಂದು ಎಸೆತ 49ರಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್ ಸಂಜು ಏನು ಮಾಡ್ತಾನೆ? ಕೊನೆಯ ಎಸೆತವನ್ನು ಸಿಕ್ಸರ್ ಕಟ್ಟುತ್ತಾನ, ಬೌಂಡ್ರಿ ಕಟ್ಟುತ್ತಾನ, ಅಥವಾ ಗಣೇಶ್ ಅವರು ವಿಕೆಟ್ ಕಬಳಿಸುತ್ತಾರಾ? ಕಾದು ನೋಡೋಣ. ಲಾಸ್ಟ್ ಬಾಲ್ ಆಫ್ ಫಸ್ಟ್ ಇನ್ನಿಂಗ್ಸ್ 49 for 5.
Beautiful deliverance. Chance of run out. Sachin not taken risk, and it's a bice. 50 ಅರ್ಧ ಶತಕ ತಂಡದ ಮೊತ್ತ 50 ರನ್ನಿಗೆ ಮೊದಲ ಇನ್ನಿಂಗ್ಸ್ ಕಂಪ್ಲೀಟ್. ಬಹಳ ಉತ್ತಮವಾದ ಬೌಲಿಂಗ್ ಪಡೆ. ಶಟರ್ ಬಾಕ್ಸ್ 50ಕ್ಕೆ ನಿಯಂತ್ರಿಸಿದ್ದಾರೆ. 51 ಟಾರ್ಗೆಟ್, 51 ಟಾರ್ಗೆಟ್. CPL ಕೋಸ್ಟಲ್ ಪ್ರೀಮಿಯರ್ ಲೀಗಿನ ಈ ಪಂದ್ಯ ತರುವ ಮುಂದಿನ ಪಂದ್ಯ ಸಿಟಿ ಪೊಲೀಸ್ ಬ್ಯಾಂಗ್ಳೂರು. ರವಿಚಂದ್ರ, ಸುನಿಲ್ ರಾಜ್, ಶ್ರವಣ್, ದೀಕ್ಷಿತ್, ಬಸವರಾಜ್, ಸಿದ್ದು, ರಮೇಶ್, ಕಿರಣ್, ಲಕ್ಷ್ಮಣ್, ರವಿಗಂಗಾ, ವಂದ್ಯಾಲ್ಕರ್ ಹಾಗೂ ಸುಮಂತ್. ಈ ರೀತಿಯಾಗಿ ಸಿಟಿ ಪೊಲೀಸ್ ಇದ್ರೆ ಟೀಮ್ ರುದ್ರಾಕ್ಷಿ ಅಜಿತ್ ಶೆಟ್ಟಿ ನಾಯಕತ್ವದಲ್ಲಿ ಪ್ರತೀಕ್, ಮಾಣಿಕ್, ರಾಕೇಶ್ ದಿಲ್ಸೆ, ದಾಸ್, ಸಂಜು, ಗೌತಮ್, ಪ್ರಶಾಂತ್ ಅವರ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. He's a very good technical bowler. He can use his pace, he can do the cutter. But Sachin Shetty is a very technical batsman too. He can play the shots everywhere. The only batsman, as my vision, he can play the shots all over the ground. He looks very small, but his shot is very, very big. That is Sachin Shetty.
known as Little Master of CPL. The jersey number 17, AB de Villiers jersey number. Sandesh Peru to Sachin Shetty, starting the first show right over the wicket, chasing the total of 51. Here we go, let's see the very interesting, very thrilling second half. All the cricket lovers waiting, who will go into the final against Amma Yodas. Beautiful drive, single. Sachin Shetty, very responsible player of the Shutterbox team. He started his innings with a single score on cover drive. Now Arjun Kapikar, jersey number 5. Sandesh to Arjun Kapikar. Full toss. On the leg side region, Sanju is the fielder. One more score added to the scorecard. Two on the board. Chasing the target of 51. Now 2 balls, 2 runs on the board. Sandesh to Sachin. Once again full toss delivery. And Sachin played once again a single shot to the mid-off region. The captain and the star Sandeep Shetty collected the ball very beautifully. Shutterbox Bulls looks a very decent team in this season. They lost 2 matches in this season. One is the league round against Ammayodas and Anagadan again in qualifier 1. Cutter ball. Very good ball. It's a dot delivery. Arjun Kapikar looking for a big shot. He's in a good touch too. Let's see what happened. All the fans are waiting for his big shot. Sandesh Peru using his all the effort in the bowling. Once again, dot delivery. Keeper Charan CRB collected the ball. Challenging stars. Once they looks difficult to qualify, but now they are playing qualifier 2. Once again leg side region ball and umpire not signaling anything, and the first over completed. I think first over completed as a beautiful over by Sandesh Pedur. Just conceded 3 runs in over. 3 ರನ್ನುಗಳು 1 ಓವರ್ ನ ಮುಕ್ತಾಯ. 51ರ ಟಾರ್ಗೆಟ್. ಇನ್ನು 36 ಎಸೆತಗಳಲ್ಲಿ 48 ರನ್ನಿನ ಅವಶ್ಯಕತೆ. 36 ಬಾಲ್ 48 runs. 3 without loss of any wicket. Second over. Sanjay. Sanju, the hero of eliminator. Sanju to Sachin. This is a beautiful glance shot. Just look like a KL Rahul shot. The Chende Shingari Mela, all the over entertaining here. Now Sachin Shetty officially leading scorer of this tournament.
The wide delivery. Extra runs added to the scorecard. Score moves to 8 on the board. Sanju looks very energetic, doing his very decent job in bowling. Challenging Stars have very good bowlers in their side. Sandesh, Sanju, Mohandas, CRB, Vinayak, Sandeep Shetty. Now 8 on the board without loss of any wicket. And this is the chance of a catch, and no man. Oh my God! So very safe area. And Sachin got 2 runs on his bag. The score is 10 without loss of any wicket. ಎರಡನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ. ತಂಡದ ಮೊತ್ತ 10 ರನ್. Sachin Shetty playing on 8. It's a good ball, good line. Once again, Sanju is very good bowling. Sanju increasing his pace after completion of, I think, second over. Score is 11. ಈ ಒಂದು CPL ಸೀಸನ್ 7ಗೆ ಆಗಮಿಸಿದಂಥ ಹೀರಾ IT ಸೊಲ್ಯೂಷನ್ ಮಾಲಕರಾದಂಥ ಪ್ರಮೋದ್ ಕರ್ಕೇರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಅವರನ್ನು ಕೂಡ ನಮ್ಮ ಮುಖ್ಯ ವೇದಿಕೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹೀರಾ IT ಸೊಲ್ಯೂಷನ್ ಶ್ರೀಯುತ ಪ್ರಮೋದ್ ಕರ್ಕೇರ್ ಅವರಿಗೆ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 11 on the board, 30 ball 40 to get. 30 ಎಸೆತಗಳಲ್ಲಿ 40 ರನ್ನಿನ ಗುರಿ. ತಂಡದ ಮೊತ್ತ 11. 2 ಓವರ್ ಮುಕ್ತಾಯ. It looked quite an easy target, 30 ball 40 runs, but Challenging Stars looks very lucky also in this season. They have a good bowlers also, but Shutterbox Bulls have very decent batting lineup. We have next Anup Sagar, Dinesh Acharya, Ganesh, Sidhu, Jeevan, Ranjit Shetty, Santosh Acharya and Gagan Bankera. It's a very decent batting lineup. So it looks like very interesting match. Now Das, Mohan Das. Can Das break the partnership, or can Sachin break the Das? Let's see what happened. Das to Sachin. Starting third over, right arm over the wicket. Das to Sachin Shetty. Power play finished. Third over running. End of the power play. Once again, welcome all the YouTube live viewers. Thank you for your lovely time to watch the match. Thank you. And special thanks to all the comments. Beautiful delivery. Das. Mohan Das to Sachin Shetty. Very good bowling.
This match going to very interesting because 29 ball 42 get. Shutterbox have 10 wickets in hand. 11 run. ಮೊದಲ ಎಸೆತಾಗಿದೆ, ಎರಡನೇ ಎಸೆತ ದಾಸ್ ಟು ಸಚಿನ್ ಶೆಟ್ಟಿ. Wow! What a shot! And he saved this chance of a catch. Chance of the catch. Sanju confused and saved the ball. 6 line. Save the 6. The big wicket of Sachin Shetty, but Sanju just saved the 6. He never looked at catch. Now that's to Arjun Kapika. ಮುಂದಿನ ಪದಕ್ಕಾಗಿ ಟಾಸ್ಗಾಗಿ ಕರೀತಾ ಇದ್ದಾವೆ. What a shot once again! This time Sanju taking the catch. Arjun Kapika back to pavilion. ಸಿಟಿ ಪೊಲೀಸ್ ಮಂಗಳೂರು ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಸಿಟಿ ಪೊಲೀಸ್ ಬೆಂಗಳೂರು ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು ವರ್ಸಸ್ ಟೀಮ್ ರುದ್ರಾಕ್ಷಿ ಕ್ಯಾಪ್ಟನ್ ಆಶೀಶ್ ಶೆಟ್ಟಿ ಈಗಾಗಲೇ ನಮ್ಮೊಂದಿಗಿದ್ದಾರೆ. Arjun Kapika is back to pavilion. Arjun Kapika ಆಡವರು ಈ CPL ಸೀಸನ್ ಬಹಳ ಉತ್ತಮವಾಗಿ ಆಡಿದ್ದಾರೆ. ಟೋಟಲ್ 86 ರನ್ ಅನ್ನು ಈ ಟೂರ್ನಮೆಂಟ್ ಅಲ್ಲಿ ಗಳಿಸಿದ್ದಾರೆ. The new batsman Dinesh Acharya, jersey number 3, very experienced cricketer, former umpire, is a singer also. Dinesh Acharya and a blue cap wearing jersey number 3. Good start. ಪ್ರಮೋದ್ ಕರ್ಖೇರಾ ಹೀರಾ IT ಸೊಲ್ಯೂಷನ್ ಮಾಲಕರವರು ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಮೋದ್ ಕರ್ಕೇರ್ ಅವರಿಗೆ ಸುಧಾಕರ್ ಶೆಟ್ಟಿ ಬೆದ್ರ ಅವರು ಶಾಲನ್ನ ಹಾಕೋದ್ರ ಮುಖೇನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಂಡದ ಮೊತ್ತ 13ಕ್ಕೆ 1. ಕೊನೆ ಎಸೆತ ದಾಸ್ ಅವರ ಮುಂದೆ ಮಹಿಳಾ ಫೈನಲ್, ದ ಲೇಡೀಸ್ ಫೈನಲ್, ಬ್ಲಾಕ್ ಪ್ಯಾಂಥರ್ಸ್ ಲೇಡೀಸ್ ಟೀಮ್ ವರ್ಸಸ್ ನಿಸರ್ಗ ಕ್ವೀನ್ಸ್. The last delivery of turnover. Oh my God! It's a chance of a catch. No man lands in the area. Sandesh Pedu tried his best. Sandeep Shetty has the chance, but Sandesh Pedu and they missed this chance. ಪ್ರಕಾಶ್ ಶೆಟ್ಟಿ ಧರ್ಮನಗರ ಬರಬೇಕು. ಪ್ರಕಾಶ್ ಶೆಟ್ಟಿ ಬಹಳ ಅದ್ಭುತವಾದ ಕ್ಯಾಚ್ ಆಗೋ ಚಾನ್ಸ್ ಇತ್ತು. ಸಚಿನ್ ಶೆಟ್ಟಿ ಅವರ ದೊಡ್ಡ ವಿಕೆಟ್, ದ ಬಿಗ್ ಫಿಶ್ ಆಫ್ ಶಟರ್ ಬಾಕ್ಸ್. ಕಂಪ್ಲೀಷನ್ ಆಫ್ ಓವರ್ ನಂಬರ್ 3. 3 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 15ಕ್ಕೆ 1. ರನ್ಗಳು ಬರ್ತಾ ಇಲ್ಲ. ಸಿಟಿ ಪೊಲೀಸ್ ಬೆಂಗಳೂರು ಹಾಗೂ ಟೀಮ್ ರುದ್ರಾಕ್ಷಿ ಒಂದು ಪದದ ಟಾಸ್ ಪ್ರಕ್ರಿಯೆಯನ್ನ ಕ್ಯಾಟ್ಕದ ಕಾರ್ಯದರ್ಶಿ ಸುಧಾಕರ್ ಶೆಟ್ಟಿ ಬೆದ್ರ ಅವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Thank you so much. ಕ್ಯಾಟ್ಕಾ ಟೀಮ್ ರುದ್ರಾಕ್ಷಿ ಒಂದು ಟಾಸ್ ತಮ್ಮ ಡಿಸಿಷನ್ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬೌಲಿಂಗ್ ಅನ್ನ
ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ ಸಿಟಿ ಪೊಲೀಸ್ ಮ್ಯಾಂಗಳೂರು. ಬೌಲಿಂಗ್ ಅನ್ನು ಈ ಪಂದ್ಯದಲ್ಲಿ ಮಾಡಬೇಕಾಗಿದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಸಂಜು. ಮೂರು ಓವರ್ಗಳ ಮುಕ್ತಾಯಕ್ಕೆ 15 ಓಟವನ್ನು ದಾಖಲಿಸಿದ ತಂಡ ಶಟರ್ ಬಾಕ್ಸ್. ಕೊನೆಯ 4 ಓವರ್ 36 ಓಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಸಂಜಯ್, ಸ್ಟ್ರೈಕರ್ ಭಾಗದಲ್ಲಿ ದಿನೇಶ್ ಆಚಾರ್ಯ, ನಾಶಕರ ಭಾಗದಲ್ಲಿ ಸಚಿನ್ ಶೆಟ್ಟಿ. ಸಿಪಿಎಲ್ ಸಾಗ್ತಾ ಇದೆ. ಆವೃತ್ತಿ ಸಂಖ್ಯೆ 7 ಸೀಸನ್ 7. ಬಾಲಿಶುದ್ಧ ಮತ್ತೆ ಎಸೆತ ಕಾಟ್ ಬಿಹೈಂಡ್. ದಿನೇಶ್ ಆಚಾರ್ಯ ಹುದ್ದೆಯನ್ನು ನೆಲಕೊಳ್ತಾ ಇದೆ. ಸಂಜು ಮತ್ತೊಂದು ಹುದ್ದೆಯನ್ನು ತಲೆದಾಗಿಸಿಕೊಳ್ತಾ ಇದ್ದಾನೆ. ವಿಕೆಟ್ ನಂಬರ್ 13. ಪರ್ಪಲ್ ಕ್ಯಾಪ್ ರಾಕೇಶ್ ದಿಲ್ಸೆಯಿಂದ ಈಗ ಸಂಜಯನಿಗೆ ಹಸ್ತಾಂತರ ಹೋಗೋ ಅವಕಾಶ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸಿದ್ಧಾರ್ಥ ಮೂಲ್ಯ ಮತ್ತವರ ಅನುಭವಿ ಆಲ್ರೌಂಡರ್ ಸವ್ಯಸಾಚಿ ಆಟಗಾರನ ಸೇರ್ಪಡೆ. ಸಂಜಯ್ ಈವರೆಗೆ 13 ವಿಕೆಟ್ ಅನ್ನು ಪಡ್ಕೊಂಡ್ರು. ರಾಕೇಶ್ ದಿಲ್ಸೆ ಕೂಡ 13 ವಿಕೆಟ್ ಪಡ್ಕೊಂಡ್ರು. ವಿಖ್ಯಾತ 12 ವಿಕೆಟ್ ಪಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಬಹಳಷ್ಟು ನೆಕ್ ಟು ನೆಕ್ ಫೈಟ್ ಇದೆ. ಈಗಾಗಲೇ ಒಂದು ಕಾರ್ಯಕ್ರಮ ಆಗಮಿಸಿದಂತ ಕ್ಯಾಟ್ಕಾದ ಮತ್ತವರ ಸಕ್ರಿಯ ಸದಸ್ಯ ರಾಜೇಶ್ ಸ್ಕೈಲಾರ್ಕ್ ಈಗಾಗಲೇ ಆಗಮಿಸಿದ್ದಾರೆ. ಬಾಲಶುದ್ಧ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಮತ್ತೊಂದು ಆಘಾತ. ಸಿದ್ಧಾರ್ಥ ಮೂಲ್ಯ ಔಟ್ ಆಗ್ತಾ ಇದ್ದಾರೆ. ದಿಲ್ಸೆ ಟೊಪ್ಪಿ ಮಾಯಾ, ದಿಲ್ಸೆ ಪರ್ಪಲ್ ಕ್ಯಾಪ್ ಕಾಣೆ. ಸಂಜಯ್ ಈ ಪಂದ್ಯದಲ್ಲಿ ಮತ್ತೆ 2 ವಿಕೆಟ್ ಅನ್ನ ಕಬಳಿಸಿದ್ರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಬಳಿಸಿದ್ರು. ಹೈಯೆಸ್ಟ್ ವಿಕೆಟ್ ಟೇಕರ್ ಪರ್ಪಲ್ ಕ್ಯಾಪ್ ಲೀಡಿಂಗ್ ನಂಬರ್ 1 ಸಂಜಯ್ 14 ವಿಕೆಟ್, ದಿಲ್ಸೆ 13 ವಿಕೆಟ್ಸ್, ವಿಖ್ಯಾತ್ 12 ವಿಕೆಟ್ಸ್. ನಂಬರ್ 2ನೇ ಸ್ಪಾಟ್ಗೆ ಜಾರ್ತಾ ಇದ್ದಾನೆ ದಿಲ್ಸೆ. ಸಮಯದಿಂದ ಸಮಯಕ್ಕೆ ಒಂದೊಂದೇ ಕುರ್ಚಿ ಇಳಿತಾ ಇದ್ದಾರೆ. ಮುಂದಿನ ಪಂದ್ಯ ಸಿಟಿ ಪೊಲೀಸ್ ಮ್ಯಾಂಗಳೂರು ವರ್ಸಸ್ ಟೀಮ್ ರುದ್ರಾಕ್ಷಿ ಕ್ಯಾಟ್ಕಾ 11. ಈಗಾಗಲೇ ನಾಯಕ ಅಜಯ್ ಶೆಟ್ಟಿ ಸೌಮ್ಯ ಜೀವಿ ಟಾಸ್ ವಿನ್ ಆಗಿ ಯಾವ್ದು ತಕೊಳ್ಳುವುದಂತ ಪೊಲೀಸ್ ವಿರುದ್ಧವೇ ಸ್ವಲ್ಪ ಗಾಬರಿ. ಅಂತಿಮವಾಗಿ ಬ್ಯಾಟಿಂಗ್ ಆಯ್ದುಕೊಳ್ತಾ ಇದ್ದಾನೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂಜಯ್ ಈ ಬಾರಿ ಎಸೆತ ಚೋಟು ಬಾಲಶುದ್ಧ ಮಾತಾಡುತ್ತಾ ಸಿಲಿ ಮಿಡ್ ಆಫ್ ಭಾಗದ ತಳ್ಳಿದ್ರು. ಕ್ಷೇತ್ರ ರಕ್ಷಣ ವೈಫಲ್ಯ. 2 ಆಟದ ಪೂರೈಕೆ. ಚೆಂಡು ಬೌಂಡ್ರಿ. ಸುಲಭದ ಕ್ಷೇತ್ರ ರಕ್ಷಣ ವೈಫಲ್ಯವನ್ನು ಕಾಡ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್ಗಳು.
ಅಂಕಣ ಬಲವಾಗಿದ್ದ ಹೊಸ ದಾನಿಗನ ಸೇರ್ಪಡೆ. ಬಹಳಷ್ಟು ಸಿನಿಮಾದ ನಾಯಕ ನಟ. ಇತ್ತೀಚೆಗೆ ತರ ಕಂಡ ಜೂಲಿಯಟ್ ನಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ಕಂಡ ಅನೂಪ್ ಸಾಕರ್. ಸುಂದರತೆಯ ಸತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಮಟ್ಟದಲ್ಲಿ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮತೆ ಒಂದು ಎಸಗಾರಿಕೆ ಭಾಗದಲ್ಲಿ ಮತ್ತೆ ಸಂಜಯ್ ಚಾಲೆಂಜಿಂಗ್ ಸ್ಟಾರ್ಸ್ ಗಳ ಪರವಾಗಿ 51ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾದ ತಂಡ. ಈಗ ಶಟರ್ ಬಾಕ್ಸಿನ ಅನುಭವಿ ದಾಂಡಿಗರು ಪೆವಿಲಿಯನ್ ಭಾಗದ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಬಾಯ್ ತಂಡದ ಪ್ರಮುಖ ಆಟಗಾರ, ತಂಡದ ಪ್ರಮುಖ ಅಸ್ತ್ರ ಸಚಿನ್ ಶೆಟ್ಟಿ. ಈ ಪಂದ್ಯದ ಈವರೆಗೆ ಹೈಯೆಸ್ಟ್ ರನ್ ಗೆಟರ್ ಕೂಡ. ಆರೆಂಜ್ ಕ್ಯಾಪಿನ ಧಾರಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನ ತೋರ್ಪಡಿಸ್ತಾ ಇದ್ರೆ. ಇನ್ನೊಂದು ಅಡಿಯಲ್ಲಿ ಅನೂಪ್ ಸಾಗರ್ ಇದ್ದಾರೆ. ಇನ್ನು ಕೂಡ ತಂಡದ ಪರವಾಗಿ ಅನುಭವಿ ಆಟಗಾರ ಜಿಕೆ ಯಾನೆ ಗಣೇಶ ಬರಬೇಕಾಗಿದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸಂಜಯ್. ಈ ಪಂದ್ಯ ತರುವಾಯ ಸಿಟಿ ಪೊಲೀಸ್ ಮ್ಯಾಂಗಲೂರು 5 ಓವರ್ಗಳೊಂದು ಪ್ರದರ್ಶನ ಪಂದ್ಯಾಟವನ್ನು ಆಡಲಿಕ್ಕಿದೆ. ಟೀಮ್ ರುದ್ರಾಕ್ಷಿ ಕ್ಯಾಟ್ಕಾ ಇಲಿಯನ್ನು ವಿರುದ್ಧ. ತದನಂತರ ಮಹಿಳೆಯರ ಪಂದ್ಯಾಟ ಸಾಗಲಿಕ್ಕಿದೆ. ಈ ತನ್ಮಧ್ಯೆ ಮತ್ತೊಂದು ಉದ್ದರ ಆಘಾತ. ಅತ್ಯುತ್ತಮಕ್ಕೆ ತನ್ಮೂಲಕ ಅನೂಪ್ ಸಾಗರ್ ಔಟ್. ಶಟರ್ ಬಾಕ್ಸ್ ಮತ್ತೊಂದು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಸಂಜಯ್ ಓವರ್ ಟ್ರಿಕ್. ಟೀಮ್ ರುದ್ರಾಕ್ಷಿ ಈಗಾಗಲೇ ರೆಡಿ ಆಗಿದ್ದಾರೆ. ಅಜಿತ್ ಶೆಟ್ಟಿ, ಪ್ರತೀಕ್, ಮಾಣಿಕ್, ರಾಕೇಶ್ ದಿಲ್ಸೆ, ದಾಸ್, ಅದೇ ರೀತಿ ಸಂಜಯ್, ಗೌತಮ್ ಕಯ್ಯ, ಪ್ರಶಾಂತ್ ಆಳ್ವ, ಪ್ರಶಾಂತ್ ಅಥಾವರ, ಪ್ರಜ್ವಲ್ ಅಥಾವರ, ಪ್ರಶಾಂತ್ ಅಂಚನ್ ಹಾಗೂ ನಿಶಾನ್. ಈಗಾಗಲೇ ಕ್ಯಾಟ್ಕಾದ ಈ ಪಂದ್ಯಾಟದ ಮ್ಯಾಚ್ ರೆಫ್ರಿ ಅಶ್ವಥ್ ಶೆಟ್ಟಿ ಬಗಂಬಿಲ ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆವರೆಗೆ ನಿರ್ಣಾಯಕರಾಗಿದ್ರು ಅವರು ಭುಜ ಬಲ, ಸ್ವಲ್ಪ ಕೈ ಗಾಯಾಳು ಸಮಸ್ಯೆಯೊಂದಿಗೆ ಈಗ ಬಹುಶಃ ಅವರು ಮ್ಯಾಚ್ ರೆಫ್ರಿ ಆಗಿದ್ದಾರೆ. ಬಹಳಷ್ಟು ಅಕ್ರಮ ಎಸೆತ ವೈಡ್ ಹಾಗೂ ನೋಬಾಲ್ ನೀಡಿದ ಬಗಂಬಿಲ ಈಗ ಸ್ವಲ್ಪ ರೆಸ್ಟ್ ಪೊಸಿಷನ್ ನಲ್ಲಿದ್ದಾರೆ. ಹೊಸ ದಾಡಿಗರ ಸೇರ್ಪಡೆ ಗಣೇಶ ಜಿಕೆ. ಬಹಳಷ್ಟು ಅನುಭವಿ ಆಟಗಾರ, ಅನುಭವಿ ಇಟ್ಟು ಆಟವನ್ನು ಆಡಿದರೆ ಮಾತ್ರ ಇನ್ನೂ ಕೂಡ ಶಟರ್ ಬಾಕ್ಸ್ಗೆ ಅವಕಾಶ ಇದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಸ್ಥಿರತೆ ಆಟವನ್ನು ಪ್ರದರ್ಶಿಸುವಂತಹ ಪ್ರಯತ್ನದಲ್ಲಿ ಸಚಿನ್ ಯಶಸ್ಸನ್ನು ದಾಖಲಿಸಿದರು. ಸಚಿನ್ಗೆ ಒಳ್ಳೆಯ ರೀತಿಯ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರೆ ಇನ್ನೂ ಕೂಡ ಶಟರ್ ಬಾಕ್ಸ್ಗೆ ಅವಕಾಶ ಇದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸಂಜಯ್ ರೈಟ್ ಮೋರ್ದಿ ಕಡೆ 5-6 ಹೆಜ್ಜೆಯಿಂದ ಓಡಿ ಬಂದು ಸಂಜಯ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಶಾರ್ಟ್ ಕವರ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 20. ಇನ್ನು ಕೂಡ 31 ಓಟದ ಅವಶ್ಯಕತೆ ಉಳಿದ 18 ಚೆಂಡುಗಳು ಮುಂದೆ. 18 balls 31 runs. 1 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ಒಂದು ಹದ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಸುಧಾಕರ್ ಶೆಟ್ಟಿ ಬೆದ್ರ ದಣಿದಾಟಿಗೆ ದಣಿವನ್ನು ಆರಿಸ್ತಾ ಇದ್ರೆ ಈತ ಶಟರ್ ಬಾಕ್ಸ್ ಹಿರಿಯ ಆಟಗಾರ ಶರತ್ 18 ಎಸೆತ 31 ಗುರಿ. 18 balls 31 runs. ಪ್ರತಿ ಓವರ್ಗೆ 10 ಓಟದ ಅವಶ್ಯಕತೆ. ಹುದ್ದರಿ ಉಳಿಸಿಕೊಂಡು ಆಟವನ್ನು ಆಡಿದ್ರೆ ಇನ್ನೂ ಕೂಡ ಶಟರ್ ಬಾಕ್ಸ್ಗೆ ಅವಕಾಶ ಇದೆ. ಹುದ್ದರಿ ಕಿತ್ತು ಆಟವನ್ನು ಆಡಿದರೆ ಚಾಲೆಂಜಿಂಗ್ ಸ್ಟಾರ್ಸ್ಗೆ ಫೈನಲ್ ಟಿಕೆಟ್ಗೆ ಅವಕಾಶ ಇದೆ. 2 ತಂಡಗಳಿಗೆ ಸಮಾನ ಅವಕಾಶ. 50-50 ಚಾನ್ಸಸ್. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಮುಂದಿನ ಪಂದ್ಯಾಟವನ್ನು ಆಡುವ ಟೀಮ್ ರುದ್ರಾಕ್ಷಿ ವಾರ್ಮ್ ಅಪ್ಗೆ ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಟೀಮ್ ರುದ್ರಾಕ್ಷಿ ಕ್ಯಾಟ್ಕಾ ಸದಸ್ಯರು ಸ್ವಲ್ಪ ವಾರ್ಮ್ ಅಪ್ ಮಾಡಿ.
ನಿಮಗೆ ಪೊಲೀಸರ ಎದುರು ಮ್ಯಾಚ್ ಇರ್ತದೆ. ಸಿಟಿ 11 ಮ್ಯಾಂಗಲೂರು ಪೊಲೀಸರ ತಂಡ ಟೀಮ್ ರುದ್ರಾಕ್ಷನ ಎದುರಿಸಬೇಕಾಗಿದೆ. ಅದಾದ ನಂತರ ಮತ್ತೊಂದು ಪಂದ್ಯ ಮಹಿಳಾ ಆಟಗಾರ್ತಿಯರ ಪಂದ್ಯಾಟ ಸಾಗಲಿಕ್ಕಿದೆ. ನಿಸರ್ಗ ಕ್ವೀನ್ಸ್ ಬ್ಲಾಕ್ ಪ್ಯಾಂಥರ್ಸ್ ಅನ್ನು ಎದುರಿಸ್ತದೆ. ಈ ಒಂದು ಪಂದ್ಯ 3 ಓವರ್ಗಳ ಫೈನಲ್ ಕಾದಾಟ. ತದನಂತರ ಅಮ್ಮಯೋದಾಸ್ ಈ ಪಂದ್ಯದ ವಿಜೇತರನ್ನ ಎದುರಿಸ್ತದೆ. ಅದಾದ ನಂತರ ಸಮಾರೋಪ ಸಮಾರಂಭ, ಬಹುಮಾನ ವಿತರಣಾ ಕಾರ್ಯಕ್ರಮ. ಸಿಪಿಎಲ್ ವಿಜೇತರ ಯಾರು? ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಚರಣ್ CRB, ಸ್ಟ್ರೈಕರ್ ವಿಭಾಗದಲ್ಲಿ ಗಣೇಶ. 18ಕ್ಕೆ 31, 1831. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ನಿರ್ಣಾಯಕರು ಗಮನಿಸಿ, ಸಮಯ ಮೀರ್ತಾ ಇದೆ. 1831. ಇನ್ನೂ ಕೂಡ ಈ ಪಂದ್ಯವಲ್ಲದೆ 3 ಪಂದ್ಯಗಳು ಬಾಕಿ ಇದೆ. ಇವೆಲ್ಲ ಹಗಲಿನ ಪಂದ್ಯ. 6 ಗಂಟೆ 30 ನಿಮಿಷಕ್ಕೆ ಮುಕ್ತವನ್ನ ಕಾಣಬೇಕಾಗ್ತದೆ. ಚರಣ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ದೀಪಕ್ಷಕ ಅವರ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. 2 ಆಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ 2 ಆಟದ ಸೇರ್ಪಡೆ. 17 ಎಸೆತ 29 ಗುರಿ. 17-29. CPL ಸೀಸನ್ 7 V4 ಮೀಡಿಯಾ ಈ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮತ್ತೆ ಚರಣ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ ಮಿಡುಕಡಿ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಅವಳಿ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ 16ಕ್ಕೆ 27. 16-27. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚರಣ್ CRB, ಕುಳೂರು ಕನ್ಯಾಣ ಶ್ರೀ ಸದಾಶಿವ ಶೆಟ್ಟಿ ಎಂಡ್ ಕಡೆಯಿಂದ. ಇನ್ನೊಂದೆಡೆ ಶ್ರೀ ರಾಕೇಶ್ ಅನ್ನ ಶೆಟ್ಟಿ ಎಂಡ್. ಬಹಳಷ್ಟು ಉತ್ತಮ ರೀತಿಯ ಸದಾ ಬಲವಂತ ಮನವಿ, ಮನೆಗೆ ಪುರಸ್ಕಾರ. ಚಿಕ್ ಔಟ್. ಮತ್ತೊಂದು ಹುದ್ದಾರಿ ನಷ್ಟವನ್ನು ದಾಖಲಿಸ್ತಾ ಇದೆ. ಹದಿನೈದು ಎಸೆತ 27 ಗುರಿ. ಆ ಕಡೆ ಒಳವಾಗಿದ್ದ ಹೊಸ ದಾಂಡಿಗಿನ ಸೇರ್ಪಡೆಯನ್ನ ಕಾಡ್ತಾ ಇದೆ ಗಗನ್ ರಾಜ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚರಣ್ CRB, ಹೊಸ ದಾಂಡಿಗಿನ ಸೇರ್ಪಡೆ ಸ್ಟ್ರೈಕರ್ ಭಾಗದಲ್ಲಿ ಗಗನ್ ರಾಜ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಸಚಿನ್ ಶೆಟ್ಟಿ. ಪ್ರಮುಖ ಆಲ್ರೌಂಡರ್ ಒಂದೇ ಹಂತದಲ್ಲಿ ನಿಂತು ಪಂದ್ಯಾಟ ವೀಕ್ಷಣೆ ಮಾಡ್ತಾ. ಸರಿಯಾದ ಪಾರ್ಟ್ನರ್ಶಿಪ್ ಅವರಿಗೆ ದೊರಕ್ತಾ ಇಲ್ಲ. ಸರಿಯಾದ ಪಾರ್ಟ್ನರ್ಶಿಪ್ ದೊರಕಿದ್ರೆ ಬಹುಶಃ ಸಚಿನ್ ಅಬ್ಬರದಾಟ ಮುಂದುವರಿಕೆಯನ್ನು ಕಾಡ್ತಾ. ಈಗಾಗಲೇ ಈ ಪಂದ್ಯದ ಆರೆಂಜ್ ಕ್ಯಾಪ್ ಕೂಡ ಸಚಿನ್ ಮುಡಿಗೇರಿದೆ ಕೂಡ. ಮತ್ತೆ ಚರಣ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 14 ಎಸೆತ 27 ಗುರಿ. 14-27. CPL ಸಾಗ್ತಾ ಇದೆ. ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7. ಶಾರ್ಟ್ ಆಗಿ ಬೇರೆ ಚೆಂಡು ಬಹಳ ಸುತ್ತಮುತ್ತ ಕ್ಯಾಚ್ ಆಗೋ ಅವಕಾಶ. ಮತ್ತೊಂದು ಒಂದೆರಡು ಪತನ. ಗಗನ್ ರಾಜ್ ಔಟ್. ರಂಜಿತ್ ಶೆಟ್ಟಿ ಹೊಸ ದಾಂಡಿಗ 13ಕ್ಕೆ 27.
51ರ ಗುರಿಯನ್ನು ಕಾಣಬೇಕಾದಂತಹ ಶಟರ್ ಬಾಕ್ಸ್ ತಂಡ ಈಗ ಆರಂಭಿಕ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಒಂದೆಡೆಯಲ್ಲಿ ವಿಕೆಟ್ಗಳು ಪಟ ಪಟನೆ ಬೀಳ್ತಾ ಇದ್ರು ಕೂಡ ಇನ್ನೊಂದೆಡೆ ಸಚಿನ್ ಶೆಟ್ಟಿ ಇದ್ದಾರೆ. ಅವರ ಇರುವಂತ ಸಮಯ ಬಹುಶಃ ಎದುರಾಳಿಗಳಿಗೆ ತಲಬೇನೆ ವಿಚಾರ. ಯಾವ ಹಂತಲ್ಲೂ ಕೂಡ ಸಿಕ್ಸರ್ ಸಿಡಿಸಬಲ್ಲ ಆಟಗಾರ ಸಚಿನ್ ಶೆಟ್ಟಿ. ಮತ್ತೆ ಕೊನೆ ಬಾರಿಗೆ ಚರಣ್ CRB ರಂಜಿತ್ ಶೆಟ್ಟಿ ಅವರಿಗೆ ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ ಆಯ್ತು. ಕಾಂಪಿಟೇಷನ್ ಓವರ್ ನಂಬರ್ 5 ಸ್ಕೋರ್ 24 ಫಾರ್ 6 24ಕ್ಕೆ 6 12 ಎಸೆತ 27ರ ಗುರಿ 12-27. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಸಂದೇಶ್ ಪೆರ್ಡೂರ್ 12ಕ್ಕೆ 27 12-27 13 ಚುಕ್ಕೆ 5 ಓವರ್ ಪ್ರತಿ ಓವರ್ಗೆ ದಾಖಲಿಸಬೇಕಾಗಿದೆ. ಸಿಂಪಲ್ ಲೆಕ್ಕಾಚಾರ 12 ಚೆಂಡು 5 ಸಿಕ್ಸರ್ಗಳು. ಮತ್ತೆ ಸಂದೇಶ್ ಪೆರ್ಡೂರ್ ಸ್ಟ್ರೈಕರ್ ಭಾಗದಲ್ಲಿ ಸಚಿನ್ ಶೆಟ್ಟಿ. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. 11ಕ್ಕೆ 27 11-27. ಬಹಳ ಸುತ್ತಮುತ್ತ ಪ್ರಯತ್ನ. ಎರಡೋಟದ ಸೇರ್ಪಡೆ 1-2 ಕ್ಷೇತ್ರ ರಕ್ಷಕರ ಒಂದು ಕ್ಯಾಚ್ಗಾಗಿ ಬಂದ್ರು. ಒಂದೆಡೆ ಗುಟ್ ರಕ್ಷಕ ಸಚಿನ್ಗೆ ಮತ್ತೊಂದು ಜೀವದಾನ ಲಭಿಸ್ತಾ ಇದೆ. 3ರಿಂದ 4 ಜೀವದಾನ ಎದುರಾಳಿಗಳು ನೀಡ್ತಾ ಇದ್ದಾರೆ. 10ಕ್ಕೆ 25 10 ಎಸೆತ 25ರ ಗುರಿ. ಸಂದೇಶ್ ಟು ಸಚಿನ್ ಎರಡೂ ಕೂಡ ಈ ಪಂದ್ಯದ ಹೈಯೆಸ್ಟ್ ರನ್ ಗೆಟರ್. ಪ್ರಥಮ ಸಚಿನ್, ಎರಡನೇ ಸಂದೇಶ್. ಇವರ ನಡುವೆ ಈಗ ಕಾಳಗ ನಡೀತಾ ಇದೆ. 10-25 ಮತ್ತೆ ಸಂದೇಶ್. ಈ ಬಾರಿ ವೈಟ್ ಬಾಲ್. ಅಕ್ರಮ ಎಸೆತದ ಸೂಚನೆ. 10 ಎಸೆತ 24ರ ಗುರಿ. 10-24 ಸಿಂಪಲ್ ಲೆಕ್ಕಾಚಾರ. 10 ಚೆಂಡು 4 ಸಿಕ್ಸರ್ಗಳು. ಮತ್ತೆ ಸಂದೇಶ್ ಪೆರ್ಡೂರ್ ಬಹಳಷ್ಟು ಅನುಭವಿ ಆಟಗಾರ ಕೂಡ. 1ರಿಂದ 2 ಅಮೂಲ್ಯ ಹುದ್ದರಿ ಪಂದ್ಯದ ಚಿತ್ರಣವನ್ನು ಬದಲಿಸ್ತದೆ. 1ರಿಂದ 2 ಸಿಕ್ಸರ್ ಪಂದ್ಯ ಗತಿಯೇ ಬದಲಾಗ್ತದೆ. ಈ ಪಂದ್ಯ ಎರಡೂ ತಂಡಗಳಿಗೂ ಕ್ರೂಷಿಯಲ್ ಪಂದ್ಯ. ಸಂದೇಶ್ ವರ್ಸಸ್ ಸಚಿನ್. ಎರಡು ಆಟಗಾರರು ಕೂಡ ಪಂದ್ಯಾಟದ ಅನುಭವಿ ಆಟಗಾರ. ಗೋಟಗಳ ಹಿಂದೆ ಚರಣ್ CRB. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂದೇಶ್ ಪೆರ್ಡೂರು ಸಚಿನ್ಗೆ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮಾದ 6-7 ಹೆಜ್ಜೆಯಿಂದ ಓಡಿ ಬಂದ ಎಸೆಗಾರ. 10-24 ಈ ಬಾರಿ ಎಸೆತ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 9ಕ್ಕೆ 24 9-24 ಒಂದು ಸಿಕ್ಸರ್ ಪಂದ್ಯದ ಗತಿ ಬದಲಿಸ್ತದೆ. ಒಂದು ವಿಕೆಟ್ ಪಂದ್ಯ ಚಿತ್ರಣವನ್ನು ಬದಲಿಸ್ತದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ CPL ನಲ್ಲಿ ಸಾಗ್ತಾ ಇದೆ. ಕೋಸ್ಟಲ್ ಪ್ರೀಮಿಯರ್ ಲೀಗ್
ಕೋಚರ್ ಕಲಾವಿದ ಹಾಗೂ ತಂತ್ರಜ್ಞರ ನಡುವಿನ ಕ್ರಿಕೆಟ್ ಆಟ. ಮತ್ತೆ ಸಂದೇಶ್. ಈ ಬಾರಿಯ ಸತ ಚೆಂಡು ಬಾಲ ಶುದ್ಧವಾದ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್. ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ ಪ್ರವೀಣ್ ಕೊಡಕಲ್, ಅನುಭವಿ ಹಾಸ್ಯ ನಟ. ಇಲ್ಲಿ ಕ್ರಿಕೆಟ್ಗೆ ಕೂಡ ಸೈ ಎನಿಸಿಕೊಂಡಿದ್ದಾನೆ ಪ್ರವೀಣ. 8ಕ್ಕೆ 22. 8-22. ಮತ್ತೆ ಸಂದೇಶ್. ಸಂದೇಶ್ ಟು ಸಚಿನ್. ಸ್ವಲ್ಪ ಕ್ಷೇತ್ರ ರಕ್ಷ ಬದಲಾವಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಈತ ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ್ ಶೆಟ್ಟಿ. ಸ್ಲೋವರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. 7-22. 7-22. ಏಳಕ್ಕೆ 22. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂದೇಶ್ ಪೆರ್ಡೂರು. ಸಂದೇಶ್ ಟು ಸಚಿನ್. ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟು ಓಟ ರನ್ ಮಾಡುವಂತ ಪ್ರಯತ್ನ. CRB ಚೆಂಡುಗಾಗಿ ಹುಡುಕಾಟ. ಅಂತಿಮ 6 ಎಸೆತ. 21 ಗುರಿ. 6ಕ್ಕೆ 21. ಬಹುಶಃ ನಿನ್ನೆ ರಾತ್ರಿ ಅಂತಿಮ ಹಂತದಲ್ಲಿ ಕೂಡ ಇದೇ ರೀತಿ ಒಂದು ಪಂದ್ಯ ಅಸ್ತ್ರ ಬ್ರಿಗೇಡ್ಸ್ ಹಾಗೂ ಯುನೈಟೆಡ್ ಉಡುಪಿ ನಡೆದಿತ್ತು. ಅಂತಿಮ ಹಂತದಲ್ಲಿ ಗೌತಮ್ ಖಯ್ಯ ಒಂದು ಭರವಸೆ ಆಟವನ್ನು ಆಡಿದ್ರು. 6 ಚೆಂಡು 21 ಆಟವನ್ನು ಆಡಿ ಬಹುಶಃ ಪಂದ್ಯ ಆಟ ಯುನೈಟೆಡ್ ಉಡುಪಿ ಗೆದ್ದುಕೊಂಡಿತ್ತು. ಈಗಾಗಲೇ ಸಮಯ ಮೀರ್ತಾ ಇರುವ ಕಾರಣ 4 ಗಂಟೆ 15 ನಿಮಿಷ ಕಾರಣ ಮುಂದಿನ ಪಂದ್ಯ 4ವರೆಗೆ ಇಳಿಸಲಾಗಿದೆ. ದಯಮಾಡಿ ಗಮನಿಸಿ. ಟೀಮ್ ರುದ್ರಾಕ್ಷಿ ವರ್ಸಸ್ ಸಿಟಿ ಪೊಲೀಸ್ ಮಂಗಳೂರು. ತದನಂತರ ಮಹಿಳೆಯರ ಪಂದ್ಯ 3ವರೆಗೆ ಇಳಿತದೆ. ಫೈನಲ್ ಪಂದ್ಯ ಸಮಯವಿದ್ದಲ್ಲಿ ಓವರ್ಗಳ ಸಂಖ್ಯೆ ನಿರ್ಧಾರ ಸಂಘಟಕರಿಗೆ. ಇವೆಲ್ಲ ಸಂಘಟಕ ನಿರ್ಧಾರ. ಕ್ಯಾಟ್ಕಾ. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಿ. ಅಂಪೈರ್ಸ್ ಸಮಯ ಮೀರ್ತಾ ಇದೆ. ಟೀಮ್ ಫೇಡರ್ ಚಾಲೆಂಜಿಂಗ್ ಸ್ಟಾರ್ಸ್ ಕ್ಷೇತ್ರ ರಕ್ಷಣೆ. ಇನ್ನೂ ಕೂಡ 3 ಪಂದ್ಯ ಇದೆ. ಅಂತಿಮ 6 ಎಸೆತ. 21 ಗುರಿ. ಎಸೆತಗಾರಿಕೆ ವಿಭಾಗದಲ್ಲಿ ವಿನಾಯಕ್ ಹೆಗ್ಡೆ. 6ಕ್ಕೆ 21. ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್ ಶೆಟ್ಟಿ ಇದ್ದಾರೆ. ಆರಕ್ಕೆ 21. ಅಂತಿಮ 6 ಎಸೆತ. 21 ಗುರಿ. ಸಚಿನ್ ಶೆಟ್ಟಿ ಸ್ಟ್ರೈಕರ್ ವಿಭಾಗದಲ್ಲಿ. ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಚಾಲೆಂಜ್ ಸ್ಟಾರ್ಸ್ ಪದೇ ಪದೇ ಸಮಯ ಮೀರಬಾರ್ದು. ಇನ್ನೂ ಕೂಡ 4 ಪಂದ್ಯ ಇದೆ. ಫೈನಲ್ ಪಂದ್ಯ ಬಹುಶಃ 3 ಓವರ್ ಆಗ್ತದೆ. ನಿಮ್ಮ ಸಹಕಾರ ಇದ್ರೆ ಮಾತ್ರ 5 ಓವರ್ ಆಗ್ತದೆ.
ಈ ಮಧ್ಯ ಹುದ್ದರಿ ಆಘಾತವನ್ನು ಕಾಡ್ತಾ ಇದ್ದ ಸಚಿನ್ ಶೆಟ್ಟಿ ಔಟ್ ಆಗ್ತಾ ಇದ್ದಾರೆ. ತಂಡದ ನಮ್ಮುಗೆ ಆಟಗಾರನ ಹುದ್ದರಿ ನೆಲಕ್ಕೀರುತ್ತಾ ಇದೆ. ಹೊಸ ದಾಂಡಿಗಿನ ಸೇರ್ಪಡೆ ಜೀವನ್ ಬರ್ತಾ ಇದ್ದಾನೆ. 5 ಎಸೆತ 21 ಗುರಿ. ಪಂದ್ಯ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಪರವಾಗಿ ವಾಲುವ ಸೂಚನೆಗಳಿವೆ. ಈ ಬಾರಿ ಎಸೆತ ಚೆಂಡು ಓಟಗಳು ಬರ್ತಾ ಇಲ್ಲ. 4ಕ್ಕೆ 21 421. ಬೆಳಗಿನ ಪಂದ್ಯಾಟದಲ್ಲಿ ಬಲಿಷ್ಠ ಅಸ್ತ್ರ ಬ್ರಿಗೇಡ್ ಅನ್ನ ಸೋಲಿಸಿದ ಚಾಲೆಂಜಿಂಗ್ ಸ್ಟಾರ್ಸ್ ಈಗ ಶಟರ್ ಬಾಕ್ಸ್ ನ ವಿರುದ್ಧ ಕೂಡ ಮುನ್ನಡೆಯನ್ನ ಕಂಡುಕೊಳ್ಳುವ ಪ್ರಯತ್ನದಲ್ಲಿದೆ. ಈವರೆಗೆ ಯಶಸ್ವಿಯಲ್ಲಿಯೂ ಕೂಡ ಇದೆ. ಮತ್ತೆ ವಿನಾಯಕ ವೈಡ್ ಬಾಲ್. 4ಕ್ಕೆ 20 420. 4 ಚೆಂಡು 20 ಓಟ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ತೆಲಿಕದ ಒಳ್ಳೆಯ ಖ್ಯಾತಿಯ ಡಾಕ್ಟರ್ ದೇವದಾಸ್ ಕಾಪಿಕಾರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೂ ಶರ್ಮಿಳಾ ದೇವದಾಸ್ ಕಾಪಿಕಾರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದ ಅವರು ಕೂಡ ನಮ್ಮ ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಮೂರಕ್ಕೆ 20 ಮತ್ತೆ ವಿನಾಯಕ ಜೀವನ್ಗೆ. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. 2ಕ್ಕೆ 20 ಶಟರ್ ಬಾಕ್ಸ್. ಬಲಿಷ್ಠ ತಂಡ ಸೋಲಿನ ಸುಳಿಯತ್ತ ಸಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ಸ್ ಈಗ ಫೈನಲ್ಗೆ ದಾಪುಗಾಡಿರಲಿಕ್ಕೆ ಕೇವಲ 2 ಮೆಟ್ಟಿಲುಗಳು. 5ನೇ ಬಾರಿ ವಿನಾಯಕ. ಜೀವನ್ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಈ ಮಧ್ಯೆ ಮತ್ತೊಂದು ಹೋದರೆ ಆಘಾತ. ವಿನಾಯಕ ಔಟ್. ರನ್ ಔಟ್. ಎರಡು ಪಂದ್ಯದ ಬಳಿಕ ಫೈನಲ್ ಪಂದ್ಯಾಟ ಸಾಗ್ತದೆ. ಅಮ್ಮಯ್ಯ ಬಾಸ್ ಅವರನ್ನು ಎದುರಿಸುವ ತಂಡ ಈಗಾಗಲೇ ಸಿದ್ಧತೆಯಲ್ಲಿದೆ, ಸಜ್ಜಾಗಿದೆ. ಅವರಿಗೆ ಚಾಲೆಂಜ್ ನೀಡಲು ಚಾಲೆಂಜಿಂಗ್ ಸ್ಟಾರ್ಸ್ಗಳು ರೆಡಿ ಇದ್ದಾರೆ. ಅಂತಿಮ ಎಸೆತ ಕೇವಲ ಔಪಚಾರಿಕತೆ ಮಾತ್ರ ಬಾಕಿ ಇದೆ. ಗೆಲುವಿನ ಹಂತದಲ್ಲಿ ಮೀರ್ತಾ ಇದ್ದಾರೆ. ಡ್ರೈವರ್ ಸೀಟ್ ನಲ್ಲಿದೆ. ಚಾಲಕನ ಸ್ಥಿತಿಯಲ್ಲಿ ವಿಜಯ ಪಥದಲ್ಲಿ ವಿಜಯ ದುಂದು ಸರ್ವ ಸಿದ್ಧತೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್ಗಳು. ಮತ್ತೆ ವಿನಾಯಕ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದೆ. ತನ್ಮೂಲಕ ಚಾಲೆಂಜಿಂಗ್ ಸ್ಟಾರ್ಸ್ ಫೈನಲ್ ಟಿಕೆಟ್ ಪಡೀತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಚಾಲೆಂಜಿಂಗ್ ಸ್ಟಾರ್ಸ್. ಅಭಿನಂದನೆ ಅರ್ಪಿಸಿದ ಚಾಲೆಂಜಿಂಗ್ ಸ್ಟಾರ್ಸ್ಗೆ, ಕೃತಜ್ಞತೆ ಅರ್ಪಿಸಿದ ಶಟರ್ ಬಾಕ್ಸ್ಗೆ. ಮುಂದಿನ ಪಂದ್ಯ ಕ್ಷೇತ್ರ ರಕ್ಷಣೆಗೆ ಇಳಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಿಟಿ ಪೊಲೀಸ್ ಬೆಂಗಳೂರು ಕ್ಷೇತ್ರ ರಕ್ಷಣೆಗೆ ಇಳಿಬೇಕು. ಅವರನ್ನು ಎದುರಿಸುವ ತಂಡ ಟೀಮ್ ರುದ್ರಾಕ್ಷಿ ಓಪನರ್ಸ್
ಅಂಕಣ ಕೇಳಿರಿ ಅನ್ನೋ ಸೂಚನೆ ನೀಡ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯನ್ನು ಆಡಿದಂತಹ ಒಂದು ತಂಡ ಶಟರ್ ಬಾಕ್ಸ್ ಅಂತಿಮ ಹಂತದಲ್ಲಿ ಸೋಲನ್ನ ಕಂಡುಕೊಂಡಿದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ ಶಟರ್ ಬಾಕ್ಸ್ಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ರೆ. ಈತ ಚಾಲೆಂಜಿಂಗ್ ಸ್ಟಾರ್ಸ್ ಚಾಲೆಂಜಿಂಗ್ ಗೇಮ್ ಅನ್ನು ದಾಖಲಿಸಿದ 50 ಓಟವನ್ನು ದಾಖಲಿಸಿದ ತಂಡ ಅದನ್ನು ಉಳಿಸಿಕೊಳ್ತಾ ಇದೆ. ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈಗ ಪೊಲೀಸರ ತಂಡದ ಪಂದ್ಯಾಟ ಸಾಗ್ತದೆ. ಸಿಟಿ ಪೊಲೀಸ್ ಮಂಗಳೂರು ಕ್ಷೇತ್ರ ರಕ್ಷಣೆಗೆ ತೊಡಗಬೇಕಾಗಿ ಕೇಳಿಕೊಳ್ತದೆ. ಅದೇ ಟೀಮ್ ರುದ್ರಾಕ್ಷಿ ಓಪನರ್ಸ್ ಅಜಿತ್ ಶೆಟ್ಟಿ ಕ್ಯಾಪ್ಟನ್ಸಿಯ ತಂಡ ಅಂಕಣಕ್ಕೆ ತೆರಳಿ ಅನ್ನೋ ಸೂಚನೆ ನೀಡ್ತಾ ಇದ್ದಾವೆ. ಈಗ ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಆಟಗಾರ ಮತ್ತೆ ಸಂಜಯ್ ಪಾಲಾಗ್ತಾ ಇದೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಪಂದ್ಯದಲ್ಲಿ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಂಜು ಪಾಲಿಗೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ಬಂದು ತೂಲೆಯೇ ನನ್ನ ಸುರು ಸಿಪಿಯಲೇ ಸಿಪಿಯಲೇ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬಂದು ತೂಲೆಯೇ ನನ್ನ ಸುರು ಸಿಪಿಯಲೇ ಸಿಪಿಯಲೇ. ಹನ್ನೆರಡು ಆಟಗಾರರಿದ್ದ ದಯಮಾಡಿ ಕಳಿಸಿಕೊಡಿ. ಬೌಲಿಂಗ್ ವಿಭಾಗದಲ್ಲಿ ಬೌಲರ್ಸ್ ನೇಮ್ ಪ್ಲೀಸ್. ಸಿದ್ಧ ಬೌಲಿಂಗ್ ವಿಭಾಗದಲ್ಲಿ ಪ್ರಕಾಶ್ ಧರ್ಮನಗರ ಅವರು ನಮ್ಮ ವೇದಿಕೆ ಹತ್ತ ಬರಬೇಕು. ಪ್ರಕಾಶ್ ಧರ್ಮನಗರ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಚಲನಚಿತ್ರ ನಿರ್ಮಾಪಕಿಗಳಾದಂತಹ ಶ್ರೀಯುತ ಶರ್ಮಿಳಾ ಕಾಪಿಕಾಡ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತದೆ. ಅವರು ಕೂಡ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಸಿದ್ದು ಎಸೆಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಅಜಯ್ ಶೆಟ್ಟಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ವಲ್ ಅಥಾವಾರ. ಆರಂಭಿಕ ಹಂತದ ಮೊದಲ ಓವರ್. ಸಿದ್ದು ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಸ್ಟ್ರೈಕರ್ ಬದಲೇ ಅಜಯ್, ನಾನ್ ಸ್ಟ್ರೈಕರ್ ಬದಲೇ ರುದ್ರಾಕ್ಷಿಯ ಪರವಾಗಿ ಪ್ರಜ್ವಲ್ ಪದ್ದಡ ಬುಧವಾರಿಕೆಯನ್ನು ಕಾಡಿದ. ಆರಂಭಿಕ ಹಂತದ ಮೊದಲ ಚೆಂಡು ಬಹಳ ಸೂತಮ ರೀತಿಯ ಹಸ್ತಗಾರಿಕೆ. ಆರಂಭಿಕ ಹಂತದ ಮೊದಲ ಚೆಂಡಲ್ಲಿ ಒಂದೋಟದ ಪೂರೈಕೆ ಟೀಮ್ ರುದ್ರಾಕ್ಷಿ ತಂಡದ ಕಾತರಗೊಳ್ತಾ ತಡವತ್ತ ಒಂದೋಟವನ್ನು ಪೂರ್ಣಗೊಳಿಸ್ತಾ ಇದೆ. ಸ್ಕೋರ್ ಇಸ್ 1. ಬಾತಸ್ಗಾರಿಕೆ ಬದಲಿ ಸಿದ್ದು ಎರಡರ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಎಲ್ಲ ದಾಖಲಾತಿಯನ್ನು ಪಡ್ಕೊಳ್ತಾರೆ. ಆರಂಭಿಕ ಹಂತದಲ್ಲಿ ಒಂದೋಟವನ್ನು ಬಿಟ್ಕೊಡ್ತಾರೆ ಸಿದ್ದು. ಇವಾಗ ಎರಡನೇ ಚೆಂಡಲ್ಲಿ ಯಾವುದೇ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆ ಸಿದ್ದು ತೋರ್ಪಡಿಸಿದ್ರು. ತಮ್ಮ ಕತ್ತಿನ ಮೂರನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬತೆ ಬೀಸೋದ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಆರಂಭಿಕ ಹಂತದ ಮೊದಲ ಓವರ್ ಮೂರು ಚೆಂಡುಗಳ ಮುಕ್ತಾಯದ ತಡವಾದ ಕೇವಲ ಒಂದಾಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಪ್ರಜ್ವಲ್ ಅಥಾವಾರ್. ಮತ್ತೆ ನಾಲ್ಕನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿ ಸಿದ್ದು ಟು ಪ್ರಜ್ವಲ್. ಬಹಳಷ್ಟು ಸುಂದರ ಹಸ್ತಗಾರಿಕೆ. ಕೊಂಚ ನೆಗೆತವನ್ನು ಕಂಡಂತ ಚೆಂಡು ವೈಡ್ ಬಾಲ್ ಅಂತ ಸೂಚನೆ ಅಪಾರಿಸಿಡ್ತಾ ಇದ್ದಾರೆ. ಅಗಲ ಚೆಂಡು ಘೋಷಣೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ನೆಗೆತವನ್ನು ಕಂಡು ಚೆಂಡು ಅಪಾರ್ಸ ಅಗಲ ಚೆಂಡು ಎನ್ನುವ ತೀರ್ಪು ನೀಡಿದ್ರು. ಒಂದೋಟ ಪೂರೈಕೆ ತಡಮತ್ತ ಎರಡೋಟವನ್ನು ದಾಖಲಿಸಿಕೊಳ್ತಾ ಇದೆ. ಬಾತಸ್ಗಾರಿಕೆ ಬದಲಿ ಸಿದ್ದು. ಬತೆ ಬೀಸುವಂತ ಪ್ರಯತ್ನ. ಹೊಡೆದಗಳ ಪರ್ಫೆಕ್ಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಒಂದೋಟದ ಪೂರೈಕೆ ಲೆಗ್ ಬ್ಯಾಚ್ ರೂಪದಲ್ಲಿ ಅಂಕಿಅಂಶ ಪಡೆದು ದಾಖಲಿಸಿಕೊಳ್ತಾ ತಡಮತ್ತ ಮೂರೋಟದ ಪೂರೈಕೆ. ಸ್ಕೋರ್ ಇಸ್ 3. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಬಾತಸ್ಗಾರಿಕೆ ಬದಲಿ ಸಿದ್ದು. ಸ್ಟ್ರೈಕರ್ ಬದಲಿ ಅಜಿತ್ ಪದರ ಬುಧವಾರಿಕೆಯನ್ನು ಕಾಡಿದ. ನಾನ್ ಸ್ಟ್ರೈಕರ್ ಬದಲಿ ಪ್ರಜ್ವಲ್ ಅಥಾವಾರ್. ಬತೆ ಬೀಸುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ಳುತ್ತೆ. ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಸಿದ್ದು ತೋರ್ಪಡಿಸಿದ್ರು ಸಿಟಿ ಪೊಲೀಸ್ 11 ಪರವಾಗಿ. ಅಂತಿಮ ಆರಂಭಿಕ ಮೊದಲ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬಾತಸ್ಗಾರಿಕೆ ಬದಲಿ ಸಿದ್ದು. ಗುಡ್ ರಕ್ಷಣೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನವನ್ನು ಪೊಲೀಸ್ ಇಲಾಖೆಯ ಗುಡ್ ರಕ್ಷಣೆ ನೀಡ್ತಾ ಇದ್ದಾರೆ. ಬಾತಸ್ಗಾರಿಕೆ ಬದಲಿ ಸಿದ್ದು ತಮ್ಮ ಕತ್ತಿನ ಅಂತಿಮ ಒಂದು ಚೆಂಡು.
ಬಹಳ ಶೋತ ಬರೀತಿಯ ಹೊಡೆತ ಪಾಯಿಂಟ್ಸ್ ರೂಪದಲ್ಲಿ ಕಟ್ ಮಾಡೋದ ಪ್ರಯತ್ನ ಓದೋಡ ಪೂರೈಕೆಯನ್ನು ಪಡ್ಕೊಂಡು ನಿಟ್ಟಿನಲ್ಲಿ ಮೊದಲ ಓವರ್ ಮುಕ್ತಾಯ ತಡಬತ್ತ 4 ಓಟವನ್ನು ಪೂರೈಸಿಕೊಳ್ತಾ ಇದೆ. ಸ್ಕೋರ್ ಇಸ್ 4 ಲಾಸ್ ಆಫ್ 0 ವಿಕೆಟ್ಸ್. ಮೊದಲ ಹಂತದ ಆರಂಭಿಕ ಹಂತ ಮೊದಲ ಓವರ್ ಮುಕ್ತಾಯ ತಡಬತ್ತ 4 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬತಸ್ಗಾರಿಕೆ ಬದಲೇ ಬೇರೋಸಿನ ಹೊಡೆತ ಅಜಯ್ ತನ್ಮೂಲಕವಾಗಿ ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕೋಚ್ ಚಂಡಮಂಡಲ ಕಂಡಿದ್ರು. ಹೊಡೆತಗಳು ಪರ್ಫೆಕ್ಟ್ ದಾಖಲಾತಿ ಪಡ್ಕೊಳ್ತಾ ಇಲ್ಲ ಹಸ್ತಗಾರರ. ಮತ್ತೊಂದು ವಿಕೆಟ್ ಪಡ್ಕೊಳ್ತಾರೆ ಅಜಿತ್ ವಾಪಸ್ ಆತೆ. ಬೌಲರ್ ನೇಮ್ ಪ್ಲೀಸ್. ಪೊಲೀಸ್ 11 12th ಮ್ಯಾನ್ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ಬೌಲರ್ ನೇಮ್ ಚೆಂಡೆ. ಅಣ್ಣ ಚೆಂಡನ್ ಚೂರು ಮೆಲ್ಲ ಪ್ಲೇ ಸರ್. ಬೌಲರ್ ನೇಮ್ ಸರ್ ಬಸವರಾಜ್. ಆರಂಭಿಕ ಹಾತದ ಮೊದಲ ಚೆಂಡಲ್ಲಿ ಬಹಳ ಶುದ್ಧ ಬರುತ್ತೀಯ ವಿಕೆಟ್ ಅನ್ನು ಪಡ್ಕೊಂಡ್ರಿ. ನಿಟ್ಟಿನಲ್ಲಿ ತಡಬತ್ತ 4-1. ಮತ್ತೊಬ್ಬ ಹೊಸ ಆಟಗಾರ ರಾಕೇಶ್ ಜಿಲ್ಸೆ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದ್ದು ರಾಷ್ಟ್ರಗಿರ್ಬದಲ್ಲಿ ಪ್ರಜ್ವಲ ತರ ಪದ್ಯಗಳ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಮತ್ತು ಬಸವರಾಜ್ ಆರಂಭಿಕ ಹಂತದ ಮೊದಲ ಇನ್ನಿಂಗ್ಸ್ 2ನೇ ಓವರ್ನ ದ್ವಿತೀಯ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ನೆಟ್ಟಿನಲ್ಲಿ ವೈಟ್ ಬಾಲ್ ಅಂತ ಸೂಚನೆ ಅಂಪೈರ್ ಸಿಡಿದ್ರು. ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಒಂದೊಂದು ಪೂರೈಕೆ ತಡಬತ್ತ 5 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 5 ಲಾಸ್ ಆಫ್ 1 ವಿಕೆಟ್. ಮತ್ತೆ ಬಸವರಾಜ್ ತಮ್ಮ ಕತ್ತಿನ ಗಿರಣದ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಸವರಾಜ್ ರಾಕೇಶ್ ಜಿಲ್ಸೆ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಕ್ರೀಡಾಂಗಣಕ್ಕೆ ಮೊದಲ ಚುಂಬನದೊಂದಿಗೆ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ತಡಬತ್ತ 9 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 9. ಮತ್ತೆ ಬಸವರಾಜ್ ಬೋರ್ಡ್ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೆರಸಿನ ಹೊಡೆತ ನೇರ ಹೊಡೆತ ದಾಖಲಿಸುವ ಪ್ರಯತ್ನ. ಒಂದಾಡದ ಪೂರೈಕೆ ಯಶಸ್ಸನ್ನು ಕಾಣಿದೆ. ಬಹಳ ಸುತ್ತಮ ರೀತಿಯ ಹೊಡೆತವನ್ನು ದಿಲ್ಸ ದಾಖಲಿಸಿದ ತಡಬತ್ತ 10 ಓಟವನ್ನು ತಲುಪ್ತಾ ಇದೆ. 2ನೇ ಓವರ್ 3 ಚೆಂಡುಗಳ ಮುಕ್ತಾಯದ ತಡಬತ್ತ 10-1. ಸ್ಕೋರ್ ಇಸ್ 10 ಲಾಸ್ ಆಫ್ 1 ವಿಕೆಟ್. ಮತ್ತೆ ಬಸವರಾಜ್ ತಮ್ಮ ಕತ್ತಿನ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಉತ್ತಮ ರೀತಿಯ ಹೊಡೆತ ಪ್ರಜ್ವಲ ತಾವರ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದೋಟದ ಪೂರೈಕೆಯನ್ನ 4ನೇ ಚೆಂಡಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ತಡಬತ್ತ 11 ಓಟಗಳ ಪೂರೈಕೆ ಆಗ್ತಾ ಇದೆ. ಸ್ಕೋರ್ ಇಸ್ 11 ಲಾಸ್ ಆಫ್ 1 ವಿಕೆಟ್. ಮತ್ತೆ 5ನೇ ಬಾರಿಗೆ ಬಸವರಾಜ್ ಸಿಟಿ ಪೊಲೀಸ್ 11 ಪರವಾಗಿ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಬೇರೋಸಿನ ಹೊಡೆತ ದಿಲ್ಸೆ ಮಧ್ಯೆ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ಳೋದು. ಬಹಳ ಸುತ್ತಮ ರೀತಿಯ ಸಿಕ್ಸರ್ ದಿಲ್ಸೆ ದಾಖಲಿಸಿದ್ರು ತಡಬತ್ತ 17 ಓಟದ ಪೂರೈಕೆ. ಸ್ಕೋರ್ ಇಸ್ 17. ಉತ್ತಮ ರೀತಿಯ ಹೊಡೆತವನ್ನ ದಿಲ್ಸೆ ದಾಖಲಿಸಿದ್ರು. 2ನೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತ. ತಡಬತ್ತ 17-1. ಮತ್ತೆ ಕೊನೆ ಬಾರಿಗೆ ಬಸವರಾಜ್ ಸಿಟಿ ಪೊಲೀಸ್ 11 ಪರವಾಗಿ 2ನೇ ಓವರ್ನ ಅಂತಿಮ ಚೆಂಡು. ಬಹಳ ಶೋಧ ಬರೆದ ಎಸಗಾರಿಕೆ ಕೋಚಮಡಿಗೆ ಕ್ಷೇತ್ರ ವೈಫಲ್ಯ. ಹೋದೋಣದ ಪೂರೈಕೆಯನ್ನ ದಿಲ್ಸೆ ಪಡ್ಕೊಳ್ತಾ ಇದ್ದಾರೆ. ಸುಲಭ ರೀತಿಯ ರನ್ಔಟ್ ಚಾನ್ಸ್ ಮಿಸ್ ಆಗ್ತಾ ಇದೆ. 12 ಬೆಸ್ಗಳ 2 ಓವರ್ ಮುಕ್ತಾಯ ಇದೆ. ತಡಬತ್ತ 18-1. ಸ್ಕೋರ್ ಇಸ್ 18 ಲಾಸ್ ಆಫ್ 1 ವಿಕೆಟ್. 2 ಓವರ್ಗಳ ಮುಕ್ತಾಯದಲ್ಲಿ 4 ಓವರ್ಗಳ ಒಂದು ಪಂದ್ಯ. ಇನ್ನೂ ಕೂಡ 2 ಓವರ್ ಇದೆ. ಅದೆಷ್ಟು ಓಟವನ್ನು ದಾಖಲಿಸಲು ನೋಡಬೇಕಾಗಿದೆ ಕ್ಯಾಟ್ಕಾ 11 ಟೀಮ್ ರುದ್ರಾಕ್ಷಿ. ಇದಾದ ನಂತರ
ಮಹಿಳೆಯರ ಫೈನಲ್ಸ್ ಆಗ್ಲಕ್ಕಿದೆ. ನಿಸರ್ಗ ಕ್ವೀನ್ಸ್ ಹಾಗೂ ಬ್ಲಾಕ್ ಪ್ಯಾಂಥರ್ ಟಾಸ್ಕ್ ಆಗಿ ಬನ್ನಿ. 2 ಟೀಮ್ಸ್ ಕ್ಯಾಪ್ಟನ್ ಟಾಸ್ಕ್ ಆಗಿ ಬರಬೇಕು. ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ನಾಯಕಿಯರು. ಬೌಲರ್ ನೇಮ್ ಪ್ಲೀಸ್. ಸಿಟಿ ಪೊಲೀಸ್ 11 ಬೌಲರ್ ನೇಮ್ ಪ್ಲೀಸ್. ರಂಗ 3 ಓವರ್ ಎಸೆಯಬೇಕಾಗಿದೆ. ರಂಗ ಸಿಟಿ ಪೊಲೀಸ್ 11 ಆಗಿ 3 ಓವರ್ ಜವಾಬ್ದಾರಿ ಪಡ್ಕೊಳ್ಬೇಕಾಗಿದೆ. 2 ಓವರ್ಗಳ ಮುಕ್ತಾಯದಲ್ಲಿ 18 ಓಟವನ್ನು ದಾಖಲಿಸಿಕೊಳ್ಳೋದು ತಂಡ ಇವಾಗ ಅಂತಿಮ 12 ಸತ ಅದಷ್ಟು ಮಟ್ಟಿಗೆ ಓಟವನ್ನು ದಾಖಲಿಸದ ಕಾದೊಡಬೇಕಾಗಿದೆ. 12 ಬಾಲ್ಸ್ ರಿಮೇನಿಂಗ್. ಬ್ಲಾಕ್ ಪ್ಯಾಂಥರ್ಸ್ ಹಾಗೂ ನಿಸರ್ಗ ಕ್ವೀನ್ಸ್ ಟಾಸ್ಕ್ ಆಗಿ ಬನ್ನಿ. ಲಾಸ್ಟ್ ಕಾಲ್, ಸಮಯ ಮೀರ್ತಾ ಇದೆ. ನಿಸರ್ಗ ಹಾಗೂ ಬ್ಲಾಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ ಬಂದ, ನಿಸರ್ಗ ಕ್ವೀನ್ಸ್ ನಾಯಕಿ. ಬಹುಶಃ ಟೀಮ್ ರುದ್ರಾಕ್ಷಿ ಹೊಸ ದಾಂಡಿಗ ಕಾಯ್ತಾ ಇದ್ದಾರೆ. ಯಾವ ಹಂತದಲ್ಲಿ ಯಾವ ದಾಂಡಿಗ ಔಟ್ ಆಗ್ತಾ ಇರೋದು ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ ಆದ ಸೂಚನೆ. ಬಹುಶಃ ಲೆಗ್ ಬೈಸ್ ರೂಪದ ಓದಾಟದ ಪೂರೈಕೆಯನ್ನ ದಿಲ್ಸೆ ಪಡ್ಕೊಂಡ್ರೆ ತೊಡಬತ್ತ 18 ಓಟವನ್ನು ತಲುಪ್ತಾ ಇದೆ. ನಿಸರ್ಗ ಕ್ವೀನ್ಸ್ ನಾಯಕಿ ಆದಷ್ಟು ಬೇಗನೆ ಟಾಸ್ಕ್ ಬರಬೇಕು. ಬ್ಲಾಕ್ ಪ್ಯಾಂಥರ್ಸ್ ರೆಡಿ ಇದ್ದಾರೆ. 2 ತಂಡ ವಾರ್ಮ್ ಅಪ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ನಿಮ್ಗೆ ಇರ್ತದೆ. 3 ಓವರ್ಗಳ ಪಂದ್ಯ. ನೀವು ಡಿಲೇ ಮಾಡಿದ್ರೆ 2 ಓವರ್ ಆಗುತ್ತೆ. ಬೆರೋಸಿನ ಹೊಡೆತ, ಚೆಂಡು ಕ್ಷೇತ್ರಕ್ಷಣ ಭದ್ರಬಾಸನ ಸೇರ್ಕೊಳ್ಳುತ್ತದೆ. ರಂಗ ಪ್ರಜ್ವಲ್ ಅವರ ವಿಕೆಟ್ ಪಡ್ಕೊಳ್ಳಿ. ಬಹಳಷ್ಟು ಇಂಪಾರ್ಟೆಂಟ್ ವಿಕೆಟ್. ಇವಾಗ ಪ್ರಜ್ವಲ್ ವಾಪಸ್ ಆತನ ಕಡ್ಕೊಳ್ಬೇಕಾಗಿದೆ. 19ಕ್ಕೆ 2 ಹುದ್ದೆಯನ್ನು ಕಳೆದುಕೊಳ್ತಾರೆ. ಸ್ಕೋರ್ ಇಸ್ 19 ಲಾಸ್ ಆಫ್ 2 ವಿಕೆಟ್ಸ್. ವಿನಾಯಕ್ ಆಚಾರ್ಯ ಹೊಸ ಆಟಗಾರ ವಿನಾಯಕ್ ಸ್ಟ್ರೈಕ್ ಪಡ್ಕೊಳ್ಬೇಕಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ದಿಲ್ಸೆ ಪಂದ್ಯದ ಬುದ್ಧಿವಾರಿಕೆಯನ್ನು ಕಾಣಿದೆ. ಮತ್ತಸ್ಗಾರಿಕೆ ಬದಲಿ ಸಿಟಿ ಪೊಲೀಸ್ 11 ಪರವಾಗಿ ರಂಗ. ಬಹಳ ಸೋತು ಬರುತ್ತೀಯ ಹೊಡೆತ, ಕಟ್ ಮಾಡುತ್ತ ಪ್ರಯತ್ನ. ಓದೋಟವನ್ನು ಪೂರ್ಣಗೊಳಿಸಿದ್ರು. ತೊಡಬತ್ತ 20 ಓಟವನ್ನು ತಲುಪುತ್ತದೆ. ಲೆಕ್ಕಾಚಾರ ಮೇಲೆ ಓಟವನ್ನು ಕಸುವ ಪ್ರಯತ್ನದಲ್ಲಿ ಆಚಾರ್ಯ ರನ್ಔಟ್. ಮುಂದಿನ ಪಂದ್ಯ ನಿಸರ್ಗ ಕ್ವೀನ್ಸ್ won the toss, selected to field first. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧ. ಮುಂದಿನ ಪಂದ್ಯ 3 ಓವರ್ಗಳ ಮಹಿಳಾ ಆಟಗಾರ್ತಿಯರ ಕಾದಾಟ. ನಿಸರ್ಗ ಕ್ವೀನ್ಸ್ won the toss, selected to field first ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಅಂಕಣ ಒಳಭಾಗದಲ್ಲಿ V4 ಮಾಡಿಕ್ ಸೇರ್ಪಡೆ. ಬಹಳ ಸುತ್ತುವರಿಯ ಹೊಡೆತ, ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾರೆ. ಉತ್ತಮ ದಸಗಾರಿಕೆಯನ್ನ ರಂಗ ತೋರ್ಪಡಿಸಿದ ತಮ್ಮ ಕತ್ತಿನ 3 ಓವರ್ ಅಂತಿಮ ಒಂದಷ್ಟು ಮಾತ್ರ ಬಾಕಿ ಉಳಿತಾ ಇದೆ. ತಡಮತ್ತ 20 ಓಟಕ್ಕೆ ತಲುಪ್ತಾ ಇದೆ. 20ಕ್ಕೆ 3 ಬದಸ್ಗಾರಿಕೆ ಬದಲಿ ರಂಗ ಸ್ಟ್ರೈಕರ್ ಬದಲಿ ಮಾಡಿಕ್. 3 ಓವರ್ ಅಂತಿಮ 1 ಚೆಂಡು ರಂಗ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಬೇರಸಿನ ಹೊಡೆತ, ತನ್ಮೂಲಕವಾಗಿ ಚೆಂಡು ಸೀಮಾರೆ ಕ್ಯಾಚಿನಲ್ಲಿ ಬಹಳಷ್ಟು ತವರಿತಿಯ ಕ್ಷೇತ್ರಕ್ಷಣ ಮಾಡಿದ್ರು. ಇಂಟರಲ್ಲಿ ಅಂತಿಮ ಚೆಂಡು ಮುಕ್ತಾಯವನ್ನು ಕಾಣುತ್ತದೆ. 12 ವರ್ಷಗಳ 3 ವಾರಗಳ ಮುಕ್ತಾಯದಲ್ಲಿ ತಡಬತ್ತ 22 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 22. ಕೊನೆ ಓವರ್ ಮಾತ್ರ ಬಾಕಿ ಇದೆ. ಲಾಸ್ಟ್ ಓವರ್ ರಿಮೈನಿಂಗ್. ಮುಂದಿನ ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್. ಅಂತಿಮ ಓವರ್ ಸಾಗ್ತದೆ. ಇನ್ನೂ ಕೂಡ ಟೀಮ್ ರುದ್ರಾಕ್ಷಿ
ಕ್ಯಾಟ್ಕಾದ ಸದಸ್ಯರು ಬ್ಯಾಟಿಂಗ್ಗೋಸ್ಕರ ಚಾತಕ ಪಕ್ಷ ಅಂತ ಕಾಯ್ತಾರೆ. ಒಂದೆಡೆ ಗೌತಮ್ ಕಯ್ಯ, ಇನ್ನೊಂದೆಡೆ ಪ್ರಶಾಂತ್ ಅಲ್ವಾ. ಯಾರಿಗೆ ಅದೃಷ್ಟ, ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್. ಬೌಲರ್ ನೇಮ್ ಪ್ಲೀಸ್. ರಮೇಶ್ ಎಸ್ಗಾರಿಕೆ ಬದಲಿ ರಮೇಶ್ 4ನೇ ಓವರ್ ಚಾಲ್ತಿನ ಪಡ್ಕೊಳ್ತಾರೆ. ಸ್ಟ್ರೈಕರ್ ಬದಲಿ ಮಣೇಕ್. ಬೀಸುವಂತ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರ್ ದಾಖಲಾತಿನ ಪಡ್ಕೊಳ್ತಾ ಇದೆ. 4ನೇ ಓವರ್ ಬೋದಲ ಚೇಡಲ್ ಯಾವುದೇ ಓಟುಗಳು ದಾಖಲಾತಿನ ಪಡ್ಕೊಳ್ಳೋ ತಡವತ್ತ 20 ಸ್ಥಗಿತ. ಸ್ಕೋರ್ ಇಸ್ 21, ಲಾಸ್ ಆಫ್ 3 ವಿಕೆಟ್ಸ್. ಬತ್ತಸ್ಗಾರಿಕೆ ಬದಲಿ ರಮೇಶ್ 2ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ನೆಟ್ಟಿನ ವೈಡ್ ಬಾಲ್ ಅಂತ ಸೂಚನೆ ಕೊಚ್ಚ ಮಾಡಿ ಗುಡ್ಡಷ್ಟ ವೈಫಲ್ಯದ 1ರ ಬದಲಿಗೆ 2 ರನ್ಗಳ ಪೂರೈಕೆಯನ್ನ ಆಟಗಾರರು ಪಡ್ಕೊಂಡ್ರು. ತಡಬತ್ತ 23 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 23, ಲಾಸ್ ಆಫ್ 3 ವಿಕೆಟ್ಸ್. 23ಕ್ಕೆ 3. ಪ್ರದರ್ಶನ ಪಂದ್ಯಾಟದಲ್ಲಿ ವಿಆರ್ಎಸ್ ತಗೊಳ್ಳೋ ಅವಕಾಶ ಇದೆ ಆಟಗಾರರಿಗೆ. ಸ್ವಯಂ ನಿವೃತ್ತಿ. ವಾದಸ್ಗಾರಿಕೆ ಬದಲಿ ರಮೇಶ್ ತಮ್ಮ ಕಚ್ಚಿನ 2ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ರಮೇಶ್ ರಾಕೇಶ್ ಜಲ್ಸೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ 1 ಚುಮನದೊಂದಿಗೆ ಚೆಂಡು ಬೌಂಡ್ರಿ ದಾಖಲಾತಿನ ಪಡ್ಕೊಳ್ಳಿದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ದಿಲ್ಸೆ ದಾಖಲಿಸಿಕೊಂಡ್ರು. ತಡಬತ್ತ 27 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 27. ಮಾಣಿಕ್ ಸ್ವಯಂ ನಿವೃತ್ತಿ, ಗೌತಮ್ ಕೈಗೆ ಅವಕಾಶ ನೀಡಿದ್ರು. ಆದ್ರೆ ದಿಲ್ಸೆ ಮಾತ್ರ ಯಾವುದೇ ರೀತಿಯ ನಿವೃತ್ತಿ ಪಡೀತಾ ಇಲ್ಲ. ಬಹಳಷ್ಟು ಬೇರಸಿನ ಹೊಡೆತ. ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಶತರಕ್ಷ ಬಹಳಷ್ಟು ಇಂಪಾರ್ಟೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ ದಿಲ್ಸೆ ವಾಪಸ್ ಆತನ ಕಂಡುಕೊಳ್ಳಿ. ದಿಲ್ಸೆ ಬಾಲ್ ಟು ದ ಪೆವಿಲಿಯನ್. 27ಕ್ಕೆ 4. ಪ್ರಶಾಂತ್ ಹೊಸ ಆಟಗಾರ ಪ್ರಶಾಂತ್ ಸ್ಟ್ರೈಕ್ ಪಡ್ಕೊಳ್ಬೇಕಾಗಿದೆ. ಬಾತಸ್ಗಾರಿಕೆ ರಮೇಶ್ ತಮ್ಮ ಕತ್ತಿನ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ತಡಬತ್ತ 27ಕ್ಕೆ 4. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ನೇರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಓದೋಣದ ಪೂರೈಕೆಯನ್ನ ಪ್ರಶಾಂತ್ ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ ತಡಬತ್ತ 28 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 28. ಅಂತಿಮ 2 ಸತ ಅಂತಿಮ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ವೈಡ್ ಬಾಲ್ ಸೂಚನೆ ಅಂಪೈರ್ಸ್ ಇಡ್ತಾ ಇದ್ದಾರೆ. ಮತ್ತೆ ಮೊದಲದ ಪೂರೈಕೆ ತಡಬತ್ತ 29 ಓಟವನ್ನು ತಲುಪ್ತಾ ಇದೆ. ಬಾತಸ್ಗಾರಿಕೆ ಮೈದಾನದಲ್ಲಿ ರಮೇಶ್ ಸಿಟಿ ಪೊಲೀಸ್ ಇಲಾಖೆಯ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬೇರಸು ಹೊಡೆತವನ್ನು ದಾಖಲಿಸಿಕೊಂಡು ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಕ್ರೀಡಾಂಗಣಕ್ಕೆ ಮೊದಲ ಚುಂಬನ ಬೌಂಡ್ರಿ ದಾಖಲಾತಿ ಮಾಡಿಕೊಳ್ಳುತ್ತೆ. 43 ಓಟವನ್ನು ತಲುಪ್ತಾ ಇದೆ. ಕೊನೆ ಹಂತದಲ್ಲಿ ರಮೇಶ್ ಎಸ್ಗಾರ್ ಕೊಂಚ ಮಟ್ಟಿಗೆ ದುಬಾರಿ ಆಗ್ತಾ ಇದೆ. ಎಕ್ಸ್ಪೆನ್ಸಿವ್ ಓವರ್. ಕೊನೆ ಬಾರಿಗೆ ರಮೇಶ್ 4ನೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಡಬತ್ತ 33 ಓಟವನ್ನು ತಲುಪ್ತಾ ಇದೆ. ಬಾತಸ್ಗಾರಿಕೆ ಬದಲಿ ರಮೇಶ್ ಸಿಟಿ ಪೊಲೀಸ್ ಇಲಾಖೆಯ ಪರವಾಗಿ ಬಾತ ಬೀಸುವಂತ ಪ್ರಯತ್ನ, ಯಾವುದೇ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತಮ ರೀತಿಯ ಗೆಸ್ಗಾರಿಕೆಯನ್ನ ಸಿಟಿ ಪೊಲೀಸ್ ಇಲಾಖೆಯ ಹಸ್ತಗಾರ ತೋರ್ಪಡಿಸಿದ್ರು. 24 ಚೆಂಡುಗಳು 4 ಓವರ್ ಮುಕ್ತಾ ಇದೆ. ತಡಬತ್ತ 33 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡು 34 ಓಟದ ಅವಶ್ಯಕ. 24 balls 34 run required.
ಇದಾದ ನಂತರ ಮಹಿಳಾ ಆಟಗಾರ್ತಿಯರ ಫೈನಲ್ ಪಂದ್ಯಾಟ ನಿಸರ್ಗ ಕ್ವೀನ್ಸ್ ಹಾಗೂ ಬ್ಲಾಕ್ ಪ್ಯಾಂಥರ್ಸ್ 3 ಓವರ್ ಫೈನಲ್ ಕಾದಾಟ. ಗಮನಿಸಿ, ಟೂರ್ನಮೆಂಟ್ ರೂಲ್ಸ್ ಇರ್ತದೆ. ಸ್ಟಾರ್ ಆಟಗಾರರು ಮೊದಲ ಓಪನಿಂಗ್ ಮಾಡ್ಲಿಕ್ಕಿಲ್ಲ ಹಾಗೂ ಓಪನಿಂಗ್ ಬೌಲಿಂಗ್ ಮಾಡ್ಲಿಕ್ಕಿಲ್ಲ, ಅದೇ ರೂಲ್ಸ್ ಇರ್ತದೆ. 2 ತಡೆಗಳು ಕೂಡ ಗಮನಿಸಿ. ಫೈನಲ್ ಪಂದ್ಯಾಟ ನಾಡುವ ಅಮ್ಮಯ್ಯ ದಾಸ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್ ತಮ್ಮ ಆಟಗಾರರ ಸಹಿಯನ್ನು ಹಾಕಬೇಕು. ಅಲ್ಲಿ ಪೊಲೀಸರ ತಂಡಕ್ಕೆ ಈಗ ಬ್ಯಾಟ್ ನೀಡಬೇಕು. ಅಲ್ಲಿ ಆದಷ್ಟು ಶೀಘ್ರ ರುದ್ರಾಕ್ಷಿ ಕ್ಷೇತ್ರ ರಕ್ಷಣೆ ಮಾಡಬೇಕು. CATCA 11 ತಂಡಕ್ಕೆ ಈಗ ಹೊಸ ಸೇರ್ಪಡೆ ಕೂಡ ಆಗಿದೆ. ಅಮ್ಮಯ್ಯ ದಾಸಿನ ಮ್ಯಾನೇಜರ್ ಸುಬ್ಬು ಮಾತಿನಲ್ಲಿ ಸೈ ಹಾಗೂ ಕ್ರಿಕೆಟ್ ನಲ್ಲಿ ಸೈ ಅಂತ ತೋರ್ಪಡಿಸಬೇಕಾಗಿದೆ. ಸುಬ್ರಹ್ಮಣ್ಯ ಕಟೀಲ್ ಗಜಪಡೆ ಅಂಕಣದ ವಯಡೆ 24 ಚೆಂಡು 34 ಓಟದ ಅವಶ್ಯಕತೆ. ಅಲ್ಲಿ ಡಗ್ಔಟ್ ನಲ್ಲಿ ಪೊಲೀಸರ ತಂಡಕ್ಕೆ ಅವಕಾಶ ನೀಡಿ. ಅಲ್ಲಿ ಕುರ್ಚಿ ಬಿಟ್ಕೊಡಿ ಅವರಿಗೆ, ಪೊಲೀಸರಿಗೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಿದ್ದು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದೀಕ್ಷಿತ್, ಓಪನರ್ಸ್ ಸಿಟಿ ಪೊಲೀಸ್ ಮಂಗಳೂರು ಸಿದ್ದು ಹಾಗೂ ದೀಕ್ಷಿತ್. ಎಸೆಗಾರಿಕೆ ವಿಭಾಗದಲ್ಲಿ ಪ್ರತೀಕ್. ಬಹಳ ಸುತ್ತುವರಿತಿಯ ಹೊಡೆತ, ಆರಂಭಿಕ ಹಂತದ ಮೊದಲ ಚೆಂಡಲ್ಲೇ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಿದ್ದು. ಆರಂಭಿಕ ಹಂತದ ಮೊದಲ ಚೆಂಡಲ್ಲೇ ಬಹಳ ಸುತ್ತುವರಿತಿಯ ಬೌಂಡ್ರಿ ದಾಖಲಿಸಿಕೊಂಡು ತಂಡದ ಖಾತೆ ಆರಂಭಗೊಳಿಸಿದ ತಂಡ ಮೊತ್ತ 4. ಇನ್ನುಳಿದ 23 ಚೆಂಡು 30 ಓಟದ ಅವಶ್ಯಕತೆ. 23 ಬಾಲ್ಸ್ 30 ರನ್ ರಿಕ್ವೈರ್ಡ್. ವತಸ್ಗಾರಿಕೆಯಲ್ಲಿ ಪ್ರತೀಕ್ ಆರಂಭಿಕ ಹಂತದ ಮೊದಲ ಓವರ್ 2 ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ನೆಗೆತವರ ಕಂಡಂತ ಚೆಂಡು ವೈಡ್ ಬಾಲ್ ಅಂತ ಸೂಚನೆ ಅಂಪೈರ್ಸ್ ನೀಡ್ತಾ ಇದ್ದಾರೆ. ಮತ್ತೆ ಅತಿರಿಕ್ತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ಳುತ್ತೆ ತಂಡಮತ. ಆರಂಭಿಕ ಹಂತದ ಮೊದಲ ಓವರ್ ಮೊದಲ ಚೆಂಡು ಮುಕ್ತಿಯಾದ ತಂಡಮತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ವತಸ್ಗಾರಿಕೆಯಲ್ಲಿ ಪ್ರತೀಕ್ 29 ಓಟಗಳು ಬರಬೇಕಾಗಿದೆ. 23 ಚೆಂಡು. ಬೇರೋಸಿನ ಹೊಡೆತ ಚೆಂಡು ಸೀಮಾರೇಖೆ ಆಚಿನಲ್ಲಿ V4 ಮಾಡಿ ಬಹಳ ಸುತ್ತುವರಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆರಂಭಿಕ ಹಂತದ ಆಟಗಾರ ಸಿದ್ದು ಇವಾಗ ವಾಪಸ್ ಹತ್ತಿರ ಕಂಡುಕೊಳ್ಳಬೇಕಾಗಿದೆ. 5ಕ್ಕೆ 1. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗರು ಸುನಿಲ್ ರಾಜ್ ಸ್ಟ್ರೈಕರ್ ವಿಭಾಗದಲ್ಲಿ. ಆರಂಭಿಕ ಹಂತದ 2 ಚೆಂಡುಗಳು ಮುಕ್ತಾಯದಲ್ಲಿ 5 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಸಿಟಿ ಪೊಲೀಸ್ 11 5ಕ್ಕೆ ಮೊದಲ ಹುದ್ದೆಯನ್ನು ಕಳೆದುಕೊಳ್ತಾ ಇದೆ. ಮಧ್ಯಸ್ಗಾರಿಕೆ ಪ್ರತೀಕ್ 3ನೇ ಬಾರಿಗೆ ಮತ್ತೆ ಬೀಸುವಂತ ಪ್ರಯತ್ನ. ಅಂಪೈರ್ಸ್ಗೆ ಬಲವಾದ ಮನವಿ. ಅಂಪೈರ್ಸ್ ಔಟ್ ಹೊಡೆದ ಸೂಚನೆ ನೀಡ್ತಾ ಇದ್ದ ನಿಟ್ಟಿನಲ್ಲಿ ಸುನಿಲ್ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪ್ರತೀಕ್ ಪಡ್ಕೊಂಡ್ರು. ಸಿಟಿ ಪೊಲೀಸ್ 11 ಆಧಾರ ಸ್ತಂಭ ಸುನಿಲ್ ಇವಾಗ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ.
ಅಂಕಣ ಒಳಭಾಗದಲ್ಲಿ ಕಿರಣ್, ಹೊಸ ದಾಂಡಿಗರು ಕಿರಣ್ ಸೇರ್ಪಡೆ. ದಯವಿಟ್ಟು ಕ್ಯಾಟ್ಕಾ ಸದಸ್ಯರದು ವಿನಂತಿ, ಯಾರೆಲ್ಲ ಲಕ್ಕಿ ಡಿಪ್ಪನ್ನ ಪಡ್ಕೊಂಡಿದ್ದೀರಾ ಆ ಚೀಟಿಯನ್ನ ಇಮಿಡಿಯೇಟ್ ಆಗಿ ವಾಪಸ್ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ಯಾರ್ದೆಲ್ಲ ಹಣ ಕೊಡೋದು ಬಾಕಿ ಇದೆ ಅದನ್ನು ಕೂಡ ನೀವು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬಳಸುತ್ತ ಬರೀತಿಯ ಹಸ್ತಗಾರಿಕೆ ಬಳಸುತ್ತ ಬರೀತಿಯ ಹೊಡೆತ ತನ್ಮೂಲಕವಾಗಿ ಚೆಂಡು ಸಿ ಬಾರೇಕೆಯನ್ನು ಕ್ರಮಿಸ್ತಾ ಇದ್ದ ಬಳಸುತ್ತ ಬರೀತಿಯ ಬೌಂಡ್ರಿಯನ್ನ ಕೋಮ ದಾಖಲಿಸಿಕೊಳ್ತಾ ಇದ್ದಾರೆ. ನಿಟ್ಟಿನ ತಡಮತ್ತ ಒಂಬತ್ತೋಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 9. ಮತ್ತೆ ಸುಂದರತೆ ಹೊಡೆತ ತನ್ಮೂಲಕವಾಗಿ ಕಟ್ಪಡುತ್ತ ಪ್ರಯತ್ನ. ಓದೋಣದ ಪೂರೈಕೆ ಮತ್ತೆ ಅಂಕಿಅಂಶವನ್ನು ದಾಖಲಿಸಿಕೊಳ್ಳುತ್ತ ತಡಮತ್ತ 10 ಓಟವನ್ನು ಪೂರ್ಣಗೊಳಿಸಿದ. ಸ್ಕೋರ್ ಇಸ್ 10 ಲಾಸ್ ಆಫ್ 2 ವಿಕೆಟ್ಸ್. ಆರಂಭಿಕ ಮೊದಲ ಓವರ್ ಮುಕ್ತಾಯದ ತಡಮತ್ತ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಕಿರಣ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ದೀಕ್ಷಿತ್ ಪಂಜಾಡ ಮುಂದುವರಿಕೆ ಕಾಣದ ಎಸ್ಗಾರಿಕೆ ಬದಲೇ ಮಣೇಕ್ 2ನೇ ಓವರ್ ಜವಾಬ್ದಾರಿ ಪಡ್ಕೊಳ್ಬೇಕಾಗಿದೆ. ಆರಂಭಿಕ ಮೊದಲ ಓವರ್ ಮುಕ್ತಾಯದ ತಂಡ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನುಳಿದ 18 ಚೆಂಡು 24 ಓಟಗಳು ಬರಬೇಕಾಗಿದೆ. ಬಹಳ ಸುತ್ತುವರಿತಿಯ ಹೊಡೆತ. ಕಿರಣ್ ಬುಕ್ಕಿನ ಒಂದೋಟದ ಪೂರೈಕೆಯನ್ನು ಪಡ್ಕೊಂಡ್ರು. ತಡಬತ್ತ ಒಂದೋಟದ ಪೂರೈಕೆ ತಡಬತ್ತ 11 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 11. ಮತ್ತೆ ಮಣಿಕ್ ತಮ್ಮ ಕತ್ತಿನ 2ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಏನಿಟ್ಟಿಲ್ಲ ಅಂಪೈರ್ಸ್ ವೈಡ್ ಬಾಲ್ ಸೂಚನೆ ನೀಡಿದ ಅಗಲ ಚೆಂಡು ಘೋಷಣೆ ದಾಖಲಾತಿಯನ್ನು ಪಡ್ಕೊಂಡು ಅತಿರಿಕ್ತ ಓಟದ ಪೂರೈಕೆ ತಡಮತ್ತ 12 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 12. ಮತ್ತೆ ಓದೋಡ ಪೂರೈಕೆ ತಡಮತ್ತ 13 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಣಿಕ್ ತಮ್ಮ ಕತ್ತಿನ 3ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತುವರಿತಿಯ ಹೊಡೆತ ತನ್ಮೂಲಕವಾಗಿ ಚೆಂಡು ಸೀಮಾರೇಖಿನ ಅಂಚಿನಲ್ಲಿ ಗೌತಮ್ ಬಹಳ ಸುತ್ತುವರಿತಿಯ ಕ್ಷೇತ್ರಕ್ಷಣ ದಾಖಲಿಸಿದ್ರು. ಓದೋಡ ಬದಲು 2 ಓಟದ ಪೂರೈಕೆ ಹೊಂದಿ ತಡಮತ್ತ 15 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 15 ಲಾಸ್ ಆಫ್ 2 ವಿಕೆಟ್ಸ್. 15ಕ್ಕೆ 2. 3 ಎಸೆಗಳ ಮುಕ್ತಾಯದ ತಡಮತ್ತ 15 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಾತಸ್ಗಾರಿಕೆ ಬದಲಿ ಮಣಿಕ್ ಟೀಮ್ ರುದ್ರಾಕ್ಷಿಯ ಪರವಾಗಿ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬಹಳ ಸುತ್ತುವರಿತಿಯ ಹೊಡೆತ ಬಿಡ್ ಆಫ್ ಬಹಳ ಸುತ್ತುವರಿತಿಯ ಒಂದೊಂದು ಪೂರೈಕೆನ ಕಿರಣ್ ಪಡ್ಕೊಂಡ್ರು. ಕೋಚಮಾಟಿಗೆ ಬ್ಯಾಕಪ್ ನ ಕೊರತೆ ಒಂದರ ಬದಲಿಗೆ ಆವಳಿ ಬೋರ್ಡ್ಗಳ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ತಡಮತ್ತ 17 ಓಟವನ್ನು ತಲುಪ್ತಾ ಇದೆ. ದಯವಿಟ್ಟು ಅನಿಲ್ ಕರ್ಕೇರ್ ಅವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನಿಲ್ ಕರ್ಕೇರ ಗೆಲ್ಲಿದ್ರು ಕೂಡ ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಡಮತ್ತ 17. ಬಹಳ ಶೋತೋಭರಿತಿಯ ಹೊಡೆತ ದೀಕ್ಷೆ ತನ್ಮೂಲಕವಾಗಿ ಕವರ್ಸ್ ಮುಖ್ಯದ ಒಂದೋಟವನ್ನು ಪೂರ್ಣಗೊಳಿಸಿದ್ರು. 5 ತಡಮತ್ತ 18 ಓಟವನ್ನು ತಲುಪ್ತಾ ಇದೆ. ಮಾಡಿಕ್ ತಮ್ಮ ಕತ್ತಿನ ಅಂತಿಮ 1 ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. 2ನೇ ಓವರ್ ಅಂತಿಮ 1 ಚೆಂಡು. ಮತ್ತೆ ಬೀಸುವಂತ ಪ್ರಯತ್ನ, ಓಡುಗಳು ಬರ್ತಾ ಇಲ್ಲ. ಗುಡ್ ರಕ್ಷಣ ವೈಫಲ್ಯತೆ ಬಾಯ್ಸ್ ರೂಪದಲ್ಲಿ ಮತ್ತೆ ಓದೋಟ ಪೂರೈಕೆ ಹೊಂದಿಗೆ ತಡಮತ್ತ 19 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 19 ಲಾಸ್ ಆಫ್ 2 ವಿಕೆಟ್ಸ್.
ಆರಂಭಿಕ ಹಂತದ 12 ಎಸೆತಗಳು ದ್ವಿತೀಯ ಓವರ್ ಮುಕ್ತಾಯದ ತಡಬತ್ತ 19 ಓಟವನ್ನು ದಾಖಲಿಸಿಕೊಳ್ಳುತ್ತಾ. ಸ್ಕೋರ್ ಇಸ್ 19 ಲಾಸ್ ಆಫ್ 2 ವಿಕೆಟ್ಸ್. 12 ಎಸೆತ 15 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 15 ರನ್ ರಿಕ್ವೈರ್ಡ್. 12ಕ್ಕೆ 15 ಓಟಗಳು ಬರಬೇಕಾಗಿದೆ. ಸ್ನೇಹ ಮಾದರಿಯ ಪಂದ್ಯಾಕೂಟ ನಡೀತಾ ಇದೆ. ಸಿಟಿ ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಟೀಮ್ ರುದ್ರಾಕ್ಷಿ ಸವರಸದ ಪಂದ್ಯಾಟ. 12 ಚೆಂಡು 15 ಓಟಗಳು ಬರಬೇಕಾಗಿದೆ. ಮತ್ತು ಸ್ಟ್ರೈಕರ್ ಬದಲು ದೀಕ್ಷಿತ್, ಎಸ್ಗಾರಿಕೆ ಬದಲೇ ವಿನಾಯಕಾಚಾರ್ಯ. ರುದ್ರಾಕ್ಷಿ ಪರವಾಗಿ ಬುರುಡಮ್ ಅವರ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಕ್ಲೀನ್ ಬಾಲ್. ದೀಕ್ಷಿತ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬುರುಡಮ್ ಅವರ ಮೊದಲ ಚೆಂಡಲ್ಲಿ ಆಚಾರ್ಯ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ದೀಕ್ಷಿತ್ ಇವಾಗ ವಾಪಸ್ ಆತೆ. ಹೊಸ ದಾಂಡಿಗ ಶರುಣ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ಶರುಣ್ ಇನ್ನು ಕೂಡ ಟೀಮ್ ರುದ್ರಾಕ್ಷಿ ಪರವಾಗಿ ಅದ್ಭುತ ಸ್ಪಿನ್ಗಾರ ಸುಬ್ರಹ್ಮಣ್ಯ ಕಟೀಲ್ ಕೂಡ ಇದ್ದಾರೆ. ಯಾವ ಹಂತಲ್ಲೂ ಕೂಡ ಎಸೆಗಾರಿಕೆ ಮಾಡುವ ಅವಕಾಶ ಇದೆ ತಂಡ ನೀಡಿದಲ್ಲಿ ಮಾತ್ರ. ಜೀವನ್ ಉರ್ವ ಗೆಲ್ಲಿದ್ರು ಕೂಡ ಮುಖ್ಯ ವೇದಿಕೆಯನ್ನ ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಬಹಳ ಶೋತೋಭರಿತ ಎಸೆಗಾರಿಕೆ ತೋರ್ಪಡಿಸಿಕೊಂಡು ಅಂಬಾರ್ ಸಕಲ ಚಡುಗೋಷ್ಠಿಯ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದ. ಅತಿರಿಕ್ತ ಓಟವನ್ನು ಬಿಟ್ಕೊಳ್ಳುವ ಪ್ರಯತ್ನವನ್ನ ಆಚರಣೆ ಮಾಡಿದ್ರು. ತಡಬತ್ತ 22 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 22. ಬತ್ತ ನೇರ ಹೊಡೆದ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಆಟಗಾರರು ದಾಖಲಿಸಿಕೊಂಡ್ರು. ತಡಬತ್ತ 13 ಓಟಗಳು ಬರಬೇಕಾಗಿದೆ. ಮತ್ತೆ ಆಚಾರ್ಯ ನೆಟ್ಟಿನಲ್ಲಿ ಕ್ಲೀನ್ ಬಾಲ್ಸ್. ಆಟಗಾರ ದೀರ್ಘವನ ಹಾದಿಯನ್ನು ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕೀಲ್ ಬಾಲ್ ರೂಪದಲ್ಲಿ ಆಟಗಾರ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಬ್ಯಾಟರ್ ನೇಮ್ ಪ್ಲೀಸ್. ಬ್ಯಾಟರ್ ಬಸವರಾಜ್. ಹೊಸ ಆಟಗಾರ ಬಸವರಾಜ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆಚಾರ್ಯ ತಮ್ಮ ಕತ್ತಿನ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಆಚಾರ್ಯ ಬಸವರಾಜ್ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಕೆಲವೇ ಕ್ಷಣ ಆಗಮಿಸಲಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶ್ರೀಯುತ ವೇದವ್ಯಾಸ್ ಕಾಮತ್ ಅವರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳ ಸುತ್ತೋಭರಿತಿಯ ಹೊಡೆತ ಕವರ್ಸ್ ರೂಪದಲ್ಲಿ ಓದೋಟ ಪೂರೈಕೆಯನ್ನು ಬಸವರಾಜ್ ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ ತಡಬತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಪಂದ್ಯಾಟದ ಪ್ರಧಾನ ಪೋಷಕರು ಆದಂತಹ ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅವರನ್ನ ನಮ್ಮ ಕ್ಯಾಟ್ಕಾ ಸಂಸ್ಥೆಯ ಸದಸ್ಯರು ಮುಖ್ಯ ವೇದಿಕೆ ಅಂತ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಪಂದ್ಯಾಟದ ಪ್ರಧಾನ ಪೋಷಕರು ಕೂಡ ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಏಳು ಸತ 9 ಓಟದ ಅವಶ್ಯಕತೆ. 7 balls 9 run required. ನಿಟ್ಟಿನಲ್ಲಿ ಕ್ಲೀನ್ ಬಾಲ್ಸ್. ಸಿಟಿ ಪೊಲೀಸ್ 11 ಆಟಗಾರ ಇವಾಗ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಬೇರೊಚ್ಚಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕೋಚ್ ಅವರ ಕಂಡ ಆಟಗಾರ ಕ್ಲೀನ್ ಬಾಲ್ ರೂಪದಲ್ಲಿ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ.
ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ರಂಗನಾಥ್. ಒದಡ ರಂಗ ನಾಶಕರ ಪಡ್ಕೊಂಡ್ರೆ ಶಾಖರ ಬದಲಿ ಬಸವರಾಜ್ ಪದಡ ಬುದ್ಧಿವಾರಕನ ಕಾಣುತ್ತದೆ. ಅಂತಿಮ 6 ಚೆಂಡು 9 ಓಟದ ಅವಶ್ಯಕತೆ. 6 ಬಾಲ್ 9 ರನ್ ರಿಕ್ವೈರ್ಡ್. 6ಕ್ಕೆ 9. ಬತಸ್ಗಾರಿಕೆ ಬದಲಿ ಗಣೇಶ್. ಜಿಕೆ ಅಂತಿಮ 6 ಚೆಂಡು 9 ಓಟಗಳು ಬರಬೇಕು. ಸ್ಟ್ರೈಕರ್ ಬದಲಿ ಬಸವರಾಜ್. ನಾಶಕರ ಬದಲಿ ರಂಗ ಪದಡ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು 9 ಓಟದ ಅವಶ್ಯಕತೆ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ದಕ್ಷಿಣ ಇದರ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಐದಕ್ಕೆ 9. 5 balls 9 run required. ಹೊಸ ಆಟಗಾರ ಬ್ಯಾಟರ್ ರನ್ ಪ್ಲೀಸ್. ಬೆರೋಸಿನ ಹೊಡೆತ ತನ್ಮೂಲಕವಾಗಿ LBW ಹೊಸ ಆಟಗಾರ ಇವಾಗ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಅಂತಿಮ 4 ಚೆಂಡು 9 ಓಟದ ಅವಶ್ಯಕತೆ. 4 balls 9 run required. ಈ ಒಂದು ಕಾರ್ಯಕ್ರಮ CPL ಸೀಸನ್ 7ಗೆ ಆಗಮಿಸ್ತಾ ಇರುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ ದಕ್ಷಿಣದ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಂತಿಮ 4 ಚೆಂಡು 9 ಓಟದ ಅವಶ್ಯಕತೆ. 4 balls 9 run required. ಕೇವಲ 1 ಬೌಂಡ್ರಿ 1 ಸಿಕ್ಸರ್ ಪಂದ್ಯದ ಚಿತ್ರಣವನ್ನು ಬದಲಾಯಿಸದ ಮತ್ತೆ ಜಿಕೆ. ಮತ್ತೆ ಕ್ಲೀನ್ ಬೋಲ್ಡ್. ಜಿಕೆ ಮತ್ತೊಂದು ಹುದ್ದೆನ ಪಡ್ಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ವಿಕೆಟ್ ಇವಾಗ ಜಿಕೆ ಖಾತೆನ ಸೇರ್ಕೊಳ್ತಾ ಇದೆ. ಮೊದಲ ಹ್ಯಾಟ್ರಿಕ್ ವಿಕೆಟ್ ಅನ್ನ ಜಿಕೆ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ಮಹಿಳಾ ಆಟಗಾರ್ತಿಯರ ಪಂದ್ಯಾಟ ಇರ್ತದೆ. ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್. ಎರಡೂ ತಂಡಗಳು ರೆಡಿ ಇರಬೇಕು. ಇಮಿಡಿಯೇಟ್ ಆಗಿ ಪಂದ್ಯಾಟ ಆರಂಭವನ್ನು ಕಾಣ್ತದೆ. ನಿಸರ್ಗ won the toss, selected to field first. ಬ್ಲಾಕ್ ಪ್ಯಾಂಥರ್ಸ್ ಓಪನರ್ಸ್ ಬಿ ರೆಡಿ. 3 ಓವರ್ಗಳ ಫೈನಲ್ ಕಾದಾಟ. ಎಲ್ಲ ಕ್ಯಾಟ್ಕಾ ಕಮಿಟಿ ಸದಸ್ಯರು ನಮ್ಮ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಎಲ್ಲ ಕ್ಯಾಟ್ಕಾ ಸಮಿತಿ ಸದಸ್ಯರುಗಳು, ಅಧ್ಯಕ್ಷರು ಪ್ರಕಾಶ್ ಧರ್ಮದಾಗ ಕಾಯ್ತಾ ಇದ್ದಾರೆ. ಈತನ ಮಧ್ಯೆ ಭರ್ಜರಿ ಶಿಕ್ಷಾ ಷಟ್ಕ. ವಿಫಲತೆ ನಡುವೆ ಸಫಲತೆ. ಈಗ ಸಫಲತೆ ನಡುವೆ ವಿಫಲತೆ. 2ಕ್ಕೆ 3. 2 balls 3 run required. 1 ಸಿಕ್ಸರ್ ಪಂದ್ಯದ ಚಿತ್ರಣವನ್ನು ಬದಲಾಯಿಸ್ತದೆ. 2 ಸೆತ 3 ಓಟದ ಅವಶ್ಯಕತೆ. 2ಕ್ಕೆ 3. ಈ ಮುಂಚೆ ಹ್ಯಾಟ್ರಿಕ್ ಪಡೆದಂತ ಜಿಕೆ ಈಗ ಸಿಕ್ಸರ್ ಬಿಟ್ಕೊಡ್ತಾ ಇದ್ದಾರೆ. ಪೊಲೀಸರ ಪೆಟ್ಟು ನೆಹರು ಮೈದಾನದಲ್ಲಿ ಭರ್ಜರಿ ಹೊಡೆತ. ಬಹಳಷ್ಟು ಉತ್ತಮ ರೀತಿಯ ಸೆತ. ಓಟಗಳು ಬರ್ತಾ ಇಲ್ಲ. ರನ್ಔಟ್ ಮಾಡುವಂತ ಅವಕಾಶ. 1ಕ್ಕೆ 3. 1ಕ್ಕೆ 3. 2 ಓಟ ಮಾಡಿದರೆ ಪಂದ್ಯ ಟೈ ಆಗ್ತದೆ.
ಪಂದ್ಯ ಟೈ ಆದ್ರೆ ನಾಣ್ಯ ಚುವುಗೆ. ಕೊನೆಯ ಸೆತ 3 ಓಟ ಮಾಡಲೇಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳು ಸಿಡಿಸಬಹುದು ಪೊಲೀಸರಿಗೆ. ಮ್ಯಾಂಗ್ಳೂರು ಸಿಟಿ ಪೊಲೀಸ್ ಗಣೇಶ್ ಕೊನೆಯ ಬಾರಿಗೆ 1-3. ಈ ತನ್ಮದ ಬಿರುಸಿನ ಹೊಡೆತ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಗೌತಮ್ ಕೈಯ ರೆಚ್ಚೆಲ್ಟನ್ನು ಬಿಡ್ತಾ ಇದ್ದಾನೆ. 3ನೇ ಓಟ ಪಡೆಯ ಪ್ರಯತ್ನ. ಈ ತನ್ಮಧ್ಯೆ ಸಿಟಿ ಪೊಲೀಸ್ ಮಂಗಳೂರು ಒಂದು ವೀರೋಚಿತ ಜಯ ದಾಖಲಿಸ್ತಾ ಇದೆ. ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಸಿಟಿ ಪೊಲೀಸ್ ಇಲಾಖೆ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಭಾಗವಹಿಸಿದ ಮೊದಲ ಸೋಲನ ಕಂಡಂತ ಟೀಮ್ ರುದ್ರಾಕ್ಷಿ ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ. ಮುಂದಿನ ಹಂತದ ಪಂದ್ಯಾಟ, ಮೊದಲ ಫೈನಲ್ ಪಂದ್ಯಾಟ ನಿಸರ್ಗ ಕ್ವೀನ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್. ರಮೇಶ್ ಮುಕ್ತ ಕಡೆ ಪಂದ್ಯದ ಪಂದ್ಯ ಶ್ರೇಷ್ಠ. ಎಲ್ಲ ನಮ್ಮ ಸಿಟಿ ಪೊಲೀಸ್ ಮಂಗಳೂರು ಅವರು ನಮ್ಮ ಮುಖ್ಯ ವೇದಿಕೆ ಬರಬೇಕು. ಈಗ ಮೊದಲಾಗಿ ಫೈನಲ್ ಪಂದ್ಯ ಶ್ರೇಷ್ಠ, ಈ ಒಂದು ಮುಕ್ತ ಕಡೆ ಪಂದ್ಯದ ಪಂದ್ಯ ಶ್ರೇಷ್ಠ ಶ್ರೀಯುತ ರಮೇಶ್ ಪಾಲಾಗ್ತಾ ಇದೆ. ಮ್ಯಾನ್ ಆಫ್ ದಿ ಗೋಸ್ ಟು ರಮೇಶ್. ಮೊದಲಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ನೀಡಬೇಕಾಗಿ ಕೇಳಿಕೊಳ್ತದೆ. ಶ್ರೀಯುತ ರಮೇಶ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಈ ಪ್ರಶಸ್ತಿಯನ್ನು ಪಡಿಬೇಕು. ರಮೇಶ್, ಈ ಒಂದು ಪ್ರಶಸ್ತಿಯನ್ನ ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಾರೆ. ಈ ಪಂದ್ಯಕೂಟದ ಪ್ರಧಾನ ಪೋಷಕರು ಕೂಡ ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರು ಈ ಒಂದು ಪ್ರಶಸ್ತಿಯನ್ನ ರಮೇಶ್ ಅವರಿಗೆ ಅಂತಿಮ ಹಂತದಲ್ಲಿ ಮಂಗಳೂರು ಸಿಟಿ ಪೊಲೀಸರ ಪೆಟ್ಟು ಸಿಕ್ಸರ್ ಮುಖೇನ ಪಂದ್ಯಾಟವನ್ನ ಗೆದ್ದುಕೊಳ್ತಾ ಇದೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಶ್ರೀಯುತ ರಮೇಶ್ ಫ್ರಮ್ ಸಿಟಿ ಪೊಲೀಸ್ ಮಂಗಳೂರು. ಅದೇ ರೀತಿ ಒಂದು ಪ್ರದರ್ಶನ ಪದ ವಿಜೇತ ತಂಡ ಸಿಟಿ ಪೊಲೀಸ್ ಮಂಗಳೂರು ಎಲ್ಲ ತಂಡದ ಆಟಗಾರರು ಬಂದು ನಮ್ಮ ದಕ್ಷಿಣದ ಶಾಸಕರಾದಂತಹ ಶ್ರೀಯುತ ವೇದವ್ಯಾಸ್ ಕಾಮತ್ ಅವರಿಂದ ಪ್ರಶಸ್ತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಮ್ಮ ಟೀಮಿನ ಎಲ್ಲ ಪೊಲೀಸರು ಎಲ್ಲರೂ ಆಟಗಾರರು ಬರಬೇಕು. ನಮ್ಮ ಮಂಗಳೂರು ದಕ್ಷಿಣದ ಶಾಸಕರು ಆದಂತಹ ಶ್ರೀಯುತ ವೇದವ್ಯಾಸ್ ಕಾಮತ್, ರಾಕೇಶ್ ಅಣ್ಣ ಶೆಟ್ಟಿ, ಶರ್ಮಿಳಾ ಕಾಪಿಕಾಡ್ ಇವರೆಲ್ಲರೂ ಒಟ್ಟಾಗಿ ಈ ಒಂದು ಪ್ರಶಸ್ತಿಯನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಧನ್ಯವಾದಗಳು. ಸಿಟಿ ಪೊಲೀಸ್ ಮಂಗಳೂರು ಕೊನೆ ಹಂತದಲ್ಲಿ ಒಂದು ವೀರೋಚಿತ ಒಂದು ಜಯವನ್ನು ಕೂಡ ದಾಖಲಿಸಿದೆ. ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೇ ಸಿಪಿಯಲೇ.
ಪಂದ್ಯ ಆರಂಭಗೊಳ್ತಾ ಇದೆ. ನಿಸರ್ಗ ಕ್ವೀನ್ಸ್ won the toss, selected field first. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಕಾಂಕ್ಷ ಎಸೆತ ಚೆಂಡು. ಮುಂದಿನ ಪಂದ್ಯ ಫೈನಲ್ ಪಂದ್ಯಾಟ. ಟಾಸ್ ಪ್ರಕ್ರಿಯೆಗೆ ಅಮ್ಮಯ್ಯದಾಸ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್ ಕ್ಯಾಪ್ಟನ್ ವರ್ಗಗಳು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ತಡ ಮೊತ್ತ 4. ಈ ತರ್ಮದ ಕ್ಲೀನ್ ಬೋಲ್ಡ್ ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಪ್ರಜ್ಞನ ಹುದ್ದರಿ ನೆಲೆಕೊಳ್ತಾ ಇದೆ. ಆಕಾಂಕ್ಷ ಯಶಸ್ವಿ ಎಸೆಗಾರಿಕೆಯಾಗಿ ಮೂಡಿ ಬರ್ತಾ ಇದ್ದಾಳೆ. ಟಾಸ್ ಪ್ರಕ್ರಿಯೆಗೋಸ್ಕರ ಕರೀತಾ ಇದ್ದಾವೆ. ಚಾಲೆಂಜಿಂಗ್ ಸ್ಟಾರ್ಸ್ ಹಾಗೂ ಅಮ್ಮಯ್ಯದಾಸ್ ಟಾಸ್ ಪ್ರಕ್ರಿಯೆ ನಡಿಬೇಕಾಗಿದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹೊಸ ಆಟಗಾರ್ತಿ ಚೈತ್ರ ಸೇರ್ಪಡೆ. ಮೂರು ಓವರ್ಗಳ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಆಕಾಂಕ್ಷ ಶಾರ್ಟ್ ಬಿದ್ದ ಚೆಂಡು ಬಾಲ್ ಶೂಟ್ ಮತ್ತು ಹೊಡೆತ ಭರ್ಜರಿ 4 or 6 ಫೀಲ್ಡರ್ಸ್. ಆರೋಟ ಅಶ್ವಥ್ ಶೆಟ್ಟಿ 4 or 6 ಸಿಕ್ಸರ್ ದಾಖಲೆ. ಆರೋಟದ ಸೇರ್ಪಡೆ. ನಾಲ್ಕೋಟದ ಸೇರ್ಪಡೆ ಬೌಂಡ್ರಿ. ಮತ್ತೆ ಎಸೆಗಾರಿಕೆವಾದಲ್ಲಿ ಆಕಾಂಕ್ಷ ಈ ಬಾರಿ ಕ್ಲೀನ್ ಬೌಲ್ಡ್. ಆಕಾಂಕ್ಷ ಎರಡನೇ ಹುದ್ದರಿಯನ್ನು ಪಡೀತಾ ಇದ್ದಾಳೆ. ನಿಸರ್ಗ ಕ್ವೀನ್ಸ್ ಆರಂಭಿಕ ಸ್ಪಷ್ಟ ಮೇಲ್ಗೈ ಸಾಧಿಸ್ತಾ ಇದೆ. ಎಂಟಕ್ಕೆ 2 8 for 2 ಮೊದಲ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. 8ಕ್ಕೆ 2 ಹೊಸ ಮಹಿಳಾ ಆಟಗಾರ್ತಿಯಾಗಿ ಒಂದೆಡೆಯಲ್ಲಿ ದೀಪ್ತಿ ಇದ್ರೆ ಇನ್ನೊಂದೆಡೆಯಲ್ಲಿ ಹೊಸ ಆಟಗಾರ್ತಿ ಶರಣ್ಯ. ಎಸೆಗಾರಿಕೆ ಭಾಗದಲ್ಲಿ ಯೋಗಿನಿ. ಈಗ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಬಹಳ ಶುದ್ಧಮತೆ ಎಸೆತ. ತಡೆದ ಮೊತ್ತ 9. ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಅಮ್ಮಯ್ಯದಾಸ್ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆ ನಿರ್ವಹಿಸಲಿಕ್ಕಿದ್ದಾರೆ ರಾಕೇಶ್ ಶೆಟ್ಟಿ. ಪಂದ್ಯದ
ಪ್ರಮುಖ ಪ್ರೋತ್ಸಾಹಕರು ಕೂಡ. ವೈಟ್ ಬಾಲ್. ಈ ತರವದೆ ಮತ್ತೆ ಒಂದು ಓಟದ ಸೇರ್ಪಡೆ, ರನ್ಔಟ್ ಮಾಡುವಂತ ಅವಕಾಶ, ರನ್ಔಟ್ ಕೈ ಚೆಲ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನ ಕಂಡುಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್ ಒಂದೆಡೆ, ಆದರೆ ಇನ್ನೊಂದೆಡೆಯಲ್ಲಿ ನಿಸರ್ಗ ಕ್ವೀನ್ಸ್. ಮುಂದಿನ ಪಂದ್ಯ ಚಾಲೆಂಜಿಂಗ್ ಟಾಸ್, ಒನ್ ದಿ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಅಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಬ್ಯಾಟ್ಸ್ ವುಮೆನ್ ಮಹಿಳಾ ಆಟಗಾರ್ತಿ ಬದಲಾವಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಿದ್ದಾವೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೇಯ್ನ್ ಆಗಿದೆ, ಗಾಯಾಳು ಆಗಿದ್ದಾರೆ. ಅವರಿಗೆ ಹೊಸ ಆಟಗಾರ್ತಿಯನ್ನ ಆ ಒಂದು ತಂಡ ನೀಡಬೇಕಾಗಿ ಕೇಳಿಕೊಳ್ತಿದ್ದಾವೆ. ತೊಡಬತ್ತ 11 2 ಹುತ್ತರಿಗಳ ನಷ್ಟಕ್ಕೆ 2ರ ಓವರ್ 2 ಚೆಂಡುಗಳ ಮುಕ್ತಾಯದಲ್ಲಿ ತೊಡಬತ್ತ 11 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ದೀಪ್ತಿ ಖಾತೆಗೆ. ತಡದ ಮೊತ್ತ 12. ಮತ್ತೆ ಯೋಗಿನಿ. ಬಹಳಷ್ಟು ಉತ್ತಮ ಎಸೆತ. ಒಂದೋಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪಡೆಯುವ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ ಸೇರ್ಪಡೆ, ತಡದ ಮೊತ್ತ 13. 13ಕ್ಕೆ 2. ಎರಡೂ ತಂಡದ ಆಟಗಾರರು ಪ್ರೆಸೆಂಟೇಷನ್ ಏರಿಯಾಕ್ಕೆ ಬರಬೇಕು. ಅಮ್ಮಯೋದಾಸ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್ ಎಲ್ಲ ಆಟಗಾರರು. ವೈಟ್ ಬಾಲ್. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ತಡದ ಮೊತ್ತ 14. ಎರಡನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 3 ಓವರ್ಗಳ ಫೈನಲ್ ಕಾದಾಟ ಸಾಗ್ತಾ ಇದೆ. ಮತ್ತೆ ಯೋಗಿನಿ ಟು ದೀಪ್ತಿ. ಈ ತರ ಮತ್ತೆ ನೋ ಬಾಲ್, ಫ್ರೀ ಹಿಟ್ ಕೂಡ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಯೋಗಿನಿ, ಶೇಖರ್ ಭಾಗದಲ್ಲಿ ದೀಪ್ತಿ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಕರಾವಳಿ ಕರ್ನಾಟಕದ ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮೀ ಶೆಟ್ಟಿ ಆಗಮಿಸ್ತಾರೆ. ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ. ಅವರನ್ನು ಕೂಡ ವೇದಿಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಕ್ತಾಯನ ಕಂಡ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 15. ಹದಿನೈದಕ್ಕೆ 2. ಲಾಸ್ಟ್ ಓವರ್ ರಿಮೈನಿಂಗ್. ಕೊನೆ 6 ಚೆಂಡುಗಳು ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ಕಾವ್ಯ ಈ ಪಂದ್ಯಾಟ ಕಂಡ ಒಂದು ಶ್ರೇಷ್ಠ ಎಸೆತಗಾರಿಕೆ.
ಮೊದಲ ಪಂದ್ಯದಲ್ಲಿ 2 ವಿಕೆಟ್, ಎರಡನೇ ಪಂದ್ಯದಲ್ಲಿ 3 ವಿಕೆಟ್, ಮೂರನೇ ಪಂದ್ಯದಲ್ಲಿ ಕೂಡ 1 ವಿಕೆಟ್. ಈಗ 4ನೇ ಪಂದ್ಯ ಅದೆಷ್ಟು ವಿಕೆಟ್ ಪಡಿತಾರೆ ನೋಡಬೇಕಾಗಿದೆ. ಮತ್ತೆ ಕಾವ್ಯ ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 16, 16 for 2. 3rd ಓವರ್ ಇನ್ ಪ್ರೋಗ್ರೆಸ್. ಕೊನೆ 6 ಎಸೆತಗಳು ಮಾತ್ರ ಬಾಕಿ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವರ್ಸಸ್ ನಿಸರ್ಗ ಕ್ವೀನ್ಸ್. ಶಾರ್ಟ್ ಆಗಿ ಬಿದ್ದ ಚೆಂಡು, ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. 2 ಓಟದ ಸೇರ್ಪಡೆ. ಹದಿನೆಂಟು ತಡೆದ ಮೊತ್ತ. ಬಹಳ ಶುದ್ಧಮತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಅಲ್ಲಿ ಚಂಡೆವಾದನ ಕ್ಲೋಸ್ ಮಾಡಿ. ಬೌಂಡ್ರಿ ಸಿಕ್ಸರಿ ಮಾತ್ರ ಚಂಡೆವಾದನ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಾವ್ಯ ಟು ಶರಣ್ಯ. ಬಹಳ ಶುದ್ಧಮತ ಹೊಡೆತ, ಒಂದೋಟದ ಸೇರ್ಪಡೆ. ಮಿಡ್ಡಾನ್ ವಿಭಾಗದಲ್ಲಿ ತಡೆದ ಮೊತ್ತ 19. ಈಗ ಸ್ಟ್ರೈಕರ್ ವಿಭಾಗದಲ್ಲಿ ದೀಪ್ತಿ. ಮುಂದಿನ IPL ನಲ್ಲಿ ಮಹಿಳಾ ಆಟಗಾರ್ತಿಗೆ ಅವಕಾಶ ಇದೆ. RCB ಸ್ಮೃತಿ ಮಂದನ್ ಅಂತ ಆಟಗಾರರ ಪಡ್ಕೊಂಡಿದೆ. ಅದಾದ ನಂತರ ಮತ್ತೆ ಇಲ್ಲಿ CPL ಕೋಸ್ಟಲ್ ಪ್ರೀಮಿಯರ್ ಲೀಗ್ ಅಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ಸಾಕ್ತಾ. ಕಳೆದ 3 ಆವೃತ್ತಿಯಿಂದಲೂ ಕೂಡ ಮಹಿಳೆಯರಿಗೆ ಇಲ್ಲಿ ಅವಕಾಶ ನೀಡ್ತಾ ಇದ್ದಾರೆ. ಒಟ್ಟು 4 ತಂಡ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿತ್ತು. ಇದು ಫೈನಲ್ ಪಂದ್ಯ ಸಾಗ್ತಾ ಇದೆ. ವಿಜಯಲಕ್ಷ್ಮಿ ಏಂಜಲ್ಸ್, ಅದೇ ರೀತಿಯಲ್ಲಿ ನಯನಾ ಲಿಯೋಸ್ ಸೋತ 2 ತಂಡಗಳು. ಈಗ ಫೈನಲ್ ಪಂದ್ಯಾಟದ 2 ಪಂದ್ಯಗಳು ಇಲ್ಲಿ ಸಾಗ್ತಾ ಇದೆ. ಒಂದೆಡೆ ನಿಸರ್ಗ ಕ್ವೀನ್ಸ್, ಇನ್ನೊಂದೆಡೆ ಬ್ಲಾಕ್ ಪ್ಯಾಂಥರ್ಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಾವ್ಯ ಶರಣ್ಯ ಅವರಿಗೆ ಎಸೆದ ಚೆಂಡು ಬಹಳ ಶುದ್ಧಮತ ಹೊಡೆತ, ಒಂದೋಟದ ಸೇರ್ಪಡೆ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ ನಂಬರ್ 3. ಸ್ಕೋರ್ 21. 22 ಇಸ್ ದಿ ಟಾರ್ಗೆಟ್. 18 ಎಸೆತ, 22 ಗುರಿ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆದಷ್ಟು ಶೀಘ್ರ ಕ್ಷೇತ್ರ ರಕ್ಷಣೆಗೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬ್ಲಾಕ್ ಪ್ಯಾಂಥರ್ಸ್ ಸಮಯ ಮೀರ್ತಾ ಇದೆ, ಆದಷ್ಟು ಶೀಘ್ರ. ಯಾಕಂದ್ರೆ ಇನ್ನೂ ಕೂಡ ಫೈನಲ್, CPL ಫೈನಲ್ಸ್ ಆಗಬೇಕಾಗಿದೆ. ಅಮ್ಮಯೋದಾಸ್ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು CPL.
ಭಾಗದಲ್ಲಿ ಪ್ರಜ್ಞಾ. ಪಂದ್ಯ ಆರಂಭಗೊಳ್ತಾ ಇದೆ. ಸ್ಟ್ರೈಕರ್ ಬಾದ ರಕ್ಷಾ. ವಿಕೆಟ್ಗಳ ಹಿಂದೆ ಚೈತ್ರ. ಮಿಡ್ ವಿಕೆಟ್ ಭಾಗದಲ್ಲಿ ದೀಪ್ತಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಜ್ಞಾ ಟು ರಕ್ಷಾ. 3 ಓವರ್ಗಳ ಪಂದ್ಯ, 18 ಎಸೆತ, 22 ಓಟದ ಅವಶ್ಯಕತೆ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ, ತನ್ಮೂಲಕ ರಕ್ಷಣಾ ವಿಕೆಟ್ ಉರುಳ್ತಾ ಇದೆ. ತರದ ಅನುಭವಿ ಆಟಗಾರ್ತಿ ಔಟ್ ಆದ್ರು. ನಿಸರ್ಗ ಕ್ವೀನ್ಸಿನ ಮೊದಲ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಕಾವ್ಯ ಮತ್ತೋರ್ವ ಶ್ರೇಷ್ಠ ಆಟಗಾರ್ತಿ. ಕಳೆದ ಪಂದ್ಯ 15ರ ಆಟವನ್ನು ಆಡಿದ್ರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಜ್ಞಾ ಟು ಕಾವ್ಯ. ಉತ್ತಮ ರೀತಿಯ ಎಸೆತ, 1 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಖಾತೆ ಆರಂಭಗೊಳ್ತಾ ಇದೆ. ನಿಸರ್ಗ ಕ್ವೀನ್ಸ್ 1ಕ್ಕೆ 1. 16 ಎಸೆತ, 21ರ ಗುರಿ. 16-21 CPL ಸಾಗ್ತಾ ಇದೆ. ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಪ್ರಜ್ಞಾ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ನೀಡ್ತಾ ಇದ್ದಾರೆ. 15 ಎಸೆತ, 21ರ ಗುರಿ. 15-21 ಮತ್ತೆ ಪ್ರಜ್ಞಾ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗ ಸಾಧ್ಯತೆ ಇಲ್ಲ. ಚೆಂಡು ಬೌಂಡರಿ ದಾಖಲಾಗ್ತಾ ಇದೆ. ಯೋಗಿನಿ ನಾಯಕಿ ಬೌಂಡರಿ ದಾಖಲಿಸ್ತಾ ಇದ್ದಾಳೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಜ್ಞಾ ಯೋಗಿನಿಗೆ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ತಟ್ಟಿ ಮುಟ್ಟಿ ಓಟ ರನ್ ಔಟ್ ಮಾಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. 1 ಓಟದ ಹೆಚ್ಚುವರಿ ಸೇರ್ಪಡೆ ಯೋಗಿನಿ ಖಾತೆಗೆ. ತಡೆದ ಮೊತ್ತ 6. ಮೊದಲ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 3 ಓವರ್ಗಳ ಈ ಒಂದು ಫೈನಲ್ ಕಾದಾಟ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿಗೆ ಪ್ರಜ್ಞಾ ಕಾವ್ಯ ಅವರಿಗೆ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಅಷ್ಟಾತ ಕ್ಷೇತ್ರ ರಕ್ಷಣೆ ಕೂಡ. 1 ಓಟದ ಸೇರ್ಪಡೆ. ಮುಕ್ತಾಯ ಕಂಡದ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 7. 12 ಎಸೆತ, 15 ಓಟದ ಗುರಿ. ಹೊಸ ಎಸೆತಗಾರ್ತಿಯನ್ನ ಪರಿಚಯವನ್ನು ಮಾಡ್ತಾ ಇದೆ. ಶರಣ್ಯ ಬರ್ತಾ ಇದ್ದಾಳೆ. ಹನ್ನೆರಡಕ್ಕೆ 15. ಹನ್ನೆರಡಕ್ಕೆ 15 ಓಟದ ಅವಶ್ಯಕತೆ. ಇದಾದ ನಂತರ ಫೈನಲ್ ಕಾದಾಟ ಸಾಗ್ತದೆ. ಅಮ್ಮ ಯೋಧಾಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್ಗಳು. ಮತ್ತೆ ಶರಣ್ಯ ಟು ಕಾವ್ಯ. ಬಹಳ ಸುತ್ತಮುತ್ತ ಹೊಡೆತ, ಮಿಡ್ ವಿಕೆಟ್ ಭಾಗದಲ್ಲಿ ಪ್ರಜ್ಞಾ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾಳೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. 11 ಎಸೆತ, 14ರ ಗುರಿ. 11-14 ಉತ್ತಮ ರೀತಿಯ ಎಸೆತ,
ಮತ್ತೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೂಡ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕೃತಿಕ ಬಾಳಶುತ ಮತ್ತೆ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ ಕಾವ್ಯನ ಖಾತೆಗೆ. ಒಂಬತ್ತು ಚೆಂಡು 12 ಓಟ. ಇದರ ಬಿರುಸಿನ ಆಟ. ಯೋಗಿನಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾಳೆ. ಕ್ಯಾಪ್ಟನ್ ನಾಕ್ ಬರ್ತಾ ಇದೆ. ಯೋಗಿನಿ ಉತ್ತಮ ರೀತಿ ಆಟವನ್ನ ನಿಸರ್ಗದ ಪರವಾಗಿ ಆಡ್ತಾ ಇದ್ದಾಳೆ. ಎಂಟಕ್ಕೆ 6. 8 ಬಾಲ್ 6 ರನ್ಸ್. ಪಂದ್ಯ ಸುಲಭವಾಗಿ ನಿಸರ್ಗದ ಪರವಾಗಿ ವಾಲುತ್ತಾ ಇದೆ. ಡಾಟೆಡ್ ಡೆಲಿವರಿ. ಏಳಕ್ಕೆ 6. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ 6 ಎಸೆತ. ಆರು ಚೆಂಡು 5 ಓಟ. ಈತನ್ಮಧ್ಯೆ ವೈಡ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ನಾಲ್ಕಕ್ಕೆ 4. ಈತನ ಮಧ್ಯೆ ಬಿರುಸಿನ ಆಡಾಟ. ಚೆಂಡು 6. ತನ್ಮೂಲಕ ನಿಸರ್ಗ ಕ್ವೀಸ್ ಜಯವನ್ನು ದಾಖಲಿಸ್ತಾ ಇದೆ. ಸುಧಾಕರ್ ಶೆಟ್ಟಿ ಬೆದ್ರದ ತಂಡ ಜಯವನ್ನು ದಾಖಲಿಸ್ತಾ ಇದೆ. ಭೂಮಿ ರಂಗ ಏರು ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ತುಳುನಾಡ ಸಿಪಿಎಲ್ 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 ತುಳುನಾಡ ಸಿಪಿಎಲ್.
ಸೀಸನ್ 7 ರಾಷ್ಟ್ರೀಯ ಮೊದಲ ಫೈನಲ್ ಪಂದ್ಯ ನಡೀತಾ ಇದೆ. ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗಿನ ಫೈನಲ್ ಕಾದಾಟಕ್ಕೆ ಕ್ಷಣಗಣನೆ. ಒಂದಡಿಯಲ್ಲಿ ಅಮಯೋದಾಸ್, ಇನ್ನೊಂದಡಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್ಗಳು. ಫೈನಲ್ ಪಂದ್ಯಾಟದ ಸಿಪಿಎಲ್ನ ಫೈನಲ್ ಪಂದ್ಯಾಟಕ್ಕೆ ಕ್ಷಣಗಣನೆ. ರಂಗದ ಕಲನು ಜತ್ತು ತುಂಬುಡು ಬಂತುನ ಬೊತ್ತು ರಟ್ಟು ಕೈನು ಸೇರಾದು ಜೋರುಡು ತಾಟಿನ ಬೊಟ್ಟು. ರಂಗದ ಕಲನು ಜತ್ತು ತುಂಬುಡು ಬಂತುನ ಬೊತ್ತು ರಟ್ಟು ಕೈನು ಸೇರಾದು ಜೋರುಡು ತಾಟಿನ ಬೊಟ್ಟು. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಚಾಲೆಂಜಿಂಗ್ ಸ್ಟಾರ್ ತುಳುನಾಡ ಸಿಪಿಎಲ್. ರಂಗದ ಕಲನು ಜತ್ತು ಡಿಜೆ ರಟ್ಟು ಕೈನು ಸೇರಾದು ಜೋರುಡು ತಾಟಿನ ಬೊಟ್ಟು. ಸೀಸನ್ 7ರ ಫೈನಲ್ ಪ್ರವೇಶವನ್ನು ಕಾಣುತ್ತ 2 ತಂಡಗಳು ಅಮಯೋದಾಸ್ ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ಸ್. ಮಹಿಳಾ ತಂಡದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ನಿಸರ್ಗ ಕ್ವೀನ್ಸ್, ಅದೇ ರೀತಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್. ಸಿಪಿಎಲ್ ಸೀಸನ್ 7ಗೆ ಆಗಮಿಸಿದಂತಹ ಯಶಸ್ವಿ ಮ್ಯಾಂಗಲೂರು ಪ್ರೀಮಿಯರ್ ಲೀಗ್ ನಿರ್ವಹಿಸಿದಂಥವರು, ಸಿಪಿಎಲ್ ಮೊದಲ ಆವೃತ್ತಿಯಲ್ಲಿ ಕೂಡ ಬಹಳಷ್ಟು ಯಶಸ್ಸಿನ ಕಾರ್ಯಕ್ರಮ ನಿರ್ವಹಿಸಿದಂತಹ ಸಿರಾಜುದ್ದೀನ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಯಾಟ್ಕಾ ಸಮಿತಿಯ ಪರವಾಗಿ ಕೂಡ ಸಿರಾಜುದ್ದೀನ್ಗೆ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ. ಅಮಯೋದಾಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗಲಿಕ್ಕಿದೆ. ಈ ಹಂತ ವೀಕ್ಷಕರಿಗಾಗಿ ಮತ್ತೋರ್ವ ತುಳು ಚಿತ್ರರಂಗದ ಕಲಾವಿದ ಜಿ ಸಿನಿಮಾ ಈ ಒಂದು ಇದರಲ್ಲಿ ಬರುವಂತಹ ಶ್ರೀರಸ್ತು ಶುಭವಸ್ತು ಇದರ ಸಹ ಕಲಾ ನಿರ್ದೇಶಕ ಧೀರಜ್ ಮಂಗಳೂರು ಮುಂದಿನ ಕ್ಷಣಗಾಗಿ ಮೊದಲ ಹಂತದ ಟಾಸ್ ಅನ್ನ ಜಯಿಸ್ಕೊಂಡಂತ ಚಾಲೆಂಜಿಂಗ್ ಸ್ಟಾರ್ಸ್ ಕ್ಷೇತ್ರ ಕ್ಷಣ ಎತ್ಕೊಳ್ತಾ ಇದೆ. ಎದೋಳಿ ತಂಡ ಅಮಯೋದಾಸ್ಗೆ ದಾಡುಗಾರಿಕೆ ಬಿಟ್ಕೊಡ್ತಾ ನಿಗದಿತ 7 ಓವರ್ಗಳ ಪಂದ್ಯಾಟ. ಫೈನಲ್ ಪಂದ್ಯಾಟ ಸೀಸನ್ 7ರ ಚಾಲೆಂಜಿಂಗ್ ಸ್ಟಾರ್ಸ್ ವಿರುದ್ಧವಾಗಿ ಅಮಯೋದಾಸ್. ಆರಂಭಿಕ ಹಂತದಲ್ಲಿ ಎಲಿಮಿನೇಟರ್ ಪಂದ್ಯಾಟವನ್ನು ಜಯಿಸಿಕೊಂಡಂತ ಚಾಲೆಂಜಿಂಗ್ ಸ್ಟಾರ್ ತದನಂತರ ದ್ವಿತೀಯ ಕ್ವಾಲಿಫೈರ್ ಅನ್ನ ಜಯಿಸಿಕೊಂಡು ಇವಾಗ ಫೈನಲ್ ಹಂತದ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್ ವಿರುದ್ಧವಾಗಿ ಅಮಯೋದಾಸ್. ಆರಂಭಿಕ ಹಂತದ ಮೊದಲ ಓವರ್ ಚಾಲ್ತಿನ ಪಡ್ಕೊಳ್ಬೇಕಾಗಿದೆ. ಎಸಗಾರ ಕೆಂಬದಲ್ಲಿ ಸಂದೇಶ್ ಪಾಂಡೆ ಅವರು ಬಹಳಷ್ಟು ಅನುಭವ ಎಸಗಾರ ಪಂದ್ಯಾಟದ ಉದ್ದಕ್ಕೂ ಬಹಳಷ್ಟು
ನನ್ನ ಸುರು ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಬಹಳಷ್ಟು ಉತ್ತಮ ಇತಿಹಾಸಗಾರಿಗೆ ತೋರ್ಪಡಿಸಿದ್ರು. ಬಹುಶಃ ಕಟ್ ಮಾಡುತ್ತ ಪ್ರಯತ್ನ ಕೊಂಚ ಮಟ್ಟಿಗೆ ಕ್ಷೇತ್ರಾಕ್ಷರ ವೈಫಲ್ಯತೆ ಕಂಡ್ರು. ಬೋಧನದ ಪೂರೈಕೆಯೊಂದಿಗೆ ಖಾತೆರವಗೊಳ್ತಾ ಇದೆ ಅಂಬಯೋಸ ಸ್ಥಳದ ಖಾತೆ ಆರಂಭಿಕ ಹಂತದಲ್ಲಿ ಕಟ್ ಮಾಡದ ಪ್ರಯತ್ನವನ್ನು ವಿಖ್ಯಾತ ಮಾಡಿದ್ರು. ಬಹುಶಃ ಬೋಧನದ ಪೂರೈಕೆಯೊಂದಿಗೆ ತಡದ ಖಾತೆರವಗೊಳ್ತಾ ತಡಮತ್ತ ಬಂದು ಮಧ್ಯಗಾರಿಕೆ ಮೊದಲೇ ಉಡುಪಿ ಪರಿಸರ ಮತ್ತೋರ್ವ ಜನಪ್ರಿಯ ಆಟಗಾರ ಸಂದೇಶ್. ಬಹಳಷ್ಟು ಉತ್ತಮ ಇತಿಹಾಸಗಾರಿಕೆ ತೋರ್ಪಡಿಸಿದ್ರು. ಬಹಳಷ್ಟು ಯಶಸ್ವಿ ಹೊಡೆತ ಬಿಡರ್ ಮೂಲಕ ಒಂದೋಟದ ಪೂರೈಕೆಯೊಂದಿಗೆ ಆರಂಭಿಕ ಹಂತದ ಮೊದಲ ಓವರ್ 2 ಚಂಡುಗಳ ಮುಕ್ತಾಯದ ತಡಮತ್ತ 7 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಎಷ್ಟು? ಲಾಸ್ ಆಫ್ 0 ವಿಕೆಟ್. ಮತ್ತು ಸ್ಟ್ರೈಕರ್ ಭಾಗದಲ್ಲಿ ವಿಖ್ಯಾತ್ ಸಂದೇಶ್ ಮೂರನೇ ಬಾರಿಗೆ ನೆಟ್ಟಿನಲ್ಲಿ ಬೇರಸಿನ ಹೊಡೆತ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸಿಕ್ಸರ್. ಇವಾಗ ವಿಖ್ಯಾತ್ ಮೂರನೇ ಚೆಂಡಲ್ಲಿ ದಾಖಲಿಸಿಕೊಳ್ತಾ ಇದೆ. ತಳಮತ್ತ 8 ಓಟವನ್ನು ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕಟ್ ಮಾಡುವಂತ ಪ್ರಯತ್ನ. ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿ ವಿಕೆಟ್ ದಾಟು ಮುಖ್ಯ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ತಡಮತ್ತ 12 ಓಟವನ್ನು ಪೂರೈಸಿಕೊಳ್ತಾ ಇದೆ. ವೈಟ್ ಬಾಲ್ ಅಂತ ಸೂಚನೆ ಅಂಬಾರಿಸಿದ್ರು. ಆತರಿ ತೊಡಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಡಮತ್ತ 13 ಓಟದ ಪೂರೈಕೆ. ಮತಸ್ಗಾರಿಕೆ ಬದಲಿ ಸಂದೇಶ್ 5ನೇ ಚೆಂಡು ದಾಖಲಾತಿಯನ್ನು ಪಡ್ಕೊಳ್ಬೇಕಾಗಿದೆ. ತಡಮತ್ತ 13 ಓಟವನ್ನು ತಲುಪ್ತಾ ಇದೆ. ಮತಸ್ಗಾರಿಕೆ ಬದಲಿ ಸಂದೇಶ್ ನೆಟ್ಟಿನಲ್ಲಿ ಶಾರ್ಟ್ ಆಗಿ ಬಂದ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಮತ್ತೊಂದು ಸಿಕ್ಸರ್. ಇವಾಗ ವಿಕೆಟ್ ದಾಟಿನಲ್ಲಿ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ವಿಕೆಟ್ ದಾಖಲಿಸಿಕೊಂಡ್ರು. ತಡದ ಮೊತ್ತ 19 ಓಟವನ್ನು ದಾಖಲಿಸಿಕೊಳ್ತಾರೆ. ಸ್ಕೋರ್ 19. ಲಾಸ್ ಆಫ್ 0 ವಿಕೆಟ್ಸ್. ಸಿಪಿಎಲ್ ಸೀಸನ್ 7 ಆವೃತ್ತಿಗೆ ಆಗಮಿಸ್ತಾ ಇದ್ದಾರೆ. ಎಂಪಿಎಲ್ ಮ್ಯಾಂಗ್ಳೂರು ಪ್ರೀಮಿಯರ್ ಲೀಗ್ ಅನ್ನು ಬಹಳಷ್ಟು ಯಶಸ್ವಿಯಾಗಿ ನಿರ್ವಹಿಸಿದ್ರು ಹಾಗೂ ಆರಂಭಿಕ ಸಿಪಿಎಲ್ ನಲ್ಲಿ ಬಹಳಷ್ಟು ನಮ್ಮೊಂದಿಗೆ ಸಹಕರಿಸಿದ ಇಮ್ತಿಯಾಜ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಸಿರಾಜುದ್ದೀನ್ ಆಗಮಿಸುವವರ ಜೊತೆಗೆ ಇಮ್ತಿಯಾಜ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ. ಮತ್ತೆ ಫುಲ್ ರನ್ ಚೆಂಡು ಬೆರಸಿನ ಹೊಡೆತ ಚೆಂಡು ಕ್ರೀಡಾಂಗಣಕ್ಕೆ ಮೊದಲ ಚುಂಬನ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ಳುತ್ತದೆ. ಎಕ್ಸ್ಪ್ರೆಸಿವ್ ಓವರ್ ಸಂದೇಶ್ ಆರಂಭಿಕ ಹಂತದ ಮೊದಲ ಓವರ್ ಅಲ್ಲಿ 23 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಸ್ಕೋರ್ 23. ಲಾಸ್ ಆಫ್ 0 ವಿಕೆಟ್ಸ್. ಆರಂಭಿಕ ಹಂತದ ಮೊದಲ ಪವರ್ ಪ್ಲೇ ಮುಕ್ತಾಯದಲ್ಲಿ ಬಹಳ ಶುದ್ಧ ರೀತಿಯ ಹೊಡೆತವನ್ನ ವಿಕೆಟ್ ದಾಖಲಿಸಿಕೊಂಡ್ರು. ಮೊದಲ ಓವರ್ ಮುಕ್ತಾಯದಲ್ಲಿ ತಡಮತ್ತ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬತಸ್ಗಾರಿಕೆ ಬದಲಿ ಸಜ್ಜು ಪವರ್ ಪ್ಲೇ 2ನೇ ಓವರ್ ಚಾಲ್ತಿಯನ್ನು ಪಡ್ಕೊಳ್ಳಬೇಕಾಗಿದೆ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ. ಮತ್ತೆ ಸ್ಟ್ರೈಕರ್ ಬದಲಿ ಪ್ರಕಾಶ್ ಶರ್ಮರಗ್ರ ಸಜ್ಜು ತಮ್ಮ ಕತ್ತಿನ 2ನೇ ಓವರ್ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ಳಬೇಕಾಗಿದೆ. ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಸುಂದರದ ಶತರಕ್ಷಣೆಯನ್ನು ಶತರಕ್ಷಣೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಮೊದಲ ಚೆಂಡು ಮುಕ್ತಾಯ ತಡ ಮತ್ತೆ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ.
ಎಸ್ಗಾರ್ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಮಧ್ಯಸ್ಥಗಾರಿಕೆ ಬದಲಿ ಸಂಜು ಹೈಯೆಸ್ಟ್ ವಿಕೆಟ್ ಟೇಕರ್. ಇವಾಗ ಎರಡನೇ ಚೆಂಡು ಬೆರೋಸಿನ ಹೊಡೆತ ಚೆಂಡು ಕ್ಷೇತ್ರಕ್ಷಣ ಭದ್ರವಾಸನ ಸೇರ್ಕೊಳ್ತಾ ಇದೆ ಸಂದೇಶ್. ಬಹಳ ಶುದ್ಧ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಎರಡನೇ ಓವರ್ ಎರಡನೇ ಚೆಂಡಲ್ಲಿ ಪ್ರಕಾಶ್ ಜರ್ಮನಗರ ವಾಪಸ್ ಅದನ್ನು ಕಂಡುಕೊಳ್ಳಬೇಕಾಗಿದೆ. ಪ್ರಕಾಶ್ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಆಟಗಾರ ವೈಭವ್ ಸ್ಟ್ರೈಕರ್ ಪಡ್ಕೊಳ್ಬೇಕಾಗಿದ್ರು. ಸ್ಟ್ರೈಕರ್ ಬದಲು ವಿಕೆಟ್ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಶೋತಭರಿತ ಎಸಗಾರಿಗೆ ಮತ್ತು ಸಾಜು ತೋರ್ಪಡಿಸಿದ್ರು. ಎರಡನೇ ಓವರ್ 3 ಚೆಂಡುಗಳ ಮುಕ್ತಾಯದ ತಡಮತ 24 ಟಮನ್ನು ದಾಖಲಿಸಿಕೊಳ್ತಾರೆ. ಕೊಚ್ಚಮಾಟಿಗೆ ಕಮ್ಬ್ಯಾಕ್ ಮಾಡುವ ಪ್ರಯತ್ನವನ್ನ ಎಸಗಾರರು ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಸಂಜು ಬೌದ್ಧ ಎಸಗಾರಿಕೆಯಲ್ಲಿ ಚಾಲ್ತಿನ ಪಡ್ಕೊಳ್ಳಬೇಕಾಗಿದೆ. ಬೌದ್ಧ ತಮ್ಮ ಕಚ್ಚಿನ 4ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಸಂಜು ವಿಕೆಟ್ ಈ ಬಾರಿ. ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು ಬೆರಾಸಿನ ಹೊಡೆತ ವಿಕೆಟ್ ಮೂಲಕವಾಗಿ ಮತ್ತೆ ಬೌಂಡ್ರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಬಹಳ ಶುದ್ಧ ರೀತಿಯ ಬೌಂಡ್ರಿನ ವಿಕೆಟ್ ದಾಖಲಿಸಿಕೊಂಡು ತಡಮತ 28 ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಸ್ಕೋರ್ 28, ಲಾಸ್ ಆಫ್ 1 ವಿಕೆಟ್. ಆರಂಭಿಕ ಹಂತದ 2ನೇ ಓವರ್ 4 ಚೆಂಡುಗಳ ಮುಕ್ತಾಯದಲ್ಲಿ. ಮಧ್ಯಸ್ಥಗಾರಿಕೆಯಲ್ಲಿ ಸಂಜಯ್ ಮತ್ತೆ ಬುಡುಗಿಯ ಪ್ರಯತ್ನ ಚೆಂಡು ಒಟ್ಟಿನಲ್ಲಿ ಗೂಟ ರಕ್ಷಕರ ಭದ್ರ ಬಾಸನ ಸೇರ್ಕೊಳ್ತಾರೆ. ಬಹಳಷ್ಟು ಭರವಸೆ ದಾಡಿಗೆ ವಿಕೆಟ್. ಇವಾಗ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ವಿಕೆಟ್ ಬ್ಯಾಕ್ ಟು ದ ಪೆವಿಲಿಯನ್. ನೋಬುಗೆ ಆಟಗಾರ ಅಬಾ ಯೋಧಾಸ್ನ ಆಧಾರ ಸಭಾ ಇವಾಗ ವಿಕೆಟ್ ಬ್ಯಾಕ್ ಟು ದ ಪೆವಿಲಿಯನ್. ಸಂಜು ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಳ್ತಾನೆ. ಪರ್ಪಲ್ ಕ್ಯಾಪ್ ಹೋಲ್ಡರ್ ವಿಕೆಟ್. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಸಂಜಯ್ 50 ಓವರ್ ಅಲ್ಲಿ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ ಸಂಜಯ್ ತಮ್ಮ ಕತ್ತಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಈ ನಿಟ್ಟಿನಲ್ಲಿ ಹೊಸ ಆಟಗಾರ ರಾಕೇಶ್ ಕೊಟ್ಟಾರೆ ಸ್ಟ್ರೈಕರ್ ಪಡ್ಕೊಳ್ಬೇಕಾದ್ರೆ ಸ್ಟ್ರೈಕರ್ ಭಾಗದಲ್ಲಿ ವೈಭವ್ ಪಂದ್ಯದ ಮುಂದುವರಿಕೆಯನ್ನು ಕಾಣಿದ. ಸಂಜು ತಮ್ಮ ಕತ್ತಿನ 2ನೇ ಓವರ್ ಪವರ್ ಪ್ಲೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಎಸ್ಗಾರು ಇವಾಗ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ. ಆರಂಭಿಕ ಹಂತದ ಮೊದಲ ಓವರ್ ಅಲ್ಲಿ ಬಿಟ್ಕೊಂಡಂತ ಓಟ ಇವಾಗ ಸಂಜಯ್ ಕೊಚ್ಚಮಟ್ಟಿಗೆ ಯಶಸ್ವಿ ಎಸ್ಗಾರಿಗೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಈ ನಿಟ್ಟಿನಲ್ಲಿ ಅಂಪೈರ್ಸ್ ಅಗಲ ಚೆಂಡು ಘೋಷಣೆ ದಾಖಲಾತಿಯನ್ನು ಪಡ್ಕೊಳ್ಳೋದು. ಬಹಳಷ್ಟು ವಿಶೇಷ ರೀತಿಯಲ್ಲಿ ವೈಡ್ ಬಾಲದ ಸೂಚನೆ ಅಂಪೈರ್ಸ್ ನೀಡಿದ್ರು. ಬಹಳಷ್ಟು ಜನಪ್ರಿಯ ತೀರ್ಪುಗಾರರು ಹೋದಾಡ ದೀಕ್ಷಿತ್ ಮಂಗಳೂರು ಅದೇ ರೀತಿ ಹರೀಶ್ ಪಟೇಲ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಸಂಜು ತಮ್ಮ ಕತ್ತಿನ 2ನೇ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ವೈಡ್ ಬಾಲ್ ಲೆಕ್ಕಾಚಾರವಿಲ್ಲದ ಚೆಂಡಿಗೆ ಓಟವನ್ನು ಬಿಟ್ಕೊಡದ ಪ್ರಯತ್ನವನ್ನು ಸಂಜು ಮಾಡಿದ್ರು. ಬಹುಶಃ ಅತಿರಿಕ್ತ ಓಟಗಳ ಪಂದ್ಯಾಕೂಟಕ್ಕೆ ಬಹಳಷ್ಟು ಬೀಳುವಾಗ್ತದೆ. ಇಂಥ ಸನ್ನಿವೇಶಗಳಿಗೆ ಬಹಳಷ್ಟು ಪಂದ್ಯಾಕೂಟಗಳು ನಿದರ್ಶನ ಕೂಡ ಇದೆ. ಮತ್ತೆ ಓದೋಣ ಪೂರೈಕೆ ತಡ ಮತ್ತು 30 ಓಟವನ್ನು ದಾಖಲಿಸಿಕೊಳ್ಳುತ್ತದೆ. ಅಂತಿಮ 1 ಚೆಂಡು ಸಂಜಯ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ ಹ್ಯಾಟ್ರಿಕ್ ವೈಡ್ ಬಾಲ್
ಸಂಜಯ್ ಇವಾಗ ದಾಖಲಿಸಿಕೊಳ್ತಾ ಇದ್ದಾನೆ. ಕೋಚಮಾಟಿಗೆ ವೈಫಲ್ಯತೆಯನ್ನು ಪಡ್ಕೊಂಡಂತ ಸಂಜಯ್ ಅಂತಿಮ ಚೆಂಡಲ್ಲಿ ಅತಿರಿಕ್ತ 3 ಓಟವನ್ನ ಬಿಟ್ಕೊಟ್ರು. ಬಹುಶಃ ಇಂಥ ಎಸೆತಗಳೇ ಪಂದ್ಯಾಕೂಟಕ್ಕೆ ಬಹಳಷ್ಟು ಬುಳುವಾಗ್ತದೆ. ಲೆಕ್ಕಾಚಾರಗಳೆಲ್ಲವೂ ತಲೆ ಕೆಳಗೆ ತಡಬತ್ತ 31ಕ್ಕೆ 2. ಸ್ಕೋರ್ ಇಸ್ 31 ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ಬೇರಸಿನ ಹೊಡೆತ ಚೆಂಡು ಗೂಟ ರಕ್ಷಕರ ಭದ್ರ ಭಾಗಸಲ ಸೇರ್ಕೊಳ್ತಾ ಇದ್ದ ಬಹಳ ಉತ್ತಮ ರೀತಿಯ ಎಸೆಗಾರಿಕೆ ಸಂಜು. 20 ಓವರ್ನಲ್ಲಿ ಇಂಪಾರ್ಟೆಂಟ್ 3 ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಸಂಜು ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ. ಮೊದಲ ಹಂತದ ಪವರ್ ಪ್ಲೇ ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 7 ತಡಬತ್ತ 31 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 31 ಲಾಸ್ ಆಫ್ 2 ವಿಕೆಟ್ಸ್. ಬಹುತೇಸಗಾರಿಕೆ ಬದಲಿ ದಾಸ್ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ 3ನೇ ಓವರ್ ಜವಾಬ್ದಾರಿ ಪಡ್ಕೊಳ್ಳಬೇಕಾಗಿದೆ. ಕ್ಷೇತ್ರ ರಕ್ಷಣೆ ಬಹಳಷ್ಟು ಬಿಗಿ ಆಗ್ತಾ ಇದೆ. ಹೊಸ ಆಟಗಾರ ಸಚಿನ್ ಅಡ್ಯಾರ್ ನಾನ್ ಸ್ಟ್ರೈಕರ್ ಪಡ್ಕೊಂಡ ಸ್ಟ್ರೈಕರ್ ಭಾಗದಲ್ಲಿ ಮಂಗಳೂರು ಪರಿಸರ ಮತ್ತೊಂದು ಅನುಭವಿ ಆಟಗಾರ ವೈಭವ್ ಮಂಗಳೂರು ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಬೂರಕ್ಕೆ 31. 5ನೇ ಓವರ್ ಅಲ್ಲಿ ಸಂಜಯ್ 3 ವಿಕೆಟ್ ಅನ್ನು ಪಡ್ಕೊಂಡ್ರೆ ಇವಾಗ ದಾಸ್ 3ನೇ ಓವರ್ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಬಹಳಷ್ಟು ನೆಗೆದವರ ಕಂಡಂತ ಚೆಂಡು ಯಾವುದೇ ಓಟಗಳಿಗೆ ಒಲಮಾತಿಯನ್ನು ಮಾಡ್ಕೊಡ್ತಾ ಇಲ್ಲ. ಆರಂಭಿಕ ಹಂತದ 3ನೇ ಓವರ್ ಮೊದಲ ಚೆಂಡು ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಕಮ್ಬ್ಯಾಕ್ ಮಾಡುವ ಪ್ರಯತ್ನಗಳು ಇವಾಗ ಕೋಚಮಡಿಗೆ ಯಶಸ್ಸನ್ನು ಕಾಣ್ತಾ ಇದೆ. ಸ್ಕೋರ್ ಇಸ್ 31 ಲಾಸ್ ಆಫ್ 3 ವಿಕೆಟ್ಸ್. 31ಕ್ಕೆ 3. ಬಾತಸ್ಗಾರಿಕೆ ಬದಲಿ ದಾಸ್ 2ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ ಅಂಬಾರ್ಸ್ಗೆ ಬಲವಾದ ಮನವಿ ಪುರಸ್ಕಾರ ಲಭಿಸ್ತಾ ಇಲ್ಲ. ಲೆಗ್ ಬೈಸರ್ ತೀರ್ಪನ್ನ ಅಂಬಾರ್ಸ್ ನೀಡಿದ್ರು. ಮತ್ತೆ ಒಂದೊಂದು ಪೂರೈಕೆ ಸ್ಟ್ರೈಕ್ ರನ್ ಆಗ್ತಾ ತಡಬತ್ತ 32 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 32 ಲಾಸ್ ಆಫ್ 3 ವಿಕೆಟ್ಸ್. ಆರಂಭಿಕ ಹಂತದ 2 ಎಸೆಗಳು ಬಹಳಷ್ಟು ಯಶಸ್ಸನ್ನು ಕಾಣ್ತಾ ನಿಟ್ಟಿನಲ್ಲಿ ಹೊಸ ಆಟಗಾರ ಸಚಿನ್ ಅಡ್ಯಾರ್ ಸ್ಟ್ರೈಕರ್ ನ ಪಡ್ಕೊಳ್ಳಬೇಕಾಗಿದೆ. 2 ಎಸೆಗಳ ಮುಕ್ತಾಯದ ತಡಬತ್ತ 37 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಲೀಗ್ ಹಂತದ ಬಾದಿನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ಪ್ರದರ್ಶನ ನೀಡಿದಂತ ಸಚಿನ್ ಅಡ್ಯಾರ್ ಇವಾಗ ಸ್ಟ್ರೈಕರ್ ಭಾಗದಲ್ಲಿ. ಮತ್ತೆ 3ನೇ ಬಾರಿಗೆ ದಾಸ್ ಬೀಸುವಂತ ಪ್ರಯತ್ನ ಕೋಚಮಾಡಿಗೆ ಗುಡ್ ರಕ್ಷಣಾ ವೈಫಲ್ಯತೆ. ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ಓಟದ ಪೂರೈಕೆ ತಡಬತ್ತ 36 ಓಟವನ್ನು ತಲುಪ್ತಾ ಇದೆ. ಬಹಳ ಸುತ್ತುವ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು ಸಚಿನ್. ಬಾತಸ್ಗಾರಿಕೆ ಬದಲಿ ದಾಸ್ ತಮ್ಮ ಕತ್ರಿ 4ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದ್ದ ದಾಸ್ ಸಚಿನ್ ಅಡ್ಯಾರ್. ಈ ನಿಟ್ಟಿನಲ್ಲಿ ನೋ ಬಾಲ್ ಅಂತ ಸೂಚನೆ ಅಂಪೈರ್ಸ್. ನೋ ಬಾಲ್ ಬಗ್ಗೆ ಓದೋಟದ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ.
ಬಾತಸ್ಗಾರ ಸಂದೀಪ್ ತಡಬತ್ತ 39ಕ್ಕೆ 3. ಬಾತ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಒಂದೊಡದ ಪೂರೈಕೆಯನ್ನ ಸಚಿನ್ ಪಡ್ಕೊಂಡ್ರು. ತಡಬತ್ತ 40 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚಡಿಗಳು ಮಾತ್ರ ಬಾಕಿ ಉಳಿತಾ ಇದೆ. ಬಾತಸ್ಗಾರಿಕೆಯಲ್ಲಿ ಸಂದೀಪ್ 5ನೇ ಬಾರಿಗೆ ಅಂಪೈರ್ ವೈಡ್ ಬಾಲ್ ಅಂತ ಸೂಚನೆ ನೀಡ್ತಾ ಇದ್ದಾರೆ. ಅತಿರಿಕ್ತಗಳು ದಾಖಲಾತಿಯನ್ನು ಪಡ್ಕೊಳ್ಳುತ್ತೆ. ತಡಬತ್ತ 41 ಓಟವನ್ನ ತಲುಪ್ತಾ ಇದೆ. ಅಂತಿಮ 2ನೇ ಸತ. ನೆಟ್ಟಿನಲ್ಲಿ ಸುಲಭ ರೀತಿಯ ಕ್ಯಾಚ್ ಔಟ್. ಮೊದಲ ಜೀವದಾನವನ್ನ ವೈಭವ್ ಪಡ್ಕೊಳ್ತಾ ಇದ್ದಾರೆ. ಬಹಳ ಸುತ್ತಮ ರೀತಿಯ ಕ್ಯಾಚ್ ಡ್ರಾಪ್ ಔಟ್ ಆಗ್ತಾ ಇದೆ. ಯಾವುದೋಟವನ್ನು ದಾಖಲಿಸಿಕೊಳ್ತಾ ಅಂತಿಮ 1ನೇ ಸತ. ಮತ್ತೆ ಯಾವುದೋಟವನ್ನು ದಾಖಲಿಸಿಕೊಳ್ತಾ ಇಲ್ಲ. 12 ದಿವಸಗಳ 3 ವಾರಗಳ ಮುಕ್ತಾಯ ಇದೆ. ತಡಬತ್ತ 41 ಓಟವನ್ನು ದಾಖಲಿಸಿಕೊಳ್ತಾ. ಸ್ಕೋರ್ ಇಸ್ 41, ಲಾಸ್ ಆಫ್ 3 ವಿಕೆಟ್ಸ್. 41ಕ್ಕೆ 3 ಹುದ್ದೆಯನ್ನು ಕಳೆದುಕೊಳ್ತಾ ಇದೆ. ಬೂದಿನ ಹತ್ತದ ವೀಕ್ಷಕ ವಿದ್ಯಾಭಾರದಲ್ಲಿ ಪ್ರಸಿದ್ಧ ವೀಕ್ಷಕ ವಿನಗಾರರು ಜನಪ್ರಿಯ ಶಿವನಾನ್ ಐತಾಳ್ ಬೂದಿನ ಹತ್ತದ ವೀಕ್ಷಕ ವಿದ್ಯಮಾನದಲ್ಲಿ. ಧನ್ಯವಾದಗಳು ಧೀರಜ್ ಅವರೇ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಸಂಜಯ್ ಟು ಸಚಿನ್ ಅಡ್ಯಾರ್. ಶಾರ್ಟ್ ಆಗಿ ಬಿದ್ದ ಚೋಟು ಬಹಳ ಸುತ್ತಮುತ್ತ ಹೊಡೆತ. ಸ್ಕಾರ್ಲಕ್ಕೆ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ. ಕ್ಷೇತ್ರ ವೈಫಲ್ಯ. 2ನೇ ಓಟ ಕೂಡ ಪೂರೈಕೆ ಆಗ್ತಾ ಇದೆ. 1 ಶಾಟ್. ಬಹಳ ಸುತ್ತಮುತ್ತ ಹೊಡೆತ. ಮಿಡಿಕಂಡಿ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಸಚಿನ್ ಅಡ್ಯಾರ್. ಕ್ಕೆ 3, 46. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಓಟಗಳು ಬರ್ತಾ ಇಲ್ಲ. ಸುಂದರತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಸಂಜಯ್. ಈ ಹಿಂದಿನ 2 ಪಂದ್ಯದಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ದಾಖಲಿಸಿದ ಎಸೆತಗಾರ ಕೂಡ ಸಂಜಯ್. ಚಾಲೆಂಜಿಂಗ್ ಸ್ಟಾರ್ಸ್ ಅನ್ನು ಫೈನಲ್ ಗೆ ತಂದಂತ ಆಟಗಾರ ಕೂಡ ಒಂದು ಹಂತದಲ್ಲಿ ಸಂಜಯ್. ಮತ್ತೆ ಸಂಜಯ್ ಈ ಬಾರಿ ಎಸೆತ ಚೋಟು ಬಹಳ ಸುತ್ತಮುತ್ತ ಹೊಡೆತ. ಮಿಡಿಕೋಡಿ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ. ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ಸಂದೇಶ್ ಪೆರ್ಡೂರು ಬಹಳ ಸೂಕ್ತವಾದ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ. ಕಳೆದ 3 ಪಂದ್ಯದಲ್ಲಿ ಬಹುಶಃ 10ಕ್ಕಿಂತ ಮಿಗಿಲು ವಿಕೆಟ್ ಅನ್ನು ದಾಖಲಿಸಿದ ಸಂಜಯ್. ಮೊದಲ ಪಂದ್ಯದಲ್ಲಿ 3 ವಿಕೆಟ್, ಮತ್ತೆ 2ನೇ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ 3 ವಿಕೆಟ್. ಈ ಪಂದ್ಯದಲ್ಲಿ ಈಗಾಗಲೇ 3 ವಿಕೆಟ್. ಉತ್ತಮ ರೀತಿಯ ಸತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. CPL ಸೀಸನ್ 7 ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 7. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂಜಯ್. ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ಬ್ಯಾನರ್ ಕಡೆಯಿಂದ 2 ಎಂಡ್ ಬ್ಯಾನರ್ಗಳು. ಒಂದೆಡೆ ಕುಳೂರು ಕನ್ನಡ ಶ್ರೀ ಸದಾವ್ ಶೆಟ್ಟಿ ಎಂಡ್ ಬ್ಯಾನರ್ ಆದ್ರೆ, ಇನ್ನೊಂದೆಡೆ ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ಎಂಡ್ ಬ್ಯಾನರ್ಗಳು. ಇದರ ಮಧ್ಯೆ ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಅಡ್ಯಾರ್ ಔಟ್. ಪ್ರವೀಣ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 48ಕ್ಕೆ 4. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಕೇವಲ 1 ನಿಮಿಷದ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್.
ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ಡ್ರಿಂಕ್ಸ್ ಬ್ರೇಕ್ ಆಗಿದೆ, ಬನ್ನಿ, ಸಮಯ ಮೀರ್ತಾ ಇದೆ. ಫೈನಲ್ ಪಂದ್ಯ, 7 ಓವರ್ಗಳ ಫೈನಲ್ ಕಾದಾಟ. ಕ್ಷೇತ್ರರಕ್ಷಣೆ ತಂಡ ಕೂಡ ಬಹಳಷ್ಟು ಬೇಗನೆ ಕ್ಷೇತ್ರರಕ್ಷಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬ್ಯಾಟ್ಸ್ಮನ್ ಬಿ ರೆಡಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂದೇಶ್ ಪೆರ್ಡೂರು. 4 ಓವರ್ಗಳ ಮುಕ್ತಾಯಕ್ಕೆ 48ಕ್ಕೆ 4. ಪ್ರತಿ ಓವರ್ಗೆ 12 ಓಟ ದಾಖಲಿಸ್ತಾ ಇದೆ. ಲಾಸ್ಟ್ 3 ಓವರ್ಸ್ ರಿಮೈನಿಂಗ್, 18 ಓವರ್ಸ್ ರಿಮೈನಿಂಗ್, 18 ಬಾಲ್ಸ್ ರಿಮೈನಿಂಗ್, 18 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಸಂದೇಶ್ ಈ ಬಾರಿ ಎಸೆತ ಚೆಂಡು ತಟ್ಟಿ ಮುಟ್ಟಿ ಓಟನ್ನು ಪಡ್ಕೊಳ್ತಾ ಇದ್ದಾರೆ. ವೈಭವ 1 ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂದೇಶ್. ಬಹಳ ಸುತ್ತಮುತ್ತ ಹೊಡೆತ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್, ಷಟ್ಕ, ಆರಾಟದ ಸೇರ್ಪಡೆ. ಮನೋಜ್ ಪಂದ್ಯೋಡ್ ಕ್ಯಾಟ್ಕಾದ ಮತ್ತೋರ್ವ ಸದಸ್ಯ ನಾಯಕ ನಟರು ಆಸ್ತಿಕ್ ಅವಿನಾಶ್ ಶೆಟ್ಟಿ ಆಗಮಿಸಿದವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಮತ್ತೆ ಸಂದೇಶ್ ಈತನ ಕ್ಲೀನ್ ಬಾಲ್, ಉದ್ದರ ಆಘಾತವನ್ನು ಕಾಡ್ತಾ ಇದೆ. ಐವತ್ತೈದಕ್ಕೆ 5, 55 for 5. ಆ ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗೆನ ಸೇರ್ಪಡೆಯನ್ನ ಕಾಡ್ತಾ ಇದೆ ಪ್ರಶಾಂತ್ ಶೆಟ್ಟಿ. 55ಕ್ಕೆ 5. ಅಮಯೋದಾಸ್ ಆರಂಭಿಕ ಹಂತದಲ್ಲಿ ಬಹಳ ಉತ್ತಮ ರೀತಿಯನ್ನ ಆಟನ ತೋರ್ಪಡಿಸಿ ಮಧ್ಯಮ ಕ್ರಮಾಂಕದ ಆಟಗಾರ ಒಂದು ಹಂತದಲ್ಲಿ ವಿಫಲತೆಯನ್ನು ದಾಖಲಿಸ್ತಾ ಇದ್ದಾರೆ. ನಾಶಕರ ಇನ್ನೂ ಕೂಡ ವೈಭವ ಇದ್ದಾನೆ. ವೈಭವ ಇರುವಷ್ಟು ಕಾಲ ಬಹುಶಃ ಎದುರಾಳಿಗೆ ತಲೆಮೇನೆ ವಿಚಾರ ಯಾವ ಹಂತಲ್ಲೂ ಕೂಡ ಬೌಂಡರಿ ಸಿಕ್ಸರ್ ದಾಖಲಿಸಬಲ್ಲ ಆಟಗಾರ ವೈಭವ ಇನ್ನೂ ಕೂಡ ಸ್ವಲ್ಪ ಸ್ಲೋವರ್ ಆಟವನ್ನು ಆಡ್ತಾ ಇದೆ. ಈಗಾಗಲೇ 3 ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ದಾಖಲಿಸಿದ್ರು. ವಿಕೆ ಫರ್ನಿಚರ್ ಕೂಡ 3 ಪಂದ್ಯ ಶ್ರೇಷ್ಠ ಅವರ ಪಾಲನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್, ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. ತಡೆದ ಮೊತ್ತ 56. ರನ್ ರೇಟ್ ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡ್ರು ಕೂಡ ಅದೇ ರೀತಿಯಲ್ಲಿ ವಿಕೆಟ್ ಅನ್ನು ಒಂದೊಂದೇ ಕಳ್ಕೊಳ್ತಾ ಇದೆ ಅಮ್ಮ ಯೋಧಾಸ್. ಉತ್ತಮ ರೀತಿಯ ಎಸೆತ, 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದ್ದಾರೆ. ರನ್ ಔಟ್ ಮಾಡುವಂತ ಪ್ರಯತ್ನ, 1 ಓಟ ಮತ್ತೆ ಪ್ರಶಾಂತ್ ಖಾತೆಗೆ. 57, 57. The 5th over in progress. 7 overs match.
ಬಹಳ ಉತ್ತಮ ರೀತಿ ಒಂದು ಎಸೆತ. ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 57 for 5. 57ಕ್ಕೆ 5. ಲಾಸ್ಟ್ ಓವರ್ಸ್ ರಿಮೈನಿಂಗ್. 12 balls ರಿಮೈನಿಂಗ್. 12 balls ರಿಮೈನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಒಂದು ಓಟದ ಸೇರ್ಪಡೆ. ಅವಳಿ ಓಟ ಪೂರೈಕೆಯನ್ನು ಕಾಡ್ತಾ ಇದೆ. ವಿನಾಯಕ ಕ್ಷೇತ್ರಕ್ಷ ಮಾಡಿದ್ರೊಳಗಾಗಿ 2 ಓಟದ ಹೆಚ್ಚುವರಿಯ ಸೇರ್ಪಡೆ ಪ್ರಶಾಂತ್ ಖಾತೆಗೆ. 59. 1 ಶಾಟ್. ತಡೆದ ಮೊತ್ತ 58. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚರಣ್ CRB. ಈತನ ಮಧ್ಯೆ ಕೋಟ್ ಬಿಹೈಂಡ್ ಹುದ್ದರ ಆಘಾತದ ಕಾಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮಹೇಶ್ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚರಣ್ CRB. ಈ ಪಂದ್ಯನ ನೇರ ಲೈವ್ ಅಪ್ಡೇಟ್ ಮಾಡ್ತಾ ಇದೆ V4. ಅಂಕಣ ಒಳಭಾಗದಲ್ಲಿ ಮಹೇಶ್ ಆಚಾರ್ಯ. ಅಮ್ಮ ಯೋಧಾಸ್ನ ಮಾಲಕರು ಪ್ರಭಾಕರ್ ಆಚಾರ್ಯ. ಎಕ್ಕಾರಿನ ಯುವಕರು ಈ ಪಂದ್ಯಾಟದಲ್ಲಿ ಅಮ್ಮ ಯೋಧಾಸ್ ಮಾಲಕರಾಗಿ ಆರಂಭಿಕ ವರ್ಷದಲ್ಲೇ ಫೈನಲ್ಗೆ ತಂದುಕೊಡ್ತಾ ಇದ್ದಾರೆ. ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಆ ತಂಡದ ಮ್ಯಾನೇಜರ್ ಸುಬ್ರಹ್ಮಣ್ಯ ಕಟೀಲ್. ನಿನ್ನೆವರೆಗೂ ಕೂಡ 12 ಆಟಗಾರರಾದ ಸುಬ್ಬುಗೆ ಇವತ್ತು ಪ್ರಮೋಷನ್ ನೀಡಿದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 59. ಈ ಕ್ಷಣ ಕೆಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ. ಒಂದೋಟದ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ವೈಭವ್ ರನ್ ಔಟ್. ಡೈರೆಕ್ಟ್ ಹಿಟ್. ಬಹಳ ಸೂಕ್ತವಾದ ಒಂದು ಗೂಟ ರಕ್ಷಣೆಯನ್ನು ದಾಖಲಿಸ್ತಾ ಇದೆ ಸಂದೇಶ್ ಪೆರ್ಡೂರು. ಬಹಳ ಸೂಕ್ತವಾದ ಒಂದು ಡೈರೆಕ್ಟ್ ಹಿಟ್ ಮಾಡಿದ್ರು. ತನ್ಮೂಲಕ ವೈಭವನ ಹುದ್ದರಿನಲ್ಲಿ ಕುರುಳ್ತಾ ಇದೆ. ಅವರ ತೆರವಂತ ಸ್ಥಳ ತಂಡದ ಗೂಟ ರಕ್ಷಕ ಅನಿಲ್ ಕರ್ಕೇರ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚರಣ್
ಹೊಸ ದಾಂಡಿಗ ಅನಿಲ್ ಕರ್ಕೇರ ತಂಡದ ಗುಟ್ ರಕ್ಷಕ ಅಮ್ಮಯೋಧಸ್ ಕಡೆಯಿಂದ ಚರಣ್. ಈ ಬಾರಿ ಎಸೆತ ಚೆಂಡು ಬಾಲಶುದ್ಧ ಮತ್ತು ಹೊಡೆತ ಕವರ್ಸಿ ಭಾಗದಲ್ಲಿ ಬಾಲಶುದ್ಧ ಮತ್ತು ಹೊಡೆತ ಚೆಂಡು ಬೌಂಡ್ರಿ. ಅನಿಲ್ ಕರ್ಕೇರ ಬಹಳ ಉತ್ತಮವಾದ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ತಂಡದ ಮೊತ್ತ 64, 64. ಮತ್ತೆ ಚರಣ್. ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿ ಓಟ್ಗಳ ಅವಕಾಶ ಇಲ್ಲ. ಓವರ್ನ ಮುಕ್ತಾಯ ಓವರ್ಗಳ ಸಂಖ್ಯೆ 6. ಕಂಪ್ಲೀಟ್ ನಂಬರ್ 6 ಸ್ಕೋರ್ 64 for 7. ಲಾಸ್ಟ್ ಓವರ್ ರಿಮೈನಿಂಗ್ 6 ಸರ್ವಿಸ್ ರಿಮೈನಿಂಗ್. 6 ಚೆಂಡುಗಳು ಬಾಕಿ ಇದೆ. ಇನ್ನು ಕೂಡ ವಿನಾಯಕನ 6 ಎಸೆತ ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ವಿನಾಯಕ ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಈ ಪಂದ್ಯದ ಪ್ರಧಾನವಾದಂತಹ ಪ್ರೋತ್ಸಾಹಕರು ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ವೀಕ್ಷಣೆ ಮಾಡ್ತಾರೆ. ಅವರೊಂದಿಗೆ ತುಳುನಾಡ ಸಿಂಗಂ ಆಸ್ಟಿಕ್ ಅವಿನಾಶ್ ಶೆಟ್ಟಿ ಕೂಡ ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಶರ್ಮಿಳಾ ಕಾಪಿಕಟ್ ಕೂಡ ಈ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಿರಾಜ್ ಹಾಗೂ ಇಮ್ತಿಯಾಜ್ ಪಂದ್ಯದ ವೀಕ್ಷಣೆ ಮಾಡ್ತಾ ಇತರ ಮಧ್ಯ ಕ್ಲೀನ್ ಬೌಲ್ಡ್ ಹುದ್ದರ ಆಘಾತವನ್ನು ಕಾಡ್ತಾ ಇದೆ. ಆಚಾರ್ಯ ವಾಪಸ್ ಮಹೇಶ ಇನ್ನೂ ಕೂಡ 5 ಎಸೆತಗಳು ಬಾಕಿ ಇದೆ. ಬಾಲ್ ಟು ಬಾಲ್ ಮ್ಯಾಚ್ ಆದ್ರೂ ಕೂಡ 70ರ ಗಡಿ ದಾಟು ಎಲ್ಲ ಸೂಚನೆಗಳು ಕೂಡ ಇದೆ. ಒಂದೊಂದೇ ಓಟವನ್ನು ಮಾಡಿ ಬಹುಶಃ ಅನಿಲ್ ಕರ್ಕೇರ್ ನೀಡಿದ್ರು ಕೂಡ ಬಿರುಸಿನಾಟಕ್ಕೆ ಮನ ಮಾಡುವ ಅವಕಾಶ ಇದೆ. ಈಗಾಗಲೇ ಅನಿಲ್ ಒಂದು ಬೌಂಡ್ರಿ ಕೂಡ ದಾಖಲಿಸಿದ. 64ಕ್ಕೆ 8 64 for 8. ಇನ್ನು 2 ಹುದ್ದರಿಗಳಿವೆ, 5 ಎಸೆತಗಳಿವೆ. ಘನತೆ ಮೊತ್ತ ಆಗಬೇಕಾಗಿದೆ. ಅದನ್ನು ಅದಾವ ರೀತಿ ಚಾಲೆಂಜಿಂಗ್ ಸ್ಟಾರ್ಸ್ ಚೇಸ್ ಮಾಡ್ತಾರೆ ನೋಡ್ಬೇಕಾಗಿದೆ. ಮತ್ತೆ ಅಂಕಣ ಒಳಭಾಗದಲ್ಲಿ ನಿಹಾಲ್ ಈತರ ಮಧ್ಯೆ ಲೆಕ್ಸ್ಟಿಕ್ ಭಾಗದಲ್ಲಿ ಬಿದ್ದಂತ ಚೆಂಡು ರನ್ಔಟ್ ಮಾಡುವಂತ ಪ್ರಯತ್ನ. ಥರ್ಡ್ ಅಂಪೈರ್ ತೃತೀಯ ನೇತ್ರ. ಈಗಾಗಲೇ ಒಂದು ಪಂದ್ಯಾಟಕ್ಕಾಗಿ ವಿನಯ್ ಕುಮಾರ್, ಗಜೇಂದ್ರ ಹಾಗೂ ಗುರುಪ್ರಸಾದ್ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪವರ್ ಫ್ಯಾನ್ಸ್ ಬೆದ್ರದ ಮಾಲಕರು ಕೂಡ ಕಳೆದ ಬಾರಿ ಅವರು ನಿಸರ್ಗ ಬೋಲ್ಸ್ ಈ ಒಂದು ತಂಡವನ್ನು ಕೂಡ ಕಟ್ಟಿದ್ರು ಕೂಡ ಅವರಿಗೆ ಹೃತ್ಪೂರ್ವಕ ಸ್ವಾಗತ CPL ಪರವಾಗಿ. ತೃತೀಯ ನೇತ್ರ ಕಾತರದ ಕಣ್ಣುಗಳು ಕಾಣ್ತಾ ಇದೆ. ತೃತೀಯ ನೇತ್ರ ಅದಾವ ರೀತಿ ಡಿಸಿಷನ್ ಕೊಡ್ತದೆ, ಕಾದು ನೋಡಬೇಕಾಗಿದೆ. ನಾಟ್ಔಟ್ ಘೋಷಣೆ. ಮತ್ತೆ ಪಂದ್ಯಾಟ ಮುಂದುವರಿಕೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 65. ಈ ಬಾರಿಯ ಎಸೆತ ಚೆಂಡು ಬಾಲಶುದ್ಧ ಮತ್ತು ಹೊಡೆತ ಕರ್ಕೇರ ದಾಖಲಿಸಿದ್ರು. ಕವರ್ಸ್ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 66, 66. ಈಗಾಗಲೇ ಕ್ಯಾಟ್ಕಾದ ಮಾಜಿ ಅಧ್ಯಕ್ಷರು, ಹಿರಿಯರು, ಕ್ರೀಡಾ ಪ್ರೋತ್ಸಾಹಕರು, ನಟರು ಆದಂತಹ ಮೋಹನ್ ಕೊಪ್ಪಳ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಈ ತರ್ಮದ ಬಿರುಸಿನ ಹೊಡೆತ, ಚೆಂಡು ಶಿಕ್ಷ, ಪಂದ್ಯದ ಟರ್ನಿಂಗ್ ಪಾಯಿಂಟ್. ಅಂತಿಮ ಹಂತದಲ್ಲಿ ಸಿಕ್ಸರ್ ಬರ್ತಾ ಇದೆ. ಪಂದ್ಯದ ಟರ್ನಿಂಗ್ ಪಾಯಿಂಟ್ ಸಿಕ್ಸರ್, ಗತಿ ಬದಲಿಸಿದ ಸಿಕ್ಸರ್ ಆಗಬಹುದು. 72 72. ಈ ತರ್ಮದ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎಪ್ಪತ್ತ 73. ಕೊನೆಯ ಚೆಂಡು ತಡೆದ ಮೊತ್ತ 73 73. ಮತ್ತೆ ವಿನಾಯಕ 2-3 ಹೆಜ್ಜೆಯಿಂದ ಓಡಿ ಬಂದು ಬಹಳ ಸುತ್ತಮುತ್ತ ಹೊಡೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟ ಪೂರೈಸಿದ ಪ್ರಯತ್ನ, ಪೂರೈಕೆಯೂ ಕೂಡ ಈ ತರ್ಮದ ರನ್ ಔಟ್. ತಂಡದ ಮೊತ್ತ 75 76 ಇಸ್ ದಿ ಟಾರ್ಗೆಟ್. ಈ ಪಂದ್ಯವನ್ನ ಗೆಲ್ಲಬೇಕಾದ್ರೆ 76ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಅಮ್ಮಯೋದಾಸ್ ಚಾಲೆಂಜಿಂಗ್ ಸ್ಟಾರ್ಸ್. ಸಿಪಿಎಲ್ ಫೈನಲ್ ಪಂದ್ಯ, ಆದಷ್ಟು ಶೀಘ್ರ ಪಂದ್ಯಕ್ಕೆ ಇಳಿಬೇಕಾಗಿ ಕೇಳಿಕೊಳ್ತಾ ಇದೆ ಗ್ರೌಂಡ್ಗೆ ಅಮ್ಮಯೋದಾಸ್ ಆಟಗಾರರು. ಈತ ವೀಕ್ಷಕರಲ್ಲಿ ಮುಂದೆ ಬದಲಾವಣೆ. ಶ್ರೀರಸ್ತು ಶುಭಮಸ್ಸು ಇತ್ತೀಚೆಗೆ ಬಹಳಷ್ಟು ಹಿಟ್ ಧಾರಾವಾಹಿ, ಅದರ ಸಹ ನಿರ್ದೇಶಕರು ಕೂಡ ಆದಂತಹ ಕಲಾ ನಿರ್ದೇಶಕರು ಶ್ರೀಯುತ ಧೀರಜ್ ಮಂಗಲ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್. ಕಡಲ ಕೆರೆದ ಏನಿಟ್ರಲ್ಲಿ ಪಂದ್ಯ ಆಡವನ್ನು ಕಾಣ್ತಾ ಇದೆ. ಆರಂಭಿ ಆಟಗಾರರಿಗೆ ಒಂದು ಸ್ಟ್ರೈಕರ್ ಭಾಗದಲ್ಲಿ ಕೌಶಿಕ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಚರಣ್. ಸಿಆರ್ಬಿ ಪಂದ್ಯದ ಬುದ್ಧಿವಾರಿಕೆಯನ್ನು ಕಾಣ್ತಾ ಇದೆ. ಆರಂಭಿ ಹಾತದ ಗೆಸ್ಗಾರಿಕೆ ಭಾಗದಲ್ಲಿ ವೈಭವ್. ಮೊದಲ ಓವರ್ ಪವರ್ ಪ್ಲೇ ಓವರ್ ನಡೆಸಬೇಕಾಗಿದೆ. 42 ಚೆಂಡು 76 ಓಟಗಳು ಬರಬೇಕಾಗಿದೆ. ಬದಸ್ಗಾರಿಕೆ ಬದಲು ವೈಭವ್ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ.
ನೆಟ್ಟಿನಲ್ಲಿ ನೆಗೆತವನ್ನ ಕಂಡಂತ ಚೆಂಡು ಡಾಟ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಚುಕ್ಕೆಸವಾಗಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಫಸ್ಟ್ ಬಾಸ್ ಅನ್ನೋ ತೀರ್ಪನ್ನು ಅಂಬಾರಿಸಿದ್ರು. ಆರಂಭಿಕ ಹಂತದ ಚೆಂಡಲ್ಲಿ ಯಾವ ದೊಡ್ಡಗಳು ದಾಖಲಾತಿನ ಪಡ್ಕೊಳ್ತಾ ಇಲ್ಲ. ಮತಸ್ಗಾರಿಕೆ ಭಾಗದಲ್ಲಿ ವೈಭವ್ ಎರಡನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ನೆಟ್ಟಿನಲ್ಲಿ ಕಟ್ ಮಾಡುತ್ತ ಪ್ರಯತ್ನ, ಬಹಳಷ್ಟು ಸುಧಾರದ ಹೊಡೆತವನ್ನ ಕೌಶಿಕ್ ದಾಖಲಿಸಿಕೊಂಡ್ರು. ಆರಂಭಿಕ ಹಂತದ ಎರಡನೇ ಚೆಂಡಲ್ಲಿ ಒಂದೋಟದ ಪೂರೈಕೆಯೊಂದಿಗೆ ಚಾಲೆಂಜಿಂಗ್ ಸ್ಟಾರ್ಸ್ ಕಾತರಗೊಳ್ತಾ ತಡಮತ್ತ ಒಂದೋಟದ ಪೂರೈಕೆ. ಸ್ಕೋರ್ ಇಸ್ 1, ಲಾಸ್ ಆಫ್ 0 ವಿಕೆಟ್ಸ್. ಬೋತಾಸ್ಗಾರಿಕೆ ಮೊದಲು ವೈಭವ್ ಮೂರನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಯಾವುದೇ ಓಟಗಳು ದಾಖಲಾತಿನ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಅಂತ ಸೂಚನೆ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಮೊದಲ ಓವರ್ 3 ಚೆಂಡುಗಳು ಮುಗ್ತಾ ಇದೆ. ತಡಬದ ಕೇವಲ ಒಂದೋಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಪ್ರತಿ ಹೋರಾಟದ ನಡುವೆ ಫೈನಲ್ ಹಂತದ ತಲುಪಿರುವಂತಹ ಚಾಲೆಂಜಿಂಗ್ ಸ್ಟಾರ್ಸ್ 76 ಓಟದ ಅವಶ್ಯಕತೆ. ನೆಟ್ಟಿನಲ್ಲಿ ನೋ ಬಾಲ್ ಅಂತ ಸೂಚನೆ ಅಂಬಾರಿಸಿದ್ರು. ಅತಿರಿಕ್ತ ಓಟಗಳು ದಾಖಲಾತಿನ ಪಡ್ಕೊಳ್ತಾ ಇದೆ. ತಡಬತ್ತ 2 ಓಟದ ಪೂರೈಕೆ. ಫ್ರೀ ಹಿಟ್ ಲಾಭಾಂಶವನ್ನು ಆಟಗಾರ ಇವಾಗ ಪಡ್ಕೊಳ್ಬೇಕಾಗಿದೆ. 4ನೇ ಚೆಂಡು ಫ್ರೀ ಹಿಟ್ ಚೆಂಡಾಗಿ ಸಾಕ್ತದೆ. ಬೀಸುವಂತ ಪ್ರಯತ್ನ, ಕೋಚಮಾಡಿಗೆ ಶಾಂತೇಶ್ನ ವೈಫಲ್ಯದ 4 ಓಟದ ಪೂರೈಕೆ. ಚರಣ್ ಮುಖ್ಯನ ದಾಖಲಾತಿನ ಪಡ್ಕೊಳ್ತಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಚರಣ್ ದಾಖಲಿಸಿ ನೀಡಿ ತಡಬತ್ತ 6 ಓಟದ ಪೂರೈಕೆ ಅಂಕಿಅಂಶ ಪಟ್ಟಿನ ತಲುಪ್ತಾ ಇದೆ. ಸ್ಕೋರ್ ಇಸ್ ಸೆಟ್, ಲಾಸ್ ಆಫ್ 0 ವಿಕೆಟ್ಸ್. ಮಾತಾಸ್ಗಾರಿಕೆಯಲ್ಲಿ ವೈಭವ್ 5ನೇ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕಮ್ಬ್ಯಾಕ್ ಮಾಡಿದ ಪ್ರಯತ್ನವನ್ನು ವೈಭವ್ ಮಾಡಿದ್ರು. ಮೊದಲ ಓವರ್ 5 ಚೆಂಡುಗಳು ಮುಗ್ತಾ ಇದೆ. ತಡವತ್ತ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 6, ಲಾಸ್ ಆಫ್ 0 ವಿಕೆಟ್ಸ್. ಮತ್ತೆ ವೈಭವ್ ತಮ್ಮ ಕಚ್ಚಿನ ಅಂತಿಮ ಮಂದಸ್ಸ ಮಾತ್ರ ಕುಳಿತಾ ಇದೆ. ಮತ್ತೆ ನೋ ಬಾಲ್ ಅಂತ ಸೂಚನೆ ಅಂಬಾರಿಸಿಡ್ತಾ ಇದ್ದಾರೆ. 2ನೇ ನೋ ಬಾಲ್ ಈ ಹಂತದಲ್ಲಿ ವೈಭವ್ ಎಸಿತಾ ಇದ್ದಾರೆ. ಮತ್ತೆ ಫ್ರೀ ಹಿಟ್ ಲಾಭಾಂಶವನ್ನ ಚರಣ್ ಪಡ್ಕೊಳ್ಬೇಕಾಗಿದೆ. ತಡಬತ್ತ 7 ಓಟವನ್ನು ತಲುಪ್ತಾ ಇದೆ. ಅಂತಿಮ ಒಂದಸ್ಸ ಪವರ್ ಪ್ಲೇ ಮೊದಲ ಓವರ್ನ ಅಂತಿಮ ಎಸೆಗಾರಿಕೆ ಬಾಕಿ ಉಳಿತಾ ಇದೆ. ಮತ್ತೆ ಮುನ್ನುಗ್ಗಿ ಹೊಡೆತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಚರಣ್ ದಾಖಲಿಸಿದ್ರು. ಲಾಂಗ್ ಆಫ್ ಗೆ 1 ಓಟದ ಪೂರೈಕೆಯೊಂದಿಗೆ ಆರಂಭಿಕ ಹಂತದ ಪವರ್ ಪ್ಲೇ ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಡಮತ್ತ 8 ಓಟವನ್ನು ದಾಖಲಿಸಿಕೊಳ್ತಾರೆ. ಸ್ಕೋರ್ ಇಸ್ 8, ಲಾಸ್ ಆಫ್ 0 ವಿಕೆಟ್ಸ್. ಬಹಳಷ್ಟು ಉತ್ತಮ ರೀತಿಯಲ್ಲಿ ಅಂಪೈರ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಒಂದೆಡೆ ದೀಕ್ಷಿತ್ ಮಂಗಳೂರು, ಅದೇ ರೀತಿ ಹರೀಶ್ ಪಟೇಲ್ ಬತ್ತರು ಅಂಪೈರ್, ಧನುಷ್ ಮಂಗಳೂರು, ಅದೇ ರೀತಿ ಅಶ್ವಥ್ ಶೆಟ್ಟಿ ಬಗಂಬಿಲ. ಬಹಳಷ್ಟು ಉತ್ತಮ ರೀತಿ 5 ದಿನಗಳಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಏಕಮಾತ್ರ ಕಾಲದಲ್ಲಿ ಬಹಳಷ್ಟು ಕ್ರೀಡಾ ಪ್ರೇಮಿಗಳು ಯೂಟ್ಯೂಬ್ ಮುಖಾಂತರ ಈ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸಬೇಕಾದ್ರೆ V4 ಸಿಬ್ಬಂದಿಗಳು ಬಹಳಷ್ಟು ಉತ್ತಮ ರೀತಿಯ ಕಾರ್ಯವನ್ನು ನಿರ್ವಹಿಸಿದ ತಮಗೂ ಕೂಡ CPL ಸೀಸನ್ 7ರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಮಾತಸ್ಗಾರಿಕೆ ಬದಲು ವಿಖ್ಯಾತ್ ಅಮ್ಮ ಯೋದಾಸ್ನ ಪರವಾಗಿ. ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು, ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿನ ಪಡ್ಕೊಳ್ತದೆ. ಆರಂಭಿಕ ಹಂತದ 2ನೇ ಓವರ್ ಮೊದಲ ಚೆಂಡು ಮುಕ್ತಾ ಇದೆ. ತಡಬತ್ತ 8-0. ಸ್ಕೋರ್ ಇಸ್ 8, ಲಾಸ್ ಆಫ್ 0 ವಿಕೆಟ್ಸ್. ಮತ್ತೆ ವಿಖ್ಯಾತ್ ದ್ವಿತೀಯ ಬಾರಿಗೆ ನೆಟ್ಟಿನಲ್ಲಿ ವೈಟ್ ಬಾಲ್ ಅಂತ ಸೂಚನೆ ಅಂಬಾರಿಸಿಡ್ತಾ ಇದ್ದಾರೆ. ಅತಿರಿಕ್ತ ಓಟಗಳು ಪಂದ್ಯಾಕೂಟಕ್ಕೆ ಬಹಳಷ್ಟು ಬೀಳುವಾಗ್ತದೆ. ಆರಂಭಿಕ ಹಂತದ ಮೊದಲ ಓವರ್ ಅಲ್ಲಿ 2 ಅತಿರಿಕ್ತ ನೋ ಬಾಲ್ ಅನ್ನ ವೈಭವ್ ಎಸೆದ್ರು. ಇವಾಗ ವಿಖ್ಯಾತ್ ಕೂಡ ಅದೇ ಹಾದಿಯನ್ನ ಹಿಡಿತಾ ಇದ್ದಾನೆ. ಮತಸ್ಗಾರಿಕೆ ಬದಲಿ ವೈಭವ್ ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ತೀರಾ ಕೆಳಚಿನಲ್ಲಿ ಬಂದಂತ ಚೆಂಡು, ಲೆಕ್ಕಾಚಾರದ ಹೊಡೆತಗಳು ಬರ್ತಾ ಇಲ್ಲ. ತಡಬತ್ತ 9ರಲ್ಲಿ ಸ್ಥಗಿತ. ಸ್ಕೋರ್ ಇಸ್ 9, ಲಾಸ್ ಆಫ್ 0 ವಿಕೆಟ್ಸ್.
ಮತ್ತೆ ಓಟಗಳು ದಾಖಲಾತಿನ ಪಡ್ಕೊಳ್ತಾ ಇಲ್ಲ. ಡಾಟಾ ಡೆಲಿವರಿ ಎರಡನೇ ಓವರ್ 3 ಚೆಂಡುಗಳ ಮುಕ್ತಾಯದಲ್ಲಿ ತಡಬತ್ತ ಕೇವಲ 9 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 9. ಮತ್ತೆ ಮುನ್ನೋಗಿ ಹೊಡೆದ ಪ್ರಯತ್ನ, ಕ್ಲೀನ್ ಬೌಲ್ಡ್ ರೂಪದಲ್ಲಿ ಚರಣ್ CRB ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. ಬಹಳಷ್ಟು ನಂಬಿಕೆ ಆಟಗಾರ, ಚಾಲೆಂಜಿಂಗ್ ಸ್ಟಾರ್ಸ್ ನ ಅನುಭವಿ ಆಟಗಾರ. ಇವಾಗ ಬ್ಯಾಕ್ ಟು ದ ಪೆವಿಲಿಯನ್. ಬಹಳ ಸುತ್ತು ಬರುತ್ತೆ ವಿಕೆಟ್. ವೈಭವ್ ವಿಕೆಟ್ ಪಡ್ಕೊಂಡ್ರು ರಕ್ಷಿತ್ ಪ್ರಭಾಕರ್ ಆಚಾರ್ಯ. ಬಾಲಿಕೋತ್ವದ ತಂಡ ಅಂಬಾ ಯೋಧಾಸ್. ಬಾತಸ್ಗಾರಿಕೆ ಬದಲಿ ವಿಕೆಟ್. ಬಹಳಷ್ಟು ನೆಗೆದವನ ಕಣ್ಣದ ಚೆಂಡು ಮತ್ತೆ ನೋಬಾಲ್ ಅಂತ ಸೂಚನೆ ಅಂಬಾರ್ಸ್ ನೀಡ್ತಾ ಇದ್ದಾರೆ. ಬಹುಶಃ ವೈಭವ್ನ ಹಾದಿಯಲ್ಲಿ ವಿಕೆಟ್ ಎಸಗಾರಿಕೆ ಕೂಡ ಬುಧವಾರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಎಕ್ಸೈಸ್ ಮಾಡ್ತಾ ಇದೆ. 10ಕ್ಕೆ 1. ಮತ್ತೆ ಡಾಟಾ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಫ್ರೀಡ್ ಲಾಭಾಂಶ ನಾಟಗಾರ ಪಡ್ಕೊಳ್ತಾ ಇಲ್ಲ. ಮತ್ತೆ ಚುಕ್ಕಿ ಎಸೆತ ಕಬಾಕ್ ಮಾಡಿದ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇದೆ. ಅಂತಿಮ 1 ಎಸೆತ 2ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಬಾತಸ್ಗಾರಿಕೆ ಬದಲಿ ವಿಕೆಟ್. ಮತ್ತೆ ಬುನಿಗೆ ಹೊಡೆದ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ ದಾಖಲಾತಿನ ಪಡ್ಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 10ಕ್ಕೆ 1. ಇನ್ನುಳಿದ 30 ಎಸೆತ 66 ಓಟಗಳು ಬರಬೇಕಾಗಿದೆ. ಪ್ರತಿ ಓವರ್ಗೆ 13ರ ಸರಿಯಾದ ಓಟಗಳು ಬರಬೇಕಾಗಿದೆ. 30ಕ್ಕೆ 66. ಸಂದೀಪ್ ಶೆಟ್ಟಿ ಬಾಲಿಕತ್ವದ ತಂಡ ಚಾಲೆಂಜಿಂಗ್ ಸ್ಟಾರ್ಸ್ ಫೈನಲ್ ಹಂತದ ಪಂದ್ಯಾಟವನ್ನು ಆಡ್ತಾ. ಅದೇ ರೀತಿ ರಕ್ಷಿತ್ ಪ್ರಭಾಕರ್ ಆಚಾರ್ಯ ಬಾಲಿಕತ್ವದ ತಂಡ ಅಂಬಾ ಯೋಧಾಸ್. ಅದೇ ರೀತಿ ಈ ಒಂದು ತಂಡದ ಮ್ಯಾನೇಜರ್ ಸುಬ್ರಹ್ಮಣ್ಯ ಕಟೇಲ್. ಮೂವತ್ತೆಸೆತ 66 ಓಟಗಳು ಬರಬೇಕಾಗಿದೆ. ದಯವಿಟ್ಟು ಪಂದ್ಯಾಟವನ್ನು ಬುಧವಾರಿಸಿ. ಇವಾಗಲೇ ಬಹಳಷ್ಟು ಕತ್ಲೆ ಆಗಿದೆ. ವೈಭವ್ ಬಾತಸ್ಗಾರಿಕೆ ಬದಲು 3ನೇ ಓವರ್ ಮೊದಲ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೆರೋಸಿನ ಹೊಡೆತ ತನ್ಮೂಲಕವಾಗಿ ಬಿಡಾಪುಕಿನ ಕೌಶಿಕ್ ಓದೋಟವನ್ನು ಪೂರೈಸಿಕೊಂಡ್ರೆ ತಂಡ ಮತ್ತೆ 11 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 11. ಲಾಸ್ ಆಫ್ 1 ವಿಕೆಟ್. ಕ್ಷೇತ್ರಕ್ಷ ತಂಡದಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದಾವೆ. ದಯವಿಟ್ಟು ಪಂದ್ಯಾಟವನ್ನು ಬುಧವಾರಿಸಿ. ಬಾತಸ್ಗಾರಿಕೆ ಬದಲಿ ವೈಭವ್ 2ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ಬಾತ ಬೆರೋಸಿನ ಹೊಡೆತ ಸಂದೇಶ್ ತನ್ಮೂಲಕವಾಗಿ ಓದೋಟದ ಪೂರೈಕೆ. 2ನೇ ಓಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಓದರ ಬದಲಿಗೆ 2 ಓಟದ ಪೂರೈಕೆಯನ್ನು ಸಂದೇಶ್ ದಾಖಲಿಸಿಕೊಂಡ್ರು. ಈ ನಿಟ್ಟಿನಲ್ಲಿ ತಂಡ ಮೊತ್ತ 13 ಓಟವನ್ನು ತಲುಪ್ತಾ ಇದೆ. 13ಕ್ಕೆ 1. 2ನೇ ಓವರ್ನ 2 ಚೆಂಡು ಮುಗ್ತಾ ಇದೆ. ಅಲ್ಲಿ 3ನೇ ಓವರ್ನ 2 ಚೆಂಡುಗಳು ಮುಗ್ತಾ ಇದೆ. ತಂಡ ಮೊತ್ತ 13ಕ್ಕೆ 1. ವೈಭವ್ ಎಸಗಾರಿಕೆಯನ್ನು ಮುಂದುವರಿಸಿ. ಬಹಳ ಸುತ್ತುವರಿದಿಯ ಹೊಡೆತ ತನ್ಮೂಲಕವಾಗಿ ಯಾವುದೇ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ.
ಮತ್ತೆ ಓಟುಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಡಾಟಾ ಡೆಲಿವರಿ ತಡಬತ್ತ 13ಕ್ಕೆ 1. ಬಹುತೇಕ ಕೂಟೇಶ್ ವೈಫಲ್ಯ ಓದಾಡದ ಪೂರೈಕೆ ಸಂದೇಶ್ ಪಡ್ಕೊಳ್ತಾ ಇದ್ದಾನೆ. 22 ರೂಪದಲ್ಲಿ ಒಂದಾಡದ ಪೂರೈಕೆ ಬಹಳಷ್ಟು ಉತ್ತಮ ರೀತಿಯ ಅಪಾರ್ಟ್ಸ್ ಬೆಂಗಳೂರು ಪರಿಸರದ ದೀಕ್ಷಿತ್ ಬೆಂಗಳೂರು, ಅದೇ ರೀತಿ ಹರೀಶ್ ಪಟೇಲ್. ಈ ನಿಟ್ಟಿನಲ್ಲಿ ವೈಟ್ ಬಾಲ್ ಸೂಚನೆ ಅಂಬಾರ್ಸ್ ಇಡ್ತಾ ಇದ್ದಾರೆ. ಬಹಳಷ್ಟು ವಿಶೇಷ ರೀತಿಯ ಸನ್ನೆ ಮೂಲಕ ವೈಟ್ ಬಾಲ್ ಅಂಕಿಅಂಶ ಪಟ್ಟ ದಾಖಲಿಸಿಕೊಳ್ಳಿ. ತಡಬತ್ತ 15 ಮೂರನೇ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿಗೆ ವೈಭವ್ ಟು ಕೌಶಿಕ್ ಬಾರಿ. ಬಹಳಷ್ಟು ಉತ್ತಮ ಇತಿಹಾಸಗಾರಿಕೆ, ಬಹಳಷ್ಟು ನೆಗೆತವರ ಕಂಡಂತ ಚೆಂಡು ಚುಕ್ಕೆಸವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಓವರ್ನ ಮುಕ್ತಾಯ ಕಡೆ ಓವರ್ಗಳ ಸಂಖ್ಯೆ 3 ತಡಬತ್ತ 15ಕ್ಕೆ ಇನ್ನುಳಿದ 24 ಚೆಂಡು 61 ಓಟಗಳು ಬರಬೇಕಾಗಿದೆ. 24 ಬಾಲ್ಸ್ 61 ರನ್ ರಿಕ್ವೈರ್ಡ್. ಪ್ರತಿ ಓವರ್ಗೆ 15ರ ಸರಾಸರಿ ಓಟಗಳು ಬರಲೇಬೇಕಾಗಿದೆ. ಬೌಂಡ್ರಿ ಸಿಕ್ಸರ್ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಿ ಈ ನಿಟ್ಟಿನಲ್ಲಿ 24 ಚೆಂಡು 61 ಓಟದ ಅವಶ್ಯಕತೆ. ಬಾತಸ್ಗಾರಿಕೆ ಬದಲಿ ವಿಖ್ಯಾತ್ ಅಂಬಾ ಯೋಧಾಸ್ ಪರವಾಗಿ 4ನೇ ಓವರ್ ಎಸೆಯಬೇಕಾಗಿದೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮರ ಇತಿಹಾಸಗಾರಿಕೆಯನ್ನ ವಿಖ್ಯಾತ್ ತೋರ್ಪಡಿಸಿದ್ರು. ತಡಬತ್ತ 15ಕ್ಕೆ 1. 4ನೇ ಓವರ್ ಮೊದಲ ಚೆಂಡು ಬಹಳಷ್ಟು ಯಶಸ್ಸನ್ನು ಕಾಡ್ತಾ ಇದೆ. ಯಾವ್ದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತೆ ವಿಖ್ಯಾತ್ ಅಂಬಾ ಯೋಧಾಸ್ ಪರವಾಗಿ ಸ್ಟ್ರೈಕರ್ ಭಾಗದಲ್ಲಿ ಸಂದೇಶ್. ಮತ್ತೆ ನೇರ ಹೊಡೆದ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಓದಾಡದ ಪೂರೈಕೆ ತಡಬತ್ತ 16 ಓಟವನ್ನು ದಾಖಲಿಸಿಕೊಳ್ತಾ 4ನೇ ಓವರ್ 2 ಎಸೆಗಳ ಮುಕ್ತಾಯ. ಸ್ಕೋರ್ ಇಸ್ 16 ಲಾಸ್ ಆಫ್ 1 ವಿಕೆಟ್. ಇನ್ನುಳಿದ 22 ಚೆಂಡು 60 ಓಟಗಳು ಬರಬೇಕಾಗಿದೆ. ಮತ್ತೆ ಬೆಸಗಾರಿಕೆ ಭಾಗದಲ್ಲಿ ವಿಖ್ಯಾತ್ ಬಹಳ ಶೋತಮ ರೀತಿಯ ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಪ್ರಶಾಂತ್ ಶೆಟ್ಟಿ ಬಹಳ ಶೋತಮ ರೀತಿಯ ಕ್ಯಾಚ್ ಅನ್ನ ಪಾಯಿಂಟ್ ಅಲ್ಲಿ ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ ಆರಂಭಿಕ ಆಟಗಾರ ಕೌಶಿಕ್ ವಾಪಸ್ ಆತಿ. ಬಾತಸ್ಗಾರಿಕೆ ಬದಲಿ ವಿಖ್ಯಾತ್ 19 ವಿಕೆಟ್ ಅನ್ನ ಪೂರ್ಣ ಚೆಂಡಲ್ಲಿ ವಿಖ್ಯಾತ್ ಪಡ್ಕೊಂಡ್ರು. ಇವಾಗ ತಬಕತ್ತಿನ 4ನೇ ಚೆಂಡು ಚಾಲ್ತಿನ ಪಡ್ಕೊಳ್ತಾ ಇದೆ. ವಿಖ್ಯಾತ್ ಸಾಧೆ ಬಾರಿ. ಬಹಳ ಸೋತು ರೀತಿಯ ಹೊಡೆತ ಮತ್ತೆ ಪಾಯಿಂಟ್ ರೂಪದಲ್ಲಿ ಕೋಚ ಮಾಡಿ ಶಾಂತಸ ವೈಫಲ್ಯ ಓದಾಡದ ಪೂರೈಕೆಯನ್ನ ಸಾಧಿ ಪಡ್ಕೊಳ್ತಾ ಇದ್ದಾರೆ. 4ನೇ ಚೆಂಡಲ್ಲಿ ಓದಾಡದ ಪೂರೈಕೆ ತಡಬತ್ತ 17 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 20 ಚೆಂಡು 59 ಓಟಗಳು ಬರಬೇಕಾಗಿದೆ. ಸಂದೇಶ್ ಇರುವಷ್ಟು ಕಾಲ ಪಂದ್ಯಾಟದ ಲೆಕ್ಕಾಚಾರವೇ ಬದಲಾಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕ್ಯಾಟ್ಕಾದ ಮಾಜಿ ಅಧ್ಯಕ್ಷರು, ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಕ್ಯಾಟ್ಕಾದ ಹಿರಿಯ ಸದಸ್ಯರು ಆದಂತಹ ಕ್ರೀಡಾ ಪ್ರೋತ್ಸಾಹಕರಾದಂತಹ ಪಮ್ಮಿ ಕೊಡಿಯಾಲ್ ಬೈಲ್ ಆಗಮಿಸ್ತಾ ಇದ್ದಾರೆ.
ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ ಅವರನ್ನ ವೇದಿಕೆ ನಮ್ಮ ಸದಸ್ಯರು ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಬಹಳ ಸುತ್ತುವರಿದ ಹೊಡೆತ, ಎಕ್ಸ್ಟ್ರಾ ಕವರ್ಸ್ ಬಗ್ಗೆನ ಓದಾಡದ ಪೂರೈಕೆಯನ್ನ ಸಂದೇಶ್ ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ 4ನೇ ಓವರ್ನ 5 ಚೆಂಡುಗಳ ಮುಕ್ತಾಯ ಇದ್ದಾರೆ. ತಡಬದ್ಧ 18ಕ್ಕೆ 2, 19 ಚೆಂಡು 58 ಓಟಗಳು ಬರಬೇಕಾಗಿದೆ. 19 ಬಾಲ್ 58 ರನ್ ರಿಕ್ವೈರ್ಡ್. ನೆಟ್ಟಿನಲ್ಲಿ ಬಹಳ ಸುತ್ತ ಬರುತ್ತೆ. ಕ್ಯಾಚ್ ಅನ್ನ ಮತ್ತೆ ಪ್ರಶಾಂತ್ ಶೆಟ್ಟಿ ಪಡ್ಕೊಳ್ತದೆ. 1 ಓವರ್ ಅಲ್ಲಿ ಮತ್ತೊಮ್ಮೆ ಅದ್ಭುತ 2ನೇ ವಿಕೆಟ್ ಅನ್ನ ವಿಖ್ಯಾತ್ ಪಡ್ಕೊಳ್ತಾ ಇದ್ದಾರೆ. ಹದಿನೆಂಟು ಚೆಂಡು 58 ಓಟಗಳು ಬರಬೇಕಾಗಿದೆ. ಆಟಗಾರ ಮದನ್ ಮಣಿಪಾಲ್. 18 ಚೆಂಡು 58 ಓಟಗಳು ಬರಬೇಕಾಗಿದೆ. 18 ಬಾಲ್ಸ್ 58 ರನ್ ರಿಕ್ವೈರ್ಡ್. ಬತ್ತಸ್ಗಾರಿಕೆ ಬದಲು ನಿಹಾಲ್ ಮೂಡಬಿದ್ರೆ. ಸಂದೇಶ್ ಸ್ಟ್ರೈಕರ್ ಭಾವನ ಪಡ್ಕೊಳ್ತಾರೆ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಮದನ್ ಮಣಿಪಾಲ್. ಬಹಳ ಸೋತು ಬರುತ್ತೆ ಎಸಗಾರಿಕೆ. ತಟ್ಟಿಬಿಟ್ಟು ಹೊಡೆದ ಪ್ರಯತ್ನ, ಒಂದಾಡದ ಪೂರೈಕೆ, 2 ನೋಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಕೋಚಮಡಿಗೆ ರಾಕೇಶ್ ಕೊಟ್ಟಾರೆ. ಬಿಡ್ ಆಫ್ ಅಲ್ಲಿ ಶತಕ್ಷಣ ವೈಫಲ್ಯತೆ ಪಡ್ಕೊಂಡು 2 ಓಟದ ಪೂರೈಕೆ. ಇನ್ನುಳಿದ 17 ಚೆಂಡು 56 ಓಟಗಳು ಬರಬೇಕಾಗಿದೆ. ಲೆಕ್ಕಾಚಾರದ 6 ಬೌಂಡ್ರಿಗಳು ಬಂದ್ರೆ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸುತ್ತದೆ. 16 ಎಸೆತ 17 ಎಸೆತ 56 ಓಟಗಳು ಬರಬೇಕಾಗಿದೆ. ಮತ್ತೆ ಬೆರಸಿನ ಹೊಡೆತ, ತನ್ಮೂಲಕವಾಗಿ ಸಂದೇಶ್ ಓದಾಟವನ್ನು ಪೂರೈಸಿಕೊಂಡ್ರು. ತಡೆದ ಮೊತ್ತ 21 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 21, ಲಾಸ್ ಆಫ್ 3 ವಿಕೆಟ್ಸ್. 16 ಎಸೆತ 55 ಓಟಗಳು ಬರಬೇಕಾಗಿದೆ. 16 ಬಾಲ್ 55 ರನ್ ರಿಕ್ವೈರ್ಡ್. ಬಹಳ ಸುತ್ತುವರಿತಿಯ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಓದಾಡದ ಪೂರೈಕೆ, ಕೋಚಮಡಿಗೆ ಬ್ಯಾಕಪ್ ನ ಕೊರತೆ ಮುಖ್ಯನ 2 ಓಟದ ಪೂರೈಕೆಯನ್ನು ಪಡ್ಕೊಂಡು ತೊಡಬತ್ತ 23 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 23. ಅಂತಿಮ 3 ಎಸೆತ ನಿಹಾಲ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. 15 ಚೆಂಡು 53 ಓಟಗಳು ಬರಬೇಕಾಗಿದೆ. 15 ಬಾಲ್ 53 ರನ್ ರಿಕ್ವೈರ್ಡ್. ಥರ್ಡ್ ಅಂಪೈರ್ಗೆ ಮನವಿಯನ್ನ ಅಂಪೈರ್ ನೀಡ್ತಾ ಇದ್ದಾರೆ. 3ನೇ ಅಂಪೈರ್ ಇವಾಗ ನಿರ್ಣಯವನ್ನು ನೀಡಬೇಕಾಗಿದೆ. K19 MB HH ಈ ಒಂದು ಕಾರು ಇನ್ನೊಂದು ಕಾರನ್ನ ತೆಗಿಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತದೆ. ದಯವಿಟ್ಟು K19 ಹೋಂಡಾ ಸಿಟಿ ಈ ಒಂದು ಕಾರನ್ನ ಇಮಿಡಿಯೇಟ್ ಆಗಿ ವ್ಯಾಕೇಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ.
K19MK9764 ಫೋಕ್ಸ್ ವ್ಯಾಗನ್ ದಯವಿಟ್ಟು ಈ ಒಂದು ಕಾರಣಗಳು ವ್ಯಾಕೆಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಮತ್ತೆ ಸಂಜು ಯಾವುದೇ ಬೋರ್ಡ್ಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಬಹುಶಃ ಸೂರ್ಯ ರಶ್ಮಿಯ ಕಿರಣಗಳೆಲ್ಲವೂ ಕೂಡ ಮರೆಮಾಚಿದೆ. ಸಮಯ ಕಳೀತಾ ಇದೆ. ಅಂತಿಮವಾದ ಸತ ನಿಹಾಲ್ ಖಾತೆಯಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಶೋತೋಬರತಿಯ ಹೊಡೆತ, ನೇರ ಹೊಡೆತವನ್ನ ಸಂಜು ದಾಖಲಿಸಿಕೊಂಡ್ರು. ಏನಿಟ್ಟಿನಲ್ಲಿ ನಿಹಾಲ್ ಚೆಂಡಲ್ಲಿ ಸಂಜು ವಾಪಸ್ ಆತೆ. ಹೋಂಡಾ ಸಿಟಿ ಅದೇ ರೀತಿ ವೋಕ್ಸ್ ವ್ಯಾಗನ್ ಬ್ಲಾಕ್ ಕಲರ್ ಗಾಡಿ ಇಮ್ಮಿಡಿಯೇಟ್ ಆಗಿ ವ್ಯಾಕೇಟ್ ಮಾಡಿ ಸ್ವಲ್ಪ ಇನ್ನೊಂದು ಗಾಡಿನ ತೆಗಿಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಯಾರಾದ್ರೂ ಕ್ರೀಡಾ ಪ್ರೇಮಿಗಳಿದ್ರೆ ಈ ಎರಡು ಗಾಡಿಯನ್ನ ಇಮಿಡಿಯೇಟ್ ಆಗಿ ಆ ಸ್ಥಳದಿಂದ ವ್ಯಾಕೇಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಅಂತಿಮ 12 ಸೆತ. ಹೊಸ ಆಟಗಾರ ದಾಸ್ ಡಾಸ್ಟ್ರೈಕರ್ ಪಡ್ಕೊಳ್ಬೇಕಾಯ್ತು. ಸ್ಟ್ರೈಕರ್ ಭಾಗದಲ್ಲಿ ಸದಾಶ್ ಪಡ್ರ ಅವರು ಚಾಲಜಿಕ್ ಸ್ಟಾರ್ಸ್ ಆರಂಭಿ ಹಂತದ ಲೀಗ್ನ ಪಂದ್ಯಾಟದಿಂದ ಹಿಡಿದು ಕ್ವಾಲಿಫೈರ್ ಪಂದ್ಯಾಟದವರೆಗೆ ಬಹಳಷ್ಟು ಉತ್ತಮ ರೀತಿಯ ಜವಾಬ್ದಾರಿಯುತ ಆಟವಾಡಿರುವಂತಹ ಸಂದೇಶ್ ಐಕಾನ್ ಪ್ಲೇಯರ್ ಇವಾಗ ಸ್ಟ್ರೈಕರ್ ಅನ್ನು ಪಡ್ಕೊಳ್ಬೇಕಾಗಿದೆ. ಟೂರ್ನಮೆಂಟಿನ ಉದ್ದಕ್ಕೂ ಕೂಡ ಬಹಳಷ್ಟು ಯಶಸ್ವಿಯ ಪಂದ್ಯಾಟವನ್ನಾಡಿರುವಂತಹ ಸಂದೇಶ್ ಇವಾಗ ಸ್ಟ್ರೈಕರ್ ಪಡ್ಕೊಂಡು ರಾಷ್ಟ್ರ ಸ್ಟ್ರೈಕರ್ ಭಾಗದಲ್ಲಿ ಮೋಹನ್ ದಾಸ್ 12 ಸೆತ. ಮತ್ತೆ ಚುಕ್ಕಿ ಅಂಪೈರ್ಸ್ ಬಾಲ್ ಸೂಚನೆ ನೀಡಿದ್ರು. ಆತೃತಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಡಮತ್ತ 24 ಡಬ್ಬನ ತಲುಪ್ತಾ ಇದೆ. 12ಕ್ಕೆ 52. ಮತ್ತೆ ವೈಟ್ ಬಾಲ್ ಅಂತ ಸೂಚನೆ ಅಂಪೈರ್ಸ್ ಇಡ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ದರ್ಬಾರಕರ ಬಹಳ ಶೋತೋಮ ರೀತಿಯ ಹೊಡೆತ ಕವರ್ಸ್ ರೂಪದಲ್ಲಿ ಮತ್ತೆ ಬೌಂಡ್ರಿ ಸದಾಶ್ ಮುಖೇನ ಬಹಳ ಶೋತೋಮ ರೀತಿಯ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಡಮತ್ತ 29 ಓಟವನ್ನು ತಲುಪ್ತಾ ಇದೆ. 11 ಸತ 47 ಆಟಗಳು ಬರಬೇಕಾಗಿದೆ. 11 ಬಾಲ್ 47 ರನ್ ರಿಕ್ವೈರ್ಡ್. ಚಂಡ್ಯ ಸ್ವಲ್ಪ ಆಫ್ ಮಾಡಿ. ಮತ್ತೆ ಬೇರಸಿನ ಹೊಡೆತವನ್ನ ಸಂದೇಶ್ ಕಲಿಸಿ ನೀಡಿನಲ್ಲಿ ಸಂದೇಶ್ ಕೊನೆಯ ಹಂತದಲ್ಲಿ ವಾಪಸ್ ಆತನ ಪಡ್ಕೊಳ್ಬೇಕಾಗಿದೆ. ನಾಯಕ ಐಕಾನ್ ಪ್ಲೇಯರ್ ಸಂದೇಶ್ ಪೆಡ್ರೋರು ಇವಾಗ ವಾಪಸ್ ಆತನ ಕಂಡುಕೊಳ್ತಾ ಇದೆ. ಟೂರ್ನಮೆಂಟಿನ ಉದ್ದಕ್ಕೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನ ನೀಡಿದಿರುವಂತಹ ಸಂದೇಶ್ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡಿದ್ರು. ಇವಾಗ ಕೊನೆ ಹಂತದಲ್ಲಿ ಆಧಾರ ಸ್ತಂಭ ಸಂದೇಶ್ ವಾಪಸ್ ಆತನ ಕಂಡುಕೊಳ್ಳಬೇಕಾಗಿದೆ. 10ಕ್ಕೆ 47 ಆಟಗಳು ಬರಬೇಕಾಗಿದೆ. 10 ಬಾಲ್ 47 ರನ್ ರಿಕ್ವೈರ್ಡ್. 80 ಟೂರ್ನಮೆಂಟಿನ ಉದ್ದಕ್ಕೂ ಕೂಡ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಚಾಲೆಂಜಿಂಗ್ ಆಗಿ ಬಹಳಷ್ಟು ಉತ್ತಮ ರೀತಿಯ ಪ್ರದರ್ಶನ ಕಂಡಂತ ಸಂದೇಶ್ ವಾಪಸ್ ಆತಿ. ಮತ್ತೆ ಲಿಖಿತ್ ಕೊನೆ ಹಂತದಲ್ಲಿ ಬೀಸುವಂತ ಪ್ರಯತ್ನ. ಓಡುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 9ಕ್ಕೆ 47 ಆಟಗಳು ಬರಬೇಕಾಗಿದೆ. 9 ಬಾಲ್ 47 ರನ್ ರಿಕ್ವೈರ್ಡ್.
ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಕೊಚ್ಚಮಟ್ಟಿಗೆ ಅಮ್ಮಯೋದಾಸ್. ಗೆಲುವಿನ ನಿರೀಕ್ಷೆಯಲ್ಲಿದೆ. ಮತ್ತೆ ಬೀಸುವಂತ ಪ್ರಯತ್ನ, ಚೆಂಡು ಕೆಳ ಗಾಳಿಯಲ್ಲಿ ತೇಲ್ತಾ ಇದೆ. ಸಚಿನ್ ಅಡ್ಡಾರ್ ಮತ್ತೊಮ್ಮೆ ಬಳಸುತ್ತಾ ಬರುತ್ತೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು ಪ್ರಕಾಶ್ ಶೆಟ್ಟಿ ಧರ್ಮನಗರ. ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ನಿಖಿಲ್. ವಾಪಸ್ ಆತಿ ಅಮ್ಮಯೋದಾಸ್. ತಂಡದ ಮಾಲಕರು ರಕ್ಷಿತ್ ಪ್ರಭಾಕರ್ ಆಚಾರ್ಯ ಮುಖದಲ್ಲಿ ಮಂದಹಾಸ. ಸಿಪಿಎಲ್ ಟೂರ್ನಮೆಂಟಿನ ಸೀಸನ್ 7ರ ಮೊದಲ ಬಾರಿಗೆ ತಂಡವನ್ನು ಖರೀದಿಸಿದ ರಕ್ಷಿತ್ ಪ್ರಭಾಕರ್ ಆಚಾರ್ಯ ಅವರ ರಘುಮುಖದಲ್ಲಿ ಮಂದಹಾಸ. ಹೊಸ ಆಟಗಾರ ಪ್ರವೀಣ್ ಕೊಡಕಾಲ್ ಸ್ಟ್ರೈಕರ್ ಪಡ್ಕೊಳ್ಬೇಕಾಗಿದೆ. ಸತ 47 ಆಟಗಳು ಬರಬೇಕಾಗಿದೆ. 7 ಬಾಲ್ 47 ರನ್ ರಿಕ್ವೈರ್ಡ್. ಓವರ್ ಮುಕ್ತಾಯ ಕೆಲ ಓವರ್ಗಳ ಸಂಖ್ಯೆ 6. ತಡಬತ್ತ 29ಕ್ಕೆ 7. ನೋ ಬಾಲ್ ಅಂತ ಸೂಚನೆ ಅಂಬಾರಿಸಿಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯ ಲೆಕ್ಕಾಚಾರಗಳೆಲ್ಲವೂ ತಲೆ ಕೆಳದಾಗಾದಾಗ ಇಂಥ ಸಮಸ್ಯೆಗಳಿಗೆ ನೋ ಬಾಲ್ ಅಂತ ಸೂಚನೆ ಅಂಬಾರಿಸಿಡ್ತಾರೆ. ತಡಬತ್ತ ಒತ್ತಡದ ಪೂರೈಕೆ 30 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 6ಕ್ಕೆ 46 ಓಟಗಳು ಬರಬೇಕಾಗಿದೆ. ನೋ ಬಾಲ್ ಫ್ರೀಟ ಲಾಭಾಂಶವನ್ನು ಪಡ್ಕೊಳ್ಬೇಕಾಗಿದೆ. ವೈಟ್ ಬಾಲ್ ಅಂತ ಸೂಚನೆ ಅಂಬಾರಿಸಿಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಫ್ರೀ ಹಿಟ್ ಕಂಟಿನ್ಯೂ. ಬದ ಸುಂದರತೆ ಹೊಡೆತ ಪ್ರವೀಣ್ ಕೊಡಕಾಲ್ ಓದಾಟವನ್ನು ಪೂರ್ಣಗೊಳಿಸಿದ್ರು. 2ನೇ ಓಟ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. 1ರ ಬದಲು 2 ಓಟದ ಪೂರೈಕೆಯನ್ನು ಪ್ರವೀಣ್ ಪಡ್ಕೊಂಡ್ರು. ತಡಬತ್ತ 34 ಓಟವನ್ನು ದಾಖಲಿಸಿಕೊಳ್ತದೆ. ಅಂತಿಮ 5 ಸತ 42 ಓಟಗಳು ಬರಬೇಕಾಗಿದೆ. ಮತ್ತೆ ಬೀಸೋಡದ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಚುಕ್ಕೆಸವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4ಕ್ಕೆ 42. ನೆಟ್ಟಿನಲ್ಲಿ ಕ್ಲೀನ್ ಬಾಲ್. ಪ್ರವೀಣ್ ಕೊಡಕಾಲ್ ವಾಪಸ್ ಆತೆ. ಚಾಲೆಂಜಿಂಗ್ ಸ್ಟಾರ್ಸ್ ನ ಮತ್ತೋರ್ವ ಹಾಸ್ಯ ಕಲಾವಿದರು ಪ್ರವೀಣ್ ಕೊಡಕಾಲ್ ಬಹಳ ಸುತ್ತಮರಿತ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕೋಚ್ ಎಡವಟ್ಟನ್ನು ಕಂಡ ಪ್ರವೀಣ್ ಇವಾಗ ವಾಪಸ್ ಆತಿ. ಅಂತಿಮ 3 ಚೆಂಡು 42 ಓಟಗಳು ಬರಬೇಕಾಗಿದೆ. ಏಕಪಕ್ಷೀಯ ಪಂದ್ಯಾಟ ನಡೀತಾ ಇದೆ. ವಿಜಯಲಕ್ಷ್ಮಿ ಅಮ್ಮಯೋದಾಸ್ರ ಪರವಾಗಿ 3 ಸತ 42 ಓಟಗಳು ಬರಬೇಕಾಗಿದೆ. ಪ್ರಕಾಶ್ ಶೆಟ್ಟಿ ನಾಯಕತ್ವದ ತಂಡ, ರಕ್ಷಿತ್ ಪ್ರಭಾಕರ್ ಆಚಾರ್ಯ ಏಕಾರ್ ಮಾಲೀಕತ್ವದ ತಂಡ. ಮತ್ತೆ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಅಂಪೈರ್ಸ್ ವೈಟ್ ಬಾಲ್ ಸೂಚನೆ ನೀಡಿದ್ರು. ತಡಬತ್ತ 35 ಓಟವನ್ನು ತಲುಪ್ತಾ ಇದೆ. ಅಂತಿಮ 3 ಚೆಂಡು 41 ಓಟಗಳು ಬರಬೇಕಾಗಿದೆ. 3 balls 41 ರನ್ ರಿಕ್ವೈರ್ಡ್. ಮತ್ತೆ ಸುಂದರತೆ ಎಸಗಾರಿಕೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2 ಸತ 41 ಓಟದ ಅವಶ್ಯಕತೆ. ಮತ್ತೆ ಸುಂದರತೆ ಎಸಗಾರಿಕೆಯನ್ನು ತೋರ್ಪಡಿಸಿ ಓದಾಡದ ಪೂರೈಕೆ. 2ನೇ ಓಟ
ಬಹುತ ಯಶಸ್ಸನ್ನ ಕಾಣ್ತಾ ಇದೆ. ಲೆಕ್ಕಾಚಾರವಿಲ್ಲದ ಓಟಗಳು ಅಂತಿಮ ಕ್ಷಣದಲ್ಲಿ ಅವಕಾಶ ಮಟ್ಟ ದಾಖಲಿಸಿಕೊಳ್ತಾರೆ. ಒಂದೇ ಸತ 39 ಓಟದ ಅವಶ್ಯಕತೆ. ಪಂದ್ಯಾಟ ಅಮಯೋದಾಸ್ ವೈಟ್ ಬಾಲ್ ಅಂತ ಸೂಚನೆ ಅಂಪೈರ್ಸ್ ನೀಡ್ತಾ ಇದ್ದಾರೆ. ಇದಕ್ಕೆ ಅನ್ನೋದು ಅಂಪೈರ್ಸ್ ಬಹಳಷ್ಟು ಶಿಸ್ತಿನ ಅಂಪೈರ್. ಅಂತಿಮ ಒಂದೇ ಸೆತ ನೆಚ್ಚಿನಲ್ಲಿ ಪಂದ್ಯಾಟವನ್ನು ಚಾಯಿಸ್ಕೊಳ್ತಾ ಇದೆ. ಸೀಸನ್ 7ರ ಚಾಂಪಿಯನ್ ಅನ್ನು ಪಡ್ಕೊಳ್ತಾ ಇದೆ ಅಮಯೋದಾಸ್. ಅದೇ ರೀತಿ ರನ್ನರ್ ಪ್ರಶಸ್ತಿನ ಪಡ್ಕೊಳ್ತಾ ಇದೆ ಬ್ಲಾಕ್ ಚಾಲೆಂಜಿಂಗ್ ಸ್ಟಾರ್ಸ್ ತಂಡ. பொத்து ரெட்டு கைனு சேராது ஜோருடு தாட்டினு பொட்டு ரங்கு தக்கலனு ஜத்து தொம்புடு புந்துன பொத்து ரெட்டு கைனு சேராது ஜோருடு தாட்டினு பொட்டு கடல ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ತುಳುನಾಡ ಸಿಪಿಎಲ್ ತುಳುನಾಡ ಸಿಪಿಎಲ್. பொத்து ரெட்டு கைனு சேராது ஜோருடு தாட்டினு பொட்டு ರಂಗು ದಕಲನು ಜತ್ತು ದೊಂಬುಡು ಮುಂದುನ பொத்து ரெட்டு கைனு சேராது ಜೋರುಡು ತಾಟಿನು பொಟ್ಟು கடல ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ತುಳುನಾಡ ಸಿಪಿಎಲ್ ತುಳುನಾಡ ಸಿಪಿಎಲ್. ಚೆಕ್. ಹಲೋ. ಪ್ರಶಸ್ತಿನ ಪಡ್ಕೊಂಡಂತ 2 ತೊಡೆಗಳು ದಯವಿಟ್ಟು ವೇದಿಕೆಯ ಮುಖ್ಯವಾಗಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್.
ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಗೌತಮ್ ಕಯ್ಯ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ
ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸು ತಂತ್ರಜ್ಞರ ಕ್ರಿಕೆಟ್ ಪಂದ್ಯಕೂಟ CPL ಸೀಸನ್ 7 ವರ್ಣರಂಜಿತ ಸಮಾರೋಪ ಸಮಾರಂಭಕ್ಕೆ ಎಲ್ಲ ಪ್ರೇಕ್ಷಕರ ವೀಕ್ಷಕರಿಗೆ ಅತಿಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆರಂಭಿಕವಾಗಿ ಕಳೆದ 6 ಆವೃತ್ತಿಯಲ್ಲಿ ಯಶಸ್ಸನ್ನು ಕಂಡಂತಹ ತುಳು ಚಿತ್ರರಂಗದ ಎಲ್ಲ ಕಲಾವಿದರನ್ನ ತಂತ್ರಜ್ಞರ ಒಟ್ಟು ಹಾಕುವಂತಹ ಈ ಒಂದು ಪ್ರಯತ್ನದಲ್ಲಿ ಯಶ ಕಂಡಂತಹ ಕ್ಯಾಟ್ಕಾ ಇವತ್ತು ಈ ಒಂದು ಯಶಸ್ವಿ ಪಂದ್ಯದ 7ನೇ ಆವೃತ್ತಿಯನ್ನು ಕೂಡ ಮುಗಿಸ್ತಾ ಇದೆ. ಮತ್ತೊಮ್ಮೆ ಈ ಒಂದು ಯಶಸ್ಸಿಗೆ ಕಾರಣೀಕರ್ತರಾದಂತಹ ಪ್ರತಿಯೊಬ್ಬರಿಗೂ ಕೂಡ ಆಭಾರಿಯಾಗಿದ್ದೇವೆ ಕ್ಯಾಟ್ಕಾದ ವತಿಯಿಂದ. ಈ ಒಂದು ಸಂಭ್ರಮದ ಹೊತ್ತಿನಲ್ಲಿ ಈ ಒಂದು ವಿಠಲ್ ಶೆಟ್ಟಿಯ ವೇದಿಕೆಯಲ್ಲಿ ಅತಿ ಯಶಸ್ವಿ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಕರ ಜೋಡಿಸಿದವರು ಪ್ರೋತ್ಸಾಹಕರು ಆದಂತಹ ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ, ವಿಠಲ್ ಶೆಟ್ಟಿ ಫೌಂಡೇಶನ್ ಸ್ಥಾಪಕರು ಕೂಡ ಅವರಿಗೆ ಹೃತ್ಪೂರ್ವಕ ಹೃದಯಸ್ಪರ್ಶಿ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತಿಸ್ತಾ ಇದ್ದಾವೆ. ಅವರಿಗೆ ಕ್ಯಾಟ್ಕಾದ ಅಧ್ಯಕ್ಷರು ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು. ಶಾಲನ ಹೊದಿಸುವುದರ ಮುಖೇನ ಪುಷ್ಪ ಗುಚ್ಛವನ್ನು ನೀಡುವುದರ ಮುಖೇನ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಮಾರೋಪ ಸಮಾರಂಭದ ಮತ್ತೋರ್ವ ಅತಿಥಿಗಳು ತುಳು ಚಿತ್ರರಂಗದ ನಿರ್ಮಾಪಕರು ಆದಂತಹ ಶರ್ಮಿಳಾ ಕಾಪಿಕರ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತದೊಂದಿಗೆ ಅವರನ್ನ ಕ್ಯಾಟ್ಕಾದ ಸ್ಥಾಪಕಾಧ್ಯಕ್ಷೆ ಅಶ್ವಿನಿ ಕೋಟ್ಯಾನ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಶ್ವಿನಿ ಕ್ಯಾಟ್ಕಾದ ಸ್ಥಾಪಕಾಧ್ಯಕ್ಷೆ ಅಶ್ವಿನಿ ಕೋಟ್ಯಾನ್ ಅವರು ಶರ್ಮಿಳಾ ಕಾಪಿಕರ್ ಅವರಿಗೆ ಪುಷ್ಪಗುಚ್ಛ ನೀಡುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸಬೇಕು ಹಾಗೂ ನಮ್ಮ ವೇದಿಕೆಯನ್ನು ಕೂಡ ಅವರು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಕ್ಯಾಟ್ಕಾದ ಮಾಜಿ ಅಧ್ಯಕ್ಷರು, ಕ್ರೀಡಾ ಪ್ರೋತ್ಸಾಹಕರು, ಜಾನಪದ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಪಮ್ಮಿ ಕೊಡಿಯಾಲ್ ಬೈಲ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸುಧಾಕರ್ ಭದ್ರಾ ಕ್ಯಾಟ್ಕಾದ ಕಾರ್ಯದರ್ಶಿ, ಪಮ್ಮಿ ಕೊಡಿಯಾಲ್ ಬೈಲ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯ ತುಳು ನಟರು ಆದಂತಹ ಲಕ್ಷ್ಮಣ್ ಮಲ್ಲೂರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ರಶಾಂತ್ ಅಂಚನ್ ಅವರು ಪುಷ್ಪ ನೀಡುವುದರ ಮುಖೇನ ಶಾಲೆ ಹೊದಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಶ್ರೀಯುತ ಲಕ್ಷ್ಮಣ್ ಮಲ್ಲೂರು ಅವರಿಗೆ. ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ ಆದಂತಹ ಸಿದ್ಧಾರ್ಥ ಮೂಲ್ಯ ಹಾಗೂ ಅಜಿತ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಕ್ರೀಡಾ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗಿದ್ದ ಅಜಿತ್ ಶೆಟ್ಟಿ ಹಾಗೂ ಸಿದ್ಧಾರ್ಥ ಮೂಲ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಂಪಿಎಲ್ನ ರೂವಾರಿಗಳು, ಮ್ಯಾಂಗಲೂರು ಪ್ರೀಮಿಯರ್ ಲೀಗ್ ನಲ್ಲಿ ಯಶಸ್ಸನ್ನು ಕಂಡವರು ಹಾಗೂ CPL ಆವೃತ್ತಿಯಲ್ಲಿ ಕೂಡ ನಮ್ಮೊಂದಿಗೆ ಬಹಳಷ್ಟು ಯಶಸ್ಸಿ ಕಾರಣೀಕರ್ತರಾದಂತಹ ಸಿರಾಜುದ್ದೀನ್ ಹಾಗೂ ಇಮ್ತಿಯಾಜ್ ಇಬ್ಬರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಯತೀಶ್ ಪೂಜಾರಿ ಅವರು ಪುಷ್ಪ ನೀಡಿದ ಮುಖೇನ ಇಬ್ಬರನ್ನು ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಆರಂಭಿಕವಾಗಿ ಸಿರಾಜುದ್ದೀನ್ ಹಾಗೂ ಇಮ್ತಿಯಾಜ್. ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮೀ ಶೆಟ್ಟಿ ಆಗಮಿಸಿ ಅವರಿಗೂ ಕೂಡ
ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಪ್ರಜ್ವಲತಾ ಅವರ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಶ್ರೀಯುತ ಲಕ್ಷ್ಮೀ ಶೆಟ್ಟಿ. ಅನಿಲ್ ಹಾಗೂ ದಾಸ್ ಕೂಡ ವೇದಿಕೆಗೆ ಬರಬೇಕು. ಅನಿಲ್ ಹಾಗೂ ದಾಸ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಿರಿಯ ಕಲಾವಿದರು ಆದಂತಹ ಶ್ರೀಯುತ ತಮ್ಮ ಲಕ್ಷ್ಮಣ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಗಣೇಶ್ ಜಿಕ್ಕೆ ಅವರು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತುಳು ಚಿತ್ರರಂಗದ ಹಿರಿಯ ನಟರು, ಮಾಜಿ ಅಧ್ಯಕ್ಷರು, ಬಹಳಷ್ಟು ಪ್ರೋತ್ಸಾಹಕರು, ಕಳೆದ ಬಾರಿ ಸಿಪಿಎಲ್ ಆವೃತ್ತಿಯಲ್ಲೂ ಕೂಡ ಯಶಸ್ಸನ್ನು ತಂದುಕೊಟ್ಟಂತಹ ಮೋಹನ್ ಕೊಪ್ಪಳ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನಿಲ್ ಕರ್ಕೇರ ಅವರು ಶ್ರೀಯುತ ಮೋಹನ್ ಕೊಪ್ಪಳ ಅವರಿಗೆ ಶಾಲು ಹೊದಿಸಿ ಪುಷ್ಪ ಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತುಳುನಾಡು ಸಿಂಗಂ ಖ್ಯಾತಿಯ ಆಸಿಕ್ ಅವಿನಾಶ್ ಶೆಟ್ಟಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಅವರಿಗೆ ರಾಕೇಶ್ ಅಣ್ಣ ಶೆಟ್ಟಿ ಅವರೇ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಪುಷ್ಪಗುಚ್ಛವನ್ನು ನೀಡುವುದರ ಮುಖೇನ, ಶಾಲನ್ನು ಹೊದಿಸುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಆಸ್ತಿಕ್ ಅವಿನಾಶ್ ಶೆಟ್ಟಿ ಅವರನ್ನ. ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಪವರ್ ಫ್ರೆಂಡ್ಸ್ ಬೆದ್ರದ ಶ್ರೀಯುತ ವಿನಯ್ ಕುಮಾರ್, ಗುರುಪ್ರಸಾದ್ ಹಾಗೂ ಗಜೇಂದ್ರ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಮಂಜುಳಾ ನಾಯಕ್ ಅವರು ಆಗಮಿಸಿ ಅವರು ಕೂಡ ವೇದಿಕೆ ಬರಬೇಕು. ಮಂಜುಳಾ ನಾಯಕ್, ಪವರ್ ಫ್ರೆಂಡ್ಸಿನ ಶ್ರೀಯುತ ವಿನಯ್ ಕುಮಾರ್, ಗುರುಪ್ರಸಾದ್ ಹಾಗೂ ಗಜೇಂದ್ರ, ಪವರ್ ಫ್ರೆಂಡ್ಸ್ ಭದ್ರ, ಇವರು ಮೂವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಮಂಜುಳಾ ನಾಯಕ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಕೂಡ ವೇದಿಕೆಗೆ ನಮ್ಮ ಸದಸ್ಯರು ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಂಜುಳಾ ನಾಯಕ್ ಅವರಿಗೆ ಪುಷ್ಪ ನೀಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಅಶ್ವಿನಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ಯಾಟ್ಕಾದ ಸ್ಥಾಪಕಾಧ್ಯಕ್ಷೆ ಅಶ್ವಿನಿ ಕೋಚನ್ ಅವರು ಮಂಜುಳಾ ನಾಯಕ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು. ಮಂಜುಳಾ ನಾಯಕ್ ಸಾಮರಸ್ಯ ಮಂಗಳೂರಿನ ಅಧ್ಯಕ್ಷರು ಕೂಡ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪವರ್ ಫ್ರೆಂಡ್ಸ್ ಬೆದ್ರದ ಶ್ರೀಯುತ ವಿನಯ್ ಕುಮಾರ್, ಗುರುಪ್ರಸಾದ್ ಹಾಗೂ ಗಜೇಂದ್ರ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಮೂವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತದೊಂದಿಗೆ ಅವರನ್ನ ಸ್ವಾಗತಿಸಬೇಕಾಗಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಕ್ಯಾಟ್ಕದ ಅಧ್ಯಕ್ಷರು ಪ್ರಕಾಶ್ ಶೆಟ್ಟಿ ಧರ್ಮನಗರ. ಶ್ರೀಯುತ ವಿನಯ್ ಕುಮಾರ್, ಗುರುಪ್ರಸಾದ್ ಹಾಗೂ ಗಜೇಂದ್ರ ಈ ಕಾರ್ಯಕ್ರಮಕ್ಕೋಸ್ಕರ ಮೂಡುಬಿದ್ದಿಂದ ಆಗಮಿಸಿದ್ರು. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬಂದಂತ ಎಲ್ಲ ಅತಿಥಿಗಳಿಗೆ, ಗೌರವಾನ್ವಿತರಿಗೆ, ಆಟಗಾರರಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕವಾಗಿ ಶ್ರೀಯುತ ಲಕ್ಷ್ಮಣ್ ಮಲ್ಲೂರು, ಹಿರಿಯ ತುಳು ನಟರು ಕೂಡ ಅವರು ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ
ಈ ಒಂದು ಮಹಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಆಟಗಾರರೇ ಹಾಗೂ ಇದನ್ನು ವೀಕ್ಷಿಸಲು ಬಂದಂತಹ ಎಲ್ಲ ಪ್ರೇಕ್ಷಕರೇ, ಬಹಳ ಒಂದು ಸುಂದರವಾದ ವಾತಾವರಣ. ಮಂಗಳೂರಿನ ಚಿತ್ರರಂಗದಲ್ಲಿ ದುಡಿಯುವಂತಹ ಎಲ್ಲ ಕಲಾವಿದರನ್ನು, ತಂತ್ರಜ್ಞರನ್ನು ಸೇರಿಸಿಕೊಂಡು ಒಂದು ಸಂಘವನ್ನು ಸ್ಥಾಪನೆ ಮಾಡಿದರು. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಅಂತ ಹೇಳಿ. ಇದರ ಮೂಲಕ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದು ಇದೀಗ ಒಂದು 7ನೇ ವರ್ಷ ಈ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಅನ್ನುವಂಥ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಪ್ರಾರಂಭಿಸಿ ಇದರಲ್ಲಿ ಬಹಳಷ್ಟು ಕೀರ್ತಿಯನ್ನು ಗಳಿಸಿದೆ ನಮ್ಮ ಕ್ಯಾಟ್ಕಾ. ಇದರಲ್ಲಿ ಈ ಒಂದು ಕ್ಯಾಟ್ಕಾ ಇಷ್ಟು ಬೆಳಿಬೇಕಿದ್ರೆ ಇದರಲ್ಲಿ ದುಡಿದಂಥವರು ಹಲವಾರು. ಇದರ ಸ್ಥಾಪಕಾಧ್ಯಕ್ಷರಾಗಿ ಅಶ್ವಿನಿ ಕೋಟಿಯಾನ್ರವರು ಬಹಳಷ್ಟು ಪ್ರಯತ್ನಪಟ್ಟು ಇದನ್ನು ಒಂದು ಹಂತಕ್ಕೆ ಮುಟ್ಟಿಸಿದರು. ಅದರ ನಂತರ ಬಂದಂತಹ ಎಲ್ಲ ಅಧ್ಯಕ್ಷರುಗಳು, ಮೋಹನ್ ಕೊಪ್ಪಲಾಗಲಿ ಅಥವಾ ಪಮ್ಮಿ ಕೊಡಿಯಾಲ್ ಬೈಲ್ರವರಾಗಲಿ, ಅದೇ ರೀತಿ ಬೇರೆ ಬೇರೆ ಅಧ್ಯಕ್ಷರುಗಳು ಈ ಒಂದು ಕ್ಯಾಟ್ಕವನ್ನು ಉತ್ತುಂಗಕ್ಕೆ ಒಯ್ದು ಇದರಲ್ಲಿ ಕಲಾವಿದರ ಮತ್ತು ತಂತ್ರಜ್ಞರ ಶ್ರೇಯೋಭಿವೃದ್ಧಿಗಾಗಿ ಬಹಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಎಲ್ಲ ಕಲಾವಿದರಲ್ಲಿ, ತಂತ್ರಜ್ಞರಲ್ಲಿ ಒಂದು ಸೌಹಾರ್ದವನ್ನು ಬೆರೆಸಲಿಕ್ಕೋಸ್ಕರ ಇಂತಹ ಒಂದು ಕ್ರೀಡಾಕೂಟವನ್ನು ಆಯ್ದುಕೊಂಡು ಇದರಲ್ಲಿ ಹೆಚ್ಚಿನ ಕಲಾವಿದರು, ತಂತ್ರಜ್ಞರು ಒಟ್ಟುಗೂಡುವಂತಹ ಒಂದು ವಿಶಿಷ್ಟವಾದ ಒಂದು ಸನ್ನಿವೇಶವನ್ನು ಇವರು ಪ್ರಾರಂಭ ಮಾಡಿದರು. ಅದು ಇವತ್ತಿಗೂ ಮುಂದುವರಿದುಕೊಂಡು ಬಂದಿದೆ. ಮುಂದೆಯೂ ಇದು ಉತ್ತರೋತ್ತರ ಯಶಸ್ಸನ್ನು ಕಾಣಲಿ. ಈ ಮೂಲಕವಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲ ಒಟ್ಟುಗೂಡಲಿ. ಅಷ್ಟೇ ಅಲ್ಲದೆ ಈ ಒಂದು ಒಕ್ಕೂಟ ಮುಂದೆ ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುವಂತಹ ಒಂದು ಯೋಗ ಭಾಗ್ಯ ಈ ಒಂದು ಒಕ್ಕೂಟಕ್ಕೆ ದೊರಕಲಿ ಹಾಗೂ ಈ ಒಂದು ಕ್ಯಾಟ್ಕಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಇವತ್ತು ಈ ಒಂದು ಮೊನ್ನೆಯಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ತಂತ್ರಜ್ಞರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೇನೆ. ಇವತ್ತು ಗೆದ್ದವರು ಮಾತ್ರ ಗೆದ್ದವರಲ್ಲ, ಪ್ರತಿಯೊಬ್ಬರು ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾರೆಲ್ಲ ಆಡಿದ್ದಾರೆ ಅವರೆಲ್ಲ ಗೆದ್ದವರೇ. ಇದರಲ್ಲಿ ಸೋತವರಂತ ಯಾರಿಲ್ಲ. ಒಂದು ಕ್ರೀಡಾ ಮನೋಭಾವನೆ ಅಂದರೆ ಅದರಲ್ಲಿ ಎಲ್ರಿಗೂ ಒಂದು ಬಹುಮಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೊಬ್ಬರು ಗೆಲ್ಲಲೇಬೇಕು. ಯಾರಾದರೊಬ್ಬರು ಗೆಲ್ಲಬೇಕಿದ್ರೆ ಇನ್ನೊಂದು ತಂಡ ಸೋಲ್ಲಲೇಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಬೇಕಾಗುವಂಥದ್ದು ನಮ್ಮ ಒಂದು ಒಕ್ಕೂಟದ ಒಂದು ಸಾಮರಸ್ಯ. ಅದು ಬಹಳಷ್ಟು ಇಲ್ಲಿ ಬೆಳೆದಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಕಂಡುಕೊಂಡಿದ್ದೇನೆ. ಬಹಳ ಕತ್ತಲೆ ಆದರೂ ಒಂದು ಫೈನಲ್ ಬಹಳ ರೋಚಕವಾಗಿ ಆಡಿದ್ದಾರೆ. ಅಂತಿಮವಾಗಿ ಯಾವುದಾದರೂ ಒಂದು ತಂಡ ವಿಜಯಿ ಆಗಲೇಬೇಕು. ವಿಜಯಿಯಾದಂಥ ತಂಡಕ್ಕೆ ಶುಭಾಶಯಗಳು. ಮತ್ತು ಯಾರೆಲ್ಲ ಈ ಒಂದು ತಂಡದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಇಷ್ಟೊಂದು ಬೆಳೀಲಿಕ್ಕೆ ಒಂದು ಸಹಕಾರಿಯಾಗಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂತಹ ಒಂದು ಸನ್ನಿವೇಶದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ, ನಾನು ಮಾತಾಡಲಿಕ್ಕೆ ಅಂತ ಬಂದದಲ್ಲ, ಇದು ನಿಮ್ಮ ಈ ಒಂದು ಕ್ರೀಡೆಯನ್ನು ವೀಕ್ಷಿಸಬೇಕು ಅಂತ ಬಂದವ ನನ್ನನ್ನು ವೇದಿಕೆಗೆ ಕರೆದು ಸುಮ್ಮನೆ ಕೂತ್ಕೊಳ್ಸಿಲ್ಲ, ನನ್ನ ಹತ್ರ ಮಾತಾಡಲಿಕ್ಕೆ ಹೇಳಿದರು. ಆಗಲೇ ಇಂಥ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ, ಈ ಕ್ಯಾಟ್ಕಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ MPL ಸೀಸನ್ನಲ್ಲಿ ಭಾಳಷ್ಟು ಯಶಸ್ವಿಯಾಗಿ ನಿರ್ವಹಿಸಿದವರು, CPLನ ಆರಂಭಿಕ ಸೀಸನ್ನಲ್ಲಿ ಭಾಳಷ್ಟು ನಮಗೆ ಹೆಗಲು ಕೊಟ್ಟವರು ಸಿರಾಜುದ್ದೀನ್ ಹಾಗೂ ಇಮ್ತಿಯಾಸ್ ಅವರ ಪರವಾಗಿ ಸಿರಾಜುದ್ದೀನ್ 2 ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ, ಕ್ರೀಡಾಪಟುಗಳೇ, ಕ್ರೀಡಾ ಪ್ರೋತ್ಸಾಹಕರೇ, ನಮ್ಮ ತುಳುಟೆ ಪಾತೆರ್ಗದ ಜಾಸ್ತಿ ದಾಲ ಇಜ್ಜಿ ಪೂರಕುಲ್ಲ ನೆರ್ಪೇರ್ನ ಎಂಕುಲ್ ದಾಲ ಪಾತೆರ್ನ ಆಲ್ರೆಡಿ ಗೊಬ್ಬುದು ಟಯರ್ಡ್ ಆದ ನನ್ನೆಲ್ಲ ಉಂತೊಂದಿನ ಪ್ಲೇಯರ್ಸ್ ಉಳ್ಳೇರು ಅಂಚಾದ ರಡ್ಡೆ ಪಾತೆರ ಮುಗಿಪಾವ ವಿಷಯ ಏನ ಪಂಡ ಫಸ್ಟ್ ಸೀಸನ್ ಮಲ್ಪನಾಗಿರ್ದಿಂಚಿ ಇದ ಮುಟ ಅಶ್ವಿನಿ ಬೊಕ್ಕ ಪ್ರಕಾಶರ್ ಬತ್ತಿನ ಕಷ್ಟ ಎಂಕಲೆ ಗೊತ್ತುಂಡು. ಫಸ್ಟ್ ಸೀಸನ್ ಅವೆರ್ದು ಬೊಕ್ಕ ಪೂರಾ ಅಧ್ಯಕ್ಷನಕುಲು ಆಲ್ರೆಡಿ ಯಾರು ಪಂಡರು ಇತ್ತೊಟ್ಟಿಗೆ ಸೇರಿದಿನ ಪೂರಾ ಮೆಂಬರ್ಸ್ನಗಲು
ಅವು ಏರ್ಲ ಇನಿ ಅಂಪೇರ್ ಉಂದಿದ್ದಿನಕಲ ಅವೆಡ್ದು ಪೂರ ಕುಲ್ಲ ಗ್ರೌಂಡುಡು 10 ದಿನದಿಂದ 10-15 ದಿನದಿಂದ ಮೂಲೆ ವರ್ಕ್ ಮಲ್ಪನಗುಲ ಅದು ಪಡು ಪೂರ ಕಲೆಗ್ಲ ಇಂಚಿತ್ನ ಒಂಜಿ ತುಳು ಪಂಪಿನ ಒಂಜಿ ಅಂಕಲ್ನ ತುಳುನಾಡನ್ನು ಪೂರಾ ಕಡೆಕ್ ಪಸರಿಸಾದು ಇಡೀ ಇಂಡಿಯೋಡು ಲೆತಂಪೋಪಿನ ಅಂಚಿತ್ನ ಒಂಜಿ ಬೇಲೆ ಮಲ್ತೊಂದುಪ್ಪುನ ಕೋಸ್ಟಲ್ ವುಡ್ ಬೊಕ್ಕ ಕ್ಯಾಟ್ಕಾಗ್ ಮಲ್ಲ ಸೊಲ್ಮೇಲು ಪಣಂದು ಐತೊಟ್ಟುಗು ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಆಲ್ರೆಡಿ 7th ಸೀಸನ್ ಬತ್ತುಂಡು ಇಂಚೆನೆ ನಮ್ಮ ಪೂರಲ ಒಟ್ಟಾದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ CCL ಇರ್ದಲ ಮಲ್ಲಾವಡು ಬಂದು ಆಶಯ ತೋಜ ಒಂದು ಎಣ್ಣರಡ್ಡು ಪಾತ್ರೆ ಮುಗಿಪಾವೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಇರಾ IT ಸೊಲ್ಯೂಷನ್ ಮಾಲಕ ಪ್ರಮೋದ್ ಕರ್ಕೆರ್ ಅವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಮೋದ್ ಕರ್ಕೆರ್ ಅವರನ್ನು ಕೂಡ ವೇದಿಕೆ ದಯಮಾಡಿ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಮರಸ್ಯ ವೇದಿಕೆ ಮಂಗಳೂರಿನ ಶ್ರೀಮತಿ ಮಂಜುಳಾ ನಾಯಕ್ ಅವರು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಈ ದಿನ ಸೇರಿದಂತಹ ಕ್ರೀಡಾಭಿಮಾನಿಗಳೇ ಹಾಗೂ ಕ್ರೀಡಾಪಟುಗಳೇ, ತಮಗೆಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಈ ದಿನ ಒಂದು ಕ್ರಿಕೆಟ್ ಆಡೋದು ಅದು ಸಹ ಒಂದು ಕಲಾವಿದರನ್ನು ಸೇರಿಸಿ ಈ ಒಂದು ಕಲಾವಿದರಿಗೆ ಒಂದು ವೇದಿಕೆಯನ್ನು ಸೃಷ್ಟಿಸಿ ಒಂದು ಆಡಿಸುವುದಂತೆಂದರೆ ಒಂದು ದೊಡ್ಡ ವಿಷಯವೇ. ಯಾಕೆಂದರೆ ಅದು ನಮ್ಮ ಕರಾವಳಿ ಪ್ರದೇಶ ತುಳುನಾಡಿನ ಎಲ್ಲ ಕಲಾವಿದರನ್ನು ಸೇರಿಸಿ ಈ ಒಂದು, ಯಾಕೆಂದರೆ ಈ ಕಲಾವಿದರನ್ನು ನೋಡಲಿಕ್ಕೆ ನಮಗೆಲ್ಲ ಭಾರಿ ಕಷ್ಟ. ಯಾಕೆಂದರೆ ಹಾಗೆಲ್ಲ ಸಿಗೋದಿಲ್ಲ ಅವರು. ಯಾಕೆಂದರೆ ಮೊನ್ನೆ ಒಂದು ರೂಪೇಶ್ ಶೆಟ್ಟಿ ಅವರೇ ಬಿಗ್ ಬಾಸಲ್ಲಿ ವಿನ್ ಆದರು ಅಂತ ನಾನೇ ಅವರನ್ನು ಅಭಿನಂದಿಸಬೇಕು ಅಂತ ಸುಮಾರು ಸಲ ಪ್ರಯತ್ನ ಪಟ್ಟೆ, ಆದರೆ ಸಿಗಲೇ ಇಲ್ಲ ನಮಗೆ ಅವರು. ಆದರೆ ಈ ದಿನ ನನಗೆ ಇಲ್ಲಿ ಅತಿಥಿಯಾಗಿ ಒಂದು ಕರೆಯುವಾಗ ತುಂಬ ಸಂತೋಷವಾಯಿತು. ಯಾಕಂತೇಳಿದರೆ ಎಲ್ಲರೂ ಈ ದಿನ ಎಲ್ಲ ಕಲಾವಿದರು, ನಮ್ಮ ತುಳುನಾಡಿನ ಕಲಾವಿದರು ಒಂದೇ ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ಅವರೆಲ್ಲ ಕ್ರಿಕೆಟ್ ಆಡಲು ಬಂದಿದ್ದಾರೆ. ಅದು ಈಗ ಮೊದಲವರು ಹೇಳಿದ ಹಾಗೆ ಬಹುಮಾನ ಮುಖ್ಯ ಅಲ್ಲ, ನೀವೆಲ್ಲರನ್ನು ಒಗ್ಗೂಡಿಸಿ ಒಂದು ಆಟವಾಡಿಸಿ ಈಗ ಬೇರೆ ಜನಗಳಿಗೆ ಎಲ್ಲರಿಗೂ ಒಂದು ಕಲಾಭಿಮಾನಿಗಳನ್ನು ನೀವು ಕಲಾವಿದರನ್ನು ಒಂದು ಈ ರೀತಿ ಆಡ್ಬೋದು ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದೀರಾ. ಅದಕ್ಕೆ ನನ್ನ ಮೊದಲಿಗೆ ನಿಮಗೆ ಅಭಿನಂದನೆಗಳು. ಹಾಗೆ ತುಂಬ ಮಾತಾಡಬಾರ್ದು, ಯಾಕೆಂದರೆ ಮೊದಲಿಗೆ ಅವರು ಚಪ್ಪಾಳೆ ತಟ್ಟಿದ್ರು. ಯಾಕೆ ಕಲಾವಿದರು ಅಂತ ಹೇಳಿದ ಒಂದು ಮಾತು ಹೇಳ್ತೇನೆ, ಕಲಾವಿದರಂದರೆ ನಿಮ್ಮನ್ನೆಲ್ಲ ರಂಜಿಸುವಲ್ಲಿ ಮಾತ್ರ ಅವರದ್ದು ಇಡೀ ದಿನ ಅವರ ಟೈಮ್ ಕಳೀತಾರೆ. ಯಾಕೆಂದರೆ ನಾನು ಸಹ ಒಂದು ಕಲಾವಿದ್ದೇನೆ, ನಾನೊಂದು ಬ್ಯೂಟಿಷಿಯನ್. ಹಾಗಾಗಿ ನಮಗೆ ಪುರ್ಸೊತ್ತೇ ಇರುವುದಿಲ್ಲ ಕಲಾವಿದರಿಗೆ. ಆ ಥರದ ಅಂಥವರು ಇಷ್ಟು ದಿನವನ್ನು ನಿಮ್ಮ 22ರಿಂದ ಶುರುವಾಗಿದೆ ಮೋಸ್ಟ್ಲಿ, ಇದು ಒಂದು 4-5 ದಿನ ಇಲ್ಲಿ ಬಂದು ಅದಕ್ಕೆ ಪ್ರಯತ್ನ ಪಟ್ಟು ಅದು ಪ್ರಾಕ್ಟೀಸ್ ಮಾಡೋದ್ರಿಂದ ಆಗಲಿ ಇಡೀ ದಿನ ನಿಮ್ಮೊಟ್ಟಿಗೆ ಇದ್ದು ಒಂದು ಆಡಿ ಪ್ರತಿಯೊಬ್ಬರನ್ನು ಮನರಂಜಿಸಿದ್ದಾರೆ. ಹಾಗೆ ನಮಗೆಲ್ಲರಿಗೂ ಅದೊಂದು ಭಾರಿ ಒಂದು ಅಭಿಮಾನ. ಹಾಗೆ ಇನ್ನೊಂದು ವಿಷಯ ಹೇಳಿದರೆ, ಹೀಗೆ ನೀವು ಈಗ ನಮ್ಮ ತುಳುನಾಡಿನ ಕಲಾವಿದರನ್ನು ಹೇಗೆ ಗುರುತಿಸಿದ್ದೀರೋ ಹಾಗೆ ಮಹಿಳಾ ತುಂಬ ಕಲಾವಿದರು ಸಹ ಇದ್ದಾರೆ. ಅವರಿಗೆ ಸಹ ಒಂದು ಮುಂದಿನ ದಿನಗಳಲ್ಲಿ ಈ ರೀತಿ ಕ್ರಿಕೆಟ್ ಆಡಿಸಿ ಅವರನ್ನು ಸಹ ಒಂದು ವೇದಿಕೆಗೆ ಪರಿಚಯಿಸಬೇಕು. ಆಡಿದಾರಂತೆ. ಇದು 7ನೇ ವರ್ಷ. ಹಾಗೆ ಮುಂದಿನ ವರ್ಷ ಆಡಿಸ್ಬೋದು, ನೀವೆಲ್ಲ ನೋಡುವ. ಯಾಕೆಂದರೆ ತುಂಬ ಜನ ನಮ್ಮ ತುಳುನಾಡಿನ ತುಂಬ ಜನ ಕಲಾವಿದರಿದ್ದಾರೆ, ಹೆಣ್ಣು ಮಕ್ಕಳು. ಅವರನ್ನು ಸಹ ಹೀಗೆ ನಿಮ್ಮನ್ನೆಲ್ಲ ತೋರಿಸ್ಬೋದು ಇವರು. ಹಾಗೆ ಅದೊಂದು ದಿನ ಬೇಗ ಬರಲಿ ಅಂತೇಳಿ ಹಾಗೆ ಮುಂದೆ ಈಗ 7 ವರ್ಷ ಏನು ಪೂರೈಸಿದೆ, ಹಾಗೆ ಇನ್ನು ತುಂಬ ವರ್ಷ ಸಹ ನಿಮಗೆ ಹೇಗೆ ಮಾಡ್ತಾ ಇದ್ದೀರಾ ಈ ಕ್ರಿಕೆಟನ್ನು ಇನ್ನೂ ಇದರಲ್ಲಿ ನಿಮಗೆ ಅಭಿವೃದ್ಧಿ ಆಗಬೇಕು. ಹಾಗೆ ಒಳ್ಳೆಯ ಇನ್ನೂ ನಮ್ಮ ಕಲಾವಿದರು ಬೆಳಿಬೇಕು. ಆ ಕಲಾವಿದರನ್ನು ನೀವು ಬೆಳೆಸುವಂತಾಗಲಿ ಅಂತ ನಾನು ನಿಮಗೆಲ್ಲ ಆಶಿಸುತ್ತಾ ಈ ದಿನ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಕ್ಯಾಟ್ಕಾದ ಮಾಜಿ ಅಧ್ಯಕ್ಷರಾದಂತಹ ಮೋಹನ್ ಕಪ್ಪಳ ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಪುನಃ ಮಲ್ಲ ಬಿನ್ನೇರೆ ಅಂಚೆನೆ ಎದುರುಡು ಪುನಃ ಕ್ಯಾಟ್ಕಾದ ಸದಸ್ಯರು ಬೊಕ್ಕ ಕ್ರೀಡಾಭಿಮಾನಿಲೆ ಈ ಸರ್ತಿದಾಗ ಸೀಸನ್ 7 ಕ್ರಿಕೆಟ್ ಬಾರ್ ಶೋ ಕೂಡ ನಡತದೆ. ನೆಕ್ ಕಾರಣ ಒಂಜಿ ಸ್ಪಾನ್ಸರ್ ನಕಲು ರಡ್ನೆ ಈ ಸರ್ತಿದ ಕಮಿಟಿ ಸದಸ್ಯರ ನಕಲು ಊರೆಲ್ಲ ಒಟ್ಟಿಗೆ ಸೇರಿದು ನೆಟ್ಟು ಒಂಜಿ 15-20 ಒಂಜಿ ತಿಂಗಳೊಂಚ ಬಿಂದು ಉಪ್ಪೆರೆ ಅವು ಮೊಕಲ್ನ ಸಹಕಾರ ಕಮಿಟಿದ ಸದಸ್ಯರು ಪೂರ ಎಡ್ಡೆಡಿತ್ತಂಡ ಏತ್ ಮಲ್ಲ ಪ್ರೋಗ್ರಾಮ್ ಮಲ್ಪೊಲಿ ಪನ್ಪುನಕ್ಕೆ ಇನಿ ಒಂದು ಸಾಕ್ಷಿ ದಯಪಂಡ ಎಂಗಲ ಮಲ್ಲ ಸ್ಪಾನ್ಸರ್ ಅನ್ನ ಸೆಟ್ಟಿಲ್ಲರು ಅಂಚನೆ
ನಮ್ಮ ಶರ್ಮಿಳಾ ಕಾಪಿಕಾಡು ಅಂಚೆ ಬಾಕಿ ತಕ್ಕಲ ಪುದರ ಪನ್ನೀರ ಪೋಪಿಜಿ ದಯಪಂಡ ಆಲ್ರೆಡಿ ನೆಕ್ ಸಹಕಾರ ಕೊಡ್ತಿನ ಮಾತ್ರೆಗಳ ಧನ್ಯವಾದ ಪನ್ನೊಂದು ಎಂಕ್ ಇನಿ ಈ ಅವಕಾಶ ಮಲ್ತ ಎಂಕೆಂಚ ಎನ್ನ ಮಿಸ್ಟೇಕ್ ಸೋತಾರೆ ಆಂಡಲಾರು ಪೋವಂದ ಈ CPL ಮಾತ ತೂಡು ಬಂದು ನಮ್ಮೊಟ್ಟಿಗೆ ಈತ ಪೊರ್ತು ಮುಟ್ಟ ಕುಲ್ದಾರ ಅದಕ್ಕೆ ಜೋರಾಯಿನ ಕೈತಾಟಿ ಐತೊಟ್ಟಿಗೆ ಮುರನಿಡ್ದಿಂಚಿ ನಮ್ಮ ಇಂಡಸ್ಟ್ರಿದ ಮಾತೆಲ್ಲ ಬತ್ತದು ಈ ಕಾರ್ಯಕ್ರಮ ಈತ ಪೊರ್ಲು ಮಲ್ತು ಕೊಡ್ತೇರು ನೇತ ಒಟ್ಟಿಗೆ ಯಾನು ನಮ್ಮ ಎನ್ಮ ಟೀಮ್ದ ಓನರ್ ನಕ್ಲಿಗೆ ಈ ಸಂದರ್ಭ ಥ್ಯಾಂಕ್ಸ್ ಮಾಡೋಡು ದಯಪಂಡ ಎನ್ಮ ಟೀಮ್ದ ಓನರ್ ನಕ್ಲು ಒವೇ ರೀತಿದ ಒಂಜಿ ತಕರಾರು ಮಲ್ಪಂದೆ ಬಾರಿ ಪೊರ್ಲುಡೆ ಈ ಒಂಜಿ ಕಾರ್ಯಕ್ರಮ ಮಲ್ದೇರು ಯಾನು ಶುರುಕಾದ ವಿಜಯಲಕ್ಷ್ಮಿ ವೀರಸ್ದ ಜಿತೇಶ್ ಪುತ್ರನ್ ಮೇರಿನ ವೇದಿಕೆಯಲ್ಲಿ ತಂದಿಲ್ಲ ಬೆರಗು ಎಂಗಲ ರಾಕೇಶ್ ಅಣ್ಣ ಶೆಟ್ಟಿ ಒಂಜಿ ನೆನಪದ ಕಾಣಿಕೆ ಕೋಡ್ ಬಂದು ಅನ್ಕೇನದಿಲ್ಲ ದಯಮಲ್ತದೆ ವಿಜಯಲಕ್ಷ್ಮಿ ವೀರಸ್ದ ಮಾಲಕರ ನಂಚಿನ ಜಿತೇಶ್ ಪುತ್ರನ್ ವೇದಿಕೆ ಬರಡು ದಯಮಲ್ತು ಓನರ್ ನಕಲ್ ದಯಮಲ್ತು ವಿಜಯಲಕ್ಷ್ಮಿ ವೀರಸ್ ಇಜ್ಜರ್ ನಾನು ಏರನ್ಲ ವಿಜಯಲಕ್ಷ್ಮಿ ವೀರಸ್ತ ಪರವಾದ ಏರನ್ಲ ವೇದಿಕೆ ಬರಡು ಜಿತೇಶನ್ನ ಉಲ್ಲೇರಿ ಅಂತೂಯ ಜಿತೇಶನ್ನ ಬಲೆ ಐದು ಬೊಕ್ಕ ಉಡುಪಿ ಯುನೈಟೆಡ್ಸ್ದ ಬೆನಕದಾಸ್ ಶೆಟ್ಟಿ ದಯಮಲ್ತು ವೇದಿಕೆ ಬರಡು ಬೆನಕದಾಸ್ ಶೆಟ್ಟಿ ಕೋಸ್ಟಲ್ವುಡ್ ಥಂಡರ್ಸ್ದ ರಕ್ಷಿತ್ ಚಿನ್ನು ಬಿರುವೇರ್ ಕುಡ್ಲದ ಉದಯ್ ಪೂಜಾರಿ ಅಕ್ಲ ಟೀಮ್ದ ಪರವಾದ ಏರನ್ಲಿತ್ತಿನ ದಯಮಂತ ವೇದಿಕೆ ಬರಡು ವೇದಿಕೆ ಬೆಲೆ ವಿಜಯಲಕ್ಷ್ಮಿ ವೀರಸ್ತ ಪರವಾದ ದಯಮಲ್ತದು ರಾಕೇಶ್ ಅನ್ನೆ ಒಂಜಿ ನೆನಪದ ಕಾಣಿಕೆ ಕೊರಡು ಉದಯ್ ಪೂಜಾರಿ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಪರವಾದ ಅಂಚನೆ ಬ್ಲ್ಯಾಕ್ ಪ್ಯಾಂಥರ್ಸ್ ಗರ್ಲ್ಸ್ ಬೊಕ್ಕ ಬಾಯ್ಸ್ 2 ಟೀಮ್ ಇತ್ತು ಜೋರಾಯಿನ ಕೈತಾಟಿ ಪೊಟ್ಟಡು ವಿಜಯಲಕ್ಷ್ಮಿ ವೀರಸ್ ಬೊಕ್ಕ ವಿಜಯಲಕ್ಷ್ಮಿ ಏಂಜಲ್ಸ್ ಪರವಾದ ದಯಮಲ್ತು ಸೋನು ಬತ್ತದು ನೆನಪದ ಕಾಣಿಕೆ ದತ್ತ ನೋಡು ಶಮ್ಯಕ್ಕ ಈ ನೆನಪದ ಕಾಣಿಕೆಯನ್ನು ಕೊಡೋಕೆ ಏನೋದಿಲ್ಲ ದಯಮಲ್ತದು ಉಡುಪಿ ಯುನೈಟೆಡ್ದ ಬೆನಕದಾಸ್ ಶೆಟ್ರ್ ದಯಮಲ್ತದ ವೇದಿಕೆ ಬರಡು ಕೋಸ್ಟಲ್ವುಡ್ ಥಂಡರ್ಸ್ದ ರಕ್ಷಿತ್ ಚಿನ್ನು ಅಸ್ತ್ರ ಬ್ರಿಗೇಡ್ ನೇತ ಲಂಚುಲಾಲ್ ದಯಮಲ್ತ ವೇದಿಕೆ ಬರಡು ಅಸ್ತ್ರ ಬ್ರಿಗೇಡ್ದ ಲಂಚುಲಾಲ್ ದಯಮಲ್ತದ ವೇದಿಕೆ ಬರಡು ಲಂಚುಲಾಲ್ ಈಜಿಂದ ದಯಮಲ್ತದ ತಂಡದ ಏರಾನ್ಲ ಬತ್ತದು ನೆನಪದ ಕಾಣಿಕೆ ಸ್ವೀಕಾರ ಮಾಡ್ಬೋಡು ರಾಕೇಶ್ ದಿಲ್ಸೆ ಬೇಗ ಬರ್ತದೆ ತಂಡ ದಯಮಲ್ತ ರಾಕೇಶ್ ದಿಲ್ಸೆ ಶಟರ್ ಬಾಕ್ಸ್ ತಂಡದ ಸಚಿನ್ ಶೆಟ್ರ್ ಅಂಚನೆ ಹರೀಶ್ ಬೆಂಗಳೂರು ಶಟರ್ ಬಾಕ್ಸ್ ತಂಡದ ಶಟರ್ ಬಾಕ್ಸ್ ಏರಲ್ಲ ದಯವಂತ ಗಣೇಶ್ ಬರಡು ನೆನಪದ ಕಾಣಿಕೆ ಗಣೇಶ್ ಚಾಲೆಂಜಿಂಗ್ ಸ್ಟಾರ್ದ ಸಂದೀಪ್ ಶೆಟ್ರ್ ದಯಮಂತ ವೇದಿಕೆ ಬತ್ತದ ನೆನಪದ ಕಾಣಿಕೆ ದತ್ತ ನೋಡು ಚಾಲೆಂಜಿಂಗ್ ಸ್ಟಾರ್ದ ಸಂದೀಪ್ ಶೆಟ್ರ್ ವೇದಿಕೆ ಬತ್ತದ ನೆನಪದ ಕಾಣಿಕೆ ದತ್ತ ನೋಡು ಅಮ್ಮ ಯೋಧಸ್ದ ರಕ್ಷಿತ್ ಆಚಾರ್ಯ ವೇದಿಕೆ ಬತ್ತದ ನೆನಪದ ಕಾಣಿಕೆ ದತ್ತ ನೋಡು ನಿಸರ್ಗ ಕ್ವೀನ್ಸ್ದ ಸುಧಾಕರ್ ಶೆಟ್ಟಿ ಬೆದ್ರ ಬತ್ತದ ದತ್ತ ನೋಡು ಸುಧಾಕರ್ ಶೆಟ್ಟಿ ಬೆದ್ರ ನಿಸರ್ಗ ಕ್ವೀನ್ಸ್ದ ನಯನಾ ಲಿಯೋಸ್ದ ಮೊಹಮ್ಮದ್ ಅಸ್ಗರ್ ಎಂಗಲ್ನ ಕ್ಯಾಟ್ಕದ ಸಂಘಟನಾ ಕಾರ್ಯದರ್ಶಿ ಐನಂಚಿನ ಮೊಹಮ್ಮದ್ ಅಸ್ಗರ್ ದಯಮಂತ ವೇದಿಕೆ ಬರಡು ಒಕ್ಕೂಟದ ಸಲಹೆಗಾರ ಕಾನೂನು ಸಲಹೆಗಾರ ಅಂಚಿನ ಮೋಹನ್ದಾಸ್ ರೈಕುಲ್ ದಯಮಂತ ವೇದಿಕೆ ಬರಡು ನಯನಾ ಲಿಯೋಸ್ದ ಮಾಲಕೇರು ಪಮ್ಯನ್ನೆ ದಯಮಂತ ಒಂಜಿ ಮೊಮೆಂಟ್ ಅಂತ ರಾಕೇಶ್ ಅನ್ನ ಶೆಟ್ರ್ ಪಮ್ಯನ್ನ ಗಂಜಿ ನೆನಪದ ಕಾಣಿಕೆಗಳು ಮೂಜಿ ದಿನ ಬಾರಿ ಪೊರ್ಲು ಈ ಒಂಜಿ ಕಾರ್ಯಕ್ರಮ ನಮ್ಮ ಈ ಒಂಜಿ ಕ್ರಿಕೆಟ್ ಮ್ಯಾಚ್ ಬಾರಿ ಪೊರ್ಲುದ ತೀರ್ಪುಗಾರಿಕೆ ಮಲ್ತನಂಚಿನ ಹರೀಶ್ ಪಡೀಲ್ ದಯಮಲ್ತ ವೇದಿಕೆ ಬರಡು ಹರೀಶ್ ಪಡೀಲ್ ಗಂಜಿ ನೆನಪದ ಕಾಣಿಕೆ ದಯಮಲ್ತದ ತೀರ್ಪುಗಾರರು ದೀಕ್ಷಿತ್ ಹರೀಶ್ ಪಡೀಲ್ ವೇದಿಕೆ ಬರಡು ಹರೀಶ್ ಪಡೀಲ್ ಒಂಜಿ ಶಾಲ್ ಬಾರದ ನೆನಪದ ಕಾಣಿಕೆ ಕೊರಡು ಮೊಹಮ್ಮದ್ ಸಿರಾಜ್ ಹರೀಶ್ ಪಡೀಲ್ ಮರಿ ನೆನಪದ ಕಾಣಿಕೆ ಕೊರಡು
ದೀಕ್ಷಿತ್ ದಯಮಲ್ತು ದೀಕ್ಷಿತ್ ವೇದಿಕೆ ಬರಡು. ದೀಕ್ಷಿತ್ ವೇದಿಕೆ ಬರಡು. ಧನುಷ್ ವೇದಿಕೆ ಬರಡು. ಧನುಷ್ ಅಂಚನೆ ನಮ್ಮ ಬಾರಿ ಒಂದು ವಿಶೇಷ ದಯ ಪಂಡ ನಮ್ಮ CPLಗೆ ಫಸ್ಟ್ ದಿಂಚಲ ಅಂಪೈರ್ ಆದ ಉಂತೊಂದಿತ್ತಿನಾರು. ಈ ಸಾರಿ ನಮ್ಮ CPL ಪ್ಲೇಯರ್ ಆದ ಬೈದಾರೆ ದಿನೇಶ್ ಆಚಾರಿ. ಫಸ್ಟ್ ಸೀಸನ್ ಹಿಡಿದು ಪ್ಲೇಯರ್ ಆದಿತ್ತಿನಾರು. ಈ ವರ್ಷ ಅಂಪೈರ್ ಆತರು ಅಶ್ವಥ್ ಶೆಟ್ಟಿ ಬಗಂಬಿಲ ದಯಮಂತ ವೇದಿಕೆ ಬರಡು. ಅಶ್ವಥ್ ಶೆಟ್ಟಿ ವಿಶೇಷ ರೀತಿಯ ಒಂಜಿ ಸಿಗ್ನಲ್ ಕೊರ್ಪುನಾರು. ಅಶ್ವಥ್ ಶೆಟ್ಟಿ ಬಗಂಬಿಲ ಮೇರೆಗೆ ಮೊಹಮ್ಮದ್ ಇಮ್ತಿಯಾಜ್ ನೆನಪದ ಕಾಣಿಕೆ ಕೊರಡು. ಜಿತೇಶ್ ಪುತ್ರನ್ ಬೈದರ್ನ ದಯಮಂತ ವೇದಿಕೆ ಬರಡು. V4 ಲೈವ್ ದ ಮಾನಿಕ್ ದಯಮಂತದ V4 ಲೈವ್ ದಾರ ಬರ್ತದೆ ಒಂಜಿ ನೆನಪದ ಕಾಣಿಕೆ ನೋಡು. V4 ಲೈವ್ ದ ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ನೇತ ಪರವಾದ ಏರಲ್ಲ ವೇದಿಕೆ ಬರಡು ದಯಮಂತದ್ದು. ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ಪರವಾದ ರಾಕೇಶ್ ಅನ್ನಿ ದಯಮಂತದ ಒಂಜಿ ನೆನಪದ ಕಾಣಿಕೆ ಕೊರಡು. ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ಪರವಾದ ವಿಜಯಲಕ್ಷ್ಮಿ ವೀರಾಸ್ತ ಸನಿಲ್ ಗುರು ಕಾಂತಾರ ಮೂವಿಟ್ ಬಾರಿ ಯಶಸ್ವಿನ ಮಲ್ತಿನಂಚಿನ ಸನಿಲ್ ಗುರು ವೇದಿಕೆ ಬರಡು. ವಿಜಯಲಕ್ಷ್ಮಿ ವೀರಸ್ತ ಮಾಲಕೇರ್ ಬೈದಾರಿಗೆ ಪಮ್ಮೆಣ್ಣೆ ಒಂಜಿ ನೆನಪದ ಕಾಣಿಕೆ ಕೊರಡು. ಸನಿಲ್ ಗುರು ದಯಮಂತದ ವೇದಿಕೆ ಬರಡು. ನಮಕ್ ಇನ್ನೊಂಜಿ ಐನು ದಿನ ಈ ಒಂಜಿ ಬಾರಿ ಪೊರ್ಲ ಗಂಟದ ಈ ಒಂಜಿ ಸೆಟಪ್ ಮಲ್ತಿ ಕೊರ್ನಾರು ರಾಜೇಶ್ ರಾವ್ ಉಡುಪಿದಾರು. ಮಂಜುನಾಥ್ ಡೆಕೋರೇಷನ್ ಆರ್ಲ ವೇದಿಕೆ ಬರ್ತದೆ ಒಂಜಿ ನೆನಪದ ಕಾಣಿಕೆ ತೆತ್ತ ನೋಡು. ದಯಮಲ್ತ ಅರ್ನ ಜವನಿ ಎತ್ತನ ಬರ್ತದೆ ಒಂಜಿ ನೆನಪದ ಕಾಣಿಕೆ ತೆತ್ತ ನೋಡು. ಮೋಹನ್ ಕೊಪ್ಪಲ ಅರೆ ಕೊಂಚ ನೆನಪದ ಕಾಣಿಕೆ. ರಾಜೇಶ್ ಕೈಲಾರ್ಕ್ ಎಂಗೆಲ್ಲ ಹಿರಿಯ ಸದಸ್ಯೆ ರಾಜೇಶ್ ಕೈಲಾರ್ಕ್ ದಯಮಲ್ತದ ವೇದಿಕೆ ಬರಡು. ರಾಜೇಶ್ ಕೈಲಾರ್ಕ್ ವೇದಿಕೆ ಬರಡು ಎಂಗೆಲ್ಲ ಕಾನೂನು ಸಲಹೆಗಾರ ಮೋಹನ್ದಾಸ್ ರೈಕುಲ್ ದಯಮಲ್ತ ವೇದಿಕೆ ಬರಡು. ಸಂಘಟನಾ ಕಾರ್ಯದರ್ಶಿ ಅಸ್ಗರ್ ಮೊಹಮ್ಮದ್ ರಾಜೇಶ್ ಕೈಲಾರ್ಕ್ ದಯಮಲ್ತ ಓಲಿತ್ತಲ ವೇದಿಕೆ ಬರಡು. ಅವೇ ಪ್ರಕಾರ ಐನ ದಿನ ಬಾರಿ ಪೊರ್ಲ ಗಂಟದ ಪಿಚ್ಚಿನ ರೆಡಿ ಮಲ್ತದೆ ಬಾರಿ ಪೊರ್ಲದ ವ್ಯವಸ್ಥೆಯನ್ನು ಮಲ್ತು ಕೊಡ್ತಿನಾರು ಶ್ರೀಯುತ ರೋಹಿತ್ ದಯಮಂತದ ರೋಹಿತ್ ವೇದಿಕೆ ಬರಡು. ರೋಹಿತ್ಗೆ ಒಂಜಿ ಎಲ್ಯ ಬಾಣಾದಿಗೆ ದಯಮಂತದ ರೋಹಿತ್ ವೇದಿಕೆ ಬರಡು. ಶ್ರೀಯುತ ಹಿರಿಯ ಕಲಾವಿದೆ ತಮ್ಮ ಲಕ್ಷ್ಮಣ್ ಸರ್ ಅರೆಗೊಂಜಿ ಜೋರದ ತಾಟಿ ಬಟ್ಟು ಈತ ಶೋಕದ 7 ಸೀಸನ್ ಈ ವರ್ಷ ಅತ್ಯಂತ ಶ್ರೇಷ್ಠ ಪಿಚ್ಚಿನ ತಯಾರು ಮಲ್ತಿನಂಚಿನ ರೋಹಿತ್ ಎಲ್ಯ ಜೀವನ ಬಾರಿ ಪೊರ್ಲದ ಬೇಲೆ ಒರಿಯೇ ಇಡೀ ಮಾರ್ಕಿಂಗ್ ಮಲ್ಪನೋಡ ಪ್ರತಿ ಒಂಜಿಲ ಕಾಂಡೆ 7:30 ಗಂಟೆಗೆ ಮ್ಯಾಚ್ ಶುರು ಆವಡುಂದ ಆರು ಪಾಪ ಕಾಂಡೆ 6 ಗಂಟೆಗೆ ಲಕ್ಕದು ನಂಗೆ ಈ ಒಂಜಿ ಪಿಚ್ಚಿನ ರೆಡಿ ಮಲ್ತು ಕೊರೊಂದಿತ್ತೇರು. ರೋಹಿತ್ಗೆ ಮಾತೇರ್ನಲ್ಲ ಬರೋದು ಜೋರಾಯಿನ ಒಂಜಿ ತಾಟಿ ಇಂಚನೆ ನನಲ ವರ್ಷ ಇಂಚನೆ ಮಲ್ತು ಸಪೋರ್ಟ್ ಮಲ್ಪಲೆ ರೋಹಿತ್. ಥ್ಯಾಂಕ್ ಯು. ಮೂಕಾಂಬಿಕಾ ಚಂಡೆ ವಿಜಯ್ ದೇವ್ ಮೇರ್ನ
ನಮ್ಮ ಸಕ್ರಿಯ ಸದಸ್ಯರು ಅರ್ನ ಮೂಕಾಂಬಿಕಾ ಚೆಂಡ ನೇತ ದಯಮಂತ್ ಏರಾನ್ಲವರಿ ಸದಸ್ಯ ಬರ್ತದೆ ಒಂಜಿ ನೆನಪದ ಕಾಣಿಕೆ ದೇವ್ ವೇದಿಕೆ ಬರ್ತದೆ ಒಂಜಿ ನೆನಪದ ಕಾಣಿಕೆ ಅಂತ ನೋಡು ಶಮ್ಯಕ್ಕ ಆ ನೆನಪದ ಕಾಣಿಕೆಯನ್ನು ಕೋಡ್ ಬಂದು ಕೇಳೋದಿಲ್ಲ ಶಮ್ಯಕ್ಕ ನಮ್ಮೊಟ್ಟಿಗೆ ಕಮೆಂಟರ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಧೀರಜ್ ಸನಿಲ್ ದಯಮಂತ್ ವೇದಿಕೆ ಬಾಡು ಧೀರಜ್ ಸನಿಲ್ ಸಂದೇಶ್ ಪೇಡೂರ್ ದಯಮಂತ್ ವೇದಿಕೆ ಬಾಡು ಧೀರಜ್ ಸನಿಲ್ ಭಾರಿ ಅದ್ಭುತ ಕಂಠದ ವೀಕ್ಷಕ ವಿವರಣೆಗಾರೆ ಧೀರಜ್ ಸನಿಲ್ ಅಂತೀನಿ ಸಂದೇಶ್ ಪೇಡೂರು ದಯಮಂತದ ವೇದಿಕೆ ಬಾಡು ಸ್ಕೋರರ್ ಆದ ಮೂಜಿ ದಿನ ನಂಗೆ ಸಪೋರ್ಟ್ ಮಾಡ್ತೀನಿ ಅಂಚಿನ ರಾಕೇಶ್ ದಿಲ್ಸೆ ಮನೋಜ್ ಬಂದ್ಯೋಡು ಗೌತಮ್ ಕಯ್ಯ 3 ಜನ ದಯಮಂತ ವೇದಿಕೆ ಬರಡು ಸಂದೇಶ್ ಪೇಡೂರ್ಗು ಭಲೆ ರಾಕೇಶ್ ದಿಲ್ಸೆ ಮನೋಜ್ ಬಂದ್ಯೋಡು ಗೌತಮ್ ಕಯ್ಯ ಪಂಡ ನಮ್ಮ ಸಂಸ್ಥೆದ ದುಡ್ಡು ಪಿದೈ ಏರೆಗಳ ಪೋಯರ ಬಲ್ಲಿ ಒಂದು ಮಕ್ಕಳು ಪೂರ ನಮನೆ ಮಾಡ್ತದಲ್ಲ ಕಮ್ಮಿಡು ಸಂಸ್ಥೆದ ದುಡ್ಡು ಪಿದೈ ಪೋಯರ ಬಲ್ಲಿ ಇದು ರಾಕೇಶ್ ಸ್ಕೋರರ್ ಆದ 5 ದಿನ ಬಾರಿ ಪೊರ್ಲದ ಬೇಲೆನ್ ಮಲ್ದೇರು ಅವೇ ಪ್ರಕಾರ 5 ದಿನ ನಮ್ಮೊಟ್ಟಿಗೆ ಇತ್ತೊಂದು ಈ ಒಂದು ಕ್ರಿಕೆಟ್ಗೆ ಬೋಳಪ್ಪನ ಮಾತ ವಿಚಾರಲೇನೆ ಅರ್ಡ ಖಂಡಿತವಾದ್ಲು ಸಾಧಾರಣ 30 ವರ್ಷದಿಂದ ಈ ಬೇಲೆನ್ ಮಲ್ತೊಂದಿಲ್ಲ ಐತಲ್ ಸರ್ ಆರು ಪ್ರತಿ ವರ್ಷದ CPLಗೆ ನಂಗೆ ಐತಲ್ ಸರ್ ಸಪೋರ್ಟ್ ಆದ ಪೇರು ಅರೆಗ್ಲ ಯಾನು ಈ ಸಂದರ್ಭ ಅರೆ ನೆನಪನ್ಪ ಅರೆಗೆ ರಾಕೇಶ್ ಅನ್ನೇ ಒಂದು ನೆನಪದ ಕಾಣಿಕೆ ಕೊಡು ಬಂದು ಕೇಳೋದಿಲ್ಲ ಶಿವನಾರಾಯಣ ಐತಾಲ್ ಸರ್ಗೆ ಜೋರ್ದ ಚಪ್ಪಾಲೆ ಮಾತಿರಲ್ಲ ಸನಿಲ್ ಗುರು ಮೇರೆಗೆ ನೆನಪದ ಕಾಣಿಕೆ ಕೊರಡು ಯತೀಶ್ ಪೂಜಾರಿ ಮೇರೆ ಪುಷ್ಪಗುಚ್ಛ ಅನ್ಕೊಡು ದಯಮ ರಾಜೇಶ್ ಕೈಲಾರ್ಗೆ ಒಂಜಿ ಪುಷ್ಪಗುಚ್ಛ ಕೊರಡು ಪ್ರಶಾಂತ್ ಅಂಚನ್ ಬೇರೆ ನನ್ನ ಜಾಸ್ತಿ ಪೊತ್ತು ಕಾಪೌಜ ಈ ಒಂಜಿ ಕಾರ್ಯಕ್ರಮಕ್ಕೆ CPL ಸೀಸನ್ 7ಗೆ ಸಹಕಾರ ಕೊರ್ನಂಚಿನ ಮಾತೆರೆಗಳ ಯಾನ್ ಈ ಸಂದರ್ಭ ನೆನಪು ಮನ್ಪೆ ಶುರುತ ದಿನ ವನಸದ ವ್ಯವಸ್ಥೆಯನ್ನು ಮಲ್ತಿನಂಚಿನ ಪಮ್ಮೆನ್ನೆ ಆದುಪ್ಪು ಈ ಒಂದು ಈತ ಶೋಕದ ಕಾರ್ಯಕ್ರಮನ ಮಲ್ಪೆರೆ ಪ್ರತಿ ಒಂಜಿ ವಿಧಟ್ಲ ಸಹಕಾರ ಕೊರ್ನಂಚಿನ ರಾಕೇಶ್ ಅನ್ನೆ ಆದುಪ್ಪು ಪ್ರತಿ ಸೀಸನ್ಲ ನಮ್ಮೊಟ್ಟಿಗೆ ಪುನಂಚಿನ ಶಮ್ಯಕ ಆದುಪ್ಪು ಅಸ್ತಿಕ್ ಅವಿನಾಶ್ ಶೆಟ್ರ ಆದುಪ್ಪು ಆ ಬೆಟ್ಟು ಕುಲ್ದಿನ ತಮ್ಮ ಲಕ್ಷ್ಮಣ್ ಸರ್ದ ಪತ್ತಿನ ತಮ್ಮ ಲಕ್ಷ್ಮಣ ಸರ್ದು ಈಮೇಟ್ ಮಂಜುಳಾ ಮ್ಯಾಮ್ ಮುಟ್ಟ ಆಮೇಟ್ ವಿನಯ್ ಹಿಡ್ದು ರಾಜೇಶ್ ಕೈಲಾರ್ಕ್ ಮುಟ್ಟ ಪ್ರತಿ ಒರಿಲ ನಂಗೆ ಪ್ರತಿಯೊಂದು ರೀತಿಡ್ ಸಹಕಾರ ಕೊಡ್ತಾರೆ ವಿಶೇಷವಾದ ಈ ಒಂಜಿ ಇನ್ನು ಈತ್ ಮಲ್ಲ ಮಟ್ಟಡ್ CPL ಆವಡು ನನ್ನ ನೆಕ್ ಕಾರಣ ಇಮ್ತಿಯಾಜ್ ಬೊಕ್ಕ ಸಿರಾಜ್ ಸರ್ ದಯಪಂಡ ಅಕಲ್ ರಡ್ಜನ ಎಂಕ್ ಆ ಟೈಮ್ ಒಂಜಿ ಸಾಧಿನ ತೊಚ್ಚಿ ಪರಿಸ್ತಾರೆ ಇಂಚ ಮಲ್ಪೊಲಿ ಬಂದು ಅಕಲ್ನ ಮಾರ್ಗದರ್ಶನ ಈ CPL ಈತ್ ಯಶಸ್ವಿ ಆವಡುಂದಂಡ ನೆಕ್ ಮೂಲ ಕಾರಣ ಮಾತ ಕ್ಯಾಟ್ಕದ ಸದಸ್ಯರು ಈತ ವರ್ಷ ಅಧಿಕಾರಡಿತ್ತಿನ ಅಧ್ಯಕ್ಷರ ನಕಲು ಅಕಲ್ನ ಒಟ್ಟಿಗೆ ಎತ್ತಿನ ಪದಾಧಿಕಾರಿ ನಕಲು ಪ್ರತಿ ಒಂಜಿ ವಿಷಯಡ್ಲ ಎನ್ನ ಬಾಯಿದ ನೆರಡೆತ್ತಿನೊಂದು ಪುನಃ ಮಾತ ಈ ಸರ್ತಿದ ಕಮಿಟಿದ ಮಾತ ಸದಸ್ಯರಿಡ್ದು ಇನ್ನು ಈತ ಯಶಸ್ಸಾತಂಡು ಮಾತೆರೆಗಳ ಯಾನ್ ಈ ಸಂದರ್ಭ ಥ್ಯಾಂಕ್ಸ್ ಪನ್ಪೆ ನನ್ನ ದುಮ್ಮುಗು ಇನ್ನಿತ ಈ ಒಂದು ಪ್ರೆಸೆಂಟೇಷನ್ ಮಲ್ಪೆರಲ್ಲ ಶಿವನಾರಾಯಣ್ ಐತಲ್ ಸರ್ ಧನ್ಯವಾದಗಳು. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಆರಂಭಿಕವಾಗಿ 3ನೇ ಆವೃತ್ತಿಯಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಿದೆ. ಈಗ IPL ಅಲ್ಲೂ ಕೂಡ ಈಗಾಗಲೇ ಮಹಿಳಾ ಕ್ರಿಕೆಟ್ ಟೀಮ್ ಇದೆ. ಆ ನಿಟ್ಟಿನಲ್ಲಿ ಈ ವರ್ಷ 4 ಮಹಿಳಾ ಆಟಗಾರರಿಗೆ ಅವಕಾಶವನ್ನು ನೀಡಿಕೊಟ್ಟಿದೆ. ಈ ಒಂದು ಪಂದ್ಯಾಟದಲ್ಲಿ ಮೊದಲ ಫೈನಲಿನ ವುಮೆನ್ ಆಫ್ ದಿ ಮ್ಯಾಚ್ ಫೈನಲ್ ಪಂದ್ಯದ
ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆಯುವಂತಹ ಆಟಗಾರ್ತಿ ಯೋಗಿನಿ. ಫೈನಲ್ ಅಲ್ಲಿ ಬಬ್ಬರಿಸಿದ್ರು ಯೋಗಿನಿ, ಸಿಕ್ಸರ್ ಅನ್ನ ಸಿಡಿಸಿದ್ರು ಕೂಡ. ಅವರಿಗೆ ಶರ್ಮಿಳಾ ಕಾಪಿಕಾರ್. ಈ ಒಂದು ಪಂದ್ಯಾಟದ ಅತ್ಯುತ್ತಮ ದಾಂಡುಗಾರ್ತಿ ಮಹಿಳಾ ಆಟಗಾರ್ತಿ ಪ್ರಶಸ್ತಿಯನ್ನು ಪಡೆದವರು ರಕ್ಷಾ. ಮಂಜುಳಾ ನಾಯಕ್ ಅವರು ಈ ಒಂದು ಪ್ರಶಸ್ತಿ ನೀಡಬೇಕು. ರಕ್ಷಾ ಈ ಒಂದು ಪಂದ್ಯಾಟದ ಅತ್ಯುತ್ತಮ ಎಸೆತಗಾರ್ತಿ ಈ ಪ್ರಶಸ್ತಿಯನ್ನು ಪಡೆದವರು ಕಾವ್ಯ. ಅಶ್ವಿನಿ ಅವರು ನೀಡಬೇಕು. ಅಶ್ವಿನಿ ಕೋಟ್ಯಾನ್. ಕಾವ್ಯ ಅತ್ಯುತ್ತಮ ದಾಳಿಗಾರ್ತಿ ಬೌಲಿಂಗ್ ವಿಭಾಗದಲ್ಲಿ ಕಾವ್ಯ. ಈ ಒಂದು ಪಂದ್ಯಾಟದಲ್ಲಿ ಸರಣಿಯ ಶ್ರೇಷ್ಠ ಆಟಗಾರ್ತಿ ಬ್ಯಾಟಿಂಗ್, ಬೌಲಿಂಗ್, ಕೀಪಿಂಗ್ ಈ ಮೂರರಲ್ಲಿ ಕೂಡ ಯಶಸ್ಸನ್ನು ಸಾಧಿಸಿದವರು ಪ್ರಜ್ಞಾ. ಅವರಿಗೆ ಶರ್ಮಿಳಾ ಕಾಪಿಕಾರ್ ಈ ಒಂದು ಪ್ರಶಸ್ತಿ ನೀಡಬೇಕು. ಪ್ರಜ್ಞಾ ಅತ್ಯುತ್ತಮ ಮಹಿಳಾ ಆಟಗಾರ್ತಿ, ಸರಣಿಯ ಶ್ರೇಷ್ಠ ಆಟಗಾರ್ತಿ. ಈ ಒಂದು ಪಂದ್ಯಾಟದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವಂತಹ ಒಂದು ತಂಡ ಬ್ಲಾಕ್ ಪ್ಯಾಂಥರ್ಸ್. ಎಲ್ಲ ಆಟಗಾರ್ತಿಯರು ಬರಬೇಕು. ಬ್ಲಾಕ್ ಪ್ಯಾಂಥರ್ಸ್ ನಮ್ಮ ಅತಿಥಿ ಗಣ್ಯರಿಂದ ಈ ಪ್ರಶಸ್ತಿಯನ್ನು ಪಡೆಯಬೇಕು. ಎಲ್ಲ ಬ್ಲಾಕ್ ಪ್ಯಾಂಥರ್ಸ್ ಆಟಗಾರ್ತಿಯರು ನಮ್ಮ ಅತಿಥಿ ಗಣ್ಯರು ಒಟ್ಟಾಗಿ ಒಂದು ಪ್ರಶಸ್ತಿ ನೀಡಬೇಕು. ರಾಕೇಶ್ ಅಣ್ಣ ಶೆಟ್ಟಿ ಹಾಗೂ ಎಲ್ಲರೂ ಒಟ್ಟಾಗಿ ರನ್ನರ್ಸ್ ಅಪ್ ಪ್ರಶಸ್ತಿ. ಎಲ್ಲ ಮಂಡಿಯೂರಿಗೆ ಕೂತ್ಕೊಳ್ಳಿ, ಅಲ್ಲೇ ಕುಳಿತುಕೊಳ್ಳಿ. ಈ ಬಾರಿಯ ಚಾಂಪಿಯನ್ ಮಹಿಳಾ ಚಾಂಪಿಯನ್ ತಂಡ ಸುಧಾಕರ್ ಭದ್ರಾ ಮಾಲಕಾತದ ನಿಸರ್ಗ ಕ್ವೀನ್ಸ್ ಅವರು ವೇದಿಕೆ ಅಂತ ಬರಬೇಕು. ನಿಸರ್ಗ ಕ್ವೀನ್ಸ್ ಈ ಬಾರಿಯ ಚಾಂಪಿಯನ್ಸ್ಗಳು.
ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬತ್ತು ತೂಲೆಯೇ ನನಸುರು ಸಿಪಿಎಲ್ ತುಳುನಾಡ ಸಿಪಿಎಲ್. ಈಗ ಮಹಿಳೆಯರ ಪ್ರಶಸ್ತಿ ಆಗಿದೆ, ಈಗ ಪುರುಷರಿಗೆ ಪ್ರಶಸ್ತಿ. ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಅಮ್ಮಯ್ಯ ದಾಸನ್ ಆಲ್ರೌಂಡರ್, ಪ್ರಖ್ಯಾತವಾದ ವಿಖ್ಯಾತ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ವಿಖ್ಯಾತ್ ಫ್ರಮ್ ಅಮ್ಮಯ್ಯ ದಾಸ್. ಅವರಿಗೆ ಮೋಹನ್ ಕಪ್ಪಳ ಈ ಪ್ರಶಸ್ತಿ ನೀಡಬೇಕು. ವಿಖ್ಯಾತ ಅವರಿಗೆ ಮೋಹನ್ ಕಪ್ಪಳ. ಈ ಒಂದು ಪಂದ್ಯಾಟದ ಬೆಸ್ಟ್ ಕ್ಯಾಚ್ ಈ ಪ್ರಶಸ್ತಿ ಪಡೆದವರು 3 ಜನ ಕಾಂಪಿಟೇಟರ್ ಇದ್ರು. ಅಂತಿಮವಾಗಿ ಸಿಕ್ಸರ್ ಲೈನ್ ನಲ್ಲಿ ಅತ್ಯುತ್ತಮ ಕ್ಯಾಚ್ ಅನ್ನು ಪಡೆದಂತ ಯುನೈಟೆಡ್ ಉಡುಪಿಯ ಗೌತಮ್ ಖಯ್ಯ. ಬೆಸ್ಟ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಗೋಸ್ ಟು ಗೌತಮ್ ಖಯ್ಯ. ಈ ಪ್ರಶಸ್ತಿಯನ್ನ ಇಮ್ತಿಯಾಜ್ ಅವರು ನೀಡಬೇಕಾಗಿ ಕೇಳಿಕೊಳ್ತದೆ. ಎಂಪಿಎಲ್ ರೂವಾರಿ ಇಮ್ತಿಯಾಜ್. ಈ ಒಂದು ಪಂದ್ಯಾಟದ ಬೆಸ್ಟ್ ಫೀಲ್ಡರ್ ಆರಂಭಿಕ ಹಂತದ ಕೊನೆಯವರೆಗೂ ಕೂಡ ಬಹಳಷ್ಟು ಬೌಂಡ್ರಿ ಸೇವ್ ಮಾಡಿದ್ರು, ಸಿಕ್ಸರ್ ಸೇವ್ ಮಾಡಿದ್ರು. ಅತ್ಯುತ್ತಮ ಕ್ಯಾಚ್ ಅನ್ನು ಹಿಡಿದಂತ ಹೌದು ಹುಲಿಯ ಜಿತೇಶ್ ಅವರಿಗೆ ಶ್ರೀತ ಮೋಹನ್ ಕಪ್ಪಳ, ಶ್ರೀತ ಪಮ್ಮಿ ಕೊಡಿಯಾಲ್ ಬೈಲ್ ಈ ಒಂದು ಪ್ರಶಸ್ತಿ ಇರಬೇಕು. ಪಮ್ಮಿ ಕೊಡಿಯಾಲ್ ಬೈಲ್. ಜಿತೇಶ್ ದ ಕಿಂಗ್ ಆಫ್ ಪಾತೆ, ಕಂಬಳದ ಪ್ರೋತ್ಸಾಹಕರು ಕೂಡ. ಈ ಒಂದು ಪಂದ್ಯಾಟದ ಬೆಸ್ಟ್ ಕೀಪರ್, ವಿಕೆಟ್ ಕೀಪರ್, ಅತ್ಯುತ್ತಮ ಗೂಟ ರಕ್ಷಣೆ ಮಾಡಿದಂತ ಆಟಗಾರ ಶಟರ್ ಬಾಕ್ಸ್ ತಂಡದ ಸಚಿನ್ ಶೆಟ್ಟಿ ಪಾಲಾಗ್ತಾ ಇದೆ. ಸಚಿನ್ ಶೆಟ್ಟಿ ಶಟರ್ ಬಾಕ್ಸಿನ ಆಟಗಾರ. ಅವರ ಪರವಾಗಿ ಜಿಕೆ ಪಡಿಬೇಕು. ಶ್ರೀಯುತ ತಮ್ಮಲ ರಾಕೇಶ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶಟರ್ ಬಾಕ್ಸಿನ ಕೀಪರ್ ಈ ಒಂದು ಪ್ರಶಸ್ತಿ ಪಡೆದಿದ್ದಾರೆ. ಅದೇ ರೀತಿ ಈ ಒಂದು ಪಂದ್ಯಾಟದ ಬೆಸ್ಟ್ ಬೌಲರ್ ಪ್ರಶಸ್ತಿ 19 ವಿಕೆಟ್ ಅನ್ನು ಪಡೆದ ಸಂಜಯ್ ಪಾಲಾಗ್ತಾ ಇದೆ. ಪರ್ಪಲ್ ಕ್ಯಾಪ್ ಕೂಡ ಅವರ ಮುಡಿಗೆ ಇರಬೇಕಾಗಿದೆ. ಶ್ರೀಯುತ ತಮ್ಮ ಲಕ್ಷ್ಮಣ ಕಲಾವಿದರು ಕೂಡ ತಮ್ಮ ಲಕ್ಷ್ಮಣ ಅವರು ಸಂಜು ಅವರಿಗೆ ನೀಡಬೇಕು. ಪರ್ಪಲ್ ಕ್ಯಾಪ್ ತೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಸಂದೇಶ್ ಪೈಡೂರು, ಆರೆಂಜ್ ಕ್ಯಾಪ್. ಶ್ರೀಯುತ ಲಕ್ಷ್ಮೀ ಶೆಟ್ಟಿ ಅವರು ಈ ಒಂದು ಪ್ರಶಸ್ತಿ ನೀಡಬೇಕು. ಲಕ್ಷ್ಮೀ ಶೆಟ್ಟಿ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಅಧ್ಯಕ್ಷರು. ಸಂದೇಶ್ ಪೈಡೂರು. ಈ ಒಂದು ಪಂದ್ಯಾಟದ ಮತ್ತೊಂದು ಪ್ರಶಸ್ತಿ ಮ್ಯಾನ್ ಆಫ್ ದಿ ಸೀರೀಸ್ ಸರಣಿ ಶ್ರೇಷ್ಠ ತಾಂಡು ಚೆಂಡುಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ ಮಂಜುಳಾ ನಾಯಕ್ ಅವರು. ಈ ಪ್ರಶಸ್ತಿಯನ್ನ ಪಡೀತಾರೆ. ಅಮ್ಮಯ್ಯ ದಾಸರ ವಿಖ್ಯಾತ್ ಪಾಲಾಗ್ತಾ ಇದೆ. ಮ್ಯಾನ್ ಆಫ್ ದಿ ಸೀರೀಸ್ ಗೋಸ್ ಟು ವಿಖ್ಯಾತ್. ಸರಣಿಯ ಶ್ರೇಷ್ಠ ಆಟಗಾರ 160+ ಹಾಗೂ 13ಕ್ಕೂ ಮಿಕ್ಕಿದ ವಿಕೆಟ್, ಅತ್ಯುತ್ತಮ ಕ್ಯಾಚ್, ಇವೆಲ್ಲ ಕೂಡ ವಿಖ್ಯಾತ. ನನಸುರು ಸಿಪಿಎಲ್ ತುಳುನಾಡ
ಇನ್ನು ದ್ವಿತೀಯ ಹಾಗೂ ಪ್ರಥಮ ಪ್ರಶಸ್ತಿಯ ನಡುವೆ ಹಲೋ ಈ ಒಂದು ಕಾರ್ಯಕ್ರಮ ಎಲ್ಲಿಯ ಒಂದು ವಿಷಯ ಪಾಲ್ಗೊಳ್ಳುವುದುಂಟು ದಯಪಂಡ ನಮ್ಮ ಮಂಜುನಾಥ್ ಚರ್ಕಾಡಿ ಪ್ರತಿ ವರ್ಷ ನಮ್ಮ ಸಿ ಪಿ ಎಲ್ ಗೊಬ್ಬರು ಆಂಡ 23 ತಾರೀಕು ನಮ್ಮ ಮದ್ಮೇದಿತ್ತು ನಂಚದ ಪಾಪ ಬಾರಿ ಬೇಜಾಡು ಸಿ ಪಿ ಎಲ್ ಗೊಬ್ಬರ ಆ ಒಂದು ಬಂದ ಮದ್ಮೇದನಿಯ ಬೈಯಡ್ ನಮ್ಮ ಸಿ ಪಿ ಎಲ್ ದಡಿ ಗ್ರೌಂಡ್ಗೆ ಬೊಡೆದಿಲ್ಲ ತಂದು ಬೈದೇರು ಇನಿಲ ಆರು ರಡ್ಡು ದಿನ ಏನಾತ್ರಿ ಮದ್ಮೇದು ಆಂಡ ಇನಿಲ ನಮ್ಮ ಒಟ್ಟಿಗೆ ಯಾರು ಉಲ್ಲೇರು ದಯಮಲ್ತದ ಮಂಜುನಾಥ್ ಚರ್ಕಾಡಿ ಅಂಚನ ಧರ್ಮಪತ್ನಿ ವೇದಿಕೆ ಬಾಡು ದಯಮಲ್ತದು ಕ್ಯಾಟ್ಕದ ಪರವಾದ ದಂಪತಿಲೆ ಗೊಂಜಿ ಎಲ್ಲಿಯ ನೆನಪದ ಕಾಣಿಕೆ ದಯಮಲ್ತದ ಮಂಜುನಾಥ್ ಚರ್ಕಾಡಿ ಬೇಕಾರ್ನ ಧರ್ಮಪತ್ನಿ ವೇದಿಕೆ ಬರಡು ಕೋಡೆತ್ತ ಮುರಣಿ ವೈವಾಹಿಕ ಜೀವನಗೂ ಕಾರ್ದಿನಂಚಿನ ಇರುವೆರ್ಲ ನನ್ನ ದುಂಬುಗು ಆ ದೇವರು ಆಯುರ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಡದು ರಕ್ಷಣೆ ಮಲ್ಪಡು ಬರ್ಪಿ ಸರ್ತಿ ಆರು ಅರ್ನ ಬಡದಿನೊಟ್ಟಿಗೆ ಬಾಲೆಲ್ಲ ತಂದು ಸಿ ಪಿ ಎಲ್ಗೆ ಬರಡು ಬಂದು ಅನರಿಗೆ ಶುಭ ಹಾರೈಸೊಂದಿಲ್ಲ ರಾಕೇಶ್ ಅನ್ನ ಶೆಟ್ಟಿ ದಂಪತಿಲೆಗೆ ಶುಭ ಹಾರೈಸಿದ ಈ ಒಂದು ನೆನಪದ ಕಾಣಿಕೆಯನ್ನು ಕೊಡು ಬಂದು ಕೇನೊಂದಿಲ್ಲ ಕ್ಯಾಟ್ಕದ ಪರವಾದ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಇತ್ತೆ ಕಲಾವಿದರಿಗೆ ಬೋಡಾದ ಮಲ್ತಿನಂಚಿನ ಒಂಜಿ ಲಕ್ಕಿ ಕೂಪಂದ ಡ್ರಾ ನಡಪೆರಂಡು ಆ ಡ್ರಾ ಕಾರ್ಯಕ್ರಮ ಇತ್ತೆ ನಡಪೆರಂಡು ದಯಮಲ್ತು ಹತ್ತಿಲು ಆ ಒಂಜಿ ಲಕ್ಕಿ ಕೂಪಂದ ಡ್ರಾನ್ ಇತ್ತೆ ಮಲ್ಪೋಡು ಬಂದು ಕೇನೊಂದಿಲ್ಲ ಶುರುಕಾದ ಐನು ಆಕರ್ಷಕ ಬಹುಮಾನ ಉಂಡು ಐನು ಆಕರ್ಷಕ ಬಹುಮಾನದ ಟಿಕೆಟ್ ದಯಮಲ್ತು ದೆಪ್ಪಡು 5 ಜನ ಅತಿಥಿಲು ಒಂಜೊಂಜಿ ದೆಪ್ಪಡು ಬಲೆ ಖಾಲಿ ಚೀಫ್ ನಿಕ್ಲಿಕ್ಕೆ ಫೋಟೋ ತೆತ್ತಿಲೆ 5 ಆಕರ್ಷಕ ಬಹುಮಾನ ಡಬಲ್ 25 225 580 580 01275 ಪುನೀತ್ ನೆಟ್ ಪುದರುಂಡು 01275 543 090 ಐನು ಆಕರ್ಷಕ ಬಹುಮಾನದ ಆತನು ಏರಾಣ್ಲ ಇತ್ತಿರಂದ ದಯಮಲ್ತದ ಪನೋಡು ಇತ್ತೆ ಬಂಗಾರದ ಕಾಯಿನ್ ಭಾರಿ ಬಂಗಾರ ಗೆಡ್ಡ ರೇಟ್ ಉಂಡು ಅಂಚದು ಬಂಗಾರದ ಕಾಯಿನ್ ಈ ಸರ್ತಿದೀತ ಏರೆಗೆ ಬಂದು ಶಮ್ಯಕ್ಕ ಒಂಜಿ ಚೀಟ್ ತೆತ್ತದು ಆ ಬಂಗಾರದ ಕಾಯಿನ್ ಏರೆಗೆ ಬಂದು ಪನೋಡು $513 ಬಂಗಾರದ ಕಾಯಿನ್ 513 ಎಸ್ ಥ್ಯಾಂಕ್ ಯು ಏರೆಗ್ಲಜ್ಜಿ ಮಲ್ಲೆತ್ ನಮ್ಮ ಕ್ಯಾಟ್ಕಾದ ಅಧ್ಯಕ್ಷರು ಅತಿಥಿಗಳಿಗೆ ನೆನಪಿನ ಕಾಣಿಕೆ ನೀಡಬೇಕು. ಅದಾದ ನಂತರ ದ್ವಿತೀಯ ಹಾಗೂ ಪ್ರಥಮ ಪ್ರಶಸ್ತಿಯ ಹಂತವನ್ನು ಹೇಳ್ತೇವೆ. ಮೊದಲಾಗಿ ಈ ಪಂದ್ಯದ ಪ್ರಧಾನ ಪೋಷಕರು ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರಿಗೆ ಸ್ಮರಣೆ ನೀಡಿ ಅವರನ್ನು ಗೌರವಿಸಬೇಕಾಗಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಿರಾಜ್ ಹಾಗೂ ಇಮ್ತಿಯಾಜ್ ಎಂಪಿಎಲ್ ರೂವಾರಿಗಳು ಅವರಿಗೂ ಕೂಡ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ತಮ್ಮ ಲಕ್ಷ್ಮಣ ಹಿರಿಯ ಕಲಾವಿದರು, ಅವರ ಒಂದು ಕಾರ್ಯಕ್ರಮ ಸೋಮವಾರ 4:15 ಗಂಟೆಗೆ ಪೂರ್ವಭವನದ ನಡೀತದೆ. ಅದಕ್ಕೆ ಎಲ್ಲರೂ ಕೂಡ ಬರಬೇಕಾಗಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಟೌನ್ ಹಾಲ್ ಪೂರ್ವಭವನದಲ್ಲಿ ಈ ಒಂದು ಕಾರ್ಯಕ್ರಮ ಇರ್ತದೆ. ಅದೇ ರೀತಿಯಲ್ಲಿ ಶ್ರೀಯುತ ಲಕ್ಷ್ಮೀ ಶೆಟ್ಟಿ, ಲಕ್ಷ್ಮಣ್ ಮಾಲೂರು,
ಹಿರಿಯರಾದಂಥ ಶ್ರೀಯುತ ಲಕ್ಷ್ಮಣ್ ಮಲ್ಲೂರು ಅವರನ್ನು ಕೂಡ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು. ಶರ್ಮಿಳಾ ಕಾಪಿಕಾಡ್, ಅಶ್ವಿನಿ ಕೋಟ್ಯಾನ್ ಅವರು ಈ ಒಂದು ಪ್ರಶಸ್ತಿ ನೀಡ್ತಾ ಇದ್ದಾರೆ ಶರ್ಮಿಳಾ ಕಾಪಿಕಾಡ್ ಅವರಿಗೆ. ಅದೇ ರೀತಿಯಲ್ಲಿ ಮಂಜುಳಾ ನಾಯಕ್ ಅವರಿಗೂ ಕೂಡ ಅಶ್ವಿನಿ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಬೇಕು. ಮೋಹನ್ ಕೊಪ್ಪಳ ಮಾಜಿ ಅಧ್ಯಕ್ಷರು, ಅವರಿಗೆ ಸ್ಥಾಪಕ ಅಧ್ಯಕ್ಷೆ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು. ಪಮ್ಮಿ ಕೊಡಿಯಾಲ್ ಬಾಯ್ಲ್ ಅವರಿಗೆ ಈಗ ಪ್ರಸ್ತುತ ಅಧ್ಯಕ್ಷರು ಪ್ರಕಾಶ್ ಶೆಟ್ಟಿ ಧರ್ಮನಗರ. ನಟ ತುಳುನಾಡ ಸಿಂಗಂ ಆಸ್ತಿಕ್ ಅವಿನಾಶ್ ಶೆಟ್ಟಿ ಮೊದಲ ದಿನ ಆಡಿದ್ರು, ಇವತ್ತು ನಮ್ಮ ಅತಿಥಿಗಳಾಗಿದ್ರು. ಆಸ್ತಿಕ್ ಅವಿನಾಶ್ ಶೆಟ್ಟಿ ಅವರಿಗೆ ಪ್ರಕಾಶ್ ಶೆಟ್ಟಿ ಧರ್ಮನಗರ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪವರ್ ಫ್ರೆಂಡ್ಸ್ ಬೆದ್ರ ವಿನಯ್ ಕುಮಾರ್, ಗುರುಪ್ರಸಾದ್ ಹಾಗೂ ಗಜೇಂದ್ರ, ಸುಧಾಕರ್ ಶೆಟ್ಟಿ ಬೆದ್ರ ಅವರು ಸ್ಮರಣಕ್ಕೆ ನೀಡಿ ಅವರನ್ನು ಗೌರವಿಸಬೇಕು. ಪವರ್ ಫ್ರೆಂಡ್ಸ್ ಬೆದ್ರದ ಮೂವರು ಒಟ್ಟಾಗಿ ಬನ್ನಿ. ಅದೇ ರೀತಿಯಲ್ಲಿ ಪ್ರಮೋದ್ ಕರ್ಕೇರ ಅವರಿಗೆ ಅನಿಲ್ ಕರ್ಕೇರ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೀರಾ IT ಸೊಲ್ಯೂಷನ್ ಪ್ರಮೋದ್ ಕರ್ಕೇರ್ ಅವರಿಗೆ ಅನಿಲ್ ಕರ್ಕೇರ್ ಅವರು ಸ್ಮರಣಕ್ಕೆ ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತುಳು ನಟ, ಕನ್ನಡ ನಟ, ಕಾಂತಾರದ ಬುಲಾ ಖ್ಯಾತಿಯ ಸನಿಲ್ ಗುರು ಅವರಿಗೆ ಕೂಡ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯತೀಶ್ ಪೂಜಾರಿ ಅವರು ಸನಿಲ್ ಗುರು ಅವರಿಗೆ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು. ನಮ್ಮ ಆರಂಭಿಕ ದಿನದಲ್ಲೂ ಕೂಡ ಕ್ಯಾಟ್ಕಕ್ಕೂ ಹಾಗೂ ಶಟರ್ ಬಾಕ್ಸ್ಗೆ ಬಹಳಷ್ಟು ನಮಗೆ ಸಹಕರಿಸಿದ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ರಾಜೇಶ್ ಕೈಲಾರ್ಕ್ ಅವರಿಗೆ, ಪ್ರಶಾಂತ್ ಅಂಚನ್ ಸ್ಕೈಲಾರ್ಕ್ ಅವರಿಗೆ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸೋಮವಾರದ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಕರೀತಾ ಇದ್ದಾರೆ ತಮ್ಮ ಲಕ್ಷ್ಮಣ್ ಅವರು. ಅವರು ಎರಡು ಮಾತುಗಳನ್ನು ಆಡಬೇಕು. ಈ ನಾಡಿದ್ದು ನಡೆಯುವಂತಹ ತುಳು ಬೆಳ್ಳಿತೆರೆ ಸುವರ್ಣಯಾನದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕಾಗಿ ತಮ್ಮ ಲಕ್ಷ್ಮಣರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾತರೆಗ್ಲ ಸೊಲ್ಮೇಲು ವೇದಿಕೆಡಿತ್ತಿನ ಗಣ್ಯರೆಗ್ಲ ಸೊಲ್ಮೇಲು ತುಳುವೇರು ಮಾತೆಟ್ಲ ಬಿರ್ಸೇರು ಪನ್ಪಿನಿಕಿ ಇನಿತ ಮೈದಾನದ ಈ ವಾತಾವರಣ ಅಂತೂ ನಗ ಗೊತ್ತಾಪುಂಡು. ದಾಯಪನ್ನಗ ಪ್ರತಿಯೊಂದು ಕ್ಷೇತ್ರಡ್ಲ ತುಳುವೇರ್ನ ಪರಾಕ್ರಮ ನಂಗೆ ಮಾತೆರೆಗ್ಲ ಗೊತ್ತುಂಡು. ಇನಿ ಆನಿದ ಕಾಲಡು ಭಾರಿ ಕಠಿಣ ಸಂದರ್ಭಡು ಕಷ್ಟಡು ನಮ್ಮ ತುಳು ಚಿತ್ರರಂಗನು ಲಕ್ಕಾದುಂತಿಯರು ಆನಿದ ಮಹನೀಯರು ಅಕಲು ಪಾಡ್ದಿನ ಅಡಿಪಾಯಡು ಇನಿ ನಮ್ಮ ತುಳು ಚಿತ್ರರಂಗನು ಎಂಚ ದುಂಬುಕೊನಪ್ಪ ಅಂದು ಪನ್ಪಿನೇನು ಇನಿ ಮಾತಾ ಈ ಆಟೋಟ ಸ್ಪರ್ಧೆಡು ಅಕಲ್ನ ಚಟುವಟಿಕೆ ಎತ್ತುವುದು ಮಾತೆರೆಗ್ಲ ತೆರೆಯುಂಡು. ಇನಿ ನಮ್ಮ 5 ವರ್ಷದ ದಾಟದ ದುಂಪು ಒಂದುಲ್ಲ ಅಂಡ ತುಳುವೇರು ದಾಲ ಕಮ್ಮಿ ಜಿಂದು ಪನ್ಪಿನಕ್ಕೆ ತುಳು ಚಿತ್ರರಂಗನು ದಿರ್ತು ತೋಜಾಡು ಪನ್ಪಿನ ಉದ್ದೇಶಡು 5 ವರ್ಷದ ಇತಿಹಾಸದ ಪುಸ್ತಕನು ಎಲ್ಲ ಟೌನ್ ಹಾಲಡು ಬುಡುಗಡೆ ಆವರೆಂಡು ನಿಕಲು ಮಾತೆರ್ಲ ಪ್ರೋತ್ಸಾಹ ಕೊರ್ದು ಮಾತೆರ್ಲ ಆ ಕಾರ್ಯಕ್ರಮನು ಪೊರ್ಲು ಮಲ್ತು ಕೊರಡು ಪಂಡು ರಡ್ಡು ಪಾತೆರನು ನಿಖಲ್ನ ಪೂರ ಎರಡಲ ಯಾನಕ್ಕೇನೊಂದುಲ್ಲೆ. ಧನ್ಯವಾದಗಳು. ಹಾಗೂ ಈ ಒಂದು ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿ CPLನ 2ನೇ ಪ್ರಶಸ್ತಿಯನ್ನು ಪಡೆದಂತ ತಂಡ ಚಾಲೆಂಜಿಂಗ್ ಸ್ಟಾರ್ಸ್ ಅವರು ನಮ್ಮ ವೇದಿಕೆ ಬಂದು ಈ ಪ್ರಶಸ್ತಿ ಅತಿಥಿ ಗಣ್ಯರ ಮುಖೇನ ಪಡಿಬೇಕು. ರನ್ನರ್ಸ್ ಅಪ್ ಪ್ರಶಸ್ತಿ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ ನಮ್ಮ ಅತಿಥಿ ಗಣ್ಯರಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆಯಬೇಕು. ಸಂದೀಪ್ ಶೆಟ್ಟಿ ಅವರ ತಂಡ ಚಾಲೆಂಜಿಂಗ್ ಸ್ಟಾರ್ಸ್ಗಳು, ಬಹಳಷ್ಟು ಸ್ಟಾರ್ಸ್ ಇರುವಂತಹ ತಂಡ. ನಮ್ಮ ಅತಿಥಿ ಗಣ್ಯರ ಎಲ್ಲರೂ ಒಟ್ಟಾಗಿ ಒಂದು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ನನ್ನ ಸುರು CPL CPL ತುಳುನಾಡ CPL 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 ತುಳುನಾಡ CPL. ಶ್ರೀಯುತ ರಾಕೇಶ್ ಅಣ್ಣ ಶೆಟ್ಟಿ ಅವರು ವೇದಿಕೆಗೆ ದಯಮಾಡಿ ಬರಬೇಕು. CPL ಕೋಶಿ ಪ್ರೀಮಿಯರ್ ಲೀಗ್ CPL 7 ಚಾಂಪಿಯನ್ ತಂಡ ಅಮ್ಮ ಯೋಥಾಸ್. ಅದರ ಮಾಲಕರು ಹಾಗೂ ಎಲ್ಲ ಆಟಗಾರರು ವೇದಿಕೆ ಬರಬೇಕು. ಅಮ್ಮ ಯೋಥಾಸ್ ಅಮ್ಮ ಯೋಥಾಸ್ ಪ್ರಕಾಶ್ ಶೆಟ್ಟಿ ಧರ್ಮನಗರದ ನಾಯಕತ್ವದ ತಂಡ. ಈ ಬಾರಿಯ ಚಾಂಪಿಯನ್ ಆಫ್ ಚಾಂಪಿಯನ್ 1.5 ಲಕ್ಷ ಆಕಾಂಕ್ಷಕ ಟ್ರೋಫಿ ಈ ಪ್ರಶಸ್ತಿಯನ್ನು ಪಡೀತಾ ಇದೆ ಅಮ್ಮ ಯೋಥಾಸ್ ಪ್ರಕಾಶ್ ಶೆಟ್ಟಿ ಧರ್ಮನಗರ ನಾಯಕತ್ವದ ತಂಡ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೆ ಎಲ್ಲ ಆಟಗಾರರಿಗೆ ಕ್ರೀಡಾ ಪ್ರೋತ್ಸಾಹಕ್ಕೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರಿಗೂ ಕೂಡ ಕೃತಜ್ಞತೆಗಳು.
ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬತ್ತು ತೂಲೆಯೇ ನನ್ನ ಸುರು CPL CPL ತುಳುನಾಡ CPL 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 ತುಳುನಾಡ CPL ਅਗਲਾ ਮਜਬੂਰੀ ਨੂੰ ਆਣ ਜਾਣ ਦੀ ਬਸੂਰੀ ਨੂੰ ਜ਼ਹਿਰ ਬਣੇ ਹਾਂ ਤੇਰੀ ਜਾਵਾਂ ਮੈਂ ਪੂਰੀ ਨੂੰ ਆਣਾ ਸੀ ਉਹ ਨਹੀਂ ਆਇਆ ਦਿਲ ਬਾਗ ਬਾਗ ਮੇਰਾ ਟਕਰਾਇਆ ਕਾਗਾ ਬੋਲ ਕੇ ਦੱਸ ਜਾਵੇ ਮਾਵਾ ਕਿਉਂ ਦੀ ਚੂਰੀ ਨੂੰ ਰਾਵਾਂ ਚ ਬਾਵਾਂ ਚ ਉਹਨੂੰ ਲੁਕਾਵਾ ਕੋਈ ਮੈਨੂੰ